ಕರೆಸಿದ ಇಂದ್ರಜಿತುವನೇ ದೂರು ಪೇಳಿದರೆಲ್ಲ ರಾವಣ ಯಾರು ಮಾಡೋದಿಲ್ಲ ಅವರ ಪಣೆಯಿಲ್ಲ ಎಂದು ತಾಳಿದೇನೋ ಬಡರಾವಣನೆ ನಿನ್ನ ಬಡಿದು ಹಾಕುವೇನೋ ಒಡೆಯನ ಪಣೆಯಿಲ್ಲ ಎಂದು ತಾಳಿದೇನೋ ಕುಡಿಯೇಳಿಸುವೆನು ಪುಲ್ಲರ ಕಸರನೆ ತೊಡೆವೆನು ನಿನ್ನ ಪಣೆಯ ಅಕ್ಷರವ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಇನ್ನಂಥ ದೂತರು ರಾಮನ ಬಳಿಯೋಳು
ನಿಮ್ದು ಆಟಲ್ಲ ನಿಮ್ದು ಎಷ್ಟಿತ್ತು ಯಾರು ಕಾಲ್ ಮಾಡಿದ್ರೆ ಮೆಸೇಜ್ ಈಗ ಬೇಸರ ಸುಮಾರು ಇದೆ ಇದ್ದಾರೆ ಅವರು ಇನ್ನೊಂದು ರಜೆ ಕರೆಂಟ್ ಬ್ಯಾಟ್ರಿ ಅದರಲ್ಲಿ ಈಗ ಜಿಯೋ ಬೆಸ್ಟ್ ಇದೆ ಅದಕ್ಕೆ ಇಲ್ಲಿ ನೋಡಿ ಜಿಯೋ ಇದೆ
ಪಾದ ಪೂಜೆ ಒದಗುವಂತೆ ಮಾಡೋ ಎನ್ನ ಹೃದಯದೊಳಗೆ ಸದನಾ ಮಾಡೋ ಮುದದಿ ಶ್ರೀಧರ
ಮುಖಾಂತರ ರೆಡಿ ಮಾಡ್ತಾರೆ ಕರಿಗೆ ಮಾಡಿ ಮತ್ತೆ
ಸೇರ್ತಾರೆ.
ಗೌರಿ ಕಾಂತರಿದ್ದಾನೆ ಸ್ವಾಮಿ
प्रसन्नवदनं ध्यायेत् सर्वविघ्नोपशान्ताये श्रवणं कीर्तनं विष्णुस्मरणं पादसेवनं वन्दे विजयदं हरि ओम् अगजानन पद्मार्कं गजाननं भूतगणादिसेवितं तपेध्वजं भूपालसारभक्षितम् उमासुतं श्लोकविनाशकारणं नमामि विघ्नेश्वर पादपङ्कजं गजवदना बेडुवे गौरीतनया गजवदना बेडुवे ವಂದಿತಾನೆ ಸುಜನರ ಪೋರೆವಾನೆ ಸುಜನರ ಪೋರೆವನೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಪಾಶಾಂಕುಶಾದರ ಪರಮ ಪವಿತ್ರ ಪಾಶಾಂಕುಶಾದರ ಪಾಶಾಂಕುಶಾದರ ಪರಮ ಪವಿತ್ರ ಪಾಶಾಂಕುಶಾದರ ಪರಮ ಪವಿತ್ರ ಮೂರ್ತಿಕಾ ವಾಹನ ಮುನಿ ಜನ ಪ್ರೇಮ ಮೂರ್ತಿಕಾ ವಾಹನ ಮುನಿ ಜನ ಪ್ರೇಮ ಮೂರ್ತಿಕಾ ವಾಹನ ಮುನಿ ಜನ ಪ್ರೇಮ ಮೂರ್ತಿಕಾ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಪಾದ ಮೋದದಿ ಮೋದದಿ ನಿನ್ನಯ ಪಾದವ ತೋರೋ ನಿನ್ನಯ ಪಾದವತೋ ಸಾಧು ವಂದಿತನೆ
ಆಧಾರದಿಂದಲದಿ ಆಧಾರದಿಂದಲದಿ ಸಾಧು ವಂದಿತನೇ ಆಧಾರದಿಂದಲದಿ ಸಾಧು ವಂದಿತನೇ ಆಧಾರದಿಂದಲದೆ ಗಜವದನ 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 ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಸರಸಿಜನ ಪಾತ್ರಿ ಪುರಂದರ ವಿಠಲ ನಾಪತಿ ಪುರಂದರ ವಿಠಲ ಸರಸಿಜನ ಪಾತ್ರಿ ಪುರಂದರ ವಿಠಲ ನಾಪತಿ ಪುರಂದರ ವಿಠಲ ನಿರತ ನೆನೆಯುವಂತೆ ನಿರತ ನೆನೆಯುವಂತೆ ದಯ ಮಾಡೋ ನೆನೆಯುವಂತೆ ದಯ ಮಾಡೋ ನಿರತ ನೆನೆಯುವಂತೆ ನಿರತ ನೆನೆಯುವಂತೆ ದಯ ಮಾಡೋ ನೆನೆಯುವಂತೆ ದಯ ಮಾಡೋ ಗಜವದನ 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 ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗಜವದನ 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 ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗಜವದನ ಬೇಡುವೆ ನಮಸ್ಕುಂಡಲಿಕೆ ವರದೆ ಪಾಂಡುರಂಗ ಮಲಗಿ ಪರಮಾಧಾರದಿ ಪಾಡಲು ಕುಳಿತು ಕೇಳುವ ಕುಳಿತರೆ ನಿಲ್ಲುವ
ಅರೆಗಳಿಗೆ ಬಿಟ್ಟಗಲನು ರಮಾದವನ ಒಲಿಸಲರಿಯದೇ ಪಾಮರರು ಬಳಲುವರು ಭವದೊಳಗೆ ಜಾನಿಪೆ ನಿನ್ನನು ಓ ಜನನಿ ಪಾಲಿಸು ಪೂರ್ಣಾಗಟ ಸೇರಿವಾಣಿ ನಾನು ಬೋಧನನಿ ಜಾನಿಪೆ ನಿನ್ನನು ಓ ಜನನಿ ಪಾಲಿಸು ಪೂರ್ಣಾಗಟ ಸೇರಿವಾಣಿ ನಾನು ಬೋಧನನಿ ಪಾಲಿಸು ಪೂರ್ಣಾಗಟ ಸೇರಿವಾಣಿ ಪವ ಭಯ ಹಾರಿಣಿ ದಿವ್ಯಸರೋಪಿಣಿ ಭವ ಭಯ ಪವ ಭಯ ಹಾರಿಣಿ ದಿವ್ಯಸರೋಪಿಣಿ ಪಾಲಿಸು ರಾಣಿ ಕಲ್ಯಾಣಿ ಪಾಲಿಸು ರಾಣಿ ಪಾಲಿಸು ರಾಣಿ ಕಲ್ಯಾಣಿ ಜಾನಿಪೆ ನಿನ್ನನು ಓ ಜನನಿ ಪಾಲಿಸು ಪೂರ್ಣಾಗಡ ಕೆರಿವಾಣಿ ಕೋಮಲೆ ಶ್ಯಾಮಲೆ ವಿಮಲೆ ಸುಶೀಲೆ ಕೋಮಲೆ ಶ್ಯಾಮಲೆ ವಿಮಲೆ ಸುಶೀಲೆ ಮಲೆ ಶ್ಯಾಮಲೆ ಕೋಮಲ ಕೋಮಲ ಹೃದಯದಿ ಜಾನಿಪೆನೋ ಪ್ರೇಮದಿ ಹರಸು ನೀಯಲ್ಲರನೋ ಕೋಮಲ ಹೃದಯದಿ ಜಾನಿಪೆನೋ ಪ್ರೇಮದಿ ಹರಸು ನೀಯಲ್ಲರನೋ
ದಯವಿಟ್ಟು ಎಲ್ಲ ಮಾತೆಯರು ಪೂರ್ಣಕುಂಭವನ್ನು ಹಿಡ್ಕೊಂಡು ಹೊರಡಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಎಲ್ಲ ಯಾರ ಹತ್ರ ವಾಹನ ಉಂಟು ಎಲ್ಲರೂ ಮಾಂಡ್ಯಮೂರ್ಗೆ ಬರಬೇಕು. ವಾಹನ ಇದ್ದವರು ಮಾಂಡ್ಯಮೂರ್ಕೆಗೆ ಬರಬೇಕು. ವಾಹನ ಇದ್ದವರು ತಾಳೆ ಹಿಡ್ಕೊಳ್ಳಿ. ಎಲ್ಲ ತಾಳೆ ಹಿಡ್ಕೊ. ಮಕ್ಕಳ ತಾಳೆ ಹಿಡ್ಕೊಳ್ಳಿ. ವಾಹನ ಇದ್ದವರು ಮಾಂಡ್ಯಮೂರ್ಗೆ ಬರಬೇಕು. ತಮ್ಮ ತಮ್ಮ ವಾಹನದಲ್ಲಿ ಮಾಂಡ್ಯಮೂರ್ಗೆ ಬರಬೇಕು. ಮಹಿಳೆಯರು ಕಳಸವನ್ನು ಹಿಡಿದುಕೊಂಡು ಗಂಟೆಬೀಳು ಕ್ರಾಸ್ ತನಕ ಬರಬೇಕು. ದಯವಿಟ್ಟು ವಾಹನವಿದ್ದವರು ಮಾಂಡ್ಯಮೂರ್ಕೆ ತನಕ ಬರಬೇಕು. ವಾಹನ ಬೈಕು, ಕಾರು, ಮಾತೆಯರು ಕಳಸ ಹಿಡ್ಕೊಂಡು ಗಂಟೆಬೀಳು ಕ್ರಾಸ್ ತನಕ ಬರಬೇಕು. ಮಕ್ಕಳು ತಾಳ ಹಿಡ್ಕೊಂಡು ಭಜನೆ ಮೂಲಕ ಮೆರವಣಿಗೆಯಲ್ಲಿ ಸಾಗಬೇಕಾಗುತ್ತದೆ. ಎಲ್ಲರೂ ತಾಳ ಹಿಡ್ಕೊಂಡು ಹೋಗಬೇಕು.
ದುರ್ಗಾ ಪರಮೇಶ್ವರಿಯ ಪ್ರೀತ್ಯರ್ಥವಾಗಿ ಅಗ್ನಿಮೂಲಕವಾಗಿ ಆ ಆಹುತಿಗಳನ್ನ ಪರಮಾನದ ಆಹುತಿಗಳನ್ನ ಭಕ್ತಿಯುತವಾಗಿ ಸಮರ್ಪಣೆ ಮಾಡಿಕೊಂಡು ಶರನ್ನವರಾತ್ರಿಯ ಈ ಸಂದರ್ಭದಲ್ಲಿ ಶಾರದಾ ಮಹೋತ್ಸವದ ಅಂಗವಾಗಿ ಶಾರದಾ ಬಿಂಬವನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಪ್ರಸಂಗವಾಗಿ ದುರ್ಗಾ ಹೋಮವನ್ನ ಸಮರ್ಪಣೆ ಮಾಡಿದ್ದೇವೆ. ಮಾಡಿರತಕ್ಕಂತಹ ಈ ಸೇವೆಯಿಂದ ಭಗವಂತರಾಗಿ ಗ್ರಾಮಸ್ಥರಿಗೆ ಅಥವಾ ಹೊಂದಿರತಕ್ಕಂತಹ ಸಂಸ್ಥರಿಗೂ ಕೂಡ ಬರತಕ್ಕಂತಹ ಏನೇ ಒಂದು ವಿಜ್ಞಾನಿಗಳು ಗ್ರಹಚಾರಗಳಿದ್ದಾರೆ ಕೂಡ ಅವುಗಳನ್ನೆಲ್ಲ ನಿವೃತ್ತಿಗೊಳಿಸಿ ಮುಂದೆ ಉತ್ತರೋತ್ತರವಾದಂತಹ ಶ್ರೇಯಸ್ಸನ್ನ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಹಾಗೆಯೇ ಮುಂದೆಯೂ ಕೂಡ ನಿತ್ಯ ನಿರಂತರವಾಗಿ ನಾವೆಲ್ಲರೂ ಒಂದಾಗಿಟ್ಟುಕೊಂಡು ಭಗವಂತನ ಆರಾಧನೆಯನ್ನು ಮಾಡಿ ತನ್ಮೂಲಕವಾಗಿ ಅನುಗ್ರಹವನ್ನು ಪಡೆಯತಕ್ಕಂತಹ ಯೋಗ ಮತ್ತು ಭಾಗ್ಯವನ್ನ ಆ ಭಗವಂತ ನಮಗೆಲ್ಲರಿಗೂ ಕೂಡ ಅನುಗ್ರಹಿಸಬೇಕೆಂಬುದಾಗಿ ಪೂಜಾ ಪ್ರಸನ್ನ ಕಾಲದಲ್ಲಿ ಭಗವತಿಯಲ್ಲಿ ಮಂತ್ರಾಕ್ಷತೆಯನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಬೇಕು. ಶ್ರೀ ದುರ್ಗಾ ಪರಮೇಶ್ವರ್ಯೈ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಅಲ್ಲೇ ಮೂರು ಪ್ರದಕ್ಷಿಣೆಗಳನ್ನು ಮಂಡಲಕ್ಕೆ ನಮಸ್ಕಾರ ಮಾಡಿ. ಸ್ವಾಮಿಯಾಯ ರಾಜದ ಆವಾಯ ಶಾಂತ ರಕ್ಷಾನಿಗಾಯ ತಾನಿ ತಾನಿ ನಿನಸಂತೆ ಪ್ರದಕ್ಷಿಣಂ ಪದಾಯ ಪದಾಯ ಬಾಬೋ ಹಂ ಬಾಬ ರಕ್ಷಾ ಹಂ ಬಾಬಾತ್ಮ ಬಾಬಂ ಭವಾಯ
ಸಾಕು ಮತ್ತೆ ಅಲ್ಲೇ ಒಂದು 20 ಇಡಿ ಮತ್ತೆ ಅಲ್ಲೇ ಇಡಿ ಅಲ್ಲೇ ಇಡಿ
12ನೇ ವರ್ಷದ ಶರನ್ನವರಾತ್ರಿ ಉತ್ಸವದ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಈ ವರ್ಷದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿಕ್ಕೆ ಹಿಮಾಲಯದ ಯಮುನೋತ್ರಿಯಿಂದ ಆಗಮಿಸಿರುವಂಥ ಕರ್ನಾಟಕ ಮೂಲದ ನಾಗಾ ಸಾಧುಗಳಾಗಿರುವಂಥ ನಾಗಪಟ್ಟ ಸಂಪ್ರದಾಯದ ನಾಗಾ ಸಾಧುಗಳು ಎಂಟೆಕ್ ಬಾಬಾ ಅಂತಲೇ ಈ ವರ್ಷ 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳದಲ್ಲಿ ಎಲ್ಲರಿಗೆ ಚಿರಪರಿಚಿತರಾಗಿ ಮಾಧ್ಯಮದ ಮೂಲಕ ಪರಿಚಿತಗೊಂಡಂಥ ಶ್ರೀ ಶ್ರೀ ದಿಗಂಬರ ಕೃಷ್ಣ ಮಹಾರಾಜ್ ಯಮುನೋತ್ರಿ ಗಂಗೋತ್ರಿ ಹಿಮಾಲಯದಿಂದ ಇಲ್ಲಿಗೆ ಮಧ್ಯಾಹ್ನ ವರ್ಷದ ಶರನ್ನವರಾತ್ರಿಯ ಭಜನಾ ಮಂಡಳಿಯ ಈ ಒಂದು ದುರ್ಗಾ ಪೂಜೆಯ ಕಾರ್ಯಕ್ರಮ ವರ್ಷ ಪ್ರತಿಯಂತೆ ಪ್ರತಿಯೊಬ್ಬರು ಶ್ರೀಗಳ ಬಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಹಾಗೆ ಈ ಬಾರಿ ಪರಮ ಪೂಜ್ಯ ಶ್ರೀಗಳು ಬಂದಿದ್ದಾರೆ. ಇವರನ್ನ ಕೂಡಿಕೊಂಡು ಇದೀಗ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದಾರೆ. ದಯವಿಟ್ಟು ಸನ್ಮಾನಿತರು ವೇದಿಕೆಯ ದೈವ ಚಾಕರಿಯನ್ನು ಮಾಡುವ ದಯಾನಂದ ಪೂಜೆ ನಿಮಿತ್ತ ಎಲ್ಲ ಗಣ್ಯರು ಸನ್ಮಾನದ ಆಸನಗಳಲ್ಲಿ ಕೂತ್ಕೊಳ್ಬೇಕು. ಮಾಧ್ಯಮದ ಪ್ರತಿನಿಧಿಗಳು ವೇದಿಕೆಯ ಮುಂಭಾಗದ ಆಸನಗಳಲ್ಲಿ ಕೂತ್ಕೊಳ್ಳಲು ಕೇಳಿಕೊಳ್ಳುತ್ತಾ ಹಾಗೆ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಈ ದೇವಸ್ಥಾನದ ಮಹಾರಾಜ್ ಅವರು ಎಂಟೆಕ್ ಬಾಬಾ ಎಂದೇ ಖ್ಯಾತಿಯಾಗಿದ್ದಾರೆ. ಕನ್ನಡಿಗರು, ಹಿಮಾಲಯದ ಯಮುನೋತ್ರಿಯ ನಾಗಸಾಧುಗಳು. ನಮ್ಮದೇ ಕರ್ನಾಟಕದ ಮೂಲದವರು. ನಾಗಸಾಧು ಶ್ರೀ ಶ್ರೀ ದಿಗಂಬರ ಕೃಷ್ಣಗಿರಿ ಮಹಾರಾಜವರು 3 ರಿಂದ 4 ಲಕ್ಷ ಸಂಬಳ ಇದ್ದರೂ ಕೂಡ ಆ ಹೆಸರಾಂತ ಕಂಪನಿಯ ಕೆಲಸವನ್ನೆಲ್ಲ ಬಿಟ್ಟು ಹಿಂದೂ ಧರ್ಮ, ಸನಾತನ ಸಂಸ್ಕೃತಿಯ ಬಗ್ಗೆ ಒಲವನ್ನು ತೋರಿ ವಿಭಿನ್ನ ಮತ್ತು ವಿಶಿಷ್ಟವಾಗಿ ಆಧ್ಯಾತ್ಮದ ಸೆಳೆತಕ್ಕೆ ಒಳಗಾಗಿ ಪ್ರಸ್ತುತ ಹಿಮಾಲಯದಲ್ಲಿ ನಮ್ಮ ಸಮಾಜಕ್ಕೋಸ್ಕರ ಕಠೋರ ತಪಸ್ಸನ್ನು ಕೂಡ ಮಾಡ್ತಾ ಇದ್ದಾರೆ. 146 ವರ್ಷಗಳ ನಡೆಯುವಂತಹ ಕುಂಭಮೇಳದಲ್ಲಿ ಈ ಭಾಗದ ಹೆಮ್ಮೆಯ ಪತ್ರಿಕಾ ವರದಿಗಾರ ರಂಜಿತ್ ಶಿರ್ಯಾರ್, ಏಕಮಾತ್ರ ಪತ್ರಿಕಾ ವರದಿಗಾರ, ನಮ್ಮ ಸ್ವಾಮಿಗಳನ್ನು ಭೇಟಿಯಾಗಿ ಧರ್ಮದ ಬಗ್ಗೆ ಸಾಕಷ್ಟು ಅನುಭವದ ಕಣಜ ಅವರ ತಲೆಯಲ್ಲಿದೆ. ಅದನ್ನೆಲ್ಲ ನಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಧಾರ್ಮಿಕ ಪ್ರವಚನವನ್ನು ಕೊಡುವುದರ ಮುಖೇನವಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳು ಸಾಗಿ ಬರಲಿಕ್ಕಿದೆ. ಹಾಗೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವರಿದ್ದೇವೆ. ಈ ದಿನ ನಮ್ಮಿಂದ, ನಮ್ಮ ಸಂಸ್ಥೆಯ ವತಿಯಿಂದ, ನಮ್ಮ ನವರಾತ್ರಿ ಮಹೋತ್ಸವ ಸಮಿತಿಯ ವತಿಯಿಂದ ಸನ್ಮಾನಿಸಲ್ಪಡುವ ಗೌರವಾನ್ವಿತರ ಹೆಸರನ್ನು ಹೇಳ್ತೇವೆ. ದಯವಿಟ್ಟು ಆಸೀನರಾಗಬೇಕು. ಶ್ರೀಯುತ ದಯಾನಂದ ಪೂಜಾರಿ, ಶ್ರೀ ಬ್ರಹ್ಮ ಬೈದ್ರಕಳ ಗರಡಿ ಕೆರ್ಜಾಡಿಯ ಅರ್ಚಕರು. ಸುಮಾರು 35 ವರ್ಷಗಳಿಂದ ನಮ್ಮ ಕರಡಿಯಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸಿದಂತಹ ದಯಾನಂದ ಪೂಜಾರಿ ಅವರು ಈ ಭಾಗದಲ್ಲಿ ಆಸೀನರಾಗಬೇಕು. ಹಾಗೆ ಸುಬ್ರಾಯ ಆಚಾರ್ಯ, ಸರಿಸುಮಾರು 40 ವರ್ಷಗಳ ಕಾಲ ಭಜನೆಯನ್ನು ಮಾಡಿಕೊಂಡು ಬಂದಂತಹ ಸುಬ್ರಾಯ ಆಚಾರ್ಯ ಬೆಪ್ಪಡೆ ಅವರು ಕೂಡ ಈ ಭಾಗಕ್ಕೆ ಬಂದು ಆಸೀನರಾಗಬೇಕು. ಶ್ರೀಯುತ ಆನಂದ ಶೆಟ್ಟಿ ಕೊಂಜಾಡಿ ಬೈಲುಮನೆ, ಸುಮಾರು 45 ವರ್ಷಗಳ ಕಾಲ ಭಜನಾ ಕ್ಷೇತ್ರದಲ್ಲಿ ದುಡಿದುಕೊಂಡಂತಹ ಹಿರಿಯ ಜೀವ ಆನಂದ ಶೆಟ್ಟಿ ಬೈಲುಮನೆ ಅವರು ಕೂಡ ಬರಬೇಕು. ಭುಜಂಗ ಶೆಟ್ಟಿ ನೀರ್ಗಡೆಗೆ ಅವರು ಕೂಡ ಸುಮಾರು 30-35 ವರ್ಷಗಳ ಕಾಲ ಭಜನಾ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ನಾಯಕರು. ಹಾಗೆ ಶ್ರೀಯುತ ಪರಮೇಶ್ವರ್ ಸರ್, ನಮ್ಮ ಮೆಸ್ಕಾಂ ಲೈನ್ಮನ್ ಆಗಿ 12 ವರ್ಷಗಳಿಂದ RD ಪರಿಸರದಲ್ಲಿ ಬಹಳ ಹೆಸರುವಾಸಿಯಾಗಿ ಯಾವುದೇ ಲೋಪ ದೋಷಗಳಿಲ್ಲದೆ ಅತಿ ಸೌಮ್ಯ ಸ್ವಭಾವದ ವ್ಯಕ್ತಿ ಶ್ರೀಯುತ ಪರಮೇಶ್ವರ್ ಸರ್ ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿ ಬಂದು ಆಸೀನರಾಗಬೇಕು. ಅದರೊಂದಿಗೆ ಶ್ರೀಯುತ ಸಾಂಕ್ಲಿ ನಾಯ್ಕ್, ಕಲ್ಮರ್ಗಿಯ ಈ ಭಾಗದ ಎಲ್ಲ ಕಲ್ಮರ್ಗಿ ಗೂಡುಕಟ್ಟಿನ ಹಿರಿಯ ಜೀವ ಶ್ರೀಯುತ ಸಾಂಕ್ಲಿ ನಾಯ್ಕರವರು ಕೂಡ ವೇದಿಕೆಯ ಬಲಭಾಗದಲ್ಲಿ ಆಸೀನರಾಗಬೇಕು. ಶ್ರೀಯುತ ದಿವಾಕರ್ ಕಲ್ಮರ್ಗಿ, ಸೈನಿಕರು, ಸುಮಾರು 7 ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ನಮ್ಮೂರಿನ ಯುವಕ ದಿವಾಕರ್ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ನಮ್ಮ ಈ ದಿನ ಸನ್ಮಾನಿಸಲ್ಪಡುವರು ವೇದಿಕೆಯ ಬಲಭಾಗದಲ್ಲಿ ಆಸೀನರಾಗಬೇಕು. ಅದರೊಂದಿಗೆ ನಮ್ಮ ವಾರ್ಷಿಕ ಭಜನಾ ಮಂಗಲೋತ್ಸವಕ್ಕೆ ಸುಮಾರು 25 ರಿಂದ 30 ವರ್ಷ, 40 ವರ್ಷ, 50 ವರ್ಷ, 60 ವರ್ಷಗಳಿಂದ ಈ ಭಾಗದ ಭಜನಾ ಮಂಡಳಿಗಳು ನಮ್ಮ ದೇವಸ್ಥಾನಕ್ಕೆ ಆಗಮಿಸ್ತಾ ಇದೆ. ಪ್ರತಿ ವರ್ಷದಂತೆ ವರ್ಷಕ್ಕೊಮ್ಮೆ ಭಜನಾ ಮಂಡಳಿಯ ಹಿರಿಯರನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಕೂಡ ಹೌದು. ಶ್ರೀಯುತ ವಿಶ್ವನಾಥ ಮಹಾಗಣಪತಿ ಭಜನಾ ಮಂಡಳಿ 90 ಇವರು ಕೂಡ ನಮ್ಮೊಂದಿಗಿದ್ದಾರೆ, ಆಸೀನರಾಗಬೇಕು. ಶ್ರೀಯುತ ಶೇಖರ ಪೂಜಾರಿ, ಶ್ರೀ ವೀರಭದ್ರ ಭಜನಾ ಮಂಡಳಿ ಶಿರಂಗೂರು ಮಡಮಕ್ಕೆ ಅವರು ಕೂಡ ಆಸೀನರಾಗಬೇಕು.
ಚಂದ್ರನಾಯಕ ಶ್ರೀ ಜಲದುರ್ಗ ಪರಮೇಶ್ವರಿ ಭಜನಾ ಮಂಡಳಿ ಹುತ್ತೂರುಬೈಲು ಅವರು ಕೂಡ ನಮ್ಮೊಂದಿಗಿದ್ದಾರೆ. ಶ್ರೀಯುತ ನಿತ್ಯಾನಂದ ಶೆಟ್ಟಿ ಶ್ರೀ ದುರ್ಗಾಂಬ ಭಜನಾ ಮಂಡಳಿ ಅರಸಮ್ಮನಕಾನು, ಕೃಷ್ಣನಾಯಕ ನಾಗಬ್ರಹ್ಮ ಭಜನಾ ಮಂಡಳಿ ಮರೂರು ದರ್ಕಾಸು, ಮಂಜಯ್ಯ ಶೆಟ್ಟಿ ಕರ್ಜಾಡಿ ಹೊಸಮನೆ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಚಿತ್ತೇರಿ ಆಡಿಯಲ್ಲಿ 40 ವರ್ಷಗಳ ಭಜನಾ ಸೇವೆಯನ್ನು ಗೈದಂಥ ಹಿರಿಯ ಜೀವ, ರಾಘವೇಂದ್ರ ನಾಯಕ ಮುರ್ಸೆ ಶ್ರೀ ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ಹಳೆ ಸೋಮೇಶ್ವರ, ಶ್ರೀ ದಿನೇಶ ಪೂಜಾರಿ ಬೂರಂಜಡ್ಡು ಶೇಡಿಮನೆ ಶ್ರೀ ಜಲದುರ್ಗ ಪರಮೇಶ್ವರಿ ಭಜನಾ ಮಂಡಳಿ ಶೇಡಿಮನೆ, ಹಾಗೆ ಪ್ರಕಾಶ್ ಕುಮಾರ್ ತಾರಿಕಟ್ಟೆ ಶ್ರೀರಾಮ ಭಜನಾ ಮಂಡಳಿ ಬೆಳವೆ, ವಾಸುದೇವ ಆಚಾರ್ಯ ಶ್ರೀ ಉಮಾಮಹೇಶ್ವರ ಭಜನಾ ಮಂಡಳಿ ಬೆಪ್ಪಡೆ. ಈ ಎಲ್ಲ ಹಿರಿಯ ಜೀವಗಳನ್ನು ನಮ್ಮೂರಿನ ಈ ಭವ್ಯ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸಲಿಕ್ಕಿದ್ದೇವೆ. ಅದರಿಂದ ಇನ್ನೊಂದು ವಿಶೇಷ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ. ಪ್ರತಿ ವರ್ಷವೂ ಕೂಡ ನಮ್ಮ ಭಾಗದಲ್ಲಿ ನಮ್ಮ ಊರಿನಲ್ಲಿ 90% ಅಂಕಕ್ಕಿಂತ ಜಾಸ್ತಿ ಪಡೆದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವ ಕಾರ್ಯಕ್ರಮ ಕೂಡ ಇದೆ. ಈ ದಿವಸ ನಮ್ಮೊಂದಿಗೆ ಗುರುತಿಸಲ್ಪಡುವ ವಿದ್ಯಾರ್ಥಿಗಳು ಶ್ರೀಮತ್ ಅನಂತ್ಯ ಶೆಟ್ಟಿ ಬೆಪ್ಪಡೆ ಉಮಾಮಹೇಶ್ವರ ಭಜನಾ ಮಂಡಳಿಯ ಸಕ್ರಿಯ ಸದಸ್ಯ ಕೂಡ 99.45 ಅಂಕಗಳೊಂದಿಗೆ ರಾಜ್ಯದಲ್ಲಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಂಥ ನಮ್ಮೂರಿನ ಪ್ರತಿಭೆ. ಹಾಗೆ ನಿತಿನ್ ಕಲ್ಮರ್ಗಿ 91.6% PUC ಕಾಮರ್ಸ್ ವಿಭಾಗದಲ್ಲಿ ಪಡೆದುಕೊಂಡಂತಹ ನಮ್ಮೂರಿನ ಪ್ರತಿಭೆ. ಹಾಗೆ JT ಅನುಶ್ರೀ ರಾವ್ PUC ವಿಭಾಗದಲ್ಲಿ 93% ಅಂಕಗಳನ್ನು ಪಡೆದುಕೊಂಡಂಥ ನಮ್ಮೂರಿನ ವಿದ್ಯಾರ್ಥಿನಿ. ಹಾಗೆ ಇನ್ನೊಂದು ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಅಶಕ್ತರಿಗೆ ಸಹಾಯಧನವನ್ನು ಪ್ರತಿ ವರ್ಷವೂ ಕೂಡ ನಮ್ಮ ದೇವರ ಪ್ರಸಾದವೆಂಬಂತೆ ಅವರ ಎಲ್ಲ ರೋಗ ರುಜಿನಗಳು ಕಡಿಮೆಯಾಗಿ ಅವರ ಆಯುಷ್ಯ ವೃದ್ಧಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದವೆಂಬಂತೆ ನೀಡ್ತಾ ಇದ್ದೇವೆ. ಅದು ಯಾವುದೇ ಧನ ಸಹಾಯ ಅಲ್ಲ. ಶ್ರೀಯುತ ಕೃಷ್ಣನಾಯ್ಕ ಗಂಟುಬೇಳು ನಮ್ಮ ಭಜನಾ ಮಂಡಳಿಯಲ್ಲಿ ಸುಮಾರು 25-26 ವರ್ಷಗಳಿಂದ ಕೆಲಸವನ್ನು ಮಾಡಿಕೊಂಡು ಬರ್ತಿದ್ದಾರೆ. ಅದರೊಂದಿಗೆ ಶ್ರೀಯುತ ಮಹೇಂದ್ರ ಸನ್ನಾಪ್ ಉಮೇಶ್ ನಾಯ್ಕ್ ಅನಾರೋಗ್ಯ ಪೀಡಿತ ಮಗು, ಅವರು ಕೂಡ ನಮ್ಮವರ ತಂದೆ ತಾಯಿ ನಮ್ಮ ದೇವಸ್ಥಾನದಲ್ಲಿ ಬಹಳ ನಿಷ್ಠೆಯಿಂದ ದೇವರ ಚಾಕರಿಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ದೇವರ ಪ್ರಸಾದ ಎಂಬಂತ ಮಾಡ್ತಿದ್ದೇವೆ. ಅದರೊಂದಿಗೆ ವಿದ್ಯಾರ್ಥಿ ವೇತನ. ನಮ್ಮ ಭಜನಾ ಮಂಡಳಿಯ ಮಕ್ಕಳು ಶಾಲೆ ಹೋಗೋದ್ರ ಜೊತೆಗೆ ನಿರಂತರವಾಗಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಸಂಕ್ರಮಣ ಶುಕ್ರವಾರ ವರ್ಷಕ್ಕೆ 50-60 ಭಜನೆಗೆ ಕೂಡ ಆಗಮಿಸಿ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಬಹಳ ಉತ್ತಮ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸುತ್ತಿದ್ದಾರೆ. ಸುಮಾರು ಈ ದಿವಸ 50 ಜನ ವಿದ್ಯಾರ್ಥಿಗಳು ಮತ್ತು ಭಜನಾ ಮಂಡಳಿ ಸದಸ್ಯರು ಅವರು ಕೂಡ ಅವರನ್ನು ವೇದಿಕೆ ಮೇಲೆ ಕರೆತರಲಿಕ್ಕಿದ್ದೇವೆ. ಅವರಿಗೆ ದೇವರ ಪ್ರಸಾದವೆಂಬಂತೆ ಗೌರವಧನವನ್ನು ಕೊಟ್ಟು ಗುರುತಿಸಲಿಕ್ಕಿದ್ದೇವೆ. ಅದರೊಂದಿಗೆ ಸುಮಾರು 3 ತಿಂಗಳ ಕಾಲ ನಮ್ಮ ಮಾಧ್ಯಮದ ಪ್ರಚಾರಕರಾಗಿ ಈ ಭಜನಾ ಮಂಡಳಿಯ ಸದಸ್ಯನೂ ಕೂಡ ಹೌದು. ಬಹಳ ಚುರುಕಿನ ಹುಡುಗ ಗೌತಮ್ ಶೆಟ್ಟಿ ನಮ್ಮ ಭಜನಾ ಮಂಡಳಿಯ ಸದಸ್ಯ 3 ತಿಂಗಳಿಂದ ನಮ್ಮ ಈ ದೇವಸ್ಥಾನದ ಎಲ್ಲ ಪ್ರಚಾರ ಕಾರ್ಯಗಳನ್ನು ಯೂಟ್ಯೂಬ್ ಹಾಗೆ ಫೇಸ್ಬುಕ್ ಎಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ, ಹಾಗೆ ಇನ್ನೊಬ್ಬರು ಕೂಡ ಇದ್ದಾರೆ, ಅವರ ಹೆಸರನ್ನು ಕೂಡ ಹೇಳಲಿಕ್ಕಿಲ್ಲ ಅಂತ ಹೇಳಿದ ದೇವರ ಸೇವೆ ಎನ್ನುವಂತೆ ಮಾಡಿಕೊಟ್ಟಿದ್ದಾರೆ. ಅದರೊಂದಿಗೆ ಶ್ರಮದಾನ ನಿಮಗೆಲ್ಲ ಗೊತ್ತಿರುವಂತೆ ಇನ್ನೊಂದು ನಮ್ಮ ಕೇಂದ್ರ ಬಿಂದು ಈ ಕಾರ್ಯಕ್ರಮದದ್ದು. ತಮಗೆಲ್ಲ ಗೊತ್ತಿರುವಂತೆ ಸುಮಾರು 6 ವರ್ಷಗಳ ಹಿಂದೆ ಹಿರಿಯರ ಅಮೃತ ಹಸ್ತದಲ್ಲಿ ನಮ್ಮ ಈ ಕಲ್ಯಾಣ ಮಂಟಪದ ಭೂಮಿ ಪೂಜೆ ಆಗಿ ಕಲ್ಲು ಮುಹೂರ್ತ ಆಗಿರ್ತದೆ. ಪ್ರಸ್ತುತ 95% ಕಾರ್ಯ ಆಗಿದೆ. ಆದರೆ ಈ ಭಾಗದ ನಾವೆಲ್ಲ ಎಣಿಸ್ಬೋದು, ಇದೆಲ್ಲ ಎಷ್ಟೋ ಲಕ್ಷ ನಾವು ವ್ಯಯವನ್ನು ಮಾಡಿ ಮೇಸ್ತ್ರಿ ಮತ್ತು ಪೇಂಟಿಂಗ್ ಗಾಡಿ ಕೆಲಸವರಿಗೆಲ್ಲ ಕೊಟ್ಟು ನಾವು ಖರ್ಚು ಮಾಡಿದ್ದೇವೆ ಅಂತ. ಅದೆಲ್ಲವೂ ತಮಗೆ ಗೊತ್ತಿರಬೇಕಾದ ವಿಷಯ ಅಂತ ಕೇಳಿದರೆ ಸುಮಾರು 10-15 ಲಕ್ಷ ರೂಪಾಯಿ ವೆಚ್ಚದ ಶ್ರಮದಾನದ ಮೂಲಕ ಹಗಲು ರಾತ್ರಿ ಅನ್ನೋದೇ ಸುಮಾರು ರಾತ್ರಿ 2 ಗಂಟೆ 3 ಗಂಟೆವರೆಗೆ ಹಗಲಿಗೆ ತಮ್ಮ ಹೊಟ್ಟೆಪಾಡಿಗೆ ದುಡಿಮೆಯನ್ನು ಮಾಡಿಕೊಂಡು ರಾತ್ರಿ 6 ಗಂಟೆಗೆ ಇಲ್ಲಿಗೆ ಬಂದು ದೇವಸ್ಥಾನಕ್ಕೆ ಬಂದು ರಾತ್ರಿ 2:30-3 ಗಂಟೆವರೆಗೆ ಎಲ್ಲ ಗಾರೆ ಮೇಸ್ತ್ರಿಯವರು, ಪ್ಲಂಬರ್ನವರು, ಪೇಂಟಿಂಗ್ನವರು ಎಲ್ಲರೂ ಕೂಡ ನಮ್ಮೊಂದಿಗೆ ಸಹಕರಿಸಿ ಸುಮಾರು 10-12 ಲಕ್ಷ ರೂಪಾಯಿ ವೆಚ್ಚದ ಮಾನವ ಸಂಪನ್ಮೂಲ ಕೊಡುವಂಥ ಹಣವನ್ನು ನಮಗೆ ಉಳಿಸಿಕೊಟ್ಟಿದ್ದಾರೆ. ಅವರನ್ನು ನಾವು ಗುರುತಿಸಿ ಗೌರವಿಸುವ ನಮ್ಮ ಆದ್ಯ ಕರ್ತವ್ಯ. ನಿಮ್ಮೆಲ್ಲರಿಗೂ ಕಾಣುವಂತೆ ಈ ಕಲ್ಯಾಣ ಮಂಟಪ ಪ್ರಸ್ತುತ ಸುಸಜ್ಜಿತವಾಗಿ ಕಾಣ್ತಾ ಇದೆ. ಅದರೊಂದಿಗೆ ತಮಗೆಲ್ಲ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಅದ್ದೂರಿಯ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವವರಿದ್ದೇವೆ. ಈ ವೇದಿಕೆಯಲ್ಲಿ ಸುಮಾರು 150 ಜನ ಈ ದಿವಸ ನಮ್ಮ ಸ್ವಾಮೀಜಿ ಅವರಿಂದ ಗೌರವಾರ್ಪಣೆಯನ್ನು ಪಡೆಯಲಿಕ್ಕಿದ್ದಾರೆ. ಅದರೊಂದಿಗೆ 10 ಹಲವು ರೀತಿಯಲ್ಲಿ ನಮ್ಮ ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಲ್ಲಿ ತಮ್ಮದೇ ಕೊಡುಗೆಯನ್ನು ಕೊಟ್ಟಂಥ ಎಲ್ಲರ ಹೆಸರು ಭಾವಚಿತ್ರಗಳನ್ನು ಸಭಾ ವೇದಿಕೆ ಎದುರು ಭಾಗದಲ್ಲಿ ಅಮೃತ ಶಿಲೆಯಲ್ಲಿ ಹಾಕಿದ್ದೇವೆ. ಅವರ ಭಾವಚಿತ್ರವನ್ನು ಕೂಡ ಹಾಕಿದ್ದೇವೆ. ಬಹಳಷ್ಟು ಜನ ಈ ದೇವಸ್ಥಾನಕ್ಕೋಸ್ಕರ ಈ ಹಳ್ಳಿಗಾಡಿನ ಪ್ರದೇಶದಲ್ಲಿ ಇಲ್ಲಿ ಎಲ್ಲ ಸರ್ವೇ ಸಾಮಾನ್ಯ ಕೂಲಿ ಕಾರ್ಮಿಕರು ಕೆಲಸ ಮಾಡುವಂತಹ ಪ್ರದೇಶ ಆದರೂ ಕೂಡ ತಮ್ಮ ದುಡಿಮೆಯ ಅಲ್ಪ ಪಾಲನ್ನು ದೇವಸ್ಥಾನಕ್ಕೆ ಕೊಟ್ಟು ಬಹಳಷ್ಟು ಶ್ರಮವನ್ನು ಮಾಡಿ ಈ ನಿಮ್ಮ ಕಣ್ಮುಂದೆ ಕಾಣುವಂತಹ ಅತ್ಯದ್ಭುತವಾದ ಕಲ್ಯಾಣ ಮಂಟಪದ 95% ಕಾಮಗಾರಿಯನ್ನು ಮುಗಿಸಿಕೊಂಡವರಿದ್ದೇವೆ.
ಓಂ ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ಶಕ್ತಿ ದೇವತೆಯಾದ ದುರ್ಗಾ ಪರಮೇಶ್ವರಿಯನ್ನು ವಿವಿಧ ರೂಪಗಳಲ್ಲಿ ನವರಾತ್ರಿಯ 9 ದಿನಗಳಲ್ಲಿ ವಿಶೇಷವಾಗಿ ಆರಾಧನೆ ಮಾಡುವಂಥ ಪರ್ವಕಾಲ. ದುಷ್ಟ ಶಿಕ್ಷೆ ಮಾಡಿ ಶಿಷ್ಟ ರಕ್ಷಣೆಯೊಂದಿಗೆ ಧರ್ಮವನ್ನು ಸಂಸ್ಥಾಪಿಸಿದಂಥ ತಾಯಿ ಜಗಜ್ಜನನಿ ಆದಿಮಾಯೆ ದುರ್ಗೆಯನ್ನು ನವರಾತ್ರಿಯ 9 ದಿನಗಳಲ್ಲಿ ನವರೂಪಗಳಲ್ಲಿ ಆರಾಧಿಸುವಂಥ ಈ ಪುಣ್ಯ ಪರ್ವದಲ್ಲಿ ನಮ್ಮ ದೇಶಾದ್ಯಂತ ದೇಗುಲಗಳಲ್ಲಿ ವಿವಿಧ ರೀತಿಯ ಪೂಜೆ ಪುನಸ್ಕಾರ ನವರಾತ್ರಿಗಳು ನಡೆದರೆ, ಗ್ರಾಮೀಣ ಪ್ರದೇಶದ ಈ ಕೊಂಜಾಡಿ ದುರ್ಗಾಪರಮೇಶ್ವರಿ ದೇವಳದಲ್ಲಿ ಇತಿಹಾಸ ಪ್ರಸಿದ್ಧ ಭಜನಾ ಮಂಡಳಿಯವರ ವತಿಯಿಂದ ನವರಾತ್ರಿ ಕಾರ್ಯಕ್ರಮ ದುರ್ಗಾಮೂರ್ತಿಯನ್ನು ಕೂರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಈ ಗ್ರಾಮೀಣ ಪ್ರದೇಶದಲ್ಲಿ ಆಯೋಜಿಸಿಕೊಂಡು ಒಂದು ಸಂಘಟಿತ ಶಕ್ತಿಯಾಗಿ ಈ ಒಂದು ನೂತನ ಕಲ್ಯಾಣ ಮಂಟಪ ಕೂಡ ಈ ಬಾರಿ ಭಜನಾ ಮಂಡಳಿಯ ಭಜಕರ ವತಿಯಿಂದ ಶ್ರಮ ಸೇವೆಯಿಂದ ನಿರ್ಮಾಣಗೊಂಡಿದೆ. ಇದರ ಉದ್ಘಾಟನೆಯನ್ನು ನೆರವೇರಿಸಿಕೊಂಡು ಈ ವರ್ಷದ ವಿಶೇಷವಾದ ಧಾರ್ಮಿಕ ಸಭೆಯನ್ನು ಪ್ರಾರಂಭಿಸುವ ಹೊತ್ತಿನಲ್ಲಿ ನಮ್ಮೊಂದಿಗೆ ಇರುವಂಥ ನಮ್ಮ ದೇಶದ ಅತ್ಯಂತ ಆಧ್ಯಾತ್ಮಿಕದ ಮೇರು ಶಿಖರ, ಜಗತ್ತಿನ ಎಲ್ಲ ಜೀವಿಗಳು ನೆಮ್ಮದಿಯನ್ನು ಕಾಣುವಂಥ ತಾಣ ಹಿಮಾದ್ರಿ ಪರ್ವತ. ಅಂಥ ಹಿಮಾಲಯ ಪರ್ವತದಲ್ಲಿ ಸಾವಿರಾರು ಸಾಧು ಸಂತರು ಸಹಸ್ರಾರು ವರ್ಷಗಳಿಂದ ತಪಸ್ಸನ್ನು ಮಾಡಿ ಆ ಕೈಲಾಸ ಪರ್ವತದಲ್ಲಿ ತಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದ್ದಾರೆ. ಅಂಥದ್ರಲ್ಲಿ ನಮ್ಮ ದೇಶದಲ್ಲಿ ಒಂದು ವಿಶೇಷ ಪರಂಪರೆ ಇರುವಂಥದ್ದು ನಾಥ ಪಂಥ ಸಂಪ್ರದಾಯದ ನಾಗ ಸಾಧುಗಳು. ಶಿವನ ಪರಮ ಆರಾಧಕರಾದ ಈ ನಾಗಾ ಸಾಧುಗಳು ಹಠಯೋಗಿಗಳು, ಸಿದ್ಧಿ ಸಾಧಕರು, ಬೇರೆ ಬೇರೆ ಅಖಾಡ ಮಹಾಂತರು, ಮಹಾಮಂಡಲಧೀಶರು ಇತ್ಯಾದಿಗಳ ಪರಂಪರೆ ಇವರಿಗಿದೆ. ಅಂಥ ಪರಂಪರೆಯ ಒಬ್ಬ ಶ್ರೇಷ್ಠ ಸಂತರು, ಅದರಲ್ಲೂ ನಮ್ಮ ಹೆಮ್ಮೆಯ ಕನ್ನಡಿಗರು. MTech ವಿದ್ಯಾಭ್ಯಾಸವನ್ನು ಮುಗಿಸಿ ಸುಮಾರು 4 ಲಕ್ಷ ಸಂಬಳದ ಉದ್ಯೋಗದಲ್ಲಿದ್ದವರು ಅದನ್ನು ತ್ಯಜಿಸಿ ಪರಮ ವೈರಾಗ್ಯವನ್ನು ತಾಳಿ ಸುಮಾರು 19 ವರ್ಷಗಳಿಂದ ಈ ಒಂದು ಸಾಧನೆಯಲ್ಲಿ ಮುನ್ನಡೆದು ಸುಮಾರು 15 ವರ್ಷಗಳಿಂದ ಇದರಲ್ಲಿದ್ದಾರೆ. 2019ರಲ್ಲಿ ನಾಗಸಾಧು ದೀಕ್ಷೆಯನ್ನು ಪಡೆದರು. ಅವರು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದ್ದು 2010ನೇ ಇಸ್ವಿಯಲ್ಲಿ. ಆ ಬಳಿಕ 2019ನೇ ಇಸ್ವಿಯಲ್ಲಿ ನಾಗಸಾಧು ಎನ್ನುವಂಥ ದೀಕ್ಷೆ, ಅದು ಅತ್ಯಂತ ಕಠಿಣ ಮತ್ತು ಕಠೋರವಾದಂಥ ಒಂದು ದೀಕ್ಷೆ ಆಗಿರ್ತದೆ. ಅದೊಂದು ತಪಸ್ಸಿನ ಮೂಲಕ ಆ ಸಿದ್ಧಿಯನ್ನು ಮಾಡಿಕೊಳ್ಬೇಕು. ಹಾಗೆ ಅವರ ಗುರುಗಳಾದಂಥ ಶ್ರೀ ಶ್ರೀ ಮೆಹಂತ್ ರಾಮರತ್ನಗಿರಿ ಮಹಾರಾಜ್ ಇವರು ಈ ನಾಗಸಾಧು ದೀಕ್ಷೆಯನ್ನು ಪಡೆದಿದ್ದಾರೆ. ಇವರ ಅಖಾಡ ಇರುವಂಥದ್ದು ಹರಿದ್ವಾರದಲ್ಲಿ ಪಂಚಾಯತ್ ತಪೋನಿಧಿ ಎನ್ನುವಂಥ ಪಂಚಾಯತ್ ತಪೋನಿಧಿ ನಿರಂಜನಿ ಅಖಾಡದ ನಾಗಸಾಧುಗಳಿವರು. ಇವರು ಇರುವಂಥದ್ದು ಮಾತ್ರ ಹಿಮಾಲಯದಲ್ಲಿ. ಇವರ ಒಂದು ಆಧ್ಯಾತ್ಮಿಕ ಸಾಧನೆಗಾಗಿ ಯಾವುದೇ ಮಡಿ ಮೈಲಿಗೆಗಳಿಲ್ಲದೆ ಸಾಮಾನ್ಯರಲ್ಲಿ ಸಾಮಾನ್ಯರಂತಿರುವ ಅದ್ಭುತ ಸಿದ್ಧಿ ಸಾಧಕರು, ಯೋಗಿಗಳಾದಂಥ ಪರಮ ಪೂಜ್ಯ ಶ್ರೀ 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 ಕೃಷ್ಣ ದಿಗಂಬರ ಮಹಾರಾಜರವರ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಭಕ್ತಿಯಿಂದ ಪುಡಮಡುತ್ತಾ ವೇದಿಕೆಗೆ ನಮ್ಮ ಎಲ್ಲ ಗಣ್ಯರನ್ನು ಈ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಶಶಿಧರ್ ಶೆಟ್ಟಿ ಮಡಮಕ್ಕಿ, ಆಡಳಿತ ಮುಕ್ತೇಶ್ವರರು, ಶ್ರೀ ವೀರಭದ್ರ ದೇವಸ್ಥಾನ ಮಡಮಕ್ಕಿ ಇದರ ಧರ್ಮದರ್ಶಿಗಳು, ಶ್ರೀಯುತ ಭಜನಾ ಮಂಡಳಿ ಕೊಂಜಾಡಿಯ ಕೃಷ್ಣನಾಯಕ ಗಂಟುಬೀಳು, ಶ್ರೀ ಗಣೇಶ್ ಕಿಣಿ ಬೆಳವೆ ಉದ್ಯಮಿಗಳು, ಶ್ರೀ ವಿಜಯಕುಮಾರ್ ಶೆಟ್ಟಿ ಗೋಳಿ ಅಂಗಡಿ, ಹಾಗೆ ಶ್ರೀ ಸತೀಶ್ ಚಂದ್ರ ಹೆಗಡೆ ಕೊಂಜಾಡಿ ಮೇಲ್ಮನೆ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರು, ಈ ದೇವದ ಕೊಂಜಾಡ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷರು, ಶ್ರೀ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಉದ್ಯಮಿಗಳು ಕಾರ್ಕಳ, ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿಯವರು, ಶರತ್ ಶೆಟ್ಟಿ ಸಂಪಿಗೆ ಮನೆ ಮಂಗಳೂರಿನ ಉದ್ಯಮಿಗಳು, ಈ ದೇವಸ್ಥಾನದ ಮಾಜಿ ಟ್ರಸ್ಟಿಗಳು, ಹಾಗೆ ಶ್ರೀ ಬಾಬು ಶೆಟ್ಟಿ ನಿವೃತ್ತ ಶಿಕ್ಷಕರು ಜಗ್ಲುಗುಡ್ಡೆ. ಈ ಒಂದು ಕಲ್ಯಾಣ ಮಂಟಪಕ್ಕೆ ಮೊದಲು ಕೆಸರುಕಲ್ಲು ಶಿಲಾನ್ಯಾಸವನ್ನು ನೆರವೇರಿಸಿದಂಥ ಮಾಣಿ ಮಾಸ್ಟರ್ ಅಂತಲೇ ಪರಿಚಿತರಾಗಿರುವ ಬಾಬು ಶೆಟ್ಟಿ ಜಗ್ಲುಗುಡ್ಡಿ, ಹಾಗೆ ಭೋಜಿ ಶೆಟ್ಟಿ ಹಿರಿಯರಾದಂಥ ಭೋಜಿ ಶೆಟ್ಟಿ ಸಂಪಿಗೆ ಮನೆ ಅವರನ್ನು ಕೂಡ ಶಿಲಾನ್ಯಾಸ ಸಂದರ್ಭದಲ್ಲಿ ನಮ್ಮ ಶಿಲಾನ್ಯಾಸವನ್ನು ನೆರವೇರಿಸಿಕೊಟ್ಟಂಥ ಈ ದೇವಸ್ಥಾನಕ್ಕೆ ತಮ್ಮದೇ ಆದ ಅನನ್ಯ ಸೇವೆಯನ್ನು ಸಲ್ಲಿಸಿದ ಶ್ರೀಯುತ ಭೋಜ ಮಾಸ್ಟ್ರು ಭೋಜರಾಜ್ ಶೆಟ್ಟಿ ಕೊಂಜಾಡಿ ಇವರನ್ನು ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ವಿಠ್ಠಲ್ ಶೆಟ್ಟಿ ಕೊರ್ಗಿ ಪರಿಸರವಾದಿಗಳು, ಹಿರಿಯ ಸಾಮಾಜಿಕ ಕಾರ್ಯಕರ್ತರಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡ ದೂರದ ಕೊರ್ಗಿಯಿಂದ ಬಂದ ಸುಮಾರು 80ರ ಹರೆಯದ ಒಬ್ಬ ಹಿರಿಯ ಪರಿಸರವಾದಿ ವಿಶಿಷ್ಟ ವ್ಯಕ್ತಿ ಶ್ರೀ ಕೊರ್ಗಿ ವಿಠ್ಠಲ ಶೆಟ್ಟಿ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರೀ ಶ್ರೀ ಕೃಷ್ಣ ದಿಗಂಬರ ಮಹಾರಾಜ್ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ 12ನೇ ವರ್ಷದ ಸಭಾ ಕಾರ್ಯಕ್ರಮವನ್ನು ಧಾರ್ಮಿಕ ಸಭೆಯನ್ನು ಪ್ರಾರಂಭಿಸುತ್ತಾ
ಶ್ರೀ ರಾಘವೇಂದ್ರ ಗೌಡ SKDRDPಯ ಈ ವಲಯದ ಮೇಲ್ವಿಚಾರಕರು, ಅವ್ರನ್ನು ಕೂಡ ಬರಮಾಡಿಕೊಳ್ತಾ ಇದ್ದೇವೆ. 12ನೇ ವರ್ಷದ ನವರಾತ್ರಿ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಗೌರವಾನ್ವಿತ ಎಲ್ಲ ಪರಮ ಪೂಜ್ಯ ಶ್ರೀಗಳ ಪಕ್ಕದಲ್ಲಿ ಗಣ್ಯರನ್ನು ವಿರಾಜಮಾನರಾಗಿಸಿಕೊಂಡು ಶ್ರೀ ಕೃಷ್ಣ ಪ್ರಸಾದ್ ಕೃಷ್ಣ ದಿಗಂಬರ ಮಹಾರಾಜ್ MTech ಬಾಬಾ ಇವರ ದಿವ್ಯ ಸಾನ್ನಿಧ್ಯದ ಒಂದು ಅನುಭೂತಿಯೊಂದಿಗೆ ಈ ಪುಣ್ಯ ಪರ್ವದಲ್ಲಿ ಕಾರ್ಯಕ್ರಮವನ್ನು, ಧಾರ್ಮಿಕ ಸಭೆಯನ್ನು ಪ್ರಾರಂಭಿಸುತ್ತಾ ಶಿಸ್ತುಬದ್ಧವಾಗಿ ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ನಡೆಯಲಿದೆ. ತಾವೆಲ್ಲರೂ ಕೂಡ ಮುಂಭಾಗದ ಆಸನಗಳಲ್ಲಿ ಕುಳಿತುಕೊಂಡು ನಮ್ಮೊಂದಿಗೆ ಶಾಂತ ರೀತಿಯಿಂದ ಈ ಪುಣ್ಯತಮ ಕಾರ್ಯದಲ್ಲಿ ಭಾಗಿಗಳಾಗಬೇಕು ಅಂತ ವಿನಂತಿಸಿ ಸರ್ವರನ್ನು ಸ್ವಾಗತಿಸಿಕೊಳ್ತಾ ಇದೀಗ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಧಾರ್ಮಿಕ ಸಭೆಗೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ನೆರವೇರಿಸುವಂತೆ ಭಜನಾ ಮಂಡಳಿಯ ಸದಸ್ಯರನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ಭಜನಾ ಮಂಡಳಿಯ ಮಕ್ಕಳಿಂದ ಪ್ರಾರ್ಥನೆ. ಶ್ರೀಕಾರನೇ ಶ್ರೀನಿವಾಸನೇ ಶೇಷಾದ್ರಿಗಿರಿವಾಸ ಶ್ರೀರಮಣನೇ ಶ್ರೀಚಕ್ರ ಶ್ರೀಶಂಕಭೂಷಿತನೇ ಆತ್ಮಾಯ ದೇಹಾಯ ಆರಾಧನೆ ಶ್ರೀಕಾರನೇ ಶ್ರೀನಿವಾಸನೇ ಕರೆದರೆ ಬರುವ ಕಲಿಯುಗ ದೈವ ಪಾಪ ವಿನಾಶ ಲಘುಮಿಯ ಮನವ ಕಲುಕುತ್ತಲಿರುವ ಶ್ರೀ ವೆಂಕಟೇಶ ಭದ್ರಾದ್ರಿ ರಾಮನು ಇವನೇ ಮಧುರಾಪುರ ಶ್ಯಾಮನು ಇವನೇ ಶರಣಾಗಿ ಬಂದರೆ ಕಾಯೋ ನೀಲಾಮಯ ಶ್ರೀಕಾರನೇ ಶ್ರೀನಿವಾಸನೇ ಶೇಷಾದ್ರಿಗಿರಿವಾಸ ಶ್ರೀರಮಣನೇ. ಪ್ರಾರ್ಥನೆ ಮೂಲಕ ದೇವತಾ ಸ್ತುತಿಯೊಂದಿಗೆ ಧಾರ್ಮಿಕ ಸಭೆಗೆ ಚಾಲನೆ ಕೊಟ್ಟ ನಮ್ಮ ಭಜನಾ ಮಂಡಳಿಯ ಭಜಕರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಇದೀಗ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ಕೃಷ್ಣ ದಿಗಂಬರ ಮಹಾರಾಜ್, ಹಿಮಾಲಯದ ಯಮುನೋತ್ರಿಯ ನಾಗಸಾಧುಗಳು. ಇವರು ನಮ್ಮ ಕರ್ನಾಟಕದ ನಾಗಸಾಧುಗಳು. ಕರ್ನಾಟಕದಿಂದ ನಾಗಸಾಧುಗಳು ಇರುವುದು ಭಾಳ ಬೆರಳೆಣಿಕೆ ಸಂಖ್ಯೆಯಲ್ಲಿ. ಅದರಲ್ಲೂ 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳ ಕಳೆದ ಶಿವರಾತ್ರಿಯಿಂದ ಪ್ರಾರಂಭವಾಗಿ ಏಪ್ರಿಲ್ ತನಕ ನೆರವೇರಿತ್ತು. ಆ ಸಂದರ್ಭದಲ್ಲಿ ಇವರ ಮಾಧ್ಯಮದ ಮೂಲಕ ಹೊರ ಜಗತ್ತಿಗೆ ಇವರ ಪರಿಚಯ ಆಗ್ತದೆ. ಅಲ್ಲಿವರೆಗೆ ಇವರು ಒಬ್ಬರು ಆಧ್ಯಾತ್ಮಿಕ ಸಾಧಕರಾಗಿ 2010ರಲ್ಲಿ ಸನ್ಯಾಸ ದೀಕ್ಷೆಯನ್ನು ಪಡೆದು 2019ರಲ್ಲಿ ಮಹಂತ ರತ್ನಗಿರಿ ಮಹಾರಾಜರಿಂದ ನಾಗ ಸಾಧು ದೀಕ್ಷೆಯನ್ನು ಪಡಿತಾರೆ. ಇವರು ಪಂಚಾಯಿತಿ ತಪೋನಿಧಿ ನಿರಂಜನಿ ಅಖಾಡ ಹರಿದ್ವಾರ ಇವರದ ಅಖಾಡ ಆದರೆ ಹಿಮಾಲಯದಲ್ಲಿ ಇವರು ಇರ್ತಾರೆ. ಸುಮಾರು 4 ಲಕ್ಷ ಸಂಬಳ ಬರುವ MTech ಉದ್ಯೋಗ ಪದವಿಯನ್ನು ಪಡೆದು ವಿದೇಶದಲ್ಲಿ ಉದ್ಯೋಗದಲ್ಲಿದ್ದರು. ಅದನ್ನು ತ್ಯಜಿಸಿ ವೈರಾಗ್ಯಕ್ಕೆ ಜಾರಿ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಬದುಕನ್ನು ಸಮರ್ಪಿಸಿಕೊಂಡ ಈ ದಿವ್ಯ ಸಂತರನ್ನು ಫಲನ್ಯಾಸದ ಮೂಲಕ ಊರಿಗೆ ಆಗಮಿಸೋದಕ್ಕೆ ಗೌರವಿಸುವಂತೆ ವೇದಮೂರ್ತಿಗಳಾದಂಥ ಡಾಕ್ಟರ್ ಅಭಿಷೇಕ್ ಬೈರಿ ಇವರ ಒಂದು ಸಂಪರ್ಕದಿಂದ ಶ್ರೀಗಳು ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ಅಭಿಷೇಕ್ ಬೈರಿ ಅವರು ಹಾಗೆ ಭಜನಾ ಮಂಡಳಿಯ ಎಲ್ಲ ಹಿರಿಯ ಭಜಕರು ಸೇರಿ ಅವರಿಗೆ ಫಲನ್ಯಾಸವನ್ನು ಮಾಡುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ವೇದಮೂರ್ತಿ ಅಭಿಷೇಕ್ ಬೈರಿಯವರು ವೇದ ವಿದ್ವಾಂಸರಾಗಿ ಡಾಕ್ಟರೇಟ್ ಪದವಿಯನ್ನು ಪಡೆದಂಥವರು, ಜ್ಯೋತಿಷ್ಯರು, ಪುರೋಹಿತರು. ಈ ಒಂದು ಕೃಷ್ಣ ದಿಗಂಬರ ಮಹಾರಾಜಿಯವರ ಸಂಪರ್ಕ ಅವರಿಗಿತ್ತು. ಅವರ ಸಂಪರ್ಕದಿಂದ ಬಹುಶಃ ಅವರ ಈ ಭಾಗಕ್ಕೆ ಇವತ್ತು ಆಗಮಿಸುವುದಕ್ಕೆ ಕಾರಣವಾಗಿದೆ. ಹಾಗೆ ಕೊಂಜಾಡಿ ಭಜನಾ ಮಂಡಳಿಯ ಅಧ್ಯಕ್ಷರು ರುದ್ರಾಚಾರ್ಯರು, ಹಾಗೆ ಕೃಷ್ಣಮೂರ್ತಿ ಆಚಾರ್ಯ, ಸಂತೋಷ್ ಶೆಟ್ಟಿ, ಇನ್ನಿತರ ಹಿರಿಯ ಭಜಕರು ಎಲ್ಲರೂ ಸೇರಿಕೊಂಡು ಸದಸ್ಯರೆಲ್ಲರೂ ಸೇರಿಕೊಳ್ಬೋದು. ದಯವಿಟ್ಟು ಭಜನಾ ಮಂಡಳಿಯ ಸದಸ್ಯರು ಪ್ರತ್ಯೇಕ ನಿಮ್ಮ ಹೆಸರು ಹೇಳಿದ್ರು ಎಲ್ಲ ಹಿರಿಯ ಭಜಕರು ಭಜನಾ ಮಂಡಳಿಯ ಪರವಾಗಿ ಪರಮ ಪೂಜ್ಯ ಶ್ರೀ ಕೃಷ್ಣ ದಿಗಂಬರ ಮಹಾರಾಜ್ ಅವರಿಗೆ ಫಲನ್ಯಾಸವನ್ನು ನೀಡ್ತಾ ಇದ್ದಾರೆ. ಕೊಂಜಾಡಿ ನವರಾತ್ರಿಯ 12ನೇ ವರ್ಷದ ಈ ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಹಿಮಾಲಯದಿಂದ ಬಂದಿರುವಂಥ
ನಾಥ ಪಂಥದ ನಾಗ ಸಾಧುಗಳಿಗೆ ಪೊಡ ಮಾಡುತ್ತಾ ಅವರಿಗೆ ಫಲನ್ಯಾಸವನ್ನು ಮಾಡ್ತಾ ಇದ್ದೇವೆ. ಹರ ಹರ ಗಟ್ಟಿ ಘೋಷಣೆ, ಹರ ಹರ ಬೋಲೋ ಭಾರತ್ ಮಾತಾ ಕಿ. ಇದೀಗ ವೇದಿಕೆಯ ಮೇಲ್ಭಾಗದಲ್ಲಿರುವಂಥ ಗೌರವಾನ್ವಿತ ಗಣ್ಯರನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಎಲ್ಲ ಗಣ್ಯರು ಕೃಷ್ಣ ದಿಗಂಬರ ಮಹಾರಾಜರವರಿಂದ ಒಂದು ಗೌರವದ ಸ್ವಾಗತದ ಶಾಲನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಶ್ರೀಯುತ ಶಶಿಧರ್ ಶೆಟ್ಟಿ ಮಡಮಕ್ಕಿ. ಭಾಳಷ್ಟು ಕ್ರೀಡಾ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಭಾಳಷ್ಟು ಕೊಡುಗೆಗಳನ್ನು ನೀಡಿದವರು. ತಮ್ಮ ಕಾಲೇಜು ದಿನಗಳಿಂದ ಹೋರಾಟದ ಒಂದು ಪ್ರವೃತ್ತಿಯೊಂದಿಗೆ, ಕ್ರೀಡಾ ಮನೋಭಾವದೊಂದಿಗೆ, ಅದರಲ್ಲಿ ವಿಶೇಷವಾಗಿ ಮಡಮಕ್ಕಿ ವೀರಭದ್ರ ದೇವಸ್ಥಾನದ ಒಂದು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಆ ದೇವಸ್ಥಾನವನ್ನು ಇವತ್ತು ಇಡೀ ಜಿಲ್ಲೆಯಲ್ಲೇ ಮಾದರಿಯಾಗಿ ಕಟ್ಟಿ ಬೆಳೆಸುವಲ್ಲಿ ಶಶಿಧರ್ ಶೆಟ್ಟರು ಭಾಳಷ್ಟು ಶ್ರಮವನ್ನು ವಹಿಸಿ ದುಡಿದಿದ್ದಾರೆ. ವೀರಭದ್ರ ಸ್ವಾಮಿಯ ಪರಮ ಭಕ್ತರವರು. ಅವರನ್ನು ಇವತ್ತಿನಲ್ಲಿ ಈ ಕಾರ್ಯಕ್ರಮಕ್ಕೆ, ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪರಮ ಪೂಜ್ಯ ಕೃಷ್ಣ ದಿಗಂಬರ ಮಹಾರಾಜರವರು ಅವರಿಗೆ ಶಾಲನ್ನು ಹಾಕಿ ಸ್ವಾಗತಿಸಬೇಕು. ಅವರಿಂದ ಶಾಲನ್ನು ಅವರು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಎಲ್ಲ ದೈವ ದೇವರುಗಳ ಆಶೀರ್ವಾದದಿಂದ ಈ ಶಾಲನ್ನು ನಮ್ಮ ಗಣ್ಯರಿಗೆ ಪರಮ ಪೂಜ್ಯ ಕೃಷ್ಣ ದಿಗಂಬರ ಮಹಾರಾಜರು ನೀಡ್ತಾ ಇದ್ದಾರೆ. ಹಾಗೆ ವೇದಿಕೆಯಲ್ಲಿರುವಂಥ ಇನ್ನೋರ್ವ ಗಣ್ಯರು ಶ್ರೀಯುತ ಸತೀಶ್ ಚಂದ್ರ ಹೆಗಡೆ, ಕೊಂಜಾಡಿ ಮೇಲ್ಮನೆ ಮಾಜಿ ಅಧ್ಯಕ್ಷರು, ಕೊಂಜಾಡಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ, ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಅವರನ್ನು ಕೂಡ ಮಹಾರಾಜ್ಜಿಯವರು ಸ್ವಾಗತಿಸಲಿಕ್ಕಿದ್ದಾರೆ. ಹಾಗೆ ಶ್ರೀ ಬಾಬು ಮಾಸ್ಟ್ರು ಜಗಲಗುಡ್ಡೆ ಈ ಒಂದು ಸಭಾಭವನಕ್ಕೆ ಅಂದು ಶಿಲಾನ್ಯಾಸವನ್ನು ಮಾಡಿ ಇವತ್ತು ಯಶಸ್ವಿಯಾಗಿ ಈ ಒಂದು ಕಾಮಗಾರಿ ಮುಕ್ತಾಯದ ಹಂತಕ್ಕೆ ಎಲ್ಲ ಶ್ರಮಕರ ಸಹಾಯದಿಂದ ಬಂದಿದೆ. ಅವರನ್ನು ಕೂಡ ಈ ಸಭೆಗೆ ಆತ್ಮೀಯವಾಗಿ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿರುವ ಇನ್ನೊಬ್ಬರು ಹಿರಿಯರು ಶ್ರೀಯುತ ಭೋಜ ಮಾಸ್ಟ್ರು ಕೊಂಜಾಡಿ ಸಂಪಿಗೆ ಮನೆ ಭೋಜರಾಜ್ ಶೆಟ್ಟರು, ಅವರನ್ನು ಕೂಡ ಅಂದು ಶಿಲಾನ್ಯಾಸದಲ್ಲಿ ಕೆಸರುಕಲ್ಲನ್ನು ಮುಹೂರ್ತ ಮಾಡಿದವರು ಮತ್ತು ಈ ದೇವಸ್ಥಾನದ ಅಭಿವೃದ್ಧಿಗೆ ಅನನ್ಯ ಸೇವೆಯನ್ನು ಸಲ್ಲಿಸಿದಂಥವರು. ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪರಮ ಪೂಜ್ಯ ಕೃಷ್ಣ ದಿಗಂಬರ ಮಹಾರಾಜ್ ನಾಗ ಸಾಧುಗಳಿಂದ ತಮ್ಮೆಲ್ಲ ಅತಿಥಿಗಳಿಗೆ ಗೌರವದ ಶಾಲು, ದೇವರ ಅನುಗ್ರಹ ರೂಪದಲ್ಲಿ ಆಶೀರ್ವಾದದಲ್ಲಿ. ಹಾಗೆ ವೇದಿಕೆ ಮೇಲಿರುವಂಥ ಇನ್ನೊಬ್ಬರು ಈ ದೇವಸ್ಥಾನದ ಹಿಂದಿನ ವ್ಯವಸ್ಥಾಪಕ ಸಮಿತಿಯ ಸದಸ್ಯರು, ಅದೇ ರೀತಿ ಮಂಗಳೂರಿನ ಉದ್ಯಮಿಗಳಂಥ ಶರತ್ ಶೆಟ್ಟಿ ಸಂಪಿಗೆ ಮನೆ ಕೊಂಜಾಡಿ, ತಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಗಳವರು ಅವರಿಗೆ ಶಾಲನ್ನು ಹಾಕಿ ಗೌರವ ಸ್ವಾಗತಿಸಬೇಕು ಅಂತ ವಿನಂತಿ. ಅದೇ ರೀತಿ ಭಜನಾ ಮಂಡಳಿ ಕೊಂಜಾಡಿಗೆ ಒಂದು ಅದ್ಭುತವಾದಂಥ ಇತಿಹಾಸ ಇರುವಂಥ ಈ ಭಾಗದ ಹಿರಿಯ ಪುರಾತನ ಭಜನಾ ಮಂಡಳಿ, ಸುಮಾರು 150 ವರ್ಷಕ್ಕೂ ಇತಿಹಾಸ ಇದೆ. ಅದೇ ರೀತಿ ಈ ಒಂದು ಸುಂದರ ಸಭಾಂಗಣ ಕೂಡ ಭಜನಾ ಮಂಡಳಿಯ ಎಲ್ಲ ಭಜಕರ ಒಂದು ಶ್ರಮ ಸೇವೆಯ, ಅವರ ತ್ಯಾಗ ಸಮರ್ಪಣೆ ಅಂಗವಾಗಿ ನಿರ್ಮಾಣವಾಗಿ ಇವತ್ತು ಭಜಕರ ವೇದಿಕೆ ಅನ್ನುವಂಥ ಹೆಸರಿನೊಂದಿಗೆ ಭಜನಾ ಮಂಡಳಿ ವತಿಯಿಂದ ನಡೆಯುವ ಈ ನವರಾತ್ರಿ ಕಾರ್ಯಕ್ರಮದಲ್ಲಿ ಪ್ರತಿನಿಧಿಯಾಗಿ ಕೃಷ್ಣನಾಯ್ಕ ಗಂಟುಬೀಳವರು ಉಪಾಧ್ಯಕ್ಷರು, ಕೊಂಜಾಡಿ ದುರ್ಗಾಪರಮೇಶ್ವರಿ ಭಜನಾ ಮಂಡಳಿ, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿರುವ ಇನ್ನೊಬ್ಬರು ಹಿರಿಯರು ಕೊರ್ಗಿ ವಿಠ್ಠಲ ಶೆಟ್ಟಿ, ಇವರು ಹಿರಿಯ ಪರಿಸರವಾದಿಗಳು, ದೂರದ ಕೊರ್ಗಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಪರಿಸರವಾದಿಯಾಗಿ ಸಾಮಾಜಿಕ ಸೇವೆಯ ಕಾರ್ಯಕರ್ತರಾಗಿಕೊಂಡು ಬೇರೆ ಬೇರೆ ಒಬ್ಬ ಅಪರೂಪದ ಅದ್ಭುತ ಕೃಷಿಕರಾಗಿ ಇವತ್ತಿಗೂ ಕೃಷಿ ಪರಿಸರದೊಂದಿಗೆ ತಮ್ಮ ಬದುಕನ್ನು ಕಟ್ಟಿಕೊಂಡ ಶ್ರೀ ಕೊರ್ಗಿ ವಿಠ್ಠಲ ಶೆಟ್ಟರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ವೇದಿಕೆ ಮೇಲ್ಭಾಗದಲ್ಲಿರುವಂಥ SKDRDPಯ ನಮ್ಮ ಬೆಳವೆ ವಲಯದ ಮೇಲ್ವಿಚಾರಕರಾಗಿರುವಂಥ ಶ್ರೀ ರಾಘವೇಂದ್ರ ಗೌಡ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಿ ಮುಂಭಾಗದಲ್ಲಿರುವಂಥ ಮಾಧ್ಯಮದ ಪ್ರತಿನಿಧಿಗಳನ್ನು, TV ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ವರದಿಗಾರರನ್ನು ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನೆರೆಯಿರುವಂಥ ಎಲ್ಲ ಗ್ರಾಮಸ್ಥರನ್ನು, ಭಜನಾ ಮಂಡಳಿಯ ಸರ್ವ ಸದಸ್ಯರನ್ನು, ಊರ ಪರವೂರಿನಿಂದ ಬಂದಿರುವಂಥ ಎಲ್ಲ ಗಣ್ಯ ಮಹನೀಯರನ್ನು, ಸಂಘ ಸಂಸ್ಥೆಯ ಮುಂದಾಳುಗಳನ್ನು, ಭಜನಾ ಮಂಡಳಿಯ ಸರ್ವ ಸದಸ್ಯರನ್ನು, ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಈ ಶುಭ ಮುಹೂರ್ತ, ಈ ಶುಭ ಗಳಿಗೆಯಲ್ಲಿ 12ನೇ ವರ್ಷದ ಕೊಂಜಾಡಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಭಜನಾ ಮಂಡಳಿಯವರ ವತಿಯಿಂದ ನಡೆಯುವ ಸಾರ್ವಜನಿಕ ಶ್ರೀ ದುರ್ಗಾ ಪೂಜೆ ಧಾರ್ಮಿಕ ಸಭೆಯ ಉದ್ಘಾಟನೆ ದೀಪವನ್ನು ಪ್ರಜ್ವಲಿಸುವ ಮೂಲಕ ಶ್ರೀ ಕೃಷ್ಣ ದಿಗಂಬರ ಮಹಾರಾಜ್ಜಿ ನಾಗ ಸಾಧುಗಳು ಅವರು ತಮ್ಮ ಅಮೃತ ಹಸ್ತದಿಂದ
ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಸಾಕ್ಷೀಕರಿಸಿಕೊಂಡು ಈ ಉದ್ಘಾಟನೆಯನ್ನು ದೀಪ ಪ್ರಜ್ವಲಿಸಿ ನೆರವೇರಿಸಬೇಕು. ಹಾಗೆ ಅದರೊಂದಿಗೆ ಈ ನೂತನ ಕಲ್ಯಾಣ ಮಂಟಪದ ಉದ್ಘಾಟನೆ ಕೂಡ ಆ ಮೂಲಕ ದೀಪದೊಂದಿಗೆ ಸಾಂಕೇತಿಕವಾಗಿ ಉದ್ಘಾಟನೆಗೊಳ್ಳುವಂಥ ಹೊತ್ತು. ದೀಪಂ ಕರೋತಿ ಶುಭಂ, ದೀಪಂ ಕರೋತಿ ಕಲ್ಯಾಣಂ, ದೀಪಂ ಕರೋತಿ ಮಂಗಳಂ, ದೀಪಂ ಕರೋತಿ ಆರೋಗ್ಯಂ, ದೀಪಂ ಕರೋತಿ ಧನಧಾನ್ಯ ಸುಖ ಸಂಪದಂ ಅನ್ನುವಂತೆ ನಮ್ಮೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ದೀಪವನ್ನು ಮುಂದಿಟ್ಟುಕೊಂಡೇ ನಮ್ಮ ದೇಶದಲ್ಲಿ ಎಲ್ಲ ಶುಭ ಕಾರ್ಯಗಳು ನಡೆಯುವಂಥದ್ದು. ಅಂಥ ಮಂಗಳ ಜ್ಯೋತಿಯನ್ನು, ದಿವ್ಯ ಜ್ಯೋತಿಯನ್ನು ಕೊಂಜಾಡಿಯ ದುರ್ಗಾ ಪರಮೇಶ್ವರಿ ಅಮ್ಮನವರ ಈ ದಿವ್ಯ ಸಾನ್ನಿಧ್ಯದಲ್ಲಿ ಭಜನಾ ಮಂಡಳಿ ವತಿಯಿಂದ ಶರನ್ನವರಾತ್ರಿಯ ಪರ್ವ ಕಾಲದಲ್ಲಿ ನಡೆಯುವ ನವರಾತ್ರಿ ಮಹೋತ್ಸವದ 12ನೇ ವರ್ಷದ ಧಾರ್ಮಿಕ ಸಭೆ, ಗೌರವಾರ್ಪಣೆ, ಒಂದು ಅರ್ಥಪೂರ್ಣ ಕಾರ್ಯಕ್ರಮಗಳು ನಡೆಯುವಂಥ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆ, ಈ ಶುಭ ಮುಹೂರ್ತ, ಈ ಶುಭ ಯೋಗ, ಈ ಶುಭ ಕರಣ, ಈ ಶುಭ ತಿಥಿಯಲ್ಲಿ ನವರಾತ್ರಿಯ ಪರ್ವ ಕಾಲದಲ್ಲಿ ಶ್ರೀ 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 ಕೃಷ್ಣ ದಿಗಂಬರ ಮಹಾರಾಜ್ಜಿ ಎಮ್ಟೆಕ್ ಬಾಬಾ ಯಮುನೋತ್ರಿ ಹಿಮಾಲಯ ಇವರಿಂದ ನೆರೆದಂಥ ಎಲ್ಲ ಬಂಧುಗಳನ್ನು ಸಾಕ್ಷೀಕರಿಸಿಕೊಂಡು ವೇದಿಕೆಯಲ್ಲಿರುವ ಗಣ್ಯರನ್ನು ಕೂಡಿಕೊಂಡು ಕೃಷ್ಣ ದಿಗಂಬರ ಮಹಾರಾಜರು ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ವಂದನೆಗಳನ್ನು ಸಲ್ಲಿಸಿಕೊಂಡು ದೀಪವನ್ನು ಪ್ರಜ್ವಲಿಸಿ ಈ ವರ್ಷದ ಧಾರ್ಮಿಕ ಸಭೆಯ ಕಲ್ಯಾಣ ಮಂಟಪದ ಉದ್ಘಾಟನೆ ಆಗಿದೆ. ಇದೀಗ ಪ್ರಾಸ್ತಾವಿಕ ನುಡಿಗಳಿಗಾಗಿ ಗಣೇಶ್ ಆರ್ಡಿಯವರು. ನಿರಂತರ ನಮ್ಮ ಮನಸ್ಸಿನಲ್ಲಿ ಹಾಗೂ ನಮ್ಮ ಉಸಿರಿನಲ್ಲಿ ಆರಾಧಿಸುವ ದುರ್ಗಾ ಮಾತೆಯ ಚರಣಗಳಿಗೆ ವಂದಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪರಮಪೂಜ್ಯ ನಾಗಸಾಧು ಕೃಷ್ಣ ಮಹಾರಾಜ್ ದಿಗಂಬರ ಸ್ವಾಮಿಗಳ ಚರಣವಿಂದಕ್ಕೆ ನಮಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಹಿರಿಯರು ಹಾಗೂ ಧಾರ್ಮಿಕ ಸೇವೆಗಳಲ್ಲಿ ಹಿರಿಯವರಾದರು ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಭಜನಾ ಮಂಡಳಿಯ ಸಾಮಾನ್ಯ ಸದಸ್ಯನಾಗಿ ಎಲ್ಲರಿಗೂ ಕೂಡ ವಂದಿಸುತ್ತಾ ಪ್ರಾಸ್ತಾವಿಕ ಒಂದೆರಡು ಮಾತಿಗೆ ಬಂದಿರುತ್ತೇನೆ. ತದೇಕ 12 ಗಂಟೆ ಆಗಿದೆ. 1:30 ಗಂಟೆ ಒಳಗೆ ನಮ್ಮ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳಿಸಬೇಕು. ಇದು ನಮ್ಮ ಭಜನಾ ಮಂಡಳಿಯ ಮೊನ್ನೆಯ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಅವರು ನಮಗೆ ಕೊಟ್ಟಂಥ ಒಂದಿಷ್ಟು ವಿಚಾರಧಾರೆಗಳು. ಹಾಗೆ 1:30 ನಂತರ ಭೋಜನ ವ್ಯವಸ್ಥೆ ಇರುತ್ತದೆ. ಅದಾದ ನಂತರ ಯಕ್ಷಗಾನ 5:30ರಿಂದ 6 ಗಂಟೆ ತನಕ ಇರ್ತದೆ. ಹಾಗೆ ಹೆಚ್ಚಿನವರಿಗೆ ಗೊತ್ತಿಲ್ಲೇನು, ಗುರುಗಳನ್ನು ನಾವು ಕರೆಯುವಾಗಲೇ ಹೇಳಿದ್ದೇವೆ, ಗುರುದೇವ ನಮ್ಮ ಭಜನೆ ಮಂಡಳಿಯವರಿಗೆ ಹೆಚ್ಚಿನವರಿಗೆ ಯಾರಿಗೂ ಕೂಡ ನಿಮ್ಮ ಆಶೀರ್ವಾದ ಹಾಗೂ ಆಶೀರ್ವಚನ ಬೇರೆ ಯಾವುದೂ ಕೂಡ ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಆಗದ ಕಾರಣ, ದೂರದ ಹಿಮಾಲಯದಿಂದ ನೀವು ಬರುವ ಕಾರಣ ಒಂದು ದಿನಕ್ಕೋಸ್ಕರ ನಮ್ಮ ಭಜನಾ ಮಂಡಳಿಗೋಸ್ಕರ ಇಲ್ಲೇ ದೇವಸ್ಥಾನದಲ್ಲಿರುವ ಅರ್ಚಕರ ನಿವಾಸದಲ್ಲಿ ನೀವು ವಾಸ್ತವ್ಯ ಹೂಡಿ ನಾಳೆ ಸಂಜೆ 4:15 ನಂತರ ನಿಮ್ಮ ಯಾವುದೇ ಪ್ರವಾಸಗಳಿದ್ದರೂ ತೆರಳಬಹುದು ಎನ್ನುವ ಒಂದು ಮನವಿ ಮಾಡಿದಾಗ ಅವರು ಕೂಡ ಅದಕ್ಕೆ ಉತ್ತಮ ಪ್ರತಿಕ್ರಿಯೆ ಕೂಡಿಸಿ ಈ ದಿನ ಸಂಜೆ ತನಕ ಯಾರಿಗೂ ಭಜನಾ ಮಂಡಳಿ ಅಥವಾ ಬೇರೆ ಯಾರ ಹೊರಗಿನವ್ರು ಬೇಕಾದ್ರೆ ಅವ್ರನ್ನೊಂದು ಮಾತಾಡಿಸ್ಬೋದು. ಉಳಿದವರು ಯಾರೇ ಊರಿನವರಿದ್ದರೂ ಕೂಡ ನಾಳೆ ಸಂಜೆ 4 ಗಂಟೆ ತನಕ ಅವರನ್ನು ಮಾತಾಡಿಸಿ ಹಾಗೂ ಧಾರ್ಮಿಕ ವಿಚಾರಧಾರೆಗಳು ನಿಮ್ಮಲ್ಲಿ ಎಲ್ಲಾದರೂ ಜಿಜ್ಞಾಸೆ ಇದ್ದರೆ ಅವರಲ್ಲಿ ವಿಚಾರ ವಿನಿಮಯ ಮಾಡ್ಬೋದು. ಹಾಗೆ ಪ್ರಾಸ್ತಾವಿಕ ಮಾತು 2018ನೇ ಇಸ್ವಿಯಿಂದ ಒಂದು ಸಮಿತಿ ರಚನೆ ಆಯಿತು, ವ್ಯವಸ್ಥಾಪನಾ ಸಮಿತಿ. ಅದರ ನಂತರ ಒಂದಷ್ಟು
ಪ್ರಗತಿಗಳು ಆಗಬೇಕನ್ನೋ ಒಂದು ಪ್ರಶಾಂತ್ ಅಣ್ಣನ ಚಿಂತನೆ ಮೇರೆಗೆ 2019ರಲ್ಲಿ ಭೋಜ್ ಮಾಸ್ಟ್ರು, ಶೀತರಾಮ್ ಶೆಟ್ಟರು ಹಾಗೆ ಇತರರು ಎಲ್ಲರೂ ಸೇರಿಸಿಕೊಂಡು ಒಂದು ಬಾಬು ಮಾಸ್ಟ್ರು ಇವರೆಲ್ಲರ ಹತ್ರ ಸೇರಿಸಿಕೊಂಡು ಒಂದು ಸಣ್ಣ ಮಟ್ಟದಲ್ಲಿ, ಆವಾಗ ಸರ್ಕಾರದ ಶ್ರೀನಿವಾಸ್ ಶೆಟ್ಟರ ಶಾಸಕರಾಗಿರುವಾಗ 1,65,000 ರೂಪಾಯಿ ಹಣವನ್ನು ಇದಕ್ಕೆ ನೀಡಿರುತ್ತಾರೆ. ಆವಾಗ ಒಂದು ಶಿಲಾನ್ಯಾಸ ಮಾಡಿ ಸಣ್ಣ ಮಟ್ಟದಲ್ಲಿ ಒಂದು ಪ್ರಾರಂಭ ಮಾಡಬೇಕಂತೇಳಿ ಒಂದು ಕಲ್ಯಾಣ ಮಂಟಪಕ್ಕೆ ಒಂದು ಪಿಲ್ಲರ್ ಹಾಕಿ ಮಾಡಿದ್ದೇವೆ. ಆ ಪಿಲ್ಲರ್ ಹಾಕುವಾಗ ಪಿಲ್ಲರ್ ಹೊಂಡಕ್ಕೆ ಒಂದು 40 ಜನ ಭಜನಾ ಮಂಡಳಿಯವರು ನಾವು ಶ್ರಮದಾನ ಪ್ರಾರಂಭ ಮಾಡೋಣ ಅನ್ನುವ ಒಂದು ಭಾವನೆ ಬಂತು ಅವರಲ್ಲಿ. ಯಾಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಕೇಂದ್ರೆ, ಶ್ರಮದಾನದಲ್ಲಿ ಈ ಒಂದು ಚಟುವಟಿಕೆ ಎಷ್ಟು ಮಟ್ಟಿಗೆ ಹೋಯ್ತು ಕೇಂದ್ರೆ, ಮೊನ್ನೆ ಒಬ್ಬರು ಇಂಜಿನಿಯರ್ನ ಕರೆಸಿ, ಯಾಕೆ ಹೇಳಿದರೆ ನಮಗೆ 7-8 ವರ್ಷ ಆಯಿತು, ಜನರು ಕೂಡ ಮಾತಾಡ್ಬೋದು, ಪ್ರತಿ ವರ್ಷ ಸ್ವಲ್ಪ ಜಾಸ್ತಿ ಮಾಡಿಕೊಡಿ, ಸ್ವಲ್ಪ ಜಾಸ್ತಿ ಮಾಡಿಕೊಡಿ, ಈ ವರ್ಷ ಅದು ಮಾಡ್ತು, ಈ ವರ್ಷ ಇದು ಮಾಡ್ತು, ಈ ವರ್ಷ ಮಾಡ್ತು, ಈ ವರ್ಷ ಸ್ವಲ್ಪ ಗಾಡಿ ಕಟ್ತು, ಈ ರೀತಿ ಹೇಳ್ತಾ ಇರುವಾಗ ಅವರಿಗೂ ಕಡೆಗೆ ಇವರು 5 ಕೇಂದ್ರ, 10 ಕೇಂದ್ರ, 25 ಕೇಂದ್ರ, 50 ಕೇಂದ್ರ, ಪ್ರತಿ ವರ್ಷ ಇವರು ಏನು ಮಾಡ್ತಾ ಇದ್ರು ಅನ್ನೋದೊಂದು ಭಾವನೆಗಳು ಬರಬಾರ್ದಲ್ಲ. ಹಾಗಾಗಿ ನಾವು ಏನು ಮಾಡಿದ್ದು ಕೇಳಿದ್ದಿದ್ರೆ, ಒಂದು ಶ್ರಮದಾನ ಮಾಡಿದರೆ ಹೇಗಂತೇಳಿ. ಶ್ರಮದಾನ ಮಾಡಿದರೆ ಫಸ್ಟ್ ನಾವೇನು ಮಾಡಿದ್ಕೆ ಅಂದರೆ, ಏನೋ ಸಣ್ಣ ಮಟ್ಟದಲ್ಲಿ ಒಂದು ಫೌಂಡೇಶನ್ ಒಂದು ಕಟ್ಟುವ ಅಂತೇಳಿ ಪ್ರಾರಂಭ ಮಾಡ್ತು. ಫೌಂಡೇಶನ್ ಏನೋ ಒಂದು 10, 20, 30 ಜನ ಸೇರ್ಕೊಂಡ್ರೆ, 40 ಜನ ಸೇರ್ಕೊಂಡ್ರೆ ಆಯಿತು. ಅದಾದ ನಂತರ ಕಲ್ಯಾಣ ಮಂಟಪ ಮಾಡೋದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಯಾಕಂದರೆ ಪ್ರಶಾಂತ್ ಅಣ್ಣ ಅನ್ನುವರು ನಮ್ಮನ್ನೆಲ್ಲ ಬಿಟ್ಕೊಟ್ಟು ತೀರಿ ಹೋದ್ರು, ಅವರು ಮುಂಚೂಣಿಯಾಗಿರುವವರು. ಆವಾಗ ನಾವೇನು ಮಾಡೋದು ಅಂತೇಳಿ ಹೇಳಿ, ಕಳೆದ ವರ್ಷ ಮಾತಾಡೋದನ್ನೇ ಇವ ಮಾತಾಡ್ತಾ ಅನ್ನೋಂಗಿರ್ಬೋದು ಕೆಲವ್ರ ಮನಸ್ಸಿಗೆ. ಗಣೇಶ್ ಕಿಣಿಯರಲ್ಲಿ ಕೇಂದಾಗ ಪಾಕಶಾಲೆ ಒಂದು ಅರ್ಧಂಬರ್ಧಂಬ ಇತ್ತು, ಅದನ್ನು ದೂಡಿ ಹಾಕಿತ್ತು, ಮರ ಏನಾರು ಆಯ್ಕೆ ಮತ್ತು ಕಲ್ಯಾಣ ಮಂಟಪ ಅವರು ಪೆಂಡಿಂಗ್ ಇದ್ರು ಅಡ್ಡಿಲ್ಲ ಅಂದಾಗ 1.5 ಲಕ್ಷ ಅವರು ಹಣ ಕೊಟ್ಟಿದ್ದರು. ಅದ್ರ ಮೂಲಕ ಪ್ರಾರಂಭವಾಯಿತು. ಇವತ್ತಿನಲ್ಲಿಗೆ ಊರಿನ ಗ್ರಾಮಸ್ಥರು, ಭಕ್ತಾದಿಗಳು, ದೇವಸ್ಥಾನದ ಹಿತೈಷಿಗಳು, ದಾನಿಗಳು ಹಾಗೂ ಎಲ್ಲರ ನೆರವಿನಿಂದ ಹಿಂತಿರುಗಿ ನೋಡಲಿಲ್ಲ. ಮೊನ್ನೆ ಇಂಜಿನಿಯರ್ ಒಂದು ಬಜೆಟ್ ಕೊಟ್ಟಾಗ ಎಣಿಸ್ತು, ಈ ಕಲ್ಯಾಣ ಮಂಟಪ ನೆಲಕ್ಕೆ ಮಾರ್ಬಲ್ ಅಥವಾ ಟೈಲ್ಸ್ ಅಳವಡಿಕೆ ಮಾಡಿ, ಮೇಲೆ ಸೀಲಿಂಗ್ ಮಾಡಿ, ಸುತ್ತ ಇಂಟರ್ಲಾಕ್ ಹಾಕಿ, ಸುತ್ತ ಕಿಟಕಿಗಳನ್ನು ಅಳವಡಿಸುವಾಗ 82 ಲಕ್ಷ ಬೇಕು. ಇವಾಗ ನಿಮ್ಮ ಇಲ್ಲಿಗೆ ಮೊತ್ತ ಬಿದ್ದಿದ್ದು 50,50,000 ಆಗಿರ್ಬೋದು. ಹಾಗೆ ಇನ್ನು ಮುಂದೆ ಒರೆಸ್ಬೇಕಾದ್ರೆ 30 ಲಕ್ಷ ಬೇಕಾಗುವುದು ಅಂತ ಅನ್ಬೋದು. ಆವಾಗ ನಾನು ಭಜನಾ ಮಂಡಳಿಯವರು ಕೆಲವರ ಹತ್ರ ಚರ್ಚೆ ಮಾಡಿದೆ, ನಮಗೆ 50 ಲಕ್ಷ ಖರ್ಚು ಬೀಳಲಿಲ್ಲಲ್ಲ ಮಾರ್ರೆ, ಒಂದು ಸಲ ನಾವು 6 ವರ್ಷದ ಹಿಂದಿನ ಮೆಲುಕು ಹಾಕುವ ಅಂತೇಳಿ. ಮೆಲುಕು ಹಾಕಿ ನೋಡುವಾಗ ಎಷ್ಟು ಬಿದ್ದಿತ್ತು ಅಂದರೆ, 27ರಿಂದ 28ರಿಂದ 30 ಲಕ್ಷದೊಳಗೆ ಅಂಜದು ನಮಗೆ ಖರ್ಚು ಬಿದ್ದಿದೆ ಈ ಹಾಲಿ. ಉಳಿದ ಹಣ ಎಲ್ಲಿದ್ದು ಬಂದಿತ್ತು ಕೇಳಿದ್ದಿದ್ರೆ, ಶ್ರಮದಾನ ತಂಡದವರು ಹಾಗೂ ಭಜನಾ ಮಂಡಳಿಯವರು ಹಾಗೂ ಊರಿನ ಭಕ್ತಾದಿಗಳು ಎಲ್ಲ ಕರಸೇವೆ ಮಾಡಿದ್ರಲ್ಲ, ಅದರಿಂದ ಬಂದಿದೆ. ಯಾಕಂದರೆ ಹೆಚ್ಚಿನವರಿಗೆ ಗೊತ್ತಿಲ್ಲ, 6 ಗಂಟೆಗೆ ಪ್ರಾರಂಭವಾದ ಶ್ರಮದಾನ 11 ಆಗ್ಬೋದು, 12 ಆಗ್ಬೋದು, 1 ಗಂಟೆ ಆಗ್ಬೋದು. ಆದರೆ ಅವರು ಮನೆಗೆ ಹೋಗುವಾಗ ಅವರು ಮನೆಯಲ್ಲಿ ಹೆಂಡತಿ ಮಕ್ಕಳು ಕೂಡ ಹೇಳ್ಬೇಕು, ಅವ್ರಿಗೆ ಊಟ ಹಾಕಬೇಕು. ಅಥವಾ ಒಂದು ವಾರ ಕೆಲಸ ಮಾಡ್ರೆ, 10 ದಿವಸ ಕೆಲಸ ಮಾಡ್ರೆ, ನಿಮಗೆ ಬೇರೆ ಕೆಲಸ ಇಲ್ಲೇ ಮಾರ ದೇವಸ್ಥಾನ ಬದಿಯಂಗೆ. ಎಷ್ಟೆಷ್ಟೋ ಜನ ಇರ್ತಾರೆ, ಎಷ್ಟೆಷ್ಟೋ ಜನ ವೇದಿಕೆ ಮೇಲೆ ಕೂತ್ಕೊಳ್ತಾರೆ, ಎಷ್ಟೆಷ್ಟೋ ಜನ ವೇದಿಕೆ ಮೇಲೆ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ. ನಿಮಗೇನು ಮಂಡೆ ಸಮಯ ಇಲ್ಲ, 1 ರೂಪಾಯಿ ಖರ್ಚಿಲ್ಲದೆ. ನೀವು ಬೇಕಾದ್ರೆ ಡೊನೇಷನ್ ಕೊಡಿ, ಹಬ್ಬಕ್ಕೆ ಕೊಡಿ, ಬಜ್ನಿ ಮಂಗಲಕ್ಕೆ ಕೊಡಿ, ನವರಾತ್ರಿ ಕೊಡಿ, ನೀವು 1-2 ಸಾವಿರ ಒಟ್ಟು ಮಾಡಿ ಕೊಡಿ, ಸುಮ್ಮನೆ ಈ ರಾತ್ರಿ ಎಲ್ಲ ಎಂತ ಕೇಳ್ತಾರೆ. ಆದರೆ ನಮ್ಮೂರಿನಲ್ಲಿರುವಂತೂ ತಾಯಿಯ ಆಶೀರ್ವಾದ ಅನುಗ್ರಹದಿಂದ ದೇವತೆ ಅಂತ ಹೆಂಗಸರು ಆ ಶ್ರಮದಾನ ಮಾಡುವವರಿಗೆ ಹೇಗೆ ಪ್ರೋತ್ಸಾಹಕ್ಕೆ ಅಂದರೆ, ಅವ್ರು ಮೊಬೈಲ್ ಬಿಟ್ಟು ಹೋದಾಗ ನಾವೆಲ್ಲ ಕಾಲ್ ಮಾಡ್ರೆ ಅವ್ರು ಆಗಲೇ ದೇವಸ್ಥಾನಕ್ಕೆ ಹೋಯ್ತು, ಕೆಲಸ ಶುರು ಮಾಡಲಿ ಇನ್ನಕ್ಕೆ ಅಂತ ಆ ರೀತಿ ಪ್ರೀತಿಸಿ ಅವರು ಗಂಡನನ್ನು ಅಥವಾ ಅವ್ರ ಮಕ್ಕಳನ್ನು ಅಥವಾ ಬೇರೆಯವ್ರನ್ನೊಂದು ಭಜನಾ ಮಂಡಳಿ ಇರ್ಬೋದು ಅಥವಾ ಶ್ರಮದಾನ ಟೀಮಿಗೆ ಕಳಿಸ್ತಾರಲ್ಲ, ಅಂಥ ಹೆಂಗಸರನ್ನು ನಾವು ಇವತ್ತು ದಿವಸ ದೇವರಿಗೆ ಹೇಗೆ ಆಡ್ಬಿಡ್ತೇವೆ ಆ ರೀತಿ. ಯಾಕೆ ಹೇಳಿದರೆ, ಹಣದಿಂದಲೇ ಎಲ್ಲವೂ ಆಗುವುದಿಲ್ಲ. ತನುಮನ ಧನ, ಆ ತನುಮನ ಅನ್ನುವ ಶಬ್ದಗಳು ತುಂಬ ವರ್ಷದಿಂದ ಬಿದ್ದು ಹೋಗ್ತಾ ಇದ್ದಾವೆ. ಧನ ಅನ್ನುವ ಶಬ್ದ ಹೇಳ್ತಾ ಇದೆ ಎಲ್ಲ ಊರಿನಲ್ಲಿ. ಆದರೆ ನಾನು ಹೇಳ್ತೇನೆ, ತನುಮನ ಎನ್ನುವ ಶಬ್ದ ಅನ್ನೋದು ಈ ಧನ ಅನ್ನುವ ಒಂದು ಶಬ್ದನ ಎಳಕ ಬಂದು ನಮ್ಮೂರಿನಲ್ಲಿ ಈ ರೀತಿ ಮಾಡಿದಾರಂತೇಳಿ ಒಬ್ಬ ಸಾಮಾನ್ಯ ಭಜನಾ ಮಂಡಳಿ ಸದಸ್ಯನಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಖುಷಿ ಪಡ್ತೇನೆ. ಹಾಗೆ ನಾವು ಬೇರೇನೂ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಈ ದಿನ ಕೂಡ ಒಂದಿಷ್ಟು ಮಕ್ಕಳಿಗೆ ದೇವರ ಪ್ರಸಾದ ರೂಪದಲ್ಲಿ ಇಷ್ಟು ವರ್ಷ ನಾವು ಸ್ವಲ್ಪ ಸ್ಕಾಲರ್ಶಿಪ್ ಕೊಡ್ತಾಯಿದ್ದೇವೆ. ಡಿಗ್ರಿ ಆದವರಿಗೆ 3,000, PUC ಆದವರಿಗೆ 2,000, SLC ಆದವರಿಗೆ 1,000, ಅದರ ಕೆಳಗಿದ್ದ ಮಕ್ಕಳಿಗೆಲ್ಲ 500 ರೂಪಾಯಿ ಕೊಡ್ತಾ ಇದ್ದೇವೆ. ಆದರೆ ಈ ಸಲ ಏನಾಗಿತ್ತು ಅಂದರೆ, ನಾವು ಹೇಳ್ತಲ್ಲ ಎಲ್ಲ ಇವತ್ತಿನ ಕಾರ್ಯಕ್ರಮ ನಂಬ್ಕೊಂಡಿದ್ದೇವೆ, ನಾಳೆ ನಾಡ್ದಿನ ಪೇಮೆಂಟಿಗೆ ಕೆಲವೊಂದು ವಿಚಾರದಂಗೆ ಎಲ್ಲರಿಗೂ ಕಡ ಹೇಳಿದ್ದೇವೆ. ನವರಾತ್ರಿಯಲ್ಲಿ ನಮ್ಮೂರಿನವ್ರ ಗ್ಯಾರಂಟಿ ಇಂತಿಷ್ಟು ತನುಮನ ಧನ ಎಲ್ಲ ಒಟ್ಟು ಮಾಡ್ತಾರೆ, ಕೊಡ್ತಾರೆ, ನಿಮಗೆಲ್ಲ ಮಾಡ್ತೇವೆ. ಹಾಗಾಗಿ ಸ್ಕಾಲರ್ಶಿಪ್ ಮೊತ್ತಗಳನ್ನು ಕಡಿಮೆ ಮಾಡಿ ತಾಯಿಯ ಚರಣಗಳಿಗಿಟ್ಟು ಆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡು, ಒಳ್ಳೆಯ ಉದ್ಯೋಗಕ್ಕೂ ಇಲ್ಲಿ ಪ್ರತಿ ವರ್ಷ ನಮ್ಮ ದೇವಸ್ಥಾನದ ನವರಾತ್ರಿ ಹಬ್ಬ ಭಜನೆ ಮಂಗಳಗಳಿಗೆ ಅವರೇ ಒಂದು ದಾನಿಗಳ ರೂಪದಲ್ಲಿ ಹಣ ಕೊಡಲಿ ಎನ್ನುವ ಭಾವನೆಯಿಂದ ಆ ಮಕ್ಕಳಿಗೆ ಪ್ರೀತಿಸಿ ಪೂಜಿಸಿ ಗುರುಗಳಿಂದ ಒಂದು ಸಣ್ಣ ಕಾಣಿಕೆ ಈ ವರ್ಷ ಕೊಡ್ತಾ ಇದ್ದೇವೆ. ಯಾವುದೇ ಸ್ಕಾಲರ್ಶಿಪ್ ಅಲ್ಲ,
ಮಕ್ಕಳಿಗೆ ಒಂದು ಪ್ರೋತ್ಸಾಹ ನಿಧಿ ಅಂತೇಳಿ ಕೊಡ್ತಾ ಇದ್ದಾರೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಕೇಂದ್ರೆ, ಮನೆಗೆ ಹೋಗಿ ಕವರ್ ಹೊಡೆದ ಮೇಲೆ ಕಳೆದ ವರ್ಷ ಇಂತಿಷ್ಟು ಕೊಟ್ಟಿರೋ, ಈ ವರ್ಷ ಕೊಡಲಿಲ್ಲ, ಬಜ್ನಿ ಸಂಘದವ್ರು ಯಾಕೆ ಕೊಡಲಿಲ್ಲ ನಮ್ಮದು, ಅವ್ರ ಮೇಲೆ ಒಂದು ಗೂಬೆ ಬರಬಾರ್ದಲ್ಲ. ಹಾಗಾಗಿ ನಾನು ವಿಚಾರ ಹೇಳ್ತೇನೆ. ಪ್ರಾಸ್ತಾವಿಕವಾಗಿ ಆಡುವ ಮಾತುಗಳು ಕೆಲವು ತಪ್ಪಾಗಿರ್ಬೋದು. ಇಲ್ಲಿ ಏನು ನಡೆದಿದೆ ಅದನ್ನು ಮಾತ್ರ ಹೇಳ ಬಯಸ್ತೇನೆ. ಯಾಕೆ ಹೇಳಿದಿದ್ರೆ, ಹೆಚ್ಚಿಗೆ ಹೇಳಿದರೆ ಸಂಸ್ಥೆಗೆ ಹೊಗಳದಂಗೆ ಆಗುತ್ತೆ, ಅಥವಾ ಕಡಿಮೆ ಹೇಳಿದಿದ್ರೆ ಸಂಸ್ಥೆಯಲ್ಲಿ ಸೇವೆ ಮಾಡಿದವರಿಗೆ ಹೇಳಲೇ ಇಲ್ಲ ಎಂಬ ಭಾವನೆ ಬರ್ಬೋದು. ಹಾಗೆ ಒಂದು ಭಜನೆ ಮಂಡಳಿ ಅಥವಾ ಸಮಾಧಾನ ತಂಡ 2ರಿಂದಲೇ ಆಗ್ತದಾ? ಆಗುವುದಿಲ್ಲ. ಆಡಳಿತ ವ್ಯವಸ್ಥಾಪನಾ ಮಂಡಳಿಯ ಸತೀಶ್ ಶೆಟ್ಟಿ ಇರ್ಬೋದು, ಶರತ್ ಶೆಟ್ಟಿ ಇರ್ಬೋದು, ಆನಂದ್ ಶೆಟ್ಟಿ ಇರ್ಬೋದು, ಆಶೆ ಇರ್ಬೋದು, ಸುನೀತಾ ಇರ್ಬೋದು, ಹಾಗೆ ಕೃಷ್ಣ ನಾಯ್ಕರು ಇರ್ಬೋದು. ಇವರೆಲ್ಲ ಭಜನೆ ಮಂಡಳಿಯವ್ರಿಗೆ ಸಮಾಧಾನ ಮಾಡ್ತಾರೆ. ಆಯ್ತು, ದೇವಸ್ಥಾನಕ್ಕೆ ಏನೋ ಡೊನೇಷನ್ ಬಂದಿದ್ರು ನಿಮ್ಮ ಭಜನೆ ಮಂಡಳಿ ಸಪೋರ್ಟೆಡ್ ಆಗಿ ನಾವು ನಿಲ್ತೇವೆ. ಇದು ಸರ್ಕಾರಿ ದೇವಸ್ಥಾನ ಇರ್ಬೋದು ಅಥವಾ ಏನೇ ಇರ್ಬೋದು, ಕಾಣಿಕೆ ಹುಂಡಿಯಂಗೆ ಜಾಸ್ತಿ ಹಣ ಬಂದರೂ ಅಡ್ಡಿಲ್ಲ, ನೀವು ಪ್ರಗತಿಗೆ ಉಪಯೋಗಿಸಿ ಅಂತೇಳಿ ಹೇಳಿ ಕಲ್ಯಾಣ ಮಂಟಪ. ಈ ವರ್ಷ ನಮಗೆ ಎಷ್ಟು ಅಂದರೆ ಕೇಳಿದ್ರೆ, ಒಂದು 20 ವರ್ಷಗಳ ಹಿಂದೆ ಅರ್ಚಕರ ನಿವಾಸ ಮಾಡೋದು ಅದು ಹಾಳಾಗಿದೆ. 20-25 ವರ್ಷ ಮುಂದೆ ಮನೆ ಯಾವುದು ಬರುವುದಿಲ್ಲ, ಅದು ಹಾಳಾಗಿದೆ. ಆ ಹಾಳನ್ನು ಪುನಶ್ಚೇತನ ಮಾಡುವಾಗ ಸ್ವಲ್ಪ ಕೆಲಸ ಮಾಡ್ತೇವೆ. ಹೋಗುವಾಗ ಅಂದಾಜು ನಮಗೆ 2.25 ಲಕ್ಷ ಅದಕ್ಕೆ ಹೋಯ್ತು ಹೆಚ್ಚು ಕಡಿಮೆ. ಆದರೂ ಒಂದು ಹೇಳ್ತೇನೆ, ಇಲ್ಲಿ ಟೊಂಕ ಕಟ್ಟಿ ಕೊಟ್ಟಿದ್ದವರು ಪೇಂಟಿಂಗಿನ ಜವಾಬ್ದಾರಿ ವಹಿಸಿದ ಶರತ, ರಾಘವಣ್ಣ, ನಾಗರಾಜ ಇಂಥವ್ರು ಇರ್ಬೋದು, ವೈರಿಂಗಿನ ವ್ಯವಸ್ಥೆ ಇರ್ಬೋದು, ಶ್ರೀಧರ, ಯೋಗೀಶ, ಶಬರಿ, ನಂದೀಶ ಮತ್ತು ಸುಮಾರು ಹುಡುಗರಿದ್ದಾರೆ. ಅದರ ನಂತರ ಏನು ಕೇಳಿದ್ದಿದ್ದೆ, ಈ ಸ್ಟೇಜ್ ಇರ್ಬೋದು, ಡೆಕೋರೇಷನ್ ಇರ್ಬೋದು, ಬೇರೆ ದಯಾ, ಉದಯ ಇಂಥವ್ರು ಇರ್ಬೋದು. ಶ್ರಮದಾನ ತಂಡದವ್ರ ಹೆಸರು ಹೇಳಲಿಕ್ಕೆ ನಂಗೆ ಕಷ್ಟ ಆಗ್ತದೆ. 50ರಿಂದ 70 ಜನ ಇದ್ದಾರೆ. ಮುಖ್ಯವಾಹಿನಿಯಲ್ಲಿ ಮುಂಚೂಣಿಯಲ್ಲಿ ನಿಂತು ಮಾಡಿದವರು ಒಂದು 2-3 ಜನ ಹೆಸರು ನಾನು ಹೇಳಿದ ಕೂಡಲೇ ಉಳಿದರ ಮನಸ್ಸಿಗೆ ಎಣಿಸ್ಬೋದು. ಯಾಕಂದರೆ ಅವ್ರದ್ದು ಹೇಳಿದ್ರೆ ಇವ್ರು ಹೇಳಿದೆ. ಹಾಗಾಗಿ ಹೇಳ್ತೇನೆ, ಆ ಶ್ರಮದಾನ ಅನ್ನೋದು ಪೂರ ಪರಿಶ್ರಮಗಳು ಆ ತಾಯಿಯ ಚರಣಗಳಿಗೆ ನಿಮ್ಮ ಸಲ್ತದೆ. ನಿರಂತರ ನಿಮ್ಮ ಸೇವೆ ಸಂಸ್ಥೆ ಜೊತೆ ಇರಲಿ, ಸಂಘಟನೆ ಜೊತೆ ಇರಲಿ, ಇನ್ನಷ್ಟು ಕೆಲಸಗಾರಲಿ ಆಗಲಿ ಅಂತೇಳಿ ಹೇಳಿ ಮತ್ತೆರಡು ಮಾತುಗಳನ್ನು ಆಡ್ತೇನೆ. ಯಾವುದೇ ಸಾಧಕರಿಗೆ ಸನ್ಮಾನ ಮಾಡ್ತಿಲ್ಲ. ನಮ್ಮ ಭಜನಿ ಮಂಡಳಿ 142 ಅಷ್ಟು ವರ್ಷ ಆಯ್ತಮ್ಮ ರೆಕೆಂಡ್ರಿ. ನಾವು ಹೇಳ್ತೇವೆ 20 ವರ್ಷದ ಹಿಂದೆ ರಘುರಾಮ್ ಶೆಟ್ರು, ಪಕೂಟಯ್ಯ, ಹಾಗೆ ಹಿರಿಯವರು ಒಂದಿಷ್ಟು ಜನ ಕೂರ್ಸ್ಕೊಂಡು ಕೇಳಿದೇವೆ. ಎಲ್ಲ ಕೇಳ್ತಿದ್ರು, 50 ವರ್ಷ ಸಂಭ್ರಮ ಮಾಡ್ತಾರೆ, 25 ವರ್ಷ ಸಂಭ್ರಮ ಮಾಡ್ತಾರೆ, 75 ವರ್ಷ ಸಂಭ್ರಮ ಮಾಡ್ತಾರೆ, ಶತಮಾನ. ನಮ್ಮ ಭಜನಿ ಮಳಿಗೆ ಹಿಂದಿಲ್ಲೇ ಮುಂದಿಲ್ಲೇ ಹಿರಿಯರೆಲ್ಲ ಭಜನೆ ಮಾಡ್ತಿದ್ರು ಅಂದಾಗ ಒಂದು ಕೆಲಸ ಮಾಡೋ ಮರ, ಇಲ್ಲೆಲ್ಲ ಆರುಡ ಇಡುದಿದ್ರೆ ಆರುಡ ಇಟ್ಟು ಕೇಳುವಾಗ ಒಂದು 123 ವರ್ಷ ಆಗಿರ್ಬೋದು ಅಂತೇಳಿ ಹೇಳಿದ್ರು ಒಂದು 20 ವರ್ಷದಿಂದ. ನಾವು ಏನು ಮಾಡ್ತೀವಿ ಕೇಳಿದ್ರೆ ಅದನ್ನು ಮುಂದುವರ್ಸ್ಕೊಂಡು ಅಪ್ಪ, ನಮಗೆ ನಿರ್ದಿಷ್ಟವಾದ ಅವಧಿಗಳಿಲ್ಲ, ಒಂದು ಇಂತಿಷ್ಟು ವರ್ಷ 130, 140. ಆದ್ರೆ ನಾವು ಪ್ರತಿ ಮೀಟಿಂಗ್ ಹಂಗೆ ಹೇಳ್ತಾ ಇದ್ದೇವೆ, ನಮ್ಮ ಭಜನೆ ಸಂಸ್ಥೆಗೆ ವರ್ಷ ಆಗಿರ್ಬೋದು, ನಮ್ಮ ಭಜನಾ ಸಂಸ್ಥೆ ಕಟ್ಟಿದ ಹಿರಿಯವರೆಲ್ಲ ನಮ್ಮೊಂದಿಗಿಲ್ಲ. ಹಾಗಾಗಿ ಬೇರೆ ಇತರ ಭಜನಾ ಮಂಡಳಿಯರು ಹಿರಿಯವರನ್ನೇ ನಮ್ಮ ಭಜನಾ ಮಂಡಳಿಯ ಆದರ್ಶವಾಗಿ ತೆಗೆದುಕೊಂಡು ನಾವು ಹೋಗೋಣ ಅಂತ ಹೇಳಿ ಈ ದಿವಸ ಈ ವೇದಿಕೆ ಭಜಕರ ವೇದಿಕೆ ಅಂತೇಳಿ ಇಟ್ಟ ಉದ್ದೇಶನೇ ಅಷ್ಟೇ. 10-12 ಭಜನಾ ಮಂಡಳಿಗಳು ನಮ್ಮೊಂದಿಗೆ ಸಂಪೂರ್ಣ ಸಹಕಾರ ಇದ್ದಾರೆ. ಅವರೆಲ್ಲ ಯಾವ ಹೊತ್ತಿ ಬೇಕಾದರೂ, ಯಾವ ಭಜನೆ ಬೇಕಾದ್ರೆ ಹೇಳಿ. ಒಂದು ವೇಳೆ ಮನ್ನಿತ್ಲ ಒಂದು ಸ್ವಚ್ಛ ಭಾರತ್ ಮಾಡುವ, ಹಾಂ ಸರಿ, ನೆಲದ ಕೆಲಸ ಮಾಡುವ ಸರಿ, ಏನೇ ಕೆಲಸ ಮಾಡಿದ್ರು 10 ಭಜನೆ ಮಂಡಳಿಯವರಿಗೆ ಒಂದು ಕಾಲ್ ಮಾಡಿದ್ರೆ ಸಾಕು. ಅವರು ಬರಲಿ ಬರದೇ ಇರಲಿ ಬಾಹ್ಯ ಬೆಂಬಲ ಕೊಡುವರು ಬೇಕು, ಅವರು ನಿರಂತರ ಬೆಂಬಲ ಕೊಡ್ತಾರೆ. ಹಾಗೆ ನಾವು 1 ವರ್ಷದ ಅವಧಿಯಲ್ಲಿ ಕೆಲವೊಂದು ವಿಚಾರಗಳು ಯಾಕೆ ಬರುವುದಿಲ್ಲ ಅಂದರೆ, ನಮ್ಮ ಮಡಮಕ್ಕಿ ದೇವಸ್ಥಾನ ಮುಕ್ತೇಶ್ವರ ಶಶಾಣೆ ಅವ್ರ ಬಾಲ್ಯ ಆತ್ಮೀಯರು. ನಮಗೆ ಎಲ್ಲ ದೇವಸ್ಥಾನಗಳ ಮುಕ್ತೇಶ್ವರ ಹಾಗೂ ನಮ್ಮ ದೇವಸ್ಥಾನದ ಮುಕ್ತೇಶ್ವರ ಇದ್ರು, ಭೋಜ್ಮಾಶ್ ಇದ್ರು, ಭೋಜ್ಮಾಶ್ ಒಟ್ಟಿಗೆಲ್ಲ ನಾವು ಕೆಲಸ ಮಾಡಿದ ತುಂಬ ಸವಿ ನೆನಪುಗಳಿದ್ದು. ಹಾಗಾಗಿ ನಾವು 1 ವರ್ಷದಲ್ಲಿ ಪ್ರತಿ ಭಜನೆ ಮಂಡಳಿ ಏನು ಸೇವೆ ಮಾಡ್ತಿದ್ದು ಅನ್ನೋದು ಜನರಿಗೆ ಗೊತ್ತಾಗಬೇಕು, ಹಾಗೂ ಭಕ್ತಾದಿಗಳು ವಾಟ್ಸಪ್ಪಲ್ಲಿ ಹಾಕಿದರೆ ಹೆಚ್ಚಿನವ್ರು ವೀಡಿಯೋ ಕಾಣುವುದಿಲ್ಲ. ಯಾಕೆ ಹೇಳಿದ್ರೆ 1 ವರ್ಷದಲ್ಲಿ ನಾವು ಏನೆಲ್ಲ ಸೇವೆ ಮಾಡ್ತೇವೆ ಕೇಂದ್ರೆ, ಪ್ರತಿ ವರ್ಷ 4 ಬಾರಿ ಮಾಡ್ತಿದ್ದೇವೆ. ಈ ವರ್ಷ 2 ಬಾರಿ ಇಲ್ಲಿಂದ ಕೊಂಜಾಡಿಯಲ್ಲಿ ಸ್ವಚ್ಛತಾ ಅಭಿಯಾನ ರೋಡ್ ಸೈಡ್ ಪ್ಲಾಸ್ಟ್ ಮಾಡ್ತೇವೆ. ಅದರ ನಂತರ ದೇವಸ್ಥಾನದ ಹತ್ರ ಸ್ವಚ್ಛತೆ ಮಾಡ್ತಾ ಇದ್ದೇವೆ. ರಸ್ತೆಯ ಹೊಂಡ ಕುಂಡಿಗಳನ್ನು 2 ಬಾರಿ ಮಾಡಿದ್ದೇವೆ ಈ ವರ್ಷ. ಅದರ ನಂತರ ಸಂಧ್ಯಾ ಸುರಕ್ಷೆ, ವಿಧವೇತನ, ಶಾಲೆ ಮಕ್ಕಳಿಗೆ ಸ್ಕಾಲರ್ಶಿಪ್ಪಿನ ವಿಚಾರ ಇರ್ಬೋದು, ಅಥವಾ ಎಲ್ಲರೂ ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು, ಬೇರೆ ಏನೇ ಸಮಸ್ಯೆ ಬಂದಾಗ ನಮ್ಮ ಭಜನಾ ಮಂಡಳಿಯ ಹಿರಿಯವರಾದಂಥ ಸಂತೋಷಣ್ಣ ಇರ್ಬೋದು, ರುದ್ರಣ್ಣ ಇರ್ಬೋದು, ಕೃಷ್ಣಮೂರ್ತಿ ಇರ್ಬೋದು, ಅಥವಾ ಬೇರೆ ಬೇರೆ ಹೆಸರು ಹೇಳೋಕೆ ಹೋದರೆ ತುಂಬ ಕಷ್ಟ. ಅವರೆಲ್ಲರೂ ಕೂಡ ಕಾಲ್ ಮಾಡಿ ಕೂಡಲೇ ಅಡ್ಡಿಲ್ಲ, ಶಾಸಕರು ಬಿಡ್ಕೋಯ್ಕ ಇಲ್ಲ, ಪ್ರತಾಪಣ್ಣ ಬಿಡ್ಕೋಯ್ಕ ಇಲ್ಲ, ಮೊಳಹಳ್ಳಿಯರು ಬಿಡ್ಕೋಯ್ಕ, ಕಾಂಗ್ರೆಸ್ BJP ಯಾವುದೇ ಪಕ್ಷಗಳಿಲ್ಲ. ಅವರವರ ವೈಯಕ್ತಿಕ ಎಲ್ಲೇ ಅವರವರು ಯಾವ ಪಕ್ಷದ ಕಾರ್ಯಕರ್ತರೇ ಆಗಿರಲಿ, ನಮ್ಗದೊಂದು ಸಂಬಂಧ ಇಲ್ಲ. ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆ ಮಾಡುವಾಗ ನಮ್ಮ ಹುಡುಗರಿಗೆ ಒಂದು ಕೆಲಸ ಆಗಬೇಕು, ನಮ್ಮ ಹುಡುಗರಿಗೆ ಒಂದು ಸೀಟ್ ಆಗಬೇಕು, ನಮ್ಮ ಹುಡುಗರಿಗೆ ಒಂದು ಏನೋ ಆಗಬೇಕು ಭಜ್ನಿಯವರಿಗೆ. ಆ ಮೂಮೆಂಟಲ್ಲಿ ಭಜ್ನಿ ಸಂಘದ ಹಿರಿಯರು ಟೊಂಕ ಕಟ್ಟಿ ಆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ದಿವಸ 80ರಿಂದ 120 ಮಕ್ಕಳು ನಮ್ಮ ಭಜನಾ ಸಂಘದ ಸಂಸ್ಥೆ ಒಟ್ಟಿಗೆ ಇದ್ದಾರೆ. ಬೆಂಗಳೂರು, ಬೊಂಬಾಯಿ ಎಲ್ಲೇ ಇದ್ದರೂ ಅವರು ವರ್ಷಕ್ಕೊಂದ್ಸಲ ನವರಾತ್ರಿ ಹಬ್ಬಕ್ಕೆ ಬರ್ತಾ ಇದ್ದಾರೆ. ಯಾಕಂತೇಳಿ ಹೇಳಿದರೆ, ಅವರಿಗೆ ಕೊಟ್ಟಂಥ ನಾವು ಧಾರ್ಮಿಕ ಶಿಕ್ಷಣ ಅಂಥದ್ದಿರ್ಬೋದು. ಯಾಕೆ ನಾನು ಹೇಳ್ತಾ ಇದ್ದೀನಿ ಕೇಂದ್ರೆ, ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಭಾ ಕಾರ್ಯಕ್ರಮ, ವೇದಿಕೆ, ಬೇರೆ ಎಲ್ಲ ಕಡೆನೂ ನಾವು ಧಾರ್ಮಿಕ ಭಾಷಣಗಳನ್ನು, ಧಾರ್ಮಿಕ ಕಥೆಗಳನ್ನು ಮಾಡ್ತೇವೆ. ನಮ್ಮನಿಂದ ನಮ್ಮಗ ಭಜ್ನಿಗೆ ಹೋಗ್ಬೇಕನ್ನೋ ಆಸೆಗಳಿರುವುದಿಲ್ಲ. ಅಟ್ಲೀಸ್ಟ್ ನಮ್ಮ ಮನೆಯಂಗೂ ಭಜನೆ ಮಾಡ್ಕೊಂತೇಳಿರೋದಿಲ್ಲ. ಯಾಕಂದರೆ ಆಂಗ್ಲ ಮಾಧ್ಯಮದ ಭಜನಾ ಹುಡುಗ ನಮ್ಮಲ್ಲಿ ಇಪ್ಪದು 2-3 ಜನ. ಸೀದಾ ಹೇಳ್ತೇನೆ ನಾನು, 60ರಿಂದ 70 ಜನ.
70 ಜನಂಗೆ ಒಬ್ರು ಇಬ್ರು. ಯಾಕಂದರೆ ಅವ್ರು ಭಜನೆಗೆ ಬರೋದಿಲ್ಲ. ಅವ್ರ ಮನೆಯಲ್ಲಿ ಕೇಳಿದರೆ 6, 7, 3ನೇ ಕ್ಲಾಸಿಂದ ಎಕ್ಸಾಮ್ ಟ್ರೈನಿಂಗ್ ಎಲ್ಲದು. ಯಾಕೆ ನಾನು ಹೇಳ್ತಾ ಇದ್ದೇಕೆ ಅಂದರೆ ನಮ್ಮ ಗುರುಗಳು ಕೂತಿರಲ್ಲ, ಅವ್ರ 3 ರಿಂದ 4 ಲಕ್ಷ ಸಂಬಳ ತಗೊಂಬರಂದ್ರೆ ಅವ್ರು MTech ಆಯ್ತಂದ್ರೆ ಅವರು ಸಿಕ್ಕಾಪಟ್ಟಿಯ ಹಣದ ಉದ್ಯೋಗ ಬಿಟ್ಟು ಧಾರ್ಮಿಕತೆಗೆ ಹೋಯ್ರಂದ್ರೆ ನಾವು ಹಣದ ಉದ್ಯೋಗ ಬಿಟ್ಟು ಭಾರಿ ಧಾರ್ಮಿಕತೆಗೆ ಹೋಗಬೇಡ. ಧಾರ್ಮಿಕತೆಯ ಮೂಲಕ ಒಂದಿಷ್ಟು ಉದ್ಯೋಗ ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ಒಂದಿಷ್ಟು ಸಂಪಾದನೆ ಮಾಡ್ಕೊಂಡು ಇರುವ ಸಮಯವನ್ನು ಧಾರ್ಮಿಕತೆ ಕೊಡೋಣ. ನಾವು ಎಲ್ಲೇ ಇರಲಿ, ಎಷ್ಟೇ ದೊಡ್ಡ ಇದಾಗಲಿ, ದಾನ ಮಾಡುವಾಗ ನಮ್ಮ ಸಂಸ್ಥೆ ಬೇರೆ ಸಂಸ್ಥೆ ನಾವು ದಾನಿಗಳಾಗಬೇಡ, ಸೇವಕರ್ತರಾಗಿ ಮಾಡೋಣ ಅಂತ ಹೇಳ್ತಾ ಮುಂದಿನ ಒಂದಷ್ಟು ಕೆಲಸಗಳ ಬಗ್ಗೆ ಆಶಿಸುತ್ತಾ, ಹಾಗೆ ನಮ್ಮೊಂದಿಗೆ ಮಧ್ಯಾಹ್ನ ಮೇಲೆ ಮೊಳ್ಳಳ್ಳಿ ದಿನೇಶ್ ಅಣ್ಣ, ಕಿರಣ್ ಕೊಡ್ಗೆಯರು ಹಾಗೆ UT ಖಾದರ್ರು ಕೂಡ ಸಂಜೆ ಒಳಗೆ ನಾವು ನಿಮ್ಮೊಟ್ಟಿಗೆ ಸೇರ್ಕೊಳ್ತೇವೆ, ಉಪಸ್ಥಿತಿ ನೀಡಿ ಹೋಗ್ತೇವೆ ಅನ್ನುವ ಭರವಸೆ ಕೊಟ್ಟಿದ್ದಾರೆ. ಬರ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ತಾಯಿಯ ಆಶೀರ್ವಾದ, ಅನುಗ್ರಹ ಹಾಗೆ ಇನ್ನಷ್ಟು ಕೆಲಸ ಕಾರ್ಯಗಳಿಗೆ ಊರಿನ ಜನರು ಎಲ್ಲರೂ ಕೂಡ ನಮ್ಮೊಂದಿಗೆ ಸಹಕರಿಸಿ ಅಂತ ಹೇಳುತ್ತಾ, ಈ ಕಲ್ಯಾಣ ಮಂಟಪ ಅಚ್ಚುಕಟ್ಟಾಗಿ 6 ವರ್ಷದಿಂದ ಪ್ರಾರಂಭವಾಗಿದ್ದು ಕೆಲವರ ಹೆಸರುಗಳು ತಪ್ಪಿ ಹೋಗಿರ್ಬೋದು, ಅಥವಾ ತಪ್ಪಾಗಿ ಮುದ್ರಿಸಬಹುದು, ಅಥವಾ ವಿಳಾಸಗಳು ತಪ್ಪಾಗಿರಬಹುದು. ಅದಕ್ಕೆಲ್ಲ ನಿಮ್ಮಲ್ಲಿ ಕ್ಷಮೆಯಾಚಿಸುತ್ತಾ, ನೀವೇನಾದರೂ ಸಲಹೆ ಸೂಚನೆ ಕೊಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ತಿದ್ದಿಕೊಳ್ಳುತ್ತಾ ಮುಂದಿನ ನವರಾತ್ರಿ ಮಹೋತ್ಸವ ಕೂಡ ಅದ್ಧೂರಿಯಾಗಿ ನಡೆಯಲಿ ಅಂತೇಳಿ ಹೇಳುತ್ತಾ, ಹಾಗೆ ನಮ್ಮ ಗುರುಗಳಲ್ಲಿ ಒಂದು ವಿಜ್ಞಾಪನೆ. ನಮ್ಮ ಯುವಕರೆಲ್ಲ ಓದ್ತಾರೆ, ಭಜನೆ ಮಾಡ್ತಾರೆ, ಹಾಗೆ ಒಂದಿಷ್ಟು ಉದ್ಯೋಗ ಕ್ಷೇತ್ರಕ್ಕೆ ಹೋಗ್ತಾರೆ. ಹೋದ ನಂತರ ಕೆಲವೊಂದಿಷ್ಟು ಹುಡುಗರು ಬದಲಾವಣೆಗಳಾಗ್ತಾರೆ. ನಾವು ಧಾರ್ಮಿಕ ಶಿಕ್ಷಣ ಒಳ್ಳೆ ರೀತಿಯಿಂದ ಕೊಡ್ತೇವೆ. ಹಾಗೆ ನನಗೆ ಗೊತ್ತಿದ್ದ ಪ್ರಕಾರ ನಾಗಸಾಧು ಹಾಗೆ ಅಗೋರಿಗಳು ಇವರೆಲ್ಲ ಮನಸ್ಸು ಮಾಡಿದರೆ ಅವರು ಮೆಟ್ಟಿದ ಕ್ಷೇತ್ರಗಳೆಲ್ಲ ಪವಿತ್ರ ಪುಣ್ಯಧಾಮವಾಗುತ್ತನ್ನೋ ಒಂದು ನನ್ನ ಆಸೆಗಳಿದ್ದಾವೆ, ನಮ್ಮ ಸಂಸ್ಥೆಯ ಆಸೆಗಳಿದ್ದಾವೆ. ಹಾಗೆ ಆಡಳಿತ ಮಂಡಳಿಯ ಸತೀಶ್ ಶೆಟ್ಟಿ, ಶರತ್ ಶೆಟ್ಟಿ, ಆನಂದ್ ಶೆಟ್ಟಿ ಇವರೆಲ್ಲ ಒಂದು ಆಸೆ ಇಟ್ಕೊಂಡಿದ್ದಾರೆ. ಪ್ರತಿ ಸಂಕ್ರಾಂತಿಯ ಸಾಯಂಕಾಲ ಒಂದು ಊಟದ ವ್ಯವಸ್ಥೆ ಮಾಡೋಣ ಇಲ್ಲೂ ಅನ್ನೋ ಒಂದು ಆಸೆಗಳಿದ್ದಾವೆ. ಆ ಆಸೆಗಳು ಮುಂದಿನ ದಿನಗಳಲ್ಲಿ ಈಡೇರಲಿ ಅಂತೇಳಿ ಅವರ ಚರಣಗಳಲ್ಲಿ ಆಶಿಸುತ್ತಾ, ತಾಯಿಯ ಚರಣಗಳಿಗೆ ಆಶಿಸುತ್ತಾ, ಒಂದೆರಡು ಮಾತಿನಲ್ಲಿ ತಪ್ಪಿದ್ರೆ ಕ್ಷಮೆಯಾಚಿಸುತ್ತಾ, ಸಾಮಾನ್ಯ ಭಜಕನ ಮಾತಿಗೆ, ಪ್ರಾಸ್ತಾವ್ಯ ಮಾತಿಗೆ ಪೂರ್ಣ ವಿರಾಮ ಇಡುತ್ತಿದ್ದೇನೆ. ಧನ್ಯವಾದಗಳು. ವಂದನೆಗಳು ತಮ್ಮ ಪ್ರಾಸ್ತಾವಿಕ ನುಡಿಗಳಿಗೆ ಗಣೇಶ್ ಶಾರ್ಡಿ ಅವರಿಗೆ. ಹಾಗೆ ಇದೀಗ ಸಭಾ ಕಾರ್ಯಕ್ರಮದ ಮುಂದಕ್ಕೆ ಭಜನಾ ಮಂಡಳಿಯ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥ ಹಿರಿಯರಿಗೆ ಒಂದು ಸನ್ಮಾನವನ್ನು ಈ ವೇದಿಕೆಯಲ್ಲಿ ನೆರವೇರಿಸ್ತೇವೆ. ಅವರೆಲ್ಲರೂ ಕೂಡ ಸನ್ಮಾನಕ್ಕೆ ಈಗಾಗಲೇ ಸಿದ್ಧರಾಗಿದ್ದಾರೆ. ಅವರನ್ನು ಸನ್ಮಾನದ ಪೀಠದೊಳಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ದಯಾನಂದ ಪೂಜಾರಿ, ಕೆರ್ಜಾಡಿ ಶ್ರೀ ಬ್ರಹ್ಮಬೈದರ್ಕಳ ಗರಡಿಯ ಹಿರಿಯ ದೈವ ಚಾಕರಿ ಮಾಡುವಂಥ ಅರ್ಚಕರು. ಇನ್ನೊಬ್ಬರು ಸುಬ್ರಾಯ ಆಚಾರ್ಯ, ಶ್ರೀ ಉಮಾಮಹೇಶ್ವರ ಮಹಾಗಣಪತಿ ಭಜನಾ ಮಂಡಳಿ ಬೆಪ್ಪಡೆ ಹಿರಿಯ ಸದಸ್ಯರು. ಹಾಗೆ ಕೊಂಜಾಡಿ ಭಜನಾ ಮಂಡಳಿಯಲ್ಲೂ ಕೂಡ ಹಿರಿಯ ಭಜಕರಾಗಿ ಅಂದು ಸೇವೆಯನ್ನು ಸಲ್ಲಿಸಿದವರು. ಶ್ರೀ ಆನಂದ ಶೆಟ್ಟಿ ಬೈಲುಮನೆ, ಇವರು ಕೂಡ ಭಜನಾ ಕ್ಷೇತ್ರದ ಹಿರಿಯರು. ಶ್ರೀ ಭುಜಂಗ ಶೆಟ್ಟಿ ನೀರ್ಗಡ್ಗೆ, ಇವರು ಭಜನಾ ಕ್ಷೇತ್ರದ ಹಿರಿಯರು. ಪರಮೇಶ್ವರ ಮೆಸ್ಕಾಂ ಲೈನ್ಮ್ಯಾನ್, ಈ ಭಾಗದಲ್ಲಿ ಕಳೆದ 10-12 ವರ್ಷಗಳಿಂದ ಒಂದು ಒಳ್ಳೆಯ ಸೇವೆಯನ್ನು ಕೊಡುವಂಥ ಒಬ್ಬ ಮೆಸ್ಕಾಂನ ಸಿಬ್ಬಂದಿ ಪರಮೇಶ್ವರ್. ಅದೇ ರೀತಿ ಸಾಂಕ್ಲಿ ನಾಯಕ, ಕುಡುಬಿ ಕೂಡಿಕೊಟ್ಟಿನ ಹಿರಿಯರು ಮತ್ತು RD ಪ್ರೌಢಶಾಲೆಯಲ್ಲಿ ಭಾಳಷ್ಟು ವರ್ಷ ಜವಾನರಾಗಿ ಸರ್ಕಾರಿ ಕೆಲಸ, ದೇವರ ಕೆಲಸ ಅಂತ ನಾವು ಬೋರ್ಡ್ ನೋಡ್ತೇವೆ, ಅದಕ್ಕೆ ಸರಿಯಾಗಿ ಕೆಲಸ ಮಾಡಿದಂಥ ಅಪರೂಪದ ವ್ಯಕ್ತಿತ್ವ ಸಾಂಕ್ಲಿ ನಾಯಕರು. ಬಹುಶಃ ಅವ್ರನ್ನೂ ಕೂಡ ಗುರುತಿಸಿಕೊಳ್ತಾ ಇದ್ದೇವೆ. ಹಾಗೆ ದಿವಾಕರ ಕಲ್ಮರ್ಗಿ, ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಈ ಊರಿನ ಯುವಕ, ಇವರನ್ನ ಸನ್ಮಾನದ ಪೀಠಗಳಿಗೆ ಅತ್ಯಂತ ಗೌರವದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ದಯಾನಂದ ಪೂಜಾರಿ, ಕೆರ್ಜಾಡಿ ಗರಡಿಯ ಅರ್ಚಕರು, ದಯವಿಟ್ಟು ವೇದಿಕೆಯ ಮೇಲೆ ಕರೆದಿರುವಂತೆ ನಮ್ಮ ಭಜನಾ ಮಂಡಳಿಯ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸುಮಾರು 30 ವರ್ಷಗಳಿಂದ ಕೆರ್ಜಾಡಿ ಗರಡಿಯ ಅರ್ಚಕರಾಗಿ ಧಾರ್ಮಿಕ ಸೇವೆಯನ್ನು ಮಾಡಿಕೊಂಡು ಬಂದಂತಹ ಆ ಊರಿನ ಹಿರಿಯ ಜೀವ ದಯಾನಂದ ಪೂಜಾರಿ ಕೆರ್ಜಾಡಿ ವೇದಿಕೆಯ ಮೇಲೆ ಬರುವಂತೆ ಕೇಳಿಕೊಳ್ತಿದ್ದೇವೆ. ಅದರೊಂದಿಗೆ ಸುಬ್ರಾಯ ಆಚಾರ್ಯ, ನಿರಂತರ 35 ವರ್ಷಗಳ ಭಜಕರು. ಹಾಗೆ ಆನಂದ ಶೆಟ್ಟಿ ಕೊಂಜಾಡಿ ಬೈಲುಮನೆ, ಭುಜಂಗ ಶೆಟ್ಟಿ ನೀರ್ಗಡ್ಗೆ RD, ಪರಮೇಶ್ವರ್ ಸರ್ ಲೈನ್ಮ್ಯಾನ್ ಮೆಸ್ಕಾಂ ಸಿಬ್ಬಂದಿಗಳು, ಸಾಂಕ್ಲಿ ನಾಯಕ ಕುಡುಬಿ ಕೂಟುಕಟ್ಟಿನ ಹಿರಿಯರು, ಶ್ರೀಯುತ ದಿವಾಕರ ಕಲ್ಮರ್ಗಿ ನಮ್ಮ ಆತ್ಮೀಯರು, ಸಹೋದರರು. ಕಾಶ್ಮೀರ ಕಣಿವೆಯಲ್ಲಿ ಸತತ 7 ವರ್ಷಗಳಿಂದ ತನ್ನ ಜೀವದ ಹಂಗನ್ನು ತೊರೆದು ನಮ್ಮ ಭಾರತ ಮಾತೆಗಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ದಿವಾಕರ ಕಲ್ಮರ್ಗಿ ಈ ದಿವಸದ ಸನ್ಮಾನಿತರ ಕೇಂದ್ರ ಬಿಂದು. 7 ವರ್ಷಗಳಿಂದ ಕಾಶ್ಮೀರ ಕಣಿವೆಯಲ್ಲಿ ತನ್ನ ವೃತ್ತಿಯನ್ನು, ಸೇವೆಯನ್ನು ಮಾಡ್ತಾ ಇದ್ದಾರೆ. ವೃತ್ತಿಯಲ್ಲ, ಅದು ಸೇವೆ. ಭಾರತ ಮಾತೆಗೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದಾರೆ ದಿವಾಕರ್ ಕಲ್ಮರ್ಗಿ. ದಯಾನಂದ ಪೂಜಾರಿ, ಸುಬ್ರಾಯ ಆಚಾರ್ಯ, ಆನಂದ ಶೆಟ್ಟಿ ಬೈಲುಮನೆ, ಭುಜಂಗ ಶೆಟ್ಟಿ ನೀರ್ಗಡ್ಗೆ, ಪರಮೇಶ್ವರ್ ಸರ್, ಸಾಂಕ್ಲಿ ನಾಯಕ್, ದಿವಾಕರ ಕಲ್ಮರ್ಗಿ.
ಶ್ರೀಯುತ ದಯಾನಂದ ಪೂಜಾರರು ಕೆರ್ಜಾಡಿ ಬ್ರಹ್ಮಬೈದರ್ಕಳ ಗಡಿ ಅರ್ಚಕರು. ಪ್ರತಿ ವರ್ಷ ನಾವು ವಿವಿಧ ಕ್ಷೇತ್ರಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಸೇವೆ ಮಾಡ್ತಾ ಇರುವಂಥವ್ರನ್ನ ಗುರುತಿಸ್ತೇವೆ. ಅದು ಧಾರ್ಮಿಕ ಕ್ಷೇತ್ರ, ದೈವ ಕ್ಷೇತ್ರ ಇತ್ಯಾದಿಗಳಲ್ಲಿ. ಹಾಗೆ ದೈವ ಚಾಕರಿಯನ್ನು ಮಾಡ್ತಾ ಕೆರ್ಜಾಡಿ ಗರಡಿ ಬ್ರಹ್ಮಬೈದರ್ಕಳ ಗರಡಿ ಈಗ ಜೀರ್ಣೋದ್ಧಾರ ಹಂತದಲ್ಲಿದೆ, ಅದರ ಅರ್ಚಕರಾಗಿ. ಹಾಗೆ ಈ ಭಾಗದಲ್ಲಿ ನಡೆಯುವ ಯಾವುದೇ ದೈವ ಕೋಲಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ತಯಾರಿ, ಆ ದೈವ ಚಾಕರಿಗಳು, ಅಲ್ಲಿಯ ಪರಂಪರೆ, ನಡಾವಳಿಗಳು, ಆ ಶಿಷ್ಟಾಚಾರವನ್ನು ತಿಳಿದಂಥ ಒಬ್ಬ ಹಿರಿಯರು ಕೆರ್ಜಾಡಿ ದಯಾನಂದ ಪೂಜಾರರು. ಸುಬ್ರಾಯಾಚಾರ್ಯರು ಹಿರಿಯ ಭಜಕರು. ಅದೇ ರೀತಿ ಸುಬ್ರಾಯಾಚಾರ್ಯ ಬೆಪ್ಪಡೆಯವರು ಹಿರಿಯ ಭಜಕರು. ಶ್ರೀ ಆನಂದ ಶೆಟ್ಟಿ ಬೈಲುಮನೆ ಇವರು ಕೂಡ ಈ ಕೊಂಜಾಡಿ ಭಜನಾ ಮಂಡಳಿಯ ಒಬ್ಬ ಹಿರಿಯ ಭಜಕರಾಗಿ ಭಜನೆಯ ಸೇವೆಗೆ ಎಷ್ಟೊಂದು ಗಟ್ಟಿಯಾಗಿ ಬೆಳೆಯೋದಕ್ಕೆ ಬುನಾದಿ ಹಾಕಿದವರು. ಹಾಗೆ ಭುಜಂಗ ಶೆಟ್ಟಿ ನೇರ್ಗಡೆಗೆ ಇವರು ಕೂಡ ಭಜಕರು. ಪರಮೇಶ್ವರ ಲೈನ್ಮ್ಯಾನ್ ಇವರೆಲ್ಲರನ್ನ ಪರಮಪೂಜ್ಯ ಶ್ರೀಗಳು ಹಾಗೆ ವೇದಿಕೆಯಲ್ಲಿರುವ ಸರ್ವ ಗಣ್ಯರು ಸೇರಿಕೊಂಡು ಎಲ್ಲರನ್ನ ಸನ್ಮಾನಿಸುವಂತೆ ವೇದಿಕೆಯಲ್ಲಿರುವ ಗಣ್ಯರನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಹಾಗೆ ಮುಂದಿನ ಸನ್ಮಾನದ ಕಾರ್ಯಕ್ರಮ ತಯಾರಾಗಬೇಕು. ತಾವೆಲ್ಲರೂ ದಯವಿಟ್ಟು ಕೇಳ್ಕೊಳ್ಳಿ. ನಮ್ಮ ಭಜನಾ ಮಂಡಳಿಯ ಭಜನಾ ಮಂಗಲೋತ್ಸವಕ್ಕೆ ಪ್ರತಿ ವರ್ಷ ಹಲವಾರು ವರ್ಷಗಳಿಂದ ಆಗಮಿಸುವ ಭಜನಾ ಮಂಡಳಿಗಳ ಹಿರಿಯರಿಗೆ ಗುರುತಿಸುವ ಹೊತ್ತು ತಾವೆಲ್ಲ ಉಪಸ್ಥಿತರಿದ್ದು ತಯಾರಾಗಬೇಕು. ಸಮಯದ ಅಭಾವವಿದೆ, ಹಾಗಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ವಿಶ್ವನಾಥ ಮಹಾಗಣಪತಿ ಭಜನಾ ಮಂಡಳಿ 90, ಹಾಗೆ ಶೇಖರ ಪೂಜಾರಿ ವೀರಭದ್ರ ಭಜನಾ ಮಂಡಳಿ ಚಿರಂಗೂರು ಈಗಾಗಲೇ ವೇದಿಕೆಯಲ್ಲಿದ್ದಾರೆ. ಚಂದ್ರನಾಯ್ಕ ಜಲದುರ್ಗ ಪರಮೇಶ್ವರಿ ಭಜನಾ ಮಂಡಳಿ ಹುತ್ತರಬೈಲು, ನಿತ್ಯಾನಂದ ಶೆಟ್ಟಿ ದುರ್ಗಾಂಬ ಭಜನಾ ಮಂಡಳಿ ಅರಸಮ್ಮನ ಕಾನು, ಕೃಷ್ಣ ನಾಯ್ಕ ನಾಗಬ್ರಹ್ಮ ಭಜನಾ ಮಂಡಳಿ ಮರೂರು ದರ್ಕಾಸು, ಮಂಜಯ್ಯ ಶೆಟ್ಟಿ ಕೆರ್ಜಾಡಿ ಹೊಸ್ಮನೆ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಚಿತ್ತೇರಿ ಆರ್ಡಿ, ರಾಘವೇಂದ್ರ ನಾಯ್ಕ ಮುರ್ಸೆ ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ಹಳೆ ಸೋಮೇಶ್ವರ, ದಿನೇಶ್ ಪೂಜಾರಿ ಬುರ್ಜಡ್ಡು ಶೇಡಿಮನೆ ಜಲದುರ್ಗ ಪರಮೇಶ್ವರಿ ಭಜನಾ ಮಂಡಳಿ ಶೇಡಿಮನೆ, ಪ್ರಕಾಶ ತಾರಿಕಟ್ಟೆ ಶ್ರೀರಾಮ ಭಜನಾ ಮಂಡಳಿ ಬೆಳವೆ, ವಾಸುದೇವ ಆಚಾರ್ಯ ಶ್ರೀ ಉಮಾಮಹೇಶ್ವರ ಭಜನಾ ಮಂಡಳಿ ವೆಪ್ಪಡೆ. ಧಾರ್ಮಿಕ ಕ್ಷೇತ್ರ, ಭಜನಾ ಕ್ಷೇತ್ರ ಹಾಗೆ ದೈವ ಚಾಕರಿ ಮಾಡುವಂಥ ದಯಾನಂದ ಪೂಜಾರಿ ಅವರು, ಮೆಸ್ಕಾಂ ಸಿಬ್ಬಂದಿ ಪರಮೇಶ್ವರ್ ಈ ಭಾಗದಲ್ಲಿ ಅತ್ಯುತ್ತಮ ಸೇವೆಯನ್ನು ನೀಡುವಂಥ ಒಬ್ಬ ಯುವಕ. ಈ ಗ್ರಾಮೀಣ ಪ್ರದೇಶದಲ್ಲಿ ಭಾಳಷ್ಟು ಮಳೆಗಾಲದಲ್ಲಿ ಕರೆಂಟಿನ ಸಮಸ್ಯೆಗಳು ಅಂಥದ್ರಲ್ಲಿ ಜನ ಎಷ್ಟೇ ಫೋನ್ ಮಾಡಿದರೂ ತಾಳ್ಮೆಯಿಂದ ಅದಕ್ಕೆ ಸ್ಪಂದಿಸ್ತಕ್ಕಂತಹ ಒಬ್ಬ ಉತ್ತಮ ಸೇವೆ ನೀಡುವಂಥವರು ಪರಮೇಶ್ವರ್. ಅವರನ್ನು ಕೂಡ ಗೌರವಿಸ್ತೇವೆ. ಶ್ರೀಯುತ ಸಾಂಕ್ಲಿ ನಾಯ್ಕರು ನಿವೃತ್ತ ಜವಾನರು, ಕುಡುಬಿ ಕೋಡಿಕಟ್ಟಿನ ಹಿರಿಯರು. ಒಂದು ದಿನವೂ ಕೂಡ ಆರ್ ಡಿ ಹೈಸ್ಕೂಲ್ನಲ್ಲಿ ಅವರು ಸಮಯಕ್ಕೆ ತಪ್ಪಿ ಬೆಲ್ ಹೊಡೆದಿದ್ದಿಲ್ಲ, ಹಾಗೆ ತಮ್ಮ ಕರ್ತವ್ಯಕ್ಕೆ ಸ್ವಲ್ಪವೂ ಕೂಡ ಲೋಪ ಮಾಡಿದ್ದಿಲ್ಲ. ಅಂಥ ಒಬ್ಬ ಅಪರೂಪದ ನಿವೃತ್ತ ಸರ್ಕಾರಿ ನೌಕರರಾಗಿ ಮಾದರಿಯಾದಂಥ ಜವಾನರು. ಹಾಗೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ದಿವಾಕರ ಕಲ್ಮರ್ಗಿ ಭಾಗದ ಯುವಕರಿಗೊಂದು ಮಾದರಿ. ಪ್ರಸ್ತುತ ಕಾಶ್ಮೀರದಲ್ಲಿ ಅವರು ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲರನ್ನ ಸನ್ಮಾನಿಸಿಕೊಂಡು ವೇದಿಕೆಯಲ್ಲಿರುವಂತೆಲ್ಲ ಗಣ್ಯರು ದೇವರ ಪ್ರಸಾದ ರೂಪದಲ್ಲಿ ದೇವರ ಅನುಗ್ರಹ ನಿಮಗಿರಲಿ. ಅಭಿನಂದನೆ, ಅಭಿವಂದನೆ. ಹಾಗೆ ಪ್ರತಿ ವರ್ಷ ಈ ಭಜನಾ ಮಂಡಳಿಯ ಮಂಗಲೋತ್ಸವದಲ್ಲಿ ಸೇವೆ ಮಾಡುವಂಥ ಈ ಭಾಗದ ಬೇರೆ ಬೇರೆ ಭಜನಾ ತಂಡಗಳು ನಮ್ಮೊಂದಿಗಿದ್ದಾರೆ. ಅವರ ಸಹಕಾರ ಕೂಡ ಇದೆ ಈ ಕಾರ್ಯಕ್ರಮಕ್ಕೆ. ಅವರ ಪರವಾಗಿ ಒಬ್ಬೊಬ್ಬರು ಹಿರಿಯ ಭಜಕರನ್ನೇ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ. ಶ್ರೀಯುತ ವಿಶ್ವನಾಥ ಮಹಾಗಣಪತಿ ಭಜನಾ ಮಂಡಳಿ 90, ಆದಷ್ಟು ಬೇಗ ತಾವು ವೇದಿಕೆಗೆ ಬರಬೇಕು, ಅವರನ್ನು ಕರೆತರಬೇಕು ಅಂತ ಕೇಳಿಕೊಳ್ತೇವೆ. ಚಂದ್ರನಾಯ್ಕ ಶ್ರೀ ಜಲದುರ್ಗ ಪರಮೇಶ್ವರಿ ಭಜನಾ ಮಂಡಳಿ ಹುತ್ತರಬೈಲು, ಶ್ರೀ ನಿತ್ಯಾನಂದ ಶೆಟ್ಟಿ ದುರ್ಗಾಂಬ ಭಜನಾ ಮಂಡಳಿ ಅರಸಮ್ಮ ಖಾನ್, ಹಾಗೆ ಕೃಷ್ಣ ನಾಯ್ಕ ನಾಗಬ್ರಹ್ಮ ಭಜನಾ ಮಂಡಳಿ ಮರೂರು ದರ್ಕಾಸು, ಶ್ರೀ ಮಂಜಯ್ ಶೆಟ್ಟಿ ಕೆರ್ಜಾಡಿ ಹೊಸ್ಮನೆ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಆರ್ ಡಿ, ರಾಘವೇಂದ್ರ ನಾಯ್ಕ ಮುರ್ಸೆ ಶ್ರೀ ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ಹಳೆ ಸೋಮೇಶ್ವರ,
ಶ್ರೀ ದಿನೇಶ್ ಪೂಜಾರಿ ಬೂರದ ಜಡ್ಡು ಶೇಡಿಮನೆ ಜಲದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿಯ ಸದಸ್ಯರು, ಪ್ರಕಾಶ್ ತಾರಿಕಟ್ಟೆ ಶ್ರೀರಾಮ ಭಜನಾ ಮಂಡಳಿ ಬೆಳವೆಯ ಸದಸ್ಯರು, ಶ್ರೀ ವಾಸುದೇವ ಆಚಾರ್ಯ ಉಮಾಮಹೇಶ್ವರ ಭಜನಾ ಮಂಡಳಿ ಬೆಪ್ಪಡೆ, ಹಾಗೆ ಶೇಖರ್ ಪೂಜಾರಿ ವೀರಭದ್ರ ಭಜನಾ ಮಂಡಳಿಯವರನ್ನ ಸನ್ಮಾನಿಸಿದ್ದೇವೆ. ಈಗಾಗಲೇ ಅವರನ್ನು ಗೌರವಿಸಿಕೊಂಡಿದ್ದೇವೆ. ಅದನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಈ ಕರೆದ ಭಜನಾ ಮಂಡಳಿಯ ಸದಸ್ಯರು ವೇದಿಕೆಗೆ ಬರಬೇಕು. ಕೊಂಜಾಡಿ ಅಮ್ಮನವರ ಪ್ರಸಾದದ ಜೊತೆಗೆ ಶಾಲು ಸ್ಮರಣಿಕೆ ಹಾಗೆ ಒಂದು ಗೌರವದ ಅಭಿನಂದನೆ ನಮ್ಮೆಲ್ಲ ಈ ಭಾಗದ ಹಿರಿಯ ಭಜಕರಿಗೆ. ಕಲಿಯುಗದ ಶ್ರೇಷ್ಠ ಭಕ್ತಿ ಮಾರ್ಗ ನಾಮ ಸಂಕೀರ್ತನೆ. ಹಾಗಾಗಿ ಅಂಥ ಭಗವನ್ನಾಮ ಸಂಕೀರ್ತನೆಯಲ್ಲಿ ತೊಡಗಿಸಿಕೊಂಡ ಈ ಭಾಗದ ಹಿರಿಯ ಹಾಗೆ ಈ ಭಾಗದ ಎಲ್ಲ ದೇವಸ್ಥಾನಗಳನ್ನು ಕೇಂದ್ರವಾಗಿಟ್ಟುಕೊಂಡು ಭಜನೆ ಮಾಡುವಂಥ ಭಜನಾ ಮಂಡಳಿಗಳು. ಕೊಂಜಾಡಿಯ ಈ ಒಂದು ಕ್ಷೇತ್ರದಲ್ಲಿ ಭಜನೆಗೂ ಈ ಒಂದು ದೇವಿಗೂ ಅವಿನಾಭಾವವಾದ ಸಂಬಂಧ ಇದೆ. ಸುಮಾರು 130 ವರ್ಷದ ಇತಿಹಾಸದ ಭಜನಾ ಮಂಡಳಿ. ಆ ಭಜನಾ ಮಂಡಳಿ ವತಿಯಿಂದ ನಡೀತಾ ಇರುವಂಥ ದುರ್ಗಾ ಪೂಜೆ ಸಾರ್ವಜನಿಕವಾಗಿ ನವರಾತ್ರಿಯ 2ನೇ ದಿನ ಹಾಗೆ ಭಜನಾ ಮಂಡಳಿಯ ಭಜಕರ ಶ್ರಮದಾನದಿಂದ ನಿರ್ಮಾಣಗೊಂಡ ಈ ಭವ್ಯವಾದ ಕಲ್ಯಾಣ ಮಂಟಪ. ಇಂಥ ಒಂದು ಅರ್ಥಪೂರ್ಣ ವೇದಿಕೆಯಲ್ಲಿ ಈ ವರ್ಷದ ಕಾರ್ಯಕ್ರಮದಲ್ಲಿ ಕೃಷ್ಣ ಪ್ರಸಾದ್ ದಿಗಂಬರ ಮಹಾರಾಜ್ ಜಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ವೇದಿಕೆಯಲ್ಲಿರುವ ಗಣ್ಯರು ಎಲ್ಲ ನಮ್ಮ ಭಜನಾ ಮಂಡಳಿಗಳ ಸದಸ್ಯರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತೇವೆ. ಶಾಲು ಸ್ಮರಣಿಕೆ ಫಲಪುಷ್ಪವನ್ನು ನೀಡಿ ಶ್ರೀ ವಿಶ್ವನಾಥ ಮಹಾಗಣಪತಿ ಭಜನಾ ಮಂಡಳಿ 90, ನಿತ್ಯಾನಂದ ಶೆಟ್ಟಿ ಶ್ರೀ ದುರ್ಗಾಂಬ ಭಜನಾ ಮಂಡಳಿ, ಶ್ರೀ ನಾಗಕನಿಕ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನರಸಮ್ಮಕ್ಕನು ಇದರ ಹಿರಿಯ ಭಜಕರು. ಈ ಭಾಗದ ಒಂದು ಪ್ರಸಿದ್ಧ ಪುರಾತನ ಭಜನಾ ಮಂಡಳಿ. ಹಾಗೆ ಶ್ರೀ ದಿನೇಶ್ ಪೂಜಾರಿ ಬೂರದ ಜಡ್ಡು ಶೇಡಿಮನೆ ಜಲದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಕೇಂದ್ರವಾಗಿಟ್ಟುಕೊಂಡು ಆ ಭಾಗದಲ್ಲಿ ಭಜನಾ ಸೇವೆಯನ್ನು ಮಾಡ್ತಕ್ಕಂಥ ಮತ್ತೊಂದು ಹಿರಿಯ ಭಜನಾ ಮಂಡಳಿ. ಹಾಗೆ ಶ್ರೀ ಮಂಜಯ್ ಶೆಟ್ಟಿ ಕೆರ್ಜಾಡಿ ಹೊಸಮನೆ ದುರ್ಗಾ ಪರಮೇಶ್ವರಿ RD ಚಿತ್ತೇರಿ ದೇವಸ್ಥಾನವನ್ನು ಕೇಂದ್ರವಾಗಿಟ್ಟುಕೊಂಡು ಭಜನಾ ಸೇವೆ ನಡೆಸ್ತಕ್ಕಂಥ ಈ ಭಜನಾ ಮಂಡಳಿ ಹಿರಿಯ ಭಜಕರು. ರಾಘವೇಂದ್ರ ನಾಯಕ ಮುರ್ಸೆ ಸೋಮೇಶ್ವರದ ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ವೇದಿಕೆ. ಹಾಗೆ ಇದೊಂದು ಭಜನಾ ಮಂಡಳಿಯ ವೇದಿಕೆ ಆಗಿರೋದರಿಂದ ಪ್ರತಿ ವರ್ಷ ಭಜನಾ ಮಂಡಳಿಯ ಸದಸ್ಯರನ್ನು ಒಬ್ಬೊಬ್ಬರನ್ನ ಪ್ರತಿಭಾವದಿಂದ ಗುರುತಿಸ್ತೇವೆ. ಹಾಗೆ ಈ ವರ್ಷ ಗುರುತಿಸಿದವರನ್ನು ಮುಂದಿನ ವರ್ಷ ಗುರುತಿಸುವುದಿಲ್ಲ. ಆ ತಂಡದ ಪ್ರತಿಯೊಬ್ಬ ಸದಸ್ಯರು ಕೂಡ ಅಲ್ಲಿ ಮುಂಚೂಣಿಗೆ ಬರಬೇಕು ಅನ್ನೋ ಕಾರಣಕ್ಕೆ ವರ್ಷಕ್ಕೊಬ್ಬೊಬ್ಬರು ಆ ಭಜನಾ ತಂಡದ ಅವರು ಆಯ್ಕೆ ಮಾಡಿದ ಸದಸ್ಯರನ್ನು ಈ ವೇದಿಕೆಯಲ್ಲಿ ಭಜಕರ ವೇದಿಕೆ ಆದ್ದರಿಂದ ಭಜನಾ ಮಂಡಳಿಯ ಕಾರ್ಯಕ್ರಮವಾದ್ದರಿಂದ ಅವರಿಗೊಂದು ಗೌರವವನ್ನು ದೇವರ ಪ್ರಸಾದವನ್ನು ನೀಡ್ತೇವೆ ಹೊರತು ಯಾವುದೇ ಸನ್ಮಾನ ಅಲ್ಲ ಅಥವಾ ಇನ್ಯಾವುದೇ ರೀತಿ ಅಭಿನಂದನೆ ಅಲ್ಲ. ಕೇವಲ ಒಂದು ಗೌರವ. ಭಜನಾ ಮಂಡಳಿಯ ಕಾರ್ಯಕ್ರಮದಲ್ಲಿ ಭಜನಾ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡುವಂಥ ಈ ಎಲ್ಲ ಭಜಕರಿಗೆ. ಹಾಗೆ ಮುಂದಿನ ಪ್ರತಿಭಾ ಪುರಸ್ಕಾರಕ್ಕಾಗಿ ತಯಾರಾಗಬೇಕು. ಶ್ರೀಯುತ ಅನನ್ಯ ಶೆಟ್ಟಿ ಬೆಪ್ಪಡೆ, ಶ್ರೀಮತಿ ಮಾಲತಿ ಹಾಗೂ ಸಂತೋಷ್ ಶೆಟ್ಟಿ ಗೋಡೆಬೆಟ್ಟಿ ಇವರ ಪುತ್ರಿ. ಇವಳ ಬಾಲ್ಯ ಶಿಕ್ಷಣವನ್ನು AV ಶೆಟ್ಟಿ ಮೆಮೋರಿಯಲ್ ಸ್ಕೂಲ್ RDಯಲ್ಲಿ ಮುಗಿಸಿಕೊಂಡು ಮತ್ತೆ SR ಪಬ್ಲಿಕ್ ಸ್ಕೂಲ್ ಹೆಬ್ರಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ CBSE 10ನೇ ತರಗತಿ ವಿಭಾಗದಲ್ಲಿ 93%, ಸೆಕೆಂಡ್ PU CBSE ವಿಭಾಗದಲ್ಲಿ ಬೋರ್ಡ್ ಎಕ್ಸಾಮ್ನಲ್ಲಿ 99.17% ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ 5ನೇ ಸ್ಥಾನವನ್ನು ಪಡೆದಿರ್ತಾಳೆ. ಹಾಗೆ ಪ್ರಸ್ತುತ ಉಮಾಮಹೇಶ್ವರ ಮಹಾಗಣಪತಿ ಮಹಿಳಾ ಭಜನೆ ಸದಸ್ಯ ಕೂಡ, ಹಾಗೆ ಬಾಲಗೋಕುಲದ ಮಾತಾಜಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾಳೆ. ಹಾಗೆ ಮೊನ್ನೆ ನಡೆದಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತದ ಹೆಬ್ರಿ ತಾಲೂಕು ಮಟ್ಟದ ಕನ್ನಡ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ರಾಜ್ಯ ಮಟ್ಟಕ್ಕೆ ಕೂಡ ಆಯ್ಕೆಯಾಗಿ ಇದರ ಪ್ರಯುಕ್ತ ಮಂಗಳೂರಲ್ಲಿ ನಡೆದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕರ್ನಾಟಕ ಸರ್ಕಾರ ಇವರು ಉಡುಪಿ, ದಕ್ಷಿಣ ಕನ್ನಡ, ಕೊಡಗು 3 ವಿಭಾಗಗಳಲ್ಲಿ ಭೂ ಸಂಸ್ಕೃತಿ ಉತ್ಸವದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡು ನಮ್ಮ ಊರಿಗೆ ಕೀರ್ತಿ ಅಂತ ನೆಲೆಸಿ ಅನನ್ಯ ವೇದಿಕೆಯ ಮೇಲೆ ಬರುವಂತೆ ಕೇಳಿಕೊಂಡವರಿದ್ದೇವೆ. ಅದರೊಂದಿಗೆ ನಿತಿನ್ ಕಲ್ಮರ್ಗಿ,
ನಮ್ಮ ಈ ದೇವಸ್ಥಾನದ ವ್ಯಾಪ್ತಿಯ ಒಬ್ಬ ವಿದ್ಯಾರ್ಥಿ PUC ಕಾಮರ್ಸ್ ವಿಭಾಗದಲ್ಲಿ 91.6% ಅಂಕವನ್ನು ಪಡೆದುಕೊಂಡು ನಮ್ಮೂರಿಗೆ ಕೀರ್ತಿಯನ್ನು ತಂದಿದ್ದಾರೆ. ಅವರನ್ನು ಕೂಡ ವೇದಿಕೆಯ ಮೇಲೆ ಕರೆತರ್ತಿದ್ದೇವೆ. ಅದರೊಂದಿಗೆ JT ಅನುಶ್ರೀರಾವ್ ದ್ವಿತೀಯ PUC ವಿಭಾಗದಲ್ಲಿ 90%ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದುಕೊಂಡಂತಹ JT ಅನುಶ್ರೀರಾವ್ ವೇದಿಕೆ ಮೇಲೆ ಬಂದು ಪರಮ ಪೂಜ್ಯ ಸ್ವಾಮೀಜಿ ಅವರಿಂದ ಗೌರವಾರ್ಪಣೆ ಸ್ಮರಣಿಕೆ ಶಾಲನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಶ್ರೀಯುತ ನಿತಿನ್ ಕಲ್ಬರ್ಗಿ ಆದಷ್ಟು ಬೇಗ ಬರಬೇಕು. 99.17% ಅಂಕ ಪಡೆದು ಇದೀಗ CA ವಿದ್ಯಾಭ್ಯಾಸವನ್ನು ಕಾಟಪಾಡಿಯ ತ್ರಿಷಾ ಕಾಲೇಜಿನಲ್ಲಿ ಮಾಡ್ತಾ ಇದ್ದಾರೆ. ತಮ್ಮ ಪದವಿಯ ಜೊತೆಗೆ ಶ್ರೀಮತಿ ಅನನ್ಯ ಶೆಟ್ಟಿ ಬೆಪ್ಪಡೆ ಉಮಾಮಹೇಶ್ವರ ಭಜನಾ ಮಂಡಳಿಯ ಸದಸ್ಯೆ, ಹಾಗೆ ಭಜನಾ ಮಂಡಳಿಯ ಮಕ್ಕಳ ಈ ಸಾಧನೆಗೆ ಭಜಕರಿಗೆ ಗೌರವ. ನಿತಿನ್ ಕಲ್ಬರ್ಗಿ 91.6% ಅಂಕ PUC ಕಾಮರ್ಸ್ ವಿಭಾಗದಲ್ಲಿ. ಹಾಗೆ JT ಅನುಶ್ರೀರಾವ್ ಆದಷ್ಟು ಬೇಗ ವೇದಿಕೆಗೆ ಬರಬೇಕು PUC ವಿಭಾಗದಲ್ಲಿ. ಹಾಗೆ ಮುಂದಿನ ಸಹಾಯಧನ ವಿತರಣೆ ಅಶಕ್ತರಿಗೆ ದೇವರ ಪ್ರಸಾದವೆಂಬಂತೆ ನೀಡ್ತಿದ್ದೇವೆ. ಪ್ರತಿ ವರ್ಷವೂ ಕೂಡ ನಿರಂತರ 12 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದವರಿದ್ದೇವೆ. ನಮ್ಮ ಪ್ರಸ್ತುತ ಭಜನಾ ಮಂಡಳಿಯ ಉಪಾಧ್ಯಕ್ಷರು ಕೂಡ ತನ್ನ ಅನಾರೋಗ್ಯದ ಪರಿಸ್ಥಿತಿಯಲ್ಲೂ ಕೂಡ ನಿರಂತರವಾಗಿ 3 ತಿಂಗಳುಗಳಿಂದ ಈ ದೇವಸ್ಥಾನದ ಪ್ರಗತಿಯಲ್ಲಿ ಶ್ರಮದಾನ ಸೇವೆಯಲ್ಲಿ ಪಾಲ್ಗೊಂಡು ಈ ಕಾರ್ಯದಲ್ಲಿ ಭಾಗಿಯಾದಂತಹ ನಮ್ಮ ಭಜನಾ ಮಂಡಳಿಯ ಉಪಾಧ್ಯಕ್ಷರು ಶ್ರೀಯುತ ಕೃಷ್ಣನಾಯ್ಕ್ ಗಂಟುಬೀಳು ಇವರಿಗೆ ದೇವಸ್ಥಾನದ ವತಿಯಿಂದ ನವರಾತ್ರಿ ಮಹೋತ್ಸವ ಸಮಿತಿಯ ವತಿಯಿಂದ ಸ್ವಾಮಿಗಳಿಂದ ದೇವರ ಪ್ರಸಾದವೆಂಬಂತೆ ನೀಡ್ತಾ ಇದ್ದೇವೆ. ಶ್ರೀಯುತ ಕೃಷ್ಣನಾಯ್ಕ ಅವರು ಪರಮಪೂಜ್ಯ ಸ್ವಾಮಿಗಳವರಿಂದ ಸಹಾಯಧನವನ್ನು ದೇವರ ಪ್ರಸಾದವನ್ನು ಪಡೆದುಕೊಳ್ಳುವ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕೃಷ್ಣನಾಯ್ಕ ಗಂಟುಬೀಳು. ಹಾಗೆ ಮಹೇಂದ್ರ ಸನ್ನಾಪ್ ಉಮೇಶ್ ನಾಯ್ಕ್ ಅವರ ತಂದೆ ತಾಯಿಗಳು ಇದ್ದಲ್ಲಿ ದಯವಿಟ್ಟು ವೇದಿಕೆಯ ಮೇಲೆ ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಹೇಂದ್ರ ಅವರ ತಾಯಿ ತಂದೆ ಯಾರಾದರೂ ಇದ್ದಾರಾ? ಬನ್ನಿ, ಆದಷ್ಟು ಬೇಗ ಬರಬೇಕು, ಸಮಯ ಇಲ್ಲ. ಹಾಗೆ ಅವರು ಆರೋಗ್ಯ ಸುಧಾರಿಸಲಿ ಅಂತ ಒಂದು ದೇವರ ಸಣ್ಣ ಪ್ರಸಾದ ಅಥವಾ ದೊಡ್ಡ ಮೊತ್ತ ಅಲ್ಲ, ಯಾಕಂದರೆ ಅವರಿಗೆ ದೇವರ ಅನುಗ್ರಹ ಇರಲಿ ಮತ್ತು ಅವರು ಮುಂದೆ ಆರೋಗ್ಯವಂತರಾಗಿ ಅವರ ಒಂದು ಜೀವನ ನಡೆಸುವಂತಾಗಲಿ, ಆ ದೇವರ ಅನುಗ್ರಹ ಇರಲಿ ಅಂತೇಳಿ ಪರಮ ಪೂಜ್ಯ ಶ್ರೀಗಳು ಆಯುರ್ವೇದದಲ್ಲಿ ದೊಡ್ಡ ಸಾಧಕರು ಕೂಡ. ಹಾಗಾಗಿ ಅವರ ಅಮೃತ ಹಸ್ತದಿಂದ ನೀಡ್ತಾ ಇದ್ದೇವೆ. ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳು ಬಗೆಹರಿಯಲಿ ಅನ್ನುವ ಪ್ರಾರ್ಥನೆಯೊಂದಿಗೆ. ಹಾಗೆ ಗೌತಮ್ ಶೆಟ್ಟಿ ಭಜನಾ ಮಂಡಳಿಯ ಸದಸ್ಯ. ಈ ಒಂದು ಭಜನಾ ಮಂಡಳಿಯ ಎಲ್ಲ ಆಗುಹೋಗುಗಳು, ಈ ಕಲ್ಯಾಣ ಮಂಟಪದ ಕಾಮಗಾರಿಗಳ ಬಗ್ಗೆ ಸರಿಯಾದ ಸಮಯಕ್ಕೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರವನ್ನು ನೀಡ್ತಾ ಇದ್ದ, ಸೋಷಿಯಲ್ ಮೀಡಿಯಾ ನಿರ್ವಹಣೆ ಮಾಡ್ತಾ ಇರುವಂಥ ಗೌತಮ್ ಶೆಟ್ಟಿ ಭಜನಾ ಮಂಡಳಿ ಸದಸ್ಯ ವೇದಿಕೆಗೆ ಬರಬೇಕು, ಬಂದು ಶ್ರೀಗಳಿಂದ ಗೌರವಾರ್ಪಣೆಯನ್ನು ಸ್ವೀಕರಿಸಿಕೊಂಡು ಹೋಗಬೇಕು ಅಂತ ಕೇಳಿಕೊಂಡು ದೇವರ ಪ್ರಸಾದ ರೂಪದಲ್ಲಿ ಸರ್ವರಿಗೂ ಕೂಡ ಆರೋಗ್ಯದ ಒಂದು ಸುಧಾರಣೆಗಾಗಿ ಆ ಮಗುವಿಗೆ ಪ್ರಾರ್ಥನೆಯನ್ನು ನೀಡ್ತಾ ಇದ್ದಾರೆ ಶ್ರೀಗಳು. ಗೌತಮ್ ಶೆಟ್ಟಿ. ಸೋಷಿಯಲ್ ಮೀಡಿಯಾ ನಿರ್ವಹಣೆ, ಭಜನಾ ಮಂಡಳಿಯ ಈ ಒಂದು ಗ್ರೂಪನ್ನು ಆ್ಯಕ್ಟಿವ್ ಆಗಿ ಇಡಲಿಕ್ಕೆ ಫೇಸ್ಬುಕ್ ಮತ್ತು ವಾಟ್ಸಪ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲ ಭಜನಾ ಮಂಡಳಿ ಚಟುವಟಿಕೆಗಳನ್ನು ಕಾಲಕಾಲಕ್ಕೆ ಕ್ಲಪ್ತವಾಗಿ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಕಂಟೆಂಟ್ಗಳನ್ನು ಸಿದ್ಧಪಡಿಸಿ ಇಲ್ಲಿ ಆಗುಹೋಗುಗಳನ್ನು ನಮಗೆಲ್ಲ ಹೊರ ಜಗತ್ತಿಗೆ ಪರಿಚಯಿಸ್ತಾ ಇರುವಂಥ ಒಬ್ಬ ಸೋಷಿಯಲ್ ಮೀಡಿಯಾದ ಪ್ರತಿಭೆ ಈ ಭಜನಾ ಮಂಡಳಿಯ ಸದಸ್ಯ ಗೌತಮ್ ಶೆಟ್ಟಿ. ಮುಂದಿನ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಭಜನೆಯೊಂದಿಗೆ ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಮ್ಮ ಭಜನಾ ಮಂಡಳಿಯ ಎಲ್ಲ ಸದಸ್ಯರುಗಳನ್ನು, ಪುಟಾಣಿ ಮಕ್ಕಳನ್ನು ವೇದಿಕೆ ಮೇಲೆ ಕರೆದು ದಯವಿಟ್ಟು ಹೆಸರಾದರು ಆದಷ್ಟು ಬೇಗ ಬರಬೇಕು. ಸಾಕ್ಷಿ ಕೊಂಜಾಡಿ ಹಕ್ಲು ಮನೆ, ಸಾನ್ವಿ, ಉನ್ನತಿ, ಉದ್ವಿತಾ, ಪವಿತ್ರ ಕೊಂಜಾಡಿ ಗುಡ್ಡೆ, ವರ್ಷಿತಾ, ಕ್ರಿಸ್ಟಿ, ಅಕ್ಷರ, ಸಾನ್ವಿ, ಸುಚಿತ್ರ, ರಕ್ಷಿತಾ ಗಂಟುಬೀಳು, ಪ್ರಣತಿ ಕಲ್ಮರ್ಗಿ, ಶ್ರಾವ್ಯ 9ನೇ ಮೈಲ್ಕಲ್ಲು, ತೇಜಸ್ವಿನಿ ಗಂಟುಬೀಳು, ಯಶಸ್ವಿನಿ ಗಂಟುಬೀಳು, ಅಶ್ವಿಕಾಶ್ವಿನಿ ಗಂಟುಬೀಳು, ಸನ್ವಿತಾ ಚಕ್ಕರ್ಮಕ್ಕಿ, ಕೀರ್ತಿಕಾ ಕೊಂಜಾಡಿ ಗುಡ್ಡೆ, ತನ್ವಿ ಸಾನ್ವಿ ಕೊಂಜಾಡಿ ಗುಡ್ಡೆ, ಆಶ್ರವಿ RD, ಆರಾಧ್ಯ ಕಲ್ಮರ್ಗಿ, ಸಾನ್ವಿಕಾ 9ನೇ ಮೈಲ್ಕಲ್ಲು, ತ್ರಿಷಾ. ದಯವಿಟ್ಟು ಒಮ್ಮೆ 24 ಜನ ವೇದಿಕೆ ಮೇಲೆ ಬರಬೇಕು, ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡವರಿದ್ದೇವೆ. ಹಾಗೆ ಮುಂದಿನ ತಯಾರಿಗಾಗಿ
ನವೀನ ದ್ವಿತೀಯ PUC ವಿಭಾಗ, ದೀಪಕ್ ಫಸ್ಟ್ PUC, ಮಹೇಶ 9ನೇ ತರಗತಿ, ಸಜ್ಜನ್ 9ನೇ ತರಗತಿ, ಕಾರ್ತಿಕ 9ನೇ ತರಗತಿ, ಶಶಾಂಕ್ 7ನೇ ತರಗತಿ, ಮಣಿಕಂಠ 8ನೇ ತರಗತಿ, ಪವನ್ 6ನೇ ತರಗತಿ, ಸಂಜಯ 8ನೇ ತರಗತಿ, ಶ್ರೀಕಾಂತ 9ನೇ ತರಗತಿ, ಆಕಾಶ್ 10ನೇ ತರಗತಿ, ಶಶಿಧರ್ 10, ಸುದರ್ಶನ್ 10ನೇ ತರಗತಿ, ಸುದೀಪ, ರಚಿತಾ, ಪ್ರಸಾದ್, ಮಂಜುನಾಥ, ನಿತಿನ್, ಸುಬ್ರಹ್ಮಣ್ಯ, ಸುಶಾಂತ, ಆದಿತ್ಯ ಶಿರಿಯಾರ್ಮನೆ, ಗಗನ್, ತ್ರಿಶಾಂತ್, ನವನೀತ್. ದಯವಿಟ್ಟು ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ನಮ್ಮೂರಿನ ಈ ಕಾರ್ಯಕ್ರಮಕ್ಕೆ ದೂರದ ಬೀಜಾಡಿ, ಕೋಟೇಶ್ವರದ ಬೀಜಾಡಿಯ ಪದ್ಮಮ್ಮ, ಅವ್ರಿಗೆ ಹೆಸರೇ ನೀರಮ್ಮ ಅಂತ, ಎಲ್ಲಿದ್ರು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಜನರ ಬಾಯಾಣಿಕೆಯನ್ನು ತಣಿಸುವಂತಹ ಒಬ್ಬ ಹೆಂಗಸು ನಮ್ಮ ಮಾತೆ ಪದ್ಮಮ್ಮ ಬೀಜಾಡಿ ಕೋಟೇಶ್ವರ ಅವರನ್ನು ಗುರುತಿಸಿ ಗೌರವಿಸಿಕೊಂಡಿದ್ದೇವೆ. ಅದರೊಂದಿಗೆ ಈ ಭಾಗದ ದಾನಿಗಳು ಶ್ರೀಯುತ ವಿಜಯಕುಮಾರ್ ಶೆಟ್ಟಿ ಗೋಳಿ ಅಂಗಡಿ, ವಿಶ್ವ ಹಿಂದೂ ಪರಿಷತ್ ಉಪಾಧ್ಯಕ್ಷರು ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಮಡಾವಕ್ಕಿ, ಅದರೊಂದಿಗೆ ನರಸಿಂಹಾಚಾರ್ಯ ಕುಂದಶಿಲ್ಪಕಲಾ RD, ಅದರೊಂದಿಗೆ ಚಂದ್ರಶೇಖರ್ ಶೆಟ್ಟಿ ಸುರ್ಗೋಳಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಳವೆ, ಸತೀಶ್ ಕುಮಾರ್ ಶೆಟ್ಟಿ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರು, ಮನೋಹರ್ ಹೆಗ್ಡೆ ನೂಚೆಟ್ಟು, ಪ್ರವೀಣ್ ಕುಮಾರ್ ಶೆಟ್ಟಿ ಹಡಿಗಾರ್ ಮನೆ, ಈ ಭಾಗದ ಎಲ್ಲ ಹಿರಿಯ ಜೀವಗಳು, ಶ್ರೀಯುತ ಕೃಷ್ಣಪುತ್ರನ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ RD ಒಕ್ಕೂಟದ ಬೆಳವೆ ವಲಯದ ಅಧ್ಯಕ್ಷರು, ಹಾಗೆ ಅಭಿಮಾನಿ ಸ್ಪೋರ್ಟ್ಸ್ ಕ್ಲಬ್ RDಯ ಪದಾಧಿಕಾರಿಗಳು, ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಕೊಂಜಾಡಿ ಚಿತ್ತೇರಿ RD, ಅದರೊಂದಿಗೆ ವೀರಭದ್ರ ಮಡಾಮಕ್ಕಿ, ಲಕ್ಷ್ಮೀನಾರಾಯಣ, ಹಾಗೆ ಜನಾರ್ದನ್ ಸರ್ ASI ಶಂಕರನಾರಾಯಣ ಠಾಣಾಧಿಕಾರಿ, ಹಾಗೆ IR ಗಡ್ಡೇಕರ್ ಸರ್ ಠಾಣಾಧಿಕಾರಿಗಳು ಶಂಕರನಾರಾಯಣ, ಎಲ್ಲ ಅತಿಥಿ ಅಭ್ಯಾಗತರ ಕೂಡುವಿಕೆಯಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ, ಹಾಗೆ ರಾಧಾಕೃಷ್ಣ ಕ್ರಮಧಾರಿಗಳು ನೆರಳು ಚಾರಿಟಬಲ್ ಟ್ರಸ್ಟ್ನ ಪ್ರವರ್ತಕರು ನಮ್ಮೊಂದಿಗಿದ್ದಾರೆ. ಈ ಎಲ್ಲ ಅತಿಥಿ ಅಭ್ಯಾಗತರನ್ನು ಹಿರಿಯರನ್ನು ಗುರುತಿಸಿ ಗೌರವಿಸಿಕೊಂಡು ಅವರನ್ನು ಮುಂದುವರಿಸಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಸಾಂಗವಾಗಿ ಸಾಗಿಸಿಕೊಂಡು ಬರುತ್ತಿದ್ದೇವೆ. ನಮ್ಮೆಲ್ಲ ಕಾರ್ಯಕ್ರಮಗಳು ಸಮಯಕ್ಕೆ ಸರಿಯಾಗಿ ಆಗ್ತದೆ. ಹಾಗೆ ಈ ದಿವಸದ ಎಲ್ಲ ಊಟೋಪಚಾರ, ಎಲ್ಲ ಸ್ವಚ್ಛತೆ, ಎಲ್ಲ ವ್ಯವಸ್ಥೆಗಳ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡವರು ಮಲ್ಲಿಕಾರ್ಜುನ ಯುವ ಸಂಘಟನೆ ಗೂಡುಕಟ್ಟು ಕಲಬುರಗಿಯ ಸರ್ವ ಸದಸ್ಯರು ಪದಾಧಿಕಾರಿಗಳು, ಅವರನ್ನು ಕೂಡ ಗುರುತಿಸಿ ಗೌರವಿಸಿಕೊಂಡಿದ್ದೇವೆ. ಹಾಗೆ ಚಂಡೆಯ ವಾದಕರು ಓಂಕಾರನಾದಂ ಚಂಡೆ ಬೆಳಗ ಗೋಳಿ ಅಂಗಡಿ, ಇದರ ಎಲ್ಲ ತಂಡದವರಿಗೂ ಕೂಡ ಗುರುತಿಸಿಕೊಂಡು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅವರು ಕೂಡ ತಮ್ಮ ಸೇವೆಯನ್ನು ನೀಡುತ್ತಾ ಇದ್ದಾರೆ. ಹಾಗೆ ಅರಸಮ್ಮ ಕಾನಿನ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಚಂದ್ರನಾಯ್ಕ್, ಪ್ರಶಾಂತ್ ಹೆಗಡೆ ಅವರ ತಂಡ ಇಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಕೆರ್ಜಾಡಿ ಗರ್ಡಿಯ ದೈವ ಪಾತ್ರಿಗಳು ಕೂಡ ನಮ್ಮೊಂದಿಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಗುರುತಿಸಿಕೊಂಡಿದ್ದೇವೆ. ಹಿರಿಯರು, ನಿವೃತ್ತ ಶಿಕ್ಷಕರು ಆಗಿರುವಂಥ
ಕೆ ವಾಸುದೇವ ಕ್ರಮಧಾರಿಯವರು ನಮ್ಮೊಂದಿಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿಕೊಂಡು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಅರಸಮಕಾನಿನ ಹಿರಿಯರಾದಂಥ ವಾಸುದೇವ ನಕ್ಷತ್ರಿ ಚೇರ್ಕಳ ಇವರ ಉಪಸ್ಥಿತಿಯನ್ನು ಕೂಡ ಇವತ್ತಿನಲ್ಲಿ ಗುರುತಿಸಿಕೊಂಡಿದ್ದೇವೆ. ಹಾಗೆ ಭಾಳಷ್ಟು ಜನ ಗಣ್ಯರು ಪರ ಊರಿನಿಂದ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗಿಯಾಗ್ತಾ ಇದ್ದಾರೆ. ವಿಶೇಷವಾಗಿ ಮಾಧ್ಯಮ ಪ್ರತಿನಿಧಿಗಳಾದ ಸತೀಶ್ ಆಚಾರ್ ಉಳ್ಳೂರು, ಉದಯವಾಣಿ ವರದಿಗಾರರು, ಶಿವರಾಮಾಚಾರ್ಯ ಬಂಡಿಮಠ, ಡೈಜಿ ವರ್ಲ್ಡ್ ವರದಿಗಾರರು, ಶ್ರೀ ವಿಜಯ್ ಆರ್ಡಿ, ಮಲ್ನಾಡ್ ನ್ಯೂಸ್ ಹೆಬ್ರಿ ಇದರ ವರದಿಗಾರರು, ಸುನೀಲ್ ಹೆಬ್ರಿ ತುಳುನಾಡು ವಾರ್ತೆಯ ಈ ಕಾರ್ಯಕ್ರಮದ ಲೈವ್ ಅನ್ನು ನೀಡ್ತಿದ್ದಾರೆ. ಅವರನ್ನು ಕೂಡ ಗುರುತಿಸಿದ್ದೇವೆ. ಹರ್ಷ ಗೋಳಿ ಅಂಗಡಿ ಉಚಿತವಾಗಿ ಹರ್ಷ ಫೋಟೋಗ್ರಫಿಯನ್ನು 5 ದಿವಸ ನಮಗೆ ಒದಗಿಸಿಕೊಟ್ಟವರು. ಹಾಗೆ ಆಶಾ ಶೆಟ್ಟಿ ಹಡಿಗಾರ್ ಮನೆ, ಅದರೊಂದಿಗೆ ಈ ಭಾಗದ ಎಲ್ಲ ದಾನಿಗಳನ್ನು ಈ ಕಾರ್ಯಕ್ರಮಕ್ಕೆ ತನು ಮನಧನ ಸಹಾಯಯುತ ಸಹಕರಿಸಿದಂಥ ಎಲ್ಲರನ್ನ ಕುಳ್ಳಿರಿಸಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಮುಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಕಲ್ಯಾಣ ಮಂಟಪಕ್ಕೆ ತಮ್ಮ ಬೆವರನ್ನು ಹರಿಸಿ ಹಗಲು ರಾತ್ರಿ ಕೆಲಸವನ್ನು ಮಾಡಿ ಪ್ರಸ್ತುತ 95% ಕಾರ್ಯಕ್ರಮವನ್ನು ಕಲ್ಯಾಣ ಮಂಟಪದ ಪ್ರಗತಿಯನ್ನು ಮುಗಿಸಿಕೊಂಡಿದ್ದೇವೆ. ಈ ಶ್ರಮದಾನಕ್ಕೆ ಸಹಕರಿಸಿದಂಥ ಶ್ರಮದಾನವನ್ನು ಮಾಡಿದಂತಹ ಎಲ್ಲರನ್ನು ಕೂಡ ವೇದಿಕೆಯ ಮೇಲೆ ಕರೆತರುವ ಹೊತ್ತು ಈ ಒಂದು ಕಲ್ಯಾಣ ಮಂಟಪದ ನಿರ್ಮಾಣಕ್ಕಾಗಿ ನಿರಂತರವಾಗಿ ಶ್ರಮದಾನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರನ್ನು ಪ್ರತಿ ವರ್ಷ ಕೂಡ ಗೌರವಿಸಿಕೊಂಡಿದ್ದೇವೆ. ಈ ವರ್ಷದ ಕೊನೆಯ ಹಂತದ ಈ ಕಾಮಗಾರಿಯಲ್ಲಿ ತಮ್ಮ ಹಗಲಿನ ಬೇರೆ ಬೇರೆ ಕೆಲಸಗಳನ್ನು ನಿರ್ವಹಿಸಿಕೊಂಡು ರಾತ್ರಿ ಇಲ್ಲಿ ಸಮಯವನ್ನು ನೀಡಿ ರಾತ್ರಿ ಒಂದು 7-8 ಗಂಟೆಯಿಂದ 12-1 ಗಂಟೆಯ ತನಕ ಕೂಡ ಉಚಿತವಾಗಿ ತಮ್ಮ ಕೌಶಲ್ಯದ ಕೆಲಸಗಳನ್ನು ಇಲ್ಲಿ ಮಾಡೋದು. ಅದು ಗಾರೆ ಮೇಸ್ತ್ರಿಗಳಿರ್ಬೋದು, ಪೇಂಟಿಂಗ್ ಇರ್ಬೋದು, ವೈರಿಂಗ್ ಇರ್ಬೋದು, ಅವರವರಿಗೆ ಗೊತ್ತಿರುವಂಥ ಕೆಲಸಗಳನ್ನು ಇಲ್ಲಿ ಶ್ರಮ ಸೇವೆಯ ಮೂಲಕ ಉಚಿತವಾಗಿ ತಮ್ಮ ತನು ಮನ ಅಂತ ಹೇಳಿದಾಗೆ ಆ ಸೇವೆಯನ್ನು ನಿರ್ವಹಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಅರುಣ ಚಕ್ರಮಕ್ಕಿ, ದಿನೇಶ್ ಗಂಟುಬೇಳು, ಹಾಗೆ ಶ್ರೀಯುತ ಪ್ರತಾಪ್ ಕುಲಾಲ್ ಕೊಂಜಾಡಿ, ಪ್ರತೀಕ್ ಕೊಂಜಾಡಿ, ಬಸವರಾಜ್ ಕೊಂಜಾಡಿ, ಕೃಷ್ಣ ಗಂಟುಬೀಳು, ಚಂದ್ರ ಕೊಂಜಾಡಿ ಗುಡ್ಡೆ ಅಂಗಡಿ, ರಾಮ ಗಂಟುಬೀಳು, ರಂಜಿತ್ ಕೊಂಜಾಡಿ, ರಜನೀಶ್ ಕೊಂಜಾಡಿ, ಹರೀಶ ಗಂಟುಬೀಳು, ನಾರಾಯಣ ಗಂಟುಬೀಳು, ಸತೀಶ್ ತುಂಬಿನಕೆರೆ. ಹೆಸರು ಹೇಳಿದವರು ಆದಷ್ಟು ಶೀಘ್ರ ಬರಬೇಕು, ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಸಮಯದ ಅಭಾವ ಇದೆ. ನಿಮ್ಮಲ್ಲಿ ವಿನಂತಿ ಮಾಡಿದ್ದೇವೆ, ಹೆಸರು ಹೇಳಿದ ತಕ್ಷಣ ಬರಬೇಕು. ಒಮ್ಮೆ ಮಾತ್ರ ತಮ್ಮ ಹೆಸರನ್ನು ಕರಿತೇವೆ, ದಯವಿಟ್ಟು ಬನ್ನಿ. ಯಾಕಂದರೆ ನಿಮ್ಮ ಸೇವೆಗೆ ಬೆಲೆ ಕಟ್ಟಲು ಸಾಧ್ಯ ಇಲ್ಲ, ಅದಕ್ಕೆ ಯಾವುದೇ ಸಂಭಾವನೆಯನ್ನು ನಾವು ನೀಡಿಲ್ಲ. ಆದರೆ ಪೂಜ್ಯರಿಂದ ಇವತ್ತಿನ ಗೌರವದ ವೇದಿಕೆಯಲ್ಲಿ ನಿಮ್ಮ ಸೇವೆ ಎಲ್ಲರಿಗೂ ಮಾದರಿ ಆಗಲಿ ಅನ್ನುವ ಕಾರಣಕ್ಕೊಂದು ಹಾಗೆ ನಿಮ್ಮ ದಂಪತಿಗಳು ಮುಖೇನ ಬಂದರೂ ನಮಗೆ ಭಾಳ ಖುಷಿ. ನಿಮ್ಮ ಮನೆಯವರನ್ನು ಕರೆತಂದಿದ್ರೆ ದಂಪತಿಗಳಿದ್ದಲ್ಲಿ ಆದಷ್ಟು ಮುಂದೆ ಬನ್ನಿ. ಶ್ರಮದಾನ ಮಾಡಿದಂತಹ ಹಾಗೆ ಸತೀಶ್ ತುಂಬಿನಕೆರೆ, ಉಮೇಶ್ ಗಂಟುಬೀಳು, ಉದಯ್ ಗೋಳಿ ಅಂಗಡಿ ವೇದಿಕೆಯ ನಿರ್ಮಾಣವನ್ನು ಮಾಡಿಕೊಟ್ಟು ಇಲ್ಲಿಯ ಎಲ್ಲ ಒಂದು ಅಲಂಕಾರ ವಿಭಾಗದಲ್ಲಿ ಕೆಲಸ ಮಾಡಿದ ಜನನಿ ಆರ್ಟ್ಸ್ನ ಉದಯ್, ಹಾಗೆ ಪಾಪಣ್ಣ ಕೊಂಜಾಡಿ, ಅದೇ ರೀತಿ ಸುದರ್ಶನ್ ಶೆಟ್ಟಿ ಆರ್ಡಿ ನಮ್ಮ ಉದ್ಘೋಷಣೆಯಲ್ಲಿ ಕೂಡ ಇದ್ದಾರೆ. ಶ್ರಮದಾನವನ್ನು ಮಾಡಿದವರು. ದಯವಿಟ್ಟು ಜೋಡಿ ದಂಪತಿಗಳು ಬಂದವರು, ಗಂಡ ಹೆಂಡತಿ ಇಬ್ಬರು ಬರಬೇಕು ಈ ಶ್ರಮದಾನಿಗಳು. ಯಾಕಂದರೆ ಅವರ ಮನೆಯವರ ಸಹಕಾರ ಕೂಡ ಇರ್ತದೆ. ಯಾಕಂದರೆ ರಾತ್ರಿ ಮನೆ ಬಿಟ್ಟು ಬರುವಾಗ ಹಗಲು ಕೆಲಸ ಮಾಡಿ ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಬರುವಾಗ ಅವರ ಸಹಕಾರ ಕೂಡ ಸಪೋರ್ಟ್ ಇಲ್ಲದೆ ಇದ್ರೆ ಇದು ಸಾಧ್ಯ ಇಲ್ಲ. ಹಾಗಾಗಿ ತಾವು ದಂಪತಿಗಳು ಸಮೇತರಾಗಿ ಬಂದವರು ವೇದಿಕೆ ಬರಬೇಕು. ಸುದರ್ಶನ್ ಶೆಟ್ಟಿ ಆರ್ಡಿ ಇಲ್ಲಿಯ ಶ್ರಮದಾನದಲ್ಲಿ ಭಾಗವಹಿಸಿಕೊಂಡು ರಾತ್ರಿ ಹೊತ್ತಿನಲ್ಲಿ ನಡೆದಂಥ ಎಲ್ಲ ಕಾಮಗಾರಿಗಳಲ್ಲಿ ನಿರಂತರವಾಗಿ ಪಾಲ್ಗೊಂಡು ಇವತ್ತಿನ ಉದ್ಘೋಷಣೆಯಲ್ಲಿ ನಮ್ಮೊಂದಿಗಿದ್ದಾರೆ. ಹಾಗೆ ಸದಾಶಿವ ಹಳನೀರ್ಬೆಟ್ಟು, ಚಂದ್ರ ಬರಿಗೆದ್ದೆ, ಮಲ್ಲು ನಾಯ್ಕ್ ಬರಿಗೆದ್ದೆ, ಪುಟ್ಟ ಬರಿಗೆದ್ದೆ, ಶಶಿಧರ ಗಂಟುಬೀಳು, ಸುಧೀರ್ ರಿಕ್ಷೆ ಕೊಂಜಾಡಿ, ಶರತ್ ಆರ್ಡಿ, ರಾಘವೇಂದ್ರ ಪೇಂಟಿಂಗ್ ಆರ್ಡಿ, ಜಯರಾಮ್ ಕೊಟ್ಟಾರಿ, ನಾಗರಾಜ್ ಶೆಟ್ಟಿ, ದಿನೇಶ್ ಗಂಟುಬೀಳು, ಪ್ರವೀಣ ಕಾಸನಮಕ್ಕಿ, ಶ್ರೀಧರ ಗೋಳಿ ಅಂಗಡಿ, ಯೋಗೀಶ್ ಬೆಳವೆ, ದುರ್ಗಾ ಸೇವಾ ಬಳಗ ಕೆರ್ಜಾಡಿ ಜಗಲುಗುಡ್ಡೆ, ಟ್ರೂ ಫ್ರೆಂಡ್ಸ್ ಬೆಪ್ಪಡೆ, ಅಜಿತ್ ಕೊಂಜಾಡಿ, ಸುಧೀರ್ ಭಜನಾ ಮಂಡಳಿ, ದಯಾನಂದ ಮಂಟಪ. ದಯವಿಟ್ಟು ಇವರು ಬರಬೇಕು. ಅವ್ರ ಜೊತೆಗೆ ಅವರ ಪತ್ನಿ ದಂಪತಿಗಳು ಇದ್ದರೆ ದಯವಿಟ್ಟು ಬಂದವರು ವೇದಿಕೆ ಬಂದು ಶ್ರೀಗಳಿಂದ ಒಂದು ಗೌರವದ ಶಾಲು, ಇದು ದೇವರ ಆಶೀರ್ವಾದ ರೂಪದಲ್ಲಿ. ರಾಜು ಕೊಂಜಾಡಿ, ಶ್ರಮದಾನದಲ್ಲಿ ಪಾಲ್ಗೊಂಡವರು. ಹೆಸರು ಹೇಳದೇ ಇದ್ದರೂ ಕೂಡ ತಾವು ಯಾರಾದರೂ ಬಿಟ್ಟು ಹೋಗಿದ್ದಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಪರಮಪೂಜ್ಯ ಶ್ರೀಗಳ ಅಮೃತಾಸ್ತದಿಂದ ಈ ಒಂದು 12ನೇ ವರ್ಷದ ನವರಾತ್ರಿ ವೇದಿಕೆಯಲ್ಲಿ ಕೊಂಜಾಡಿ ದುರ್ಗಾಪರಮೇಶ್ವರಮ್ಮನ ಅನುಗ್ರಹ ರೂಪದ ಶಾಲು
ಎಲ್ಲ ದೈವ ದೇವರುಗಳ ಆಶೀರ್ವಾದ, ದೇವಿಯ ಅನುಗ್ರಹ, ಶ್ರೀರಕ್ಷೆ ಇರಲಿ. ಇನ್ನಷ್ಟು ಸಮಾಜ ಸೇವೆ ಮಾಡುವುದಕ್ಕೆ ತಮಗೆ ಮನಸ್ಸು, ಎಲ್ಲ ರೀತಿಯ ಆರೋಗ್ಯ, ಯೋಗ ಭಾಗ್ಯಗಳನ್ನು ದೇವಿ ಕರುಣಿಸಲಿ ಅಂತ ಪ್ರಾರ್ಥಿಸಿಕೊಂಡು, ನೀವು ಮಾಡಿದ ನಿಸ್ವಾರ್ಥ ಸೇವೆಗೆ ಈ ಭಜಕರ ವೇದಿಕೆಯಲ್ಲಿ, ಈ ಕಲ್ಯಾಣ ಮಂಟಪದ ಕಾಮಗಾರಿಯಲ್ಲಿ ನಿಮ್ಮ ಶ್ರಮ ಸೇವೆಯನ್ನು ಗುರುತಿಸಿಕೊಂಡಿದ್ದೇವೆ. ನಿಮ್ಮೆಲ್ಲರ ನಿಸ್ವಾರ್ಥ ಶ್ರಮ ಸೇವೆಯ ಪರಿಣಾಮವಾಗಿ ಈ ಕಾಮಗಾರಿ ಯಶಸ್ವಿಯಾಗಿ ಇವತ್ತು ಮುಕ್ತಾಯದ ಹಂತಕ್ಕೆ ಬಂದು ಈ ಕಲ್ಯಾಣ ಮಂಟಪ ಪೂರ್ಣಗೊಳ್ತಾ ಇದೆ. ಹಾಗಾಗಿ ನೀವು ನೀಡಿದ ಸೇವೆಗೆ ಈ ಹೊತ್ತಿನಲ್ಲಿ ನಮ್ಮ ಒಂದು ಸಣ್ಣ ಗೌರವ, ದೇವರ ಅನುಗ್ರಹದ ಆಶೀರ್ವಾದ ರೂಪದ ಶಾಲ್. ಪಾಪಣ್ಣ ಆಚಾರ್ಯ ಕೊಂಜಾಡಿ ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಅಜಿತ್ ಕೊಂಜಾಡಿ, ಪಾಪಣ್ಣ ಆಚಾರ್ಯ, ದಿನೇಶ್ ಗಂಟುಬೀಳು. ಯಾಕಂದರೆ ಈ ಕಾಲದಲ್ಲಿ ಎಲ್ಲವೂ ಕೂಡ ಹಣದಿಂದ ಓಡುವ ವೇಗದ ಯುಗದಲ್ಲಿ ನಾವಿದ್ದೇವೆ. ಆ ಹೊತ್ತಿನಲ್ಲೂ ಕೂಡ ನಿಸ್ವಾರ್ಥವಾಗಿ ಬಂದು ಈ ರೀತಿಯ ಒಂದು ಶ್ರಮದಾನದ ಮೂಲಕ ದೇವಸ್ಥಾನಕ್ಕೆ ಸೇವೆ ಮಾಡುವಂಥದ್ದು, ಊರಿನ ದೇವಸ್ಥಾನ ಭಜನಾ ಮಂಡಳಿಯ ಈ ಒಂದು ಕಾರ್ಯಕ್ರಮದಲ್ಲಿ ದುಡಿಯುವಂಥದ್ದು. ಈ ಕಾಲದಲ್ಲಿ ಸಮಯ ನೀಡುವುದೇ ಒಂದು ದೊಡ್ಡ ಕಷ್ಟ. ಬೇರೆಲ್ಲವನ್ನು ನೀಡ್ತಾರೆ, ಸಮಯ ದಾನ ಮಾಡುವುದು ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಅದು ಭಾಳ ಕಷ್ಟ. ಅವರವರ ಒತ್ತಡ, ಅವರವರ ಸಮಸ್ಯೆ ನಡುವೆ ನಾವು ಒದ್ದಾಡ್ತಾ ಇದ್ದೇವೆ. ಅಂಥದ್ರಲ್ಲಿ ಈ ಕಾಲದಲ್ಲಿ ಈ ರೀತಿ ಅಪರೂಪದ ಒಂದು ಸೇವೆಯನ್ನು ಬಹುಶಃ ಕೊಂಜಾಡಿಯ ಕಲ್ಯಾಣ ಮಂಟಪದಲ್ಲಿ ಮಾಡಿರುವಂಥದ್ದು ಇಡೀ ಊರಿಗೆ ಒಂದು ಮಾದರಿ. ಈ ರೀತಿ ಬೇರೆ ಬೇರೆ ಊರಿನಲ್ಲಿ ಇಂಥ ಪರಂಪರೆ ಬರಲಿ. ಯಾಕಂದರೆ ಹಿಂದೆ ಎಲ್ಲ ಊರುಗಳಲ್ಲಿ ಈ ರೀತಿಯ ಒಂದು ಅನ್ಯೋನ್ಯತೆ, ಬಾಂಧವ್ಯ, ಒಗ್ಗಟ್ಟು ಇತ್ತು. ಇತ್ತೀಚಿನ ದಿನಗಳಲ್ಲಿ ಇದು ಕಡಿಮೆಯಾಗಿದೆ. ಆದರೆ ಕೊಂಜಾಡಿಯಲ್ಲಿ ಇದೊಂದು ಭಾವನಾತ್ಮಕವಾಗಿ, ಕೌಟುಂಬಿಕವಾಗಿ ಉಳ್ಕೊಂಡು ಬಂದಿದೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಿಂದ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮೊಂದಿಗಿದ್ದಾರೆ ಶ್ರೀಯುತ ಉದಯ್ ಜೋಗಿ, ಶ್ರೀ ದುರ್ಗಾ ಪರಮೇಶ್ವರಿ ಫ್ಯಾನ್ಸಿ ಕಂಗನ್ ಸೂಪರ್ ಮಾರ್ಕೆಟ್ ಗೋಳಿ ಅಂಗಡಿ ಇದರ ಮಾಲೀಕರು. ಶ್ರೀ ಗುತ್ತಿಯಮ್ಮ ಕಾಲಭೈರವ ದೇವಸ್ಥಾನದ ಮುಕ್ತೇಶ್ವರರು ಶ್ರೀ ಉದಯ್ ಜೋಗಿ ಇವರ ಉಪಸ್ಥಿತಿಯನ್ನು ಗುರುತಿಸಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಸುದರ್ಶನ್ ಶೆಟ್ಟಿ ಆರ್ ಡಿ, ಶ್ರಮದಾನದಲ್ಲಿ ಭಾಗಿಯಾಗದವರು. ಇವತ್ತಿನ ಉದ್ಘೋಷಣೆಯಲ್ಲಿ ಈ ಕೊಂಜಾಡಿ ದೇವಸ್ಥಾನದ ಎಲ್ಲ ಆಗು ಹೋಗುಗಳಲ್ಲಿ ಇಲ್ಲಿಯ ಭಕ್ತರಾಗಿ ತೊಡಗಿಸಿಕೊಂಡ ಸುದರ್ಶನ್ ಶೆಟ್ಟಿ, ರೂಪಾ ಶೆಟ್ಟಿ ದಂಪತಿಗಳು ತಮ್ಮನ್ನು ಕೂಡ ವೇದಿಕೆಯಲ್ಲಿ ಪರಮಪೂಜ್ಯ ಶ್ರೀಗಳಿಂದ ಗೌರವವನ್ನು ನೀಡಿ ತಮ್ಮ ಸೇವೆಯನ್ನು ಗುರುತಿಸಿಕೊಂಡಿದ್ದೇವೆ. ಸರ್ವರಿಗೂ ಕೂಡ ದೇವರ ಅನುಗ್ರಹ ಇರಲಿ. ಇನ್ನಷ್ಟು ಸೇವೆ ಮಾಡುವಂಥ ಯೋಗ ಭಾಗ್ಯಗಳನ್ನು ದೇವಿ ದುರ್ಗಾ ಪರಮೇಶ್ವರಿ ತಮಗೆ ಕರುಣಿಸಲಿ ಅಂತ ಪ್ರಾರ್ಥಿಸಿ, ತಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ದೇವರು ನೀಡಲಿ. ಅಭಿನಂದನೆ, ಅಭಿವಂದನೆ. ಪ್ರಭಾಕರ ಗಂಟುಬೀಳು ದಯವಿಟ್ಟು ಬರಬೇಕು ವೇದಿಕೆಗೆ. ಶ್ರಮದಾನಿಗಳು, ಶ್ರಮ ಸೇವೆಯನ್ನು ಮಾಡಿದಂಥ ಪ್ರಭಾಕರ ಗಂಟುಬೀಳು ತಮ್ಮೆಲ್ಲರ ಈ ಒಂದು ಸಾರ್ಥಕ ಸೇವೆಯ ಪರಿಣಾಮ ಈ ಸುಂದರ ಕಲ್ಯಾಣ ಮಂಟಪ ಇವತ್ತು ಎದ್ದು ನಿಂತಿದೆ. ಕಳೆದ 4-5 ವರ್ಷಗಳ ನಿರಂತರ ಕಾಮಗಾರಿ, ಅದರಲ್ಲೂ ನವರಾತ್ರಿಯ ಸಂದರ್ಭದಲ್ಲಿ ಒಂದು 10-15 ದಿನ, 1 ತಿಂಗಳು ರಾತ್ರಿ ಹಗಲು ಇಲ್ಲಿ ಕೆಲಸಗಳು ನಡೀತದೆ. ಇವರ ಶ್ರಮ ಸೇವೆಗೆ ಯಾವುದೇ ಸಂಬಳ ತಗೊಳ್ಳದೆ ಉಚಿತವಾಗಿ ಅವರ ಕೆಲಸಗಳನ್ನು ಮಾಡ್ತಾರೆ. ಹರೀಶ್ ಗಂಟುಬೀಳು ಹಾಗೆ ಯಾರಾದರೂ ಹೆಸರು ಬಿಟ್ಟೋದಲ್ಲಿ ದಯವಿಟ್ಟು ತಿಳಿಸಬೇಕು. ಗಡಿಬಿಡಿಯಲ್ಲಿ ಬಿಟ್ಟು ಹೋಗಿರ್ಬೋದು, ಒತ್ತಡದಲ್ಲಿ ತಾವು ತಪ್ಪು ಭಾವಿಸದೆ ಇದನ್ನು ಸೇರಿಕೊಳ್ಬೇಕು ಅಂತ ಕೇಳ್ತೇವೆ. ಎಲ್ಲರಿಗೆ ಒಂದೊಂದು ಬೆಳ್ಳಿಯ ನಾಣ್ಯ, ಶಾಲಿನ ಜೊತೆಯಲ್ಲಿ ದೇವರ ಅನುಗ್ರಹ ರೂಪವಾಗಿ ಬೆಳ್ಳಿಯ ನಾಣ್ಯ ನೀಡ್ತಾ ಇದ್ದಾರೆ. ಎಲ್ಲ ಶ್ರಮದಾನಿಗಳಿಗೆ, ಬೇರೆ ಬೇರೆ ಸೇವೆಯನ್ನು ನೀಡಿದವರಿಗೆ, ಗಾರೆ ಮೇಸ್ತ್ರಿಗಳು, ಪೇಂಟಿಂಗ್ನವರು, ಡೆಕೋರೇಷನ್, ವೈರಿಂಗ್, ಹಾಗೆ ಟೆಕ್ನಿಷಿಯನ್ಗಳು, ಅದೇ ರೀತಿ ಶ್ರಮದಾನ ಮಾಡಿದವರು, ಇಲ್ಲಿ ಮಣ್ಣು ಹೊರುವಂಥದ್ದು, ಶುಚಿತ್ವ ಮಾಡುವಂಥದ್ದು, ಬೇರೆ ಬೇರೆ ಕೆಲಸಗಳನ್ನು ಇವರೆಲ್ಲ ಉಚಿತವಾಗಿ ನಿರ್ವಹಿಸಿದ್ದಾರೆ. ಬೆಳ್ಳಿಯ ನಾಣ್ಯದ ಜೊತೆಗೆ ದೇವರ ಅನುಗ್ರಹದ ಶಾಲಿನೊಂದಿಗೆ ಅಭಿನಂದನೆ, ಅಭಿವಂದನೆ. ವಿಜಯವಾಣಿ ವರದಿಗಾರರಾದ ಸಂಜೀವ್ ಆರ್ ಡಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ಸಂತೋಷ್ ಚಿನ್ನಿ ಆರ್ ಡಿ, ಸಂತೋಷ್ ಪೂಜಾರಿ ಇಲ್ಲಿಯ ಸುಂದರವಾದ ಒಂದು ಪೇಂಟಿಂಗ್ ರಂಗೋಲಿಯ ಮೂಲಕ ದೇವಸ್ಥಾನದ ಎದುರು ಭಾಗದಲ್ಲಿ ಒಂದು ಕಲಾಕೃತಿಯನ್ನು ಅಳಿಸಿದ್ದಾರೆ. ಸಂತೋಷ್ ಚಿನ್ನಿ ಆರ್ ಡಿ ಇವರು ಕೂಡ ವೇದಿಕೆ ಬರಬೇಕು. ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಎನ್ನುವ ಪುರಂದರ ದಾಸರ
ಸಾಲಿನಂತೆ ಕಲಿಯುಗದಲ್ಲಿ ಶ್ರೇಷ್ಠ ಭಕ್ತಿ ಮಾರ್ಗ ನಾಮ ಸಂಕೀರ್ತನೆ ಭಜನೆ ಅಂತ ಒಂದು ಭಜನೆಯಿಂದ ಕೇವಲ ಭಜನೆ ಧಾರ್ಮಿಕತೆ ಆತ್ಮೋದ್ಧಾರ ಮಾತ್ರ ಅಲ್ಲ, ಒಂದು ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡಬಹುದು ಎನ್ನುವುದಕ್ಕೆ ಭಾಳಷ್ಟು ಭಜನಾ ಮಂಡಳಿಗಳು ನಮಗೆ ಈ ಭಾಗದಲ್ಲಿ ಮಾದರಿ. ಅದರಲ್ಲೂ ಕೊಂಜಾಡಿ ಈ ಭಾಗದ ಒಂದು ಮಾದರಿ ಭಜನಾ ಮಂಡಳಿಯಾಗಿ ಇವತ್ತು ಅಂತ ಎಲ್ಲ ಭಜಕರನ್ನು ಗುರುತಿಸುವುದರ ಜೊತೆಗೆ ಶ್ರಮ ಸೇವೆಯ ಮೂಲಕ ದಾನಿಗಳ ಸಹಕಾರದಿಂದ ನಿರ್ಮಾಣಗೊಂಡ ಈ ಕಲ್ಯಾಣ ಮಂಟಪದಲ್ಲಿ ಸೇವೆ ಕೈದವರಿಗೊಂದು ಗೌರವದ ಅಭಿನಂದನೆ. ನಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಇವರನ್ನೆಲ್ಲ ಒಂದ್ಸರಿ ನಾವು ಅಭಿನಂದಿಸಿಕೊಳ್ಳೋಣ. ಪರಮ ಪೂಜ್ಯ ಶ್ರೀ ಶ್ರೀ ಕೃಷ್ಣಗಿರಿ ಮಹಾರಾಜ್ ದಿಗಂಬರ ಮಹಾರಾಜ್ ಹಿಮಾಲಯ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಈ 12ನೇ ವರ್ಷದ ಧಾರ್ಮಿಕ ಕಾರ್ಯಕ್ರಮಗಳು. ಇವತ್ತಿನಲ್ಲಿ ಎಲ್ಲ ಶ್ರಮಿಕರಿಗೊಂದು ಗೌರವ ಭಜಕರ ವೇದಿಕೆಯಲ್ಲಿ. ಈ ನಿಸ್ವಾರ್ಥ ಶ್ರಮಜೀವಿಗಳಿಗೆ ನಮ್ಮ ಮನದಾಳದ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ನಮ್ಮೆಲ್ಲರ ಪ್ರಾರ್ಥನೆಯನ್ನು ಹಾರೈಕೆಯನ್ನು ಅರ್ಪಿಸಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಹಾಗೆ ಇದೀಗ ಈ ವೇದಿಕೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಗುರುತಿಸುವಿಕೆಯನ್ನು ಮುಗಿಸಿಕೊಂಡು ಅತಿಥಿಗಳ ಮಾತನಾಡುವಂಥ ಹೊತ್ತು ಪರಮಪೂಜ್ಯ ದಿಗಂಬರ ಶ್ರೀ ಶ್ರೀ ಕೃಷ್ಣ ಮಹಾರಾಜ್ಜಿಯವರ ಆಶೀರ್ವಚನಕ್ಕಿಂತ ಮುನ್ನ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಮಡಾಮಕ್ಕಿ ವೀರಭದ್ರ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂಥ ಶಶಿಧರ್ ಶೆಟ್ಟಿ ಮಡಾಮಕ್ಕಿ ಅವರು 2 ಶುಭಾಶಂಸನೆ ಮಾತುಗಳಿಗಾಗಿ. ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಕೊಂಜಾಡಿ ಹಾಗೂ ಇವರ ನೂತನ ಕಲ್ಯಾಣ ಮಂಟಪದ ಉದ್ಘಾಟನಾ ಮಹೋತ್ಸವ ಈ ಒಂದು ಸಂದರ್ಭದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನು ನಮಿಸಿಕೊಂಡು ಶ್ರೀಯುತ ಶ್ರೀ ಶ್ರೀ ದಿಗಂಬರ ಕೃಷ್ಣಮೂರ್ತಿ ಮಹಾರಾಜರವರ ಪಾದಾರವಿಂದಕ್ಕೆ ನಮಿಸ್ತಾ ವೇದಿಕೆಯಲ್ಲಿ ಇರುವ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರೇ ಹಾಗೂ ಅಧ್ಯಕ್ಷರೇ, ಭಜನಾ ಮಂಡಳಿ ಅಧ್ಯಕ್ಷರು ಹಾಗೂ ಸದಸ್ಯರೇ ಹಾಗೂ ನೆರೆದಿರುವ ಎಲ್ಲ ನಮ್ಮ ಬಂಧು ಮಿತ್ರರೇ, ಮುಖ್ಯವಾಗಿ ನಮ್ಮ ಈ ಒಂದು ಭರ್ಜರಿಯಾದಂಥ ಒಂದು ಕಲ್ಯಾಣ ಮಂಟಪ ಇವತ್ತು ನಮ್ಮ ಭಜನಾ ಮಂಡಳಿಯವರು ಹಾಗೂ ಊರಿನವರ ಎಲ್ಲ ಸಹಕಾರದಿಂದ ಕಟ್ಟಿದ್ದೀರಿ. ನಿಜವಾಗಿ ಇದು ನಮ್ಮ ಈಗಾಗಲೇ ನಮ್ಮ ಗಣೇಶಾಚಾರ್ಯ ಹೇಳಿದಾಗೆ ಅವರ ಒಂದು ಶ್ರಮ, ಅವರಿಗೊಂದು ಅಭಿನಂದನೆ ಹೇಳಲೇಬೇಕು. ಅವರಿಗೂ ಮತ್ತು ಅವರ ಎಲ್ಲ ಸದಸ್ಯರಿಗೂ ಹಾಗೂ ಇದರೊಟ್ಟಿಗೆ ಕೈ ಜೋಡಿಸಿದಂಥ ಊರಿನ ಎಲ್ಲ ಸಮಸ್ತ ನಾಗರಿಕರು, ಅನೇಕ ಮಂದಿ ದಾನ ಧರ್ಮ ಹಾಗೂ ತನು ಮನ ಧನ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದ್ರಿ. ಹಾಗಾಗಿ ಈ ಒಂದು ವ್ಯವಸ್ಥಿತವಾದ ಒಂದು ಕಟ್ಟಡ ಇವತ್ತು ಆಗಿದೆ. ಇದರ ಅವಶ್ಯಕತೆ ಖಂಡಿತ ನಮ್ಮ ಊರಿನಲ್ಲಿ ಇದೆ. ಎಲ್ಲ ದೇವಸ್ಥಾನದಲ್ಲಿ ಇಂಥ ಒಂದು ಕಲ್ಯಾಣ ಮಂಟಪ ಇದ್ದರೆ ಸಾರ್ವಜನಿಕರಿಗೆ ಅದರಿಂದ ತುಂಬ ಪ್ರಯೋಜನ ಆಗ್ತದೆ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಈಗಾಗಲೇ ನಾನು ಮಡಾಮಕ್ಕಿಯಲ್ಲಿ ಇಂಥದ್ದೊಂದು ದೇವಸ್ಥಾನದ ಒಟ್ಟರದಲ್ಲಿ ಒಂದು ಕಲ್ಯಾಣ ಮಂಟಪದ ನಿರ್ಮಾಣ ಅರ್ಧಂಬರ್ಧ ಮಾಡಿ ಇಟ್ಟಿದ್ದೇವೆ. ಈಗಾಗಲೇ ಖಾಲಿ ಮೇಲ್ಛಾವಣಿ ಮಾತ್ರ ಮಾಡಿ ಇಟ್ಟಿದ್ದೇವೆ. ಆದರೂ ಸಹ ಜನರು ದೇವಸ್ಥಾನದ ಒಟ್ಟರದಲ್ಲಿ ತಮ್ಮ ಅನೇಕ ಕಾರ್ಯಕ್ರಮ, ಮದುವೆ ಇರ್ಬೋದು, ಸಮಾರಾಧನೆ ಕಾರ್ಯಕ್ರಮ ಇರ್ಬೋದು, ಅನೇಕ ಕಾರ್ಯಕ್ರಮವನ್ನು ಅಲ್ಲಿ ನಡೆಸ್ತಾ ಇದ್ದಾರೆ. ಅನೇಕ ಪ್ರತಿ ವರ್ಷ ಒಂದು 10-15 ಕಾರ್ಯಕ್ರಮ. ಯಾವುದೇ ವ್ಯವಸ್ಥೆ ಇರಲಿಲ್ಲ, ಕಾಂಕ್ರೀಟ್ನೆಲ್ಲ ಹಾಕಲಿಲ್ಲ, ಸ್ಟೇಜ್ ಇಲ್ಲ. ಆದರೂ ಸಹ ಊರಿನವರಿಗೊಂದು ಆಸೆ ಇರ್ತದೆ. ನಮ್ಮ ಹೆಚ್ಚಾಗಿ ಮುಖ್ಯವಾಗಿ ಅವರ ಹಿರಿಯವರು ಯಾರಾದರೂ ತೀರಿ ಹೋದರೆ ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹೆಚ್ಚಾಗಿ ಊರಿನ ದೇವಸ್ಥಾನ ಆಸುಪಾಸಿನ ವಠಾರದಲ್ಲಿ ದೇವಸ್ಥಾನದಲ್ಲಿ ಮಾಡಿದರೆ ಆಸುಪಾಸಿನ ಜನರಿಗೆ ಒಂದು ಊಟ ಹಾಕುವ ಒಂದು ಅಗತ್ಯತೆ ಅವರಿಗಿರ್ತದೆ. ಹಾಗಾಗಿ ಇಂಥ ಒಂದು ಹಾಲಿಂದಾಗಿ, ಈ ಒಂದು ಕಲ್ಯಾಣ ಮಂಟಪದಿಂದಾಗಿ ಊರಿನ ಜನರಿಗೆ ತುಂಬ ಪ್ರಯೋಜನ ಆಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ. ಅದೇ ರೀತಿ ಖಾಲಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅನೇಕ ನಮ್ಮ ಆಚಾರ್ಯ ಇವರ ತಂಡ ಪ್ರತಿ ವರ್ಷ ಒಂದು ಭಜನಾ ಮಂಡಳಿಯ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಪ್ರತಿ ವರ್ಷ ನನಗೆ ಹೇಳ್ತಾ ಇರ್ತಾರೆ,
ಅವರು ನನಗೊಂದು ಸರಿ ಬರಲಿಕ್ಕೆ ಆಗಲಿಲ್ಲ, ಗಣೇಶಾಚಾರ್ಯ, ಆ ಬಗ್ಗೆ ತಮ್ಮಲ್ಲಿ ಕ್ಷಮೆ ಕೇಳ್ತೇನೆ. ಅನೇಕ ವರ್ಷದಿಂದ ನಮ್ಮ ಶಂಕರಣ್ಣ ಇದ್ದರು, ಮೇಲ್ಮನೆ ಶಂಕರಣ್ಣ, ಪ್ರತಿ ವರ್ಷ ಹೇಳೋದು, ಒಂದು ಹಬ್ಬಕ್ಕರು ಬಾಮಾರ, ಮುಂಚೆ ಸಣ್ಣದಿರುವಾಗ ನೀನು ಪ್ರತಿಯೊಂದು ಉತ್ಸವಕ್ಕೂ ಮಡಮಕಿಯಿಂದ ಶಾಲೆಗೆ ನಾನು ಶಾಲೆಗೆ ಹೋಗ್ತಿದ್ದೆ. ಆವಾಗ ಪ್ರತಿಯೊಂದು ಕೊಂಜಾಡಿ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಿದ್ದೆ ನಾನು. ಇತ್ತೀಚಿನ ದಿನದಲ್ಲಿ ಸ್ವಲ್ಪ ದೂರ ಆಯಿತು, ನೀನು ಒಂದು ಸಾರಿ ಯಾರು ಬಾ ಅಂತ ಅವರು ಯಾವತ್ತೂ ಹೇಳೋದು. ಆದರೆ ಇವತ್ತೊಂದು ಅವಕಾಶ ಸಿಕ್ಕಿದೆ. ಅವಕಾಶ ಮಾಡಿಕೊಟ್ಟ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿಗೂ, ಭಜನಾ ಮಂಡಳಿಯ ಅಧ್ಯಕ್ಷರು, ಸದಸ್ಯರಿಗೆ ಎಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೇನೆ. ಹಾಗೆಯೇ ಭಜನಾ ಮಂಡಳಿಯವರು ಬರೀ ಇವತ್ತು ಅನೇಕ ಮಂದಿ ಗಣ್ಯರಿಗೆ ಸನ್ಮಾನ ಮಾಡಿದ್ದೀರಿ, ಅವರಿಗೆಲ್ಲರೂ ಸಹ ನನ್ನ ವೈಯಕ್ತಿಕವಾದ ಒಂದು ಧನ್ಯವಾದ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ವಂದನೆಗಳು. ತಮ್ಮ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅರ್ಥಪೂರ್ಣ ಮಾತುಗಳನ್ನಾಡಿದ ಶಶಿಧರ್ ಶೆಟ್ಟಿ ಮಡಮಕ್ಕಿಯವರಿಗೆ ಇದೀಗ ಮುಂದಿನ 2 ಶುಭ ಹಾರೈಕೆಯ ಮಾತುಗಳಿಗಾಗಿ ಶ್ರೀ ಬಾಬು ಶೆಟ್ಟಿ ಜಗಲ್ಗುಡ್ಡಿ ನಿವೃತ್ತ ಶಿಕ್ಷಕರು ಅಂದು ಈ ಕಲ್ಯಾಣ ಮಂಟಪಕ್ಕೆ ಶಿಲಾನ್ಯಾಸ ಮಾಡಿ ಇಂದಿನ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥವ್ರು. ವೇದಿಕೆಯಲ್ಲಿ ಆಸೀನರಾಗಿದ್ದಂಥ ನನ್ನ ಪರಮ ಪೂಜ್ಯ ಗುರುಗಳು ಮತ್ತು ವೇದಿಕೆಯಲ್ಲಿದ್ದಂಥ ಗೌರವಾನ್ವಿತರೇ ಮತ್ತು ಸಭಾ ಮುಂಭಾಗದಲ್ಲಿದ್ದಂಥ ಊರ ಪರವೂರ ಮಾನ್ಯರೇ ಮತ್ತು ಮಹಿಳೆಯರೇ, ನಾನು ಭಾಳ ಹೆಚ್ಚಿಗೆ ಮಾತಾಡೋದಿಲ್ಲ. ಅಂದು ಪ್ರಶಾಂತ್ ಶೆಟ್ಟಿಯವರು ಈ ಸಭಾಗೃಹಕ್ಕೆ ಕೆಸರು ಹಾಕುವಾಗ ಇದ್ದರು, ನಾನು ಇದ್ದೆ, ನಮ್ಮ ಹಿರಿಯರಾದಂಥ ಭೋಜ್ ಮಾಸ್ಟರ್ ಇದ್ದರು. ನಾವು ಕೆಲವೇ ಮಂದಿ ಸೇರಿಕೊಂಡು ಈ ಸಭಾಗೃಹಕ್ಕೆ ಕೆಸರು ಕಲ್ಲನ್ನು ಹಾಕಿದ್ದೇವೆ. ಅಂದು ಹಾಕಿದಂಥ ಕೆಸರು ಕಲ್ಲು ಇವತ್ತು ಶೋಭಾಯಮಾನವಾಗಿ ನಮ್ಮ ಶಿಷ್ಯ ಗಣೇಶಾಚಾರಿ ತುಂಬ ಕಷ್ಟಪಟ್ಟಿದ್ದಾನೆ. ಅವನ ಟೀಮನ್ನು ಒಗ್ಗೂಡಿಸಲಿಕ್ಕೆ ಆದಿತ್ಯವಾರ ಸಹ ಅವನಿಗೆ ಪುರುಷೋತ್ತಿಲ್ಲ. ಯಾಕೆ ಕೇಳಿದ್ರೆ ಎಷ್ಟೊತ್ತಿಗೂ ಅವನಿಗೆ ಈ ಸಭಾಗೃಹದ ಪೂರ್ಣಗೊಳಿಸುವ ಬಗ್ಗೆ ಅವನಿಗೆ ಆತುರ. ಏನೇವು ಇಲ್ಲಿದ್ದವರೆಲ್ಲ ಹೆಚ್ಚಿನವರು ನನ್ನ ಶಿಷ್ಯರೇ. ಭಾಳ ಚೆನ್ನಾಗಾಗಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಹಿಮಾಲಯದ ಸ್ವಾಮಿಗಳನ್ನು ನೋಡುವಂಥ ಭಾಗ್ಯ ನಮಗಿವತ್ತು ಸಿಕ್ಕಿದೆ. ನಮಗೆ ನಮ್ಮ ಜೀವಮಾನದಲ್ಲಿ ಅವರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದರೆ ಆ ಸ್ವಾಮಿಗಳನ್ನು ನಾವು ಕೊಂಜಡಿಯಲ್ಲಿ ನೋಡ್ತಿದ್ದೇವೆ ಅಂತ ಹೇಳಿದರೆ ಇದು ನಮ್ಮ ಸಾಧನೆ ಮತ್ತು ನಮ್ಮ ಪೂರ್ವಜನ್ಮದ ಪುಣ್ಯ. ಇದು ಅವರು ನಮಗೆ ಆಗಾಗ ಸಿಗಲಿಕ್ಕಿಲ್ಲ, ಹಿಮಾಲಯಕ್ಕೆ ಹೋದರೂ ಸಿಗುವುದಿಲ್ಲ. ಅಂಥ ಮಹಾನ್ ವ್ಯಕ್ತಿಗಳು. ಇವರ ಶ್ರಮದ ಫಲವಾಗಿ ಈ ಸ್ವಾಮಿಗಳನ್ನು ನೋಡುವಂಥ ಭಾಗ್ಯ ನಮಗಾಗಿದೆ. ಇನ್ನು ಭಜನಾ ಮಂಡಳಿಯ ಈ 12ನೇ ವರ್ಷದ ಕಾರ್ಯಕ್ರಮ ಅದ್ಧೂರಿಯಾಗಿ ಆಗಿದೆ. ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಪಡೆಯುವಂಥ ಮಕ್ಕಳನ್ನು ಏನು ಅವರು ಸಪೋರ್ಟ್ ಮಾಡಿ ಭಾಳ ಕಾರ್ಯಕ್ರಮವನ್ನು ನಮ್ಮ ಶಿಷ್ಯ ವರ್ಗ ಹಮ್ಮಿಕೊಂಡಿದೆ. ಭಾಳ ಖುಷಿಯಾಗ್ತಾ ಉಂಟು ನನಗೆ. ನಮ್ಮ ಶಿಷ್ಯರು ಈ ರೀತಿ ಈ ಕುಗ್ರಾಮದಲ್ಲಿ, ಅದರಲ್ಲೂ ಗಣೇಶಾಚಾರಿ ಅವನು ಯಾವಾಗಲೂ ನನಗೆ ಸಿಗುವಾಗಲೇ ಹೇಳೋದು, ಸರ್ ಹಾಗಾಗಬೇಕು ಹೀಗಾಗಬೇಕು ಅಂಥೇಳಿ. ಅವನು ನಿದ್ದೆ ಕಣಿನಲ್ಲಿ ಸಹ ಇದರ ಕನ್ವರ್ಸ್ತಾ ಇರ್ತಾನೆ ಅಂಥೇಳಿ ನಾನು ನಂಬಿಕೆ. ಭಾಳ ಚೆನ್ನಾಗಾಗಿದೆ. ಇನ್ನೂ ಸಹ ಇದು ಈ ಉತ್ತರೋತ್ತರವಾಗಿ ಬೆಳೀಲಿ. ಈ ಸಭಾಗೃಹ ಇನ್ನೂ ಚೆನ್ನಾಗಾಗಲಿ, ಎಲ್ಲರ ಸಹಕಾರ ಸಿಗಲಿ. ಮತ್ತು ಒಂದು ದೇವಸ್ಥಾನ ಆಗುವಾಗ ಗಣೇಶಾಚಾರ್ಯ ಮತ್ತು ಟೀಮ್ ಮಾತ್ರ ಅಲ್ಲ, ಎಲ್ಲರ ಸಹಕಾರ ಬೇಕಾಗ್ತದೆ. ಈ ತಾಯಿ ದುರ್ಗಾ ಪರಮೇಶ್ವರಿಯು ಸಾನ್ನಿಧ್ಯ ಸಹ ಚೆನ್ನಾಗಿ ಬೆಳೀಲಿ ಅಂತೇಳಿ ಹೇಳ್ತಾ ನನ್ನ ಚುಟುಕನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವಂದನೆಗಳು ಸರ್ ನಿಮ್ಮ ಮಾತುಗಳಿಗೆ. ಹಾಗೆ ಇದೀಗ ಮುಂದಕ್ಕೆ ಇವತ್ತು ಇನ್ನೊಬ್ಬರು ಇದೀಗ ಮುಂದಿನ ತಮ್ಮೆಲ್ಲರ ಬಹುವತ್ತಿನ ಕಾಯುವಿಕೆ
ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಧಾರ್ಮಿಕ ಸಭೆಯ ವೇದಿಕೆ ಮಧ್ಯದಲ್ಲಿ ಪೀಠಾಧೀಶರಾಗಿರುವಂಥ ಶ್ರೀ ಶ್ರೀ ದಿಗಂಬರ ಕೃಷ್ಣಗಿರಿ ಮಹಾರಾಜ್ ಕರ್ನಾಟಕ ಮೂಲದ ನಾಗಸಾಧುಗಳು, ಹಿಮಾಲಯದ ಯಮುನೋತ್ರಿಯಿಂದ ಇವರು ಆಗಮಿಸಿದ್ದಾರೆ. ಎಮ್ಟೆಕ್ ಬಾಬಾ ಅಂತಲೇ ಅವರಿಗೊಂದು ಉಪನಾಮಧೇಯ ಬಂದಿದೆ. ಅವರು ಇಲ್ಲಿಗೆ ಬರುವುದಕ್ಕೆ ಕಾರಣೀಕರ್ತರು ಶ್ರೀ ಶ್ರೀ ವೇದಮೂರ್ತಿ ಅಭಿಷೇಕ್ ಬಾಯರಿ ವೇದ ಪುರೋಹಿತರು, ಪರಮ ಪೂಜ್ಯ ಶ್ರೀಗಳು, ಕರ್ನಾಟಕ ಮೂಲದ ನಾಗಸಾಧುಗಳು. ಹಾಗೆ ಆಯುರ್ವೇದ ಕ್ಷೇತ್ರದಲ್ಲಿ ಕೂಡ ಉತ್ತಮ ಸಾಧಕರಾಗಿ ಆಯುರ್ವೇದ ಔಷಧಗಳನ್ನು ಸ್ವತಃ ಅವರೇ ತಯಾರಿಸಿ ಜನರ ಬೇರೆ ಬೇರೆ ಸಮಸ್ಯೆಗಳಿಗೆ ಬರ್ತಾರೆ. ಸರಳ ಜೀವನ, ಹಾಗೆ ಎಲ್ಲರ ಸಂಪರ್ಕಕ್ಕೆ ಸಿಗುವವರು. ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ನಾಗಸಾಧುಗಳು ಬರುವುದಿಲ್ಲ. ಆದರೆ ಇವರು ಅದರಲ್ಲಿ ಒಂದು ವಿಶೇಷ ಅಂದರೆ ಸರಳ ವ್ಯಕ್ತಿತ್ವದಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಈ ಭಾಗಕ್ಕೆ ಬರ್ತಾರೆ. ಹಾಗೆ ನಾಳೆ ಕೂಡ ಈ ಭಾಗದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಅವರು ಇಲ್ಲೇ ಇದ್ದು ಮತ್ತು ನಾಡಿದ್ದು ಕೂಡ ಕುಂದಾಪುರ ಭಾಗದಲ್ಲಿ ಅವರು ಇರ್ತಾರೆ. ಇಂಥವರುವ ಶ್ರೇಷ್ಠ ಚೇತನ ಪರಮ ಪೂಜ್ಯ ಶ್ರೀಗಳ ಆಶೀರ್ವಚನದ ಮಾತುಗಳಿಗೆ ನಾವು ಕಿವಿ ಆಗ್ತಾ ಇದ್ದೇವೆ. ಇವರ ಎಲ್ಲ ವೆಚ್ಚಗಳನ್ನು ಭರಿಸಿಕೊಂಡು ಅವರನ್ನು ಈ ಭಾಗಕ್ಕೆ ಕರೆಸಿದ್ದು ಶ್ರೀ ಅಭಿಷೇಕ್ ಬಾಯರಿ ಇವರು. ಅವರನ್ನು ಕೂಡ ಇವತ್ತಿನಲ್ಲಿ ಗುರುತಿಸಿಕೊಂಡು ಪರಮ ಪೂಜ್ಯ ಶ್ರೀಗಳ ಆಶೀರ್ವಚನದ ಮಾತುಗಳಿಗೆ ನಮ್ಮ ತ್ರಿಕರಣಗಳನ್ನು ತೆರೆದಿಡ್ತಾ ಇದ್ದೇವೆ. ನಮೋ ನಾರಾಯಣ. ಜೈ ಶ್ರೀ ದುರ್ಗಾ ಪರಮೇಶ್ವರಿ. ಧರ್ಮೋ ರಕ್ಷತಿ ರಕ್ಷಿತಃ. ನಾನು ದಿಗಂಬರ ಕೃಷ್ಣಗಿರಿ, ಹಿಮಾಲಯದಲ್ಲಿರ್ತೀನಿ, ಯಮುನೋತ್ರಿಲಿರ್ತೀನಿ. ನಾನಿಲ್ಲಿ ಇವತ್ತೇನು ಏನು ಪ್ರವಚನ ಮಾಡೋಕ್ಕೆ ಬಂದಿಲ್ಲ. ಇಲ್ಲಿ ನನ್ನ ಕೆಲವು ಅನುಭವಗಳನ್ನು ನಿಮ್ಮ ಹತ್ರ ಹಂಚ್ಕೋತೀನಿ. ನಾನು ಓದಿದ್ದು ಹಾಸನದಲ್ಲಿ, ನನ್ನ ಇಂಜಿನಿಯರಿಂಗ್ ಮಾಡಿದ್ದು. ಆದರೆ ನಾನು ಈ ಕಡೆ ಎಲ್ಲೂ ಬಂದಿರಲಿಲ್ಲ. ನಾನು 92ನಲ್ಲಿ ಒಂದು ಸಲ ನಾನು ಪುತ್ತೂರಿಗೆ ಬಂದಿದ್ದೆ. ಆಮೇಲೆ ನಾನು ಬಂದಿರಲಿಲ್ಲ. ಮೊನ್ನೆ ಲಾಸ್ಟು ಮೇ 12ನೇ ತಾರೀಕು ಮೂಡುಗೋಪಾಡಿಗೆ ಬಂದಿದ್ದೆ. ಆವತ್ತು ನನಗಾದ ಅನುಭವ ತುಂಬ ವಿಚಿತ್ರವಾಗಿ ಅನ್ನಿಸ್ತು. ಏನು ಈ ಊರೆಲ್ಲ ಇಷ್ಟು ಧಾರ್ಮಿಕವಾಗಿದೆ. ಮೂಡುಗೋಪಾಡಿ ಆಗಲಿ, ಆ ಕಡೆ BJD ಆಗಲಿ, ಆ ಕಡೆ ಹಿರಿಯಾರಾಗಲಿ, ಅಲ್ಲಿ ಇಷ್ಟೆಲ್ಲ ನೋಡಿದೆ. ನಾನು 4-5 ಊರುಗಳು ತಿರುಗಿದೆ. ಇಲ್ಲಿ ನನಗೆ ಯಾವುದೇ ಜಾತಿ ಭೇದಗಳು, ಅಂತಸ್ತುಗಳು ಯಾವುದೂ ನನಗೆ ಕಾಣಿಸ್ಲಿಲ್ಲ. ಜನಗಳಲ್ಲಿ ಒಂದು ಧಾರ್ಮಿಕ ಭಾವನೆ, ಒಂದು ಸಾಧುಗೆ ಯಾವ ಥರ, ಸಾಧುಗೆ ಗೌರವ ಕೊಡೋದು ಬೇರೆ ವಿಚಾರ. ಆದರೆ ಅವ್ರ ಮನೆಯಲ್ಲಿ ಅವರು ಯಾವ ಥರ ಇರ್ತಾರೆ, ಅವ್ರ ಅಪ್ಪ ಅಮ್ಮನಿಗೆ ಯಾವ ಥರ ಗೌರವ ಕೊಡ್ತಾರೆ ಅನ್ನೋದನ್ನು ನಾನು ಅಲ್ಲಿ ನೋಡಿದೆ. ಆಮೇಲೆ BJDಯಲ್ಲಿ ನನಗೆ ಒಂದು ವಿಚಿತ್ರವಾದ ಒಂದು ಅನುಭವ ಆಗಿದ್ದೇನಪ್ಪ ಅಂತಂದರೆ, ಸಮುದ್ರ ಕಿನಾರೆ ತೀರದಲ್ಲಿದ್ದೀರಾ, ಇಲ್ಲಿ ಎಲ್ಲ ರೀತಿ ಕಾಲದಂಧೆಗಳಿಗೂ ಇಲ್ಲಿ ಅವಕಾಶ ಇದೆ. ಆದರೂ ಅಲ್ಲಿ ಯಾರು ಜಮೀನು ಕೊಡೋಕೆ ಒಬ್ರಿಗೂ ಇಂಟ್ರೆಸ್ಟ್ ಇಲ್ಲ. ಏನಕ್ಕೆ ಅಂತಂದರೆ ನಮ್ಮ ಪರಂಪರೆ ನಾವು ಉಳಿಸ್ಕೊಂಬರ್ಬೇಕಿಲ್ಲಿ ಅನ್ನೋದು ನನಗೆ ಅಲ್ಲಿ ಕಾಣಿಸ್ತು. ಮತ್ತು ಅವತ್ತು ಅದಾದಮೇಲೆ ಮತ್ತೆ ಇವತ್ತೇ ಬರ್ತಾಯಿದ್ದೀನಿ ಇಲ್ಲಿ. ಮತ್ತು ಜೂನಲ್ಲಿ ಒಂದು ಸಲ ಬಂದಿದೆ, ಬಟ್ ಈ ಕಡೆ ಬಂದಿರಲಿಲ್ಲ ನಾನು. ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನಪ್ಪ ಅಂತಂದರೆ, ಇಲ್ಲಿ ಯಾರೋ ಒಬ್ಬರು ಪರಮೇಶನ್ ಅವರು ಲೈನ್ಮ್ಯಾನು ಸನ್ಮಾನಕ್ಕೆ ಕೆಲಸ ಆಗಲಿ, ದುಡ್ಡಾಗಲಿ, ಅವರ ಅಂತಸ್ತಾಗಲಿ, ಅವರ ಒಂದು ಇದಾಗಲಿ ಬರೋದಿಲ್ಲ ಸನ್ಮಾನಕ್ಕೆ. ದೇವತಾ ಕಾರ್ಯದಲ್ಲಿ ಇಲ್ಲಿ ಎಲ್ಲರ ಜೊತೆಯಲ್ಲಿ ಸೇರಿಸ್ಕೊಂಡಿದ್ದಾರೆ ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಏನಪ್ಪ ಅಂತಂದರೆ, ಇಲ್ಲಿನೂ ಯಾವುದೇ ಧರ್ಮ, ಜಾತಿ, ಆಮೇಲೆ ಅಂತಸ್ತು ಯಾವುದೂ ಇಲ್ಲ. ನಾನು ಏನೋ ಕೇಳಿದ್ದಕ್ಕೆ ಗಣೇಶ್ ಅವರು ಹೇಳಿದರು ನನಗೆ, ಇಲ್ಲ ಅದು ಅವರು ಹಾಕೋಕ್ಕಾಗಲ್ಲ ಅಂತೆಲ್ಲ ಹೇಳಿದರು. ಅಂದರೆ ಇಲ್ಲಿ ಧರ್ಮ ಜಾತಿಗಳನ್ನು ಮೀರಿ ನೀವು ಸಾಮಾಜಿಕತೆಯಲ್ಲಿ ಅಳವಡಿಸ್ಕೊಂಡಿದ್ದೀರಾ, ನಮ್ಮ ಧರ್ಮ ಕಾರ್ಯಗಳಲ್ಲಿ ನೀವು ಅಳವಡಿಸ್ಕೊಂಡಿದ್ದೀರಾ. ಆದರೆ ಇನ್ನೊಂದೇನಪ್ಪ ಅಂತಂದರೆ, ಬರೀ ದುಡ್ಡು ಕೊಡೋದು, ದುಡ್ಡಿನ ಸೇವೆ ಮಾಡೋದಾಗಲಿ, ನೀವು ಹಣದ ರೂಪದಲ್ಲಿ ಸೇವೆ ಮಾಡೋದಾಗಲಿ, ಅದಕ್ಕಿಂತ ಜಾಸ್ತಿ ಅಂತಂದರೆ ನೀವು ಖುದ್ದಾಗಿ ಎಷ್ಟು ಸೇವೆ ಮಾಡ್ತೀರಾ ಅಂತ. ಅದಕ್ಕೆ ನಾನು ಮೊದಲೇ ಹೇಳಿದೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಏನಕ್ಕೆ ಅಂತಂದರೆ, ನೀವು ಧರ್ಮವನ್ನು ನೀವು ರಕ್ಷಿಸಿದ್ರೆ ಧರ್ಮ ನಿಮ್ಮನ್ನು ಯಾವತ್ತಿದ್ರೂ ರಕ್ಷಣೆ ಮಾಡೇ ಮಾಡುತ್ತೆ. ಆಮೇಲೆ ಇಲ್ಲಿ ನಾನು ಆವಾಗಿಂದ ತುಂಬ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಇಲ್ಲಿ ಯಾರೋ ಚಿಕ್ಕ ಮಕ್ಕಳಾಗಲಿ, ದೊಡ್ಡವರಾಗಲಿ, ಯಾರಲ್ಲೂ ಏನೂ ಭೇದ ಭಾವ ಇಲ್ಲ. ಇಲ್ಲಿ ನಾನು ಹಿರಿಯ, ನಾನು ಕಿರಿಯ, ನಾನು ಅದು ಮಾಡಬೇಕು ಏನೂ ಇಲ್ಲ. ಎಲ್ಲರಿಗೂ ಒಂದೇ ಮನೋಭಾವನೆ ನಾನು ಅಬ್ಸರ್ವ್ ಮಾಡಿದೆ. ಅದು ದೇವರ ಕಾರ್ಯದಲ್ಲಿ ತಮ್ಮ ಸಹಯೋಗವನ್ನು ಮಾಡುವಂಥದ್ದು.
ನಮ್ಮ ಮಕ್ಕಳಿಗೆ ನಾನು ಕುಂಭದಿಂದ ನಾನು ಹೇಳ್ತಾ ಬರ್ತಾ ಇರೋದು ಇದನ್ನೇ, ಧಾರ್ಮಿಕತೆಯನ್ನು ನಾವು ಉಳಿಸ್ಕೋಬೇಕು ಅಂತಂದರೆ, ನಮ್ಮ ಸನಾತನನ ನಾವು ಉಳಿಸ್ಕೋಬೇಕು ಅಂತಂದರೆ, ನಿಮ್ಮ ಮಕ್ಕಳಿಗೆ ನೀವು ಯಾವ ರೀತಿ ನಿಮ್ಮ ತಂದೆ ತಾಯಿ ಸೇವೆ ಮಾಡಿ ಅವ್ರಿಗೆ ಕಲಿಸ್ಬೇಕು. ಅವ್ರ ಎದುರುಗಡೆ, ನಿಮ್ಮ ಮಕ್ಕಳ ಎದುರುಗಡೆ ನಿಮ್ಮ ತಂದೆ ತಾಯಿ ಸೇವೆ ಮಾಡಿ ಈ ಥರ ಸೇವೆ ಮಾಡಬೇಕು ಅಂತ ಅವ್ರಿಗೆ ಕಲಿಸಿದ್ರೆ ಡೆಫಿನೆಟಾಗಿ ಬರುತ್ತೆ. ಇಲ್ಲ ಅಂತಂದರೆ ಏನೋ ದುಡ್ಡು ಕೊಟ್ಟರು ಅಂತಂದರೆ ಏನಾಗುತ್ತೆ, ತಂದೆ ತಾಯಿಗೆ ದುಡ್ಡು ಕೊಡೋದ್ರಿಂದ ತಂದೆ ತಾಯಿಗಳ ನಾವು ಅವರ ಒಂದು ನಿಸ್ವಾರ್ಥ ಸೇವೆಯನ್ನು ನಾವು ಅಳಿಯೋಕ್ಕಾಗೋದಿಲ್ಲ. ಅದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ, ನಿಮ್ಮ ಮಕ್ಕಳನ್ನು ನಿಮ್ಮ ತಂದೆ ತಾಯಿ ಎದುರುಗಡೆ ಅವ್ರಿಗೆ ಸೇವೆ ಮಾಡಿ, ಮಕ್ಕಳ ಎದುರುಗಡೆ ತಂದೆ ತಾಯಿಗೆ ಸೇವೆ ಮಾಡಿ ಅವ್ರಿಗೂ ಕಲಿಸ್ಕೊಡಿ. ನೀವು ಏನಾದರೂ ಅವ್ರಿಗೇನಾದರೂ ಹಾಸ್ಟೆಲಲ್ಲಿ ಹಾಕಿದ್ದೀರಿ ಅಂತಂದರೆ ಅವ್ರೇನು ಮಾಡ್ತಾರೆ ಅಂದರೆ ನಿಮ್ಮನ್ನು ರೋಡ್ಗೆ ಹಾಕ್ಬಿಡ್ತಾರೆ. ನಾನು ಸುಮಾರು ಈ ಇದರಲ್ಲಿ ಈ ಸೌತ್ ಕೆನರಾ ಬೆಲ್ಟಲ್ಲಿ, ಮಲೆನಾಡು ಬೆಲ್ಟಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದರೆ, ಇನ್ನೂ ಧರ್ಮ ಉಳ್ಕೊಂಡಿದೆ. ನಮಗೆ ಎಷ್ಟೇ ಪ್ರಾಬ್ಲಮ್ಗಳಿದ್ರು, ಎಷ್ಟೇ ಜನ ಅಡಚಣೆಗಳಿದ್ದರೂ, ಹಿಂದೂ ಧರ್ಮದಲ್ಲಿ ಇಲ್ಲಿ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ರಾಗಲಿ ಎಲ್ಲ ಅವರ ಒಂದು ಪ್ರಭಾವ ಜಾಸ್ತಿ ಇದೆ, ಒಪ್ಕೋತೀನಿ. ಆದರೂ ಆ ಪ್ರಭಾವ ಜಾಸ್ತಿ ಇದ್ದಷ್ಟು ನಿಮ್ಮಲ್ಲಿ ಶಕ್ತಿ ಬೆಳೀತಾ ಇದೆ. ಅದರಿಂದ ನಿಮ್ಮ ಶಕ್ತಿ ಏನು ಕಡಿಮೆ ಆಗಿಲ್ಲ. ಇಲ್ಲಿ ನಮ್ಮಲ್ಲಿ ಜಾಸ್ತಿ ನಾವು ನೋಡ್ಕೊಂಡಂಗೆ ಇಲ್ಲಿ ಎಲ್ಲಿ ಕನ್ವರ್ಷನ್ ರೇಟ್ ಏನು ಜಾಸ್ತಿ ಹೋಗ್ತಾ ಇಲ್ಲ, ಇಲ್ಲಿ ಎಲ್ಲೂ ಕನ್ವರ್ಷನ್ ಜಾಸ್ತಿ ಆಗೋದೇ ಇಲ್ಲ. ಇಲ್ಲಿ ಮೊದಲು ಬ್ರಿಟಿಷ್ ಕಾಲದಲ್ಲಿ ಬಂದಾಗಂತ ಅವ್ರು ಮಾಡಿದಂಥ ಒಂದು ಏನು ಕನ್ವರ್ಷನ್ ಏನಿದೆ, ಈಗ ಅದನ್ನು ಅದೇ ನಡ್ಕೊಂಡು ಹೋಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನಾನು ಬಂದು ನಾನೇ ಧನ್ಯನಾದ್ನೇನೋ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ನಾನು ಈ ಥರ ಕಾರ್ಯಕ್ರಮಗಳು ನಮ್ಮಲ್ಲಿ ನಾವು ನೋಡೋದು ಕಡಿಮೆನೇ. ನಮ್ಮಲ್ಲೆಲ್ಲ ಬರ್ತಾರೆ, ಅಲ್ಲೂ ಇದೇ ಥರನೇನೋ ಅದಕ್ಕೆ ಫಂಕ್ಷನ್ಗೇನೋ ದುಡ್ಡು ಕೊಟ್ಬಿಟ್ಟು ಸೇವೆ ಮಾಡ್ತಾರೆ. ದುಡ್ಡು ಕೊಡೋದ್ರಿಂದ ಸೇವೆ ಅಂತಲ್ಲ, ನೀವು ಖುದ್ದಾಗಿ ಸೇವೆ ಮಾಡಿ. ತುಂಬ ಆನಂದವಾಗಿದೆ ಇದರಲ್ಲಿ. ಈ ಪ್ರೋಗ್ರಾಮ್ ಅಂತೂ ತುಂಬ ಯಶಸ್ವಿಯಾಗಿ ನಡೆದಿದೆ ಅಂತಲೇ ನಾನು ಹೇಳ್ಕೊತೀನಿ. ಇನ್ನು ಮುಂದೆ 2 ದಿವಸ ಕಾರ್ಯಕ್ರಮವೂ ಇರುತ್ತೆ ಇಲ್ಲಿ. ಆಮೇಲೆ ನಾನು ನಿಮ್ಗೆ ಯಾರಾದ್ರಿಗೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ, ಯಾವುದೇ ರೀತಿಯಾದಂಥ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ನಾನು ಇನ್ನೂ ನಾಳೆ ಇರ್ತೀನಿ ಇಲ್ಲೇ, ಬನ್ನಿ, ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ನಿಮಗೇನು ಜಾಸ್ತಿ ಹೈಟೆಕ್ ಹಾಸ್ಪಿಟ್ಲ್ಗೆ ಹೋಗೋ ನೆಸಿಟಿ ಏನಿರಲ್ಲ. ಆಯುರ್ವೇದಿಕ್ಕಿಂದ ಗಿಡಮೂಲಿಕೆಗಳಿಂದ ನಾನೇ ತಯಾರಿಸ್ತೀನಿ. ಎಲ್ಲಿ ನಾನಿರೋ ಜಾಗದಲ್ಲೇ ನಾನೇ ತಯಾರಿಸಿ ಈಗಲೂ ಕೆಲವು ಔಷಧಿಗಳನ್ನ ತಂದಿದ್ದೀನಿ. ಯಾರೋ ಹೇಳಿದ್ರು ಮೊದಲೇ, ಅದಕ್ಕೆ ಔಷಧಿಗಳು ತಂದಿದ್ದೀನಿ. ಯಾರಾದರೂ ಇದ್ದರೆ ದಯವಿಟ್ಟು ಬನ್ನಿ, ಬಂದು ನಿಮ್ಮ ಪರಿಹಾರವನ್ನು ಇದು ಮಾಡ್ಕೊಳ್ಳಿ. ಬೇರೆ ಯಾವುದೇ ರೀತಿಯಾದಂಥ ನಿಮ್ಮ ಕೌಟುಂಬಿಕ ಬಗ್ಗೆ ಸಮಸ್ಯೆಗಳಿದ್ದರೆ, ಮಾನಸಿಕವಾಗಿ ಆ ತಂದೆ ಮಕ್ಕಳಲ್ಲಿದ್ರೂ ಬನ್ನಿ, ನಾನು ಅದಕ್ಕೆ ಸಜೆಷನ್ ಕೊಡ್ತೀನಿ. ಇಷ್ಟು ಹೇಳಿ ನಾನು ಇವತ್ತು ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇಂದು ಸನಾತನ ಧರ್ಮವನ್ನು ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ನಾಥ ಪಂಥದ ನಾಗಸಾಧುಗಳು ಅಂತ ನಾಗಸಾಧುಗಳಾಗಿ ಕರ್ನಾಟಕ ಮೂಲದವರಾದ ಪರಮ ಪೂಜ್ಯ ಶ್ರೀ ದಿಗಂಬರ ಕೃಷ್ಣ ಮಹಾರಾಜ್ಜಿಯವರು ತಮ್ಮ ಆಶೀರ್ವಚನದ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ಕೊಡಮಾಡುತ್ತಾ, ಅವರು ನಾಳೆ ಕೂಡ ಇಲ್ಲಿ ವಾಸ್ತವ್ಯ ಇರ್ತಾರೆ. ಅವರು ಹೇಳಿದಾಗೆ ಅವರ ಸಲಹೆ ಮಾರ್ಗದರ್ಶನ, ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಇದು ಬೇಕಾದರೂ ಅಲ್ಲಿ ಅವರು ಹೋಗಿ ಇಲ್ಲೇ ಪಕ್ಕದಲ್ಲಿ ವಾಸ್ತವ್ಯ ಇರ್ತಾರೆ ದೇವಸ್ಥಾನದ ಅರ್ಚಕರ ಮನೆಯಲ್ಲಿ. ಅವರನ್ನು ಸಂಪರ್ಕಿಸಿ ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಬೋದು ಅಂಥೇಳಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೆ. ಮುಂದಿನ ಕಾರ್ಯಕ್ರಮವಾಗಿ ಇವತ್ತು ಪೂಜಿಸಲ್ಪಟ್ಟ ದೇವಿಯ ವಿಗ್ರಹವನ್ನು ನಿರಂತರ 12 ವರ್ಷಗಳಿಂದ ಸಂಭಾವನೆಯನ್ನು ಪಡೆದುಕೊಂಡರೂ ಕೂಡ ಒಳ್ಳೆಯ ರೀತಿಯಲ್ಲಿ ನಮಗೆ ಒದಗಿಸಿಕೊಟ್ಟಂತಹ ಮೂರ್ತಿ ತಯಾರಕರು ಶ್ರೀಮತಿ ರುಕ್ಮಿಣಿ ಮತ್ತು ಚಂದ್ರಶೇಖರ್ ಸರ್ ಅವರು ಹುಣಸಮಕ್ಕೆ ದಯವಿಟ್ಟು ವೇದಿಕೆಯ ಮೇಲೆ ಬಂದು ಪರಮಪೂಜ್ಯ ಸ್ವಾಮಿಗಳಿಂದ ಗೌರವಾರ್ಪಣೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡ್ತೇವೆ. ಬನ್ನಿ ಶ್ರೀಮತಿ ರುಕ್ಮಿಣಿ ಮತ್ತು ಚಂದ್ರಶೇಖರ್ ಸರ್ ಹುಣಸಮಕ್ಕಿ. ಕೊನೆಯದಾಗಿ ನಮ್ಮೊಂದಿಗಿರುವಂತಹ TV ಮಾಧ್ಯಮ ಪತ್ರಕರ್ತರು ಹಾಗೆ ಧ್ವನಿವರ್ಧಕ ಚಂಡೆ ವಾದಕರು ಅವರನ್ನೆಲ್ಲ ಗುರುತಿಸುವ ಹೊತ್ತು. ಈ ತನ್ಮಧ್ಯೆ ಈ ದಿವಸ ನಮ್ಮೊಂದಿಗೆ ಬನ್ನಿ, ವೇದಿಕೆಯ ಮೇಲೆ ಬನ್ನಿ ಶ್ರೀಮತಿ ರುಕ್ಮಿಣಿ ಮತ್ತು ಚಂದ್ರಶೇಖರ್ ಸರ್ ಅವರು. ಹುಣಸಮಕ್ಕಿ ತಮಗೆಲ್ಲ ಗೊತ್ತಿರುವಂತೆ ಗಣೇಶನ ವಿಗ್ರಹ, ಶಾರದಾ ಮಾತೆಯ ದೇವಿಯ ವಿಗ್ರಹಗಳನ್ನು ಆವೆ ಮಣ್ಣಿನಿಂದ ತಯಾರು ಮಾಡಿ ಸುಮಾರು 6-7 ತಿಂಗಳುಗಳ ಪರಿಶ್ರಮ ಇರ್ತದೆ. ಒದಗಿಸಿಕೊಡುವವರು ಈ ಭಾಗಕ್ಕೆ ಚಿರಪರಿಚಿತರು. ವರ್ಷಕ್ಕೆ ಸುಮಾರು 150ಕ್ಕೂ ಮಿಕ್ಕಿ ಗಣೇಶನ ವಿಗ್ರಹ, ಸುಮಾರು 35ಕ್ಕೂ ಮಿಕ್ಕಿ ಶಾರದಾ ಮಾತೆಯ ದುರ್ಗಾ ಮಾತೆಯ ವಿಗ್ರಹವನ್ನು ತಯಾರಿಸಿಕೊಡುವಂತಹ ದಂಪತಿಗಳು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲ. ಹಾಗೆ ನಮ್ಮೊಂದಿಗಿರುವಂಥ ಅರಸಮ್ಮ ಕಾನೂರು ಶ್ರೀ ನಾಗಕನ್ನಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅರ್ಚಕರು
ಹಾಗೆ ಕಿರಿಯ ವಯಸ್ಸಿನಲ್ಲೇ ಪೌರೋಹಿತ್ಯ ಜ್ಯೋತಿಷ್ಯ ಕ್ಷೇತ್ರದಲ್ಲಿ ಅದ್ಭುತ ಸಾಧಕರಾಗಿ ಅದಕ್ಕೆ ಸಂಬಂಧಪಟ್ಟಂತೆ ವೇದಿಕ್ ವಿವಿಯಿಂದ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಿರುವಂಥ ವೇದಮೂರ್ತಿ ಅಭಿಷೇಕ್ ಬೈರರು ಇವತ್ತು ಶ್ರೀ ಶ್ರೀ ಕೃಷ್ಣ ದಿಗಂಬರ ಮಹಾರಾಜರು ಇಲ್ಲಿಗೆ ಬರುವುದಕ್ಕೆ ಕಾರಣೀಕರ್ತರು. ಅವರು ವೇದಿಕೆಯಲ್ಲಿ ಹೋಗಿ ದಯವಿಟ್ಟು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ತಾವು ನೀಡಿದ ಸಹಕಾರಕ್ಕೆ ಗೌರವವನ್ನು ಪಡಿಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಶ್ರೀ ಕೃಷ್ಣ ದಿಗಂಬರ ಮಹಾರಾಜಿಯವರ ಅತ್ಯಂತ ಆಪ್ತರು ಯಮುನೋತ್ರಿಯ ನಾಗಸಾಧುಗಳು ನಮ್ಮಲ್ಲಿಗೆ ಬರುವುದಕ್ಕೆ ಅವರು ಕಾರಣೀಕರ್ತರು. ಶ್ರೀ ಶ್ರೀ ದಿಗಂಬರ ಕೃಷ್ಣ ಮಹಾರಾಜಿಯವರು ಇವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವೇದಮೂರ್ತಿ ಅಭಿಷೇಕ್ ಬೈರಿಜಿ ಅರಸಮ್ಮಕಾನು ನಾಗಕನ್ನಿಕಾ ದುರ್ಗಾ ಪರಮೇಶ್ವರಿ ಅಮ್ಮನ ಕ್ಷೇತ್ರದ ಅರ್ಚಕರು, ಹಾಗೆ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು. ಅದೇ ರೀತಿ ಕಿರಿಯ ವಯಸ್ಸಿನಲ್ಲಿ ಜ್ಯೋತಿಷ್ಯ ಪೌರೋಹಿತ್ಯ ಕ್ಷೇತ್ರದ ಒಬ್ಬ ಅಪರೂಪದ ಸಾಧಕರು, ನಾಗ ಸಾಧುಗಳನ್ನು ಇವತ್ತು ಈ ಭಾಗಕ್ಕೆ ಬರಮಾಡಿಕೊಳ್ಳುವಲ್ಲಿ ಅವರು ಕಾರಣೀಕರ್ತರಾಗಿ ಅವರೆಲ್ಲ ವ್ಯವಸ್ಥೆಗಳನ್ನು ಅವರೇ ನೋಡಿಕೊಂಡು ಬೆಳಗಿನಿಂದ ನಮ್ಮೊಂದಿಗಿದ್ದಾರೆ. ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ಇವತ್ತಿನಲ್ಲಿ ಕೊಂಜಾಡಿಯ ಸಮಸ್ತರ ಪರವಾಗಿ ದೇವಸ್ಥಾನದ ವತಿಯಿಂದ ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಿದಿಂದ ಗುರುತಿಸಿಕೊಳ್ತಾ ಇದ್ದೇವೆ. ಅಭಿನಂದನೆಗಳು, ಅಭಿವಂದನೆಗಳು. ಧಾರ್ಮಿಕ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ನಿಮ್ಮದಾಗಲಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸಿಕೊಂಡಿದ್ದೇವೆ. ನಮ್ಮೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಪರಿಶ್ರಮವನ್ನಿಟ್ಟು ಸಹಕರಿಸಿದಂಥ ಈ ಭಾಗದ ಟಿ ವಿ ಮಾಧ್ಯಮದ ವರದಿಗಾರರನ್ನು ಗುರುತಿಸಿ ಗೌರವಿಸುವ ಹೊತ್ತು ದಯವಿಟ್ಟು ಸಂಜೀವ ಆರ್ಡಿ ಪತ್ರಕರ್ತರು ಲಯನ್ಸ್ ಕ್ಲಬ್ ಆರ್ಡಿ ಬಳಿವೆ ಗೋಳಿ ಅಂಗಡಿಯ ವೇದಿಕೆಯ ಮೇಲೆ ಬೇಕು. ಅದರೊಂದಿಗೆ ಶಿವರಾಮ ಬಂಡಿಮಠ ಪ್ರೈಮ್ ಚಾನಲ್ ಉಡುಪಿಯ ಪ್ರವರ್ತಕರು ಅವರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಸುನಿಲ್ ಹೆಬ್ರಿ ಈ ದಿವಸದ ಕಾರ್ಯಕ್ರಮದ ಲೈವ್ ಅನ್ನು ಕೊಟ್ಟವರು ತುಳುನಾಡು ವಾರ್ತೆಯ ಪ್ರಮುಖರು. ಸುನಿಲ್ ಹೆಬ್ರಿ ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಶ್ರೀಯುತ ವಿಜಯ್ ಕುಮಾರ್ ಆರ್ಡಿ ಯು ಚಾನೆಲ್ನ ಪ್ರವರ್ತಕರು ಅವರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಹಾಗೆ ಉದಯವಾಣಿ ವರದಿಗಾರರು ಶ್ರೀಯುತ ಸತೀಶ್ ಉಳ್ಳೂರು ಅವರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಆದಷ್ಟು ಬೇಗ ಬರಬೇಕು, ಸಮಯದ ಅಭಾವವಿದೆ. ಅದರೊಂದಿಗೆ ಹರ್ಷ ಗೋಳಿ ಅಂಗಡಿ ಈ ದಿವಸದ ಉಚಿತ ಫೋಟೋಗ್ರಫಿಯನ್ನು ಮಾಡಿಕೊಟ್ಟವರು ಹರ್ಷ ಗೋಳಿ ಅಂಗಡಿ ಅವರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಹಾಗೆ IR ಗಡ್ಡೇಕರ್ ಸರ್ ಶಂಕರನಾರಾಯಣ ಠಾಣಾಧಿಕಾರಿಗಳು ಅವರಿದ್ದಲ್ಲಿ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಅದರೊಂದಿಗೆ ಶ್ರೀಯುತ ಗಣೇಶ್ ಅರಸಮನಕಾನು ಕಾರ್ಯಕ್ರಮದ ನಿರೂಪಕರು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಅದರೊಂದಿಗೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಶ್ರೀಯುತ ಕರುಣಾಕರ ಶೆಟ್ಟರ ಪೆರಡೂರು ಮೇಳದ ಮ್ಯಾನೇಜರ್ ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಶಬರೀಶ್ ಆಚಾರ್ಯ ಧ್ವನಿ ಮತ್ತು ಬೆಳಕು ಸಂಯೋಜನೆ ಮಾಡಿಕೊಂಡಂಥ ಶ್ರೀ ಗಣೇಶ್ ಸೌಂಡ್ ಸಾರ್ಡಿದರ ಮಾಲಕರು ಶಬರೀಶ್ ಆಚಾರ್ಯ. ಜನಾರ್ದನ್ ಸರ್ ಆರಕ್ಷಕ ಠಾಣೆ ಶಂಕರನಾರಾಯಣ ಜನಾರ್ದನ್ ಸರ್ ಇದ್ದಲ್ಲಿ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಮಲ್ಲಿಕಾರ್ಜುನ ಯುವ ಸಂಘಟನೆಯ ಪ್ರಮುಖರು ಒಬ್ಬರು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಮಲ್ಲಿಕಾರ್ಜುನ ಯುವ ಸಂಘಟನೆಯ ಕೂಡುಕಟ್ಟುವಿನ ಕಲ್ಮರ್ಗಿಯ ಪ್ರಮುಖರು ಒಬ್ಬರು ಬರಬೇಕು. ಹಾಗೆ ಓಂಕಾರ ನಾದ ಚಂಡೆ ಬಳಗದ ಗಿರೀಶ್ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಸಮಯದ ಅಭಾವವಿದೆ, ಆದಷ್ಟು ಬೇಗ ಬನ್ನಿ. ದಯಾನಂದ ಮತ್ತು ಶಂಕರ್ ಮಂಟಪ ರಚನೆಯಲ್ಲಿ ಸೇವೆಯನ್ನು ಕೊಟ್ಟವರು. ಶ್ರೀಯುತ ಕೃಷ್ಣಪುತ್ರನ್ ಬೆಳವೆ ವಲಯ ಒಕ್ಕೂಟಗಳ ಅಧ್ಯಕ್ಷರು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಕೃಷ್ಣಪುತ್ರನ್ ಆರ್ಡಿ ಸುಮಾರು 40 ಜನ ಚಂಡೆ ವಾದಕರನ್ನ ಈ ದೇವಸ್ಥಾನಕ್ಕೆ ಕರೆತಂದು ಸ್ವಲ್ಪ ಸಂಭಾವನೆಯನ್ನು ಪಡೆದುಕೊಂಡು ದೇವಿಯ ಸೇವೆ ಎಂಬಂತೆ ತೊಡಗಿಸಿಕೊಂಡಂತಹ ನಮ್ಮ ಆತ್ಮೀಯರು ಗಿರೀಶ್ ಹೆಲಿಯಾಣ, ಹಾಗೆ ಪದ್ಮಮ್ಮ ದೂರದ ಬೀಜಾಡಿಯ ಕೋಟೇಶ್ವರ ಬೀಜಾಡಿಯಿಂದ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಬಾಯಾರಿಕೆ ನಡೆಸಿದಂತಹ ಪದ್ಮಮ್ಮ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಬನ್ನಿ. ಕುಂದಾಪುರದಲ್ಲಿ ಅವರನ್ನು ನೀರಮ್ಮ ಅಂತಲೇ ಕರೀತಾರೆ. ಯಾವುದೇ ಸಾರ್ವಜನಿಕ ನಾಗಮಂಡಲ ಸಮಾಜೋತ್ಸವ ಸಭೆ ಸಮಾರಂಭಗಳಾದರೆ ಅಲ್ಲಿ ಉಚಿತವಾಗಿ ಯಾವುದೇ ಸಂಭಾವನೆ ಪಡೆದೆ ಅವರಾಗಿ ಬರೋದು. ಕಾರ್ಯಕ್ರಮಕ್ಕೆ ಯಾರು ಕರೆಯುವುದಲ್ಲ ಅವ್ರನ್ನ. ಅಲ್ಲಿ ಕಾರ್ಯಕ್ರಮ ಇದ್ದರೆ ದೊಡ್ಡ ಸಾವಿರಾರು ಜನ ಸಭೆಯಲ್ಲಿ ಅವರು ಹೋಗಿ ನೀರು ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ನಮ್ಮ ನೀರಿನ ನಡೆಸುವ ನೀರಮ್ಮ ಪದ್ಮಮ್ಮ. ಹಾಗೆ ಚಂಡೆ ಅವರು ದಯವಿಟ್ಟು ವೇದಿಕೆ ಇದಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಚಂಡೆ ಬರಬೇಕು. ಇಲ್ಲಿ ಸ್ವಾಮಿಗಳನ್ನು ಅಲ್ಲಿ ಅರ್ಚಕರ ನಿವಾಸಕ್ಕೆ ಬಿಡಬೇಕಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಈ ಭಾಗಕ್ಕೆ ಬನ್ನಿ. ದಯಾನಂದ ಕಬ್ಬಿನಾಲೆ ಮತ್ತು ಶಂಕರ್ ಮಡಾಮಕ್ಕೆ ದಯವಿಟ್ಟು ಇದ್ದರೆ ವೇದಿಕೆ ಮೇಲ್ಭಾಗಕ್ಕೆ ಬಂದು ಮಂಟಪ ರಚನೆ ದೇವಿಯ ಮಂಟಪದ ರಚನೆ ಮಾಡಿದವರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳುವರು ವಿನಂತಿಯನ್ನು ಮಾಡಿಕೊಂಡು ಬರಿದ್ದೇವೆ. ಹಾಗೆ
ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ದೇವಿಯ ಹೆಸರಿನಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಕಾರಣೀಭೂತರಾಗಿದ್ದಾರೆ. ಯಾರಾದರೂ ಹೆಸರು ತಪ್ಪಿ ಹೋದಲ್ಲಿ, ಶ್ರಮದಾನದ ತಂಡದಲ್ಲಿ ಹೆಸರು ತಪ್ಪಿ ಹೋದಲ್ಲಿ ತಮಗೆ ತಿಳಿಸಿ ದಯವಿಟ್ಟು ತಮ್ಮನ್ನು ಗುರುತಿಸಿ ಗೌರವಿಸಲಿಕ್ಕಿದ್ದೇವೆ. ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ನಮ್ಮ ಭಜನಾ ಮಂಡಳಿಯ ಸಂತೋಷ್ ಶೆಟ್ಟಿ ಕೊಂಜಾಡಿ ಅವರನ್ನು ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಆಸೀನರಾಗಿರುವ ಶಶಿಧರ್ ಶೆಟ್ಟಿ ಮಡಮಕ್ಕಿ ಅವರಿಗೊಂದು ನೆನಪಿನ ಕಾಣಿಕೆ. ಹಾಗೆ ಸಂತೋಷ್ ಶೆಟ್ಟಿ, ದಯವಿಟ್ಟು ಸಂತೋಷ್ ಶೆಟ್ಟಿ ಅವರು ಎಲ್ಲಿದ್ದರೂ ಕೂಡ ಬರಬೇಕು. ಸಂತೋಷ್ ಶೆಟ್ಟಿ ಕೊಂಜಾಡಿ ಭಜನಾ ಮಂಡಳಿಯ ನಮ್ಮ ಬೆನ್ನೆಲುಬು, ಗೌರವಾಧ್ಯಕ್ಷರು, ನಿರಂತರ ಭಜನಾ ಸೇವೆಯಲ್ಲಿ ಪಾಲ್ಗೊಳ್ಳುವವರು. 12 ವರ್ಷಗಳಿಂದ ಈ ಒಂದು ಸಾರ್ವಜನಿಕ ದುರ್ಗಾ ಪೂಜೆ ಭಜನಾ ಮಂಡಳಿ ವತಿಯಿಂದ ನಡೆಯುವಾಗ ಅದರ ಹಿಂದೆನ ಶಕ್ತಿಯಾಗಿ ನಿಂತ ಸಂತೋಷ್ ಶೆಟ್ಟಿ, ಕೃಷ್ಣಮೂರ್ತಿ ಈಗಿನ ಅಧ್ಯಕ್ಷರು ಕೃಷ್ಣಮೂರ್ತಿ ಇವರು ಕೂಡ ಜೊತೆಯಾಗಬೇಕು. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಬೇಕು. ಈ ಕಾರ್ಯಕ್ರಮದ 12ನೇ ವರ್ಷದ ಧಾರ್ಮಿಕ ಸಭೆಯ ನೆನಪಿನ ಕಾಣಿಕೆ ಶಶಿಧರ್ ಶೆಟ್ಟಿ ಮಡಮಕ್ಕಿ ಇವರಿಗೆ, ಅದೇ ರೀತಿ ಶ್ರೀ ಬಾಬು ಮಾಸ್ಟ್ರು ಜಗಲ್ಗುಡ್ಡಿ, ಹಾಗೆ ಆನಂದ ಶೆಟ್ಟಿ ಕೊರಗಿ, ಹಿರಿಯ ಕೃಷಿಕರು, ಪರಿಸರವಾದಿಗಳು, ಹೋಟೆಲ್ ಉದ್ಯಮಿಗಳು, ಅವರು ಕೂಡ ನಮ್ಮೊಂದಿಗಿದ್ದಾರೆ. ಆನಂದ ಶೆಟ್ಟಿ, ಶ್ರೀಯುತ ವಿಠ್ಠಲ್ ಶೆಟ್ಟಿ ಕೊರಗಿ, ಹಾಗೆ ಶರತ್ ಶೆಟ್ಟಿ ಸಂಪಿಗೆ ಮನೆ ಕೊಂಜಾಡಿ ಉದ್ಯಮಿಗಳು ಮಂಗಳೂರು, ಶ್ರೀ ಸತೀಶ್ ಚಂದ್ರ ಹೆಗಡೆ ಕೊಂಜಾಡಿ ಮೇಲ್ಮನೆ, ಮಾಜಿ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೊಂಜಾಡಿ, ಶ್ರೀ ರಾಘವೇಂದ್ರ ಗೌಡ ವಲಯ ಮೇಲ್ವಿಚಾರಕರು SKDRDP, ಹಾಗೆ ಶ್ರೀ ಭೋಜರಾಜ್ ಶೆಟ್ಟಿ ನಿವೃತ್ತ ಶಿಕ್ಷಕರು, ಹಿರಿಯರು, ಕೊಂಜಾಡಿ ಸಂಪಿಗೆ ಮನೆ. ಭಜನಾ ಮಂಡಳಿಯ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಶ್ರೀ ದಿಗಂಬರ ಕೃಷ್ಣಗಿರಿ ಮಹಾರಾಜ್ MTech ಬಾಬಾ ಇವರಿಗೆ ದೂರದ ಹಿಮಾಲಯದಿಂದ ಆಗಮಿಸಿದವರಿಗೊಂದು ವಿಶೇಷವಾದ ಸ್ಮರಣಿಕೆ. ಸ್ವತಃ ಭಜನಾ ಮಂಡಳಿಯ ಸದಸ್ಯರೇ ತಯಾರಿಸಿದ ಮರದ ತಾಳ, ಭಜನೆಯಲ್ಲಿ ಪ್ರಮುಖವಾಗಿ ಬಳಕೆ ಆಗುವಂಥದ್ದು ತಾಳ. ಆ ತಾಳದ ಒಂದು ಮರದ ಪ್ರತಿಕೃತಿಯನ್ನು ಇಲ್ಲಿಯ ಭಜನಾ ಮಂಡಳಿಯ ಸದಸ್ಯರೇ ತಮ್ಮ ಕೈ ಚಾಳಕದಿಂದ ನಿರ್ಮಿಸಿದ್ದಾರೆ. ಅದನ್ನು ಎಲ್ಲ ನಮ್ಮ ಹಿರಿಯ ಭಜಕರು ಸೇರಿಕೊಂಡು ಭಜನಾ ಮಂಡಳಿಯ ಸದಸ್ಯರು ದಯವಿಟ್ಟು ವೇದಿಕೆಗೆ ಬರಬೇಕು. ಸಂತೋಷ್ ಶೆಟ್ಟಿ ಅವರು, ಹಾಗೆ ಕೃಷ್ಣಮೂರ್ತಿ ಆಚಾರ್ಯ, ಶ್ರೀಯುತ ನಾರಾಯಣ ಆಚಾರ್ಯ ಹಿರಿಯ ಭಜಕರು, ಅದೇ ರೀತಿ ಇನ್ನಿತರೆಲ್ಲರೂ ಸೇರಿಕೊಂಡು ಶ್ರೀ ದಿಗಂಬರ ಕೃಷ್ಣಗಿರಿ ಮಹಾರಾಜ್ ಈ ನಾಗಾ ಸಾಧುಗಳು ಹಿಮಾಲಯದ ಯಮುನೋತ್ರಿಯಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಇದನ್ನು ನೀಡುವಂತೆ ವಿನಂತಿಸ್ತಾ ಇದ್ದಾರೆ. ಇದನ್ನು ಎಲ್ಲ ನಮ್ಮ ಭಜನಾ ಮಂಡಳಿಯವರು ಸೇರಿಕೊಂಡು ಗುರುಗಳಿಗೆ ಈ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ವಿಶಿಷ್ಟವಾದಂಥ ಒಂದು ಸ್ಮರಣಿಕೆ, ಸ್ವತಃ ಭಜನಾ ಮಂಡಳಿಯ ಸದಸ್ಯರೇ ತಯಾರಿಸಿದ ಮರದ ತಾಳದ ಪ್ರತಿಕೃತಿ. ಹಾಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥವರಿಗೆ, ದಾನಿಗಳಿಗೆ, ಸರ್ವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದೀಗ ಪರಮ ಪೂಜ್ಯ ಶ್ರೀ ದಿಗಂಬರ ಕೃಷ್ಣಗಿರಿ ಮಹಾರಾಜರನ್ನು ಅವರ ಅಲ್ಲಿ ನಿವಾಸಕ್ಕೆ ಕಳುಹಿಸಿಕೊಡ್ತಾ ಇದ್ದೇವೆ. ಅವರನ್ನು ಈ ವೇದಿಕೆಯಿಂದ ಅಲ್ಲಿಗೆ ಕರೆತರುವುದಕ್ಕೆ ಚಂಡೆ ವಾದನದೊಂದಿಗೆ ದಯವಿಟ್ಟು ನಮ್ಮ ಚಂಡೆ ಬೆಳಗದವರು ಸಿದ್ಧವಾಗಬೇಕು. ಶ್ರೀಗಳನ್ನು ಅವರ ನಿವಾಸದತ್ತ ಕಳುಹಿಸಿಕೊಡೋದಕ್ಕೆ ಅದರೊಂದಿಗೆ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ಇದೀಗ ಕೆಲವೇ ಹೊತ್ತಿನಲ್ಲಿ ಯಕ್ಷರಾಘವ ಪ್ರತಿಷ್ಠಾನ ಜನ್ಸಾಲೆ, ಬಡಗುತಿಟ್ಟಿನ ಪ್ರಸಿದ್ಧ ಭಾಗವತರಾದ ಜನ್ಸಾಲೆ ರಾಘವೇಂದ್ರಾಚಾರ್ಯ ಮತ್ತು ಬಡಗುತಿಟ್ಟಿನ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಶ್ರೀಕೃಷ್ಣ ಪಾರಿಜಾತ ಶ್ರೀನಿವಾಸ ಕಲ್ಯಾಣ ಎನ್ನುವ ಯಕ್ಷಗಾನ ಪ್ರದರ್ಶನ ನೆರವೇರಲಿಕ್ಕಿದೆ. ಅನ್ನ ಸಂತರ್ಪಣೆಯ ಬಳಿಕ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅದನ್ನು ಚಂದಗಾಣಿಸಿ ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ, ಚಂಡೆಯವರು ದಯವಿಟ್ಟು ಈ ಭಾಗಕ್ಕೆ ಬನ್ನಿ. ವೇದಿಕೆ ಎದುರುಭಾಗದಲ್ಲಿ ಎಲ್ಲರೂ ಕೂಡ ಎದ್ದು ನಿಂತು ಪರಮಪೂಜ್ಯ ಸ್ವಾಮೀಜಿಯವರನ್ನ ಅರ್ಚಕರ ನಾಗಸಾಧುಗಳನ್ನು ಇಲ್ಲಿಂದ ಬೀಳ್ಕೊಡೋಣ. ನಾಥ ಪಂಥ ನಮ್ಮ ಸನಾತನ ಧರ್ಮವನ್ನು ಒಂದು ಆಧಾರ ಸ್ತಂಭ, ದೂರದ ಹಿಮಾಲಯದಿಂದ ಬಂದಿರುವಂಥ ನಾಗಸಾಧುಗಳು ಇವರು. ಪಂಚಾಯಿತಿ ತಪೋನಿಧಿ ನಿರಂಜನ ಕಾಡದ ಶ್ರೀಗಳು, ಹರಿದ್ವಾರದ ಆಶ್ರಮ. ಇವರ ಗುರುಗಳು ಮಹಂತ ರತ್ನಗಿರಿ ಮಹಾರಾಜ್, ಕರ್ನಾಟಕದಲ್ಲಿ ಹುಟ್ಟಿ ಹಿಮಾಲಯದಲ್ಲಿ ನಾಗಸಾಧುಗಳಾದವರು MTech ಬಾಬಾ. ಇವತ್ತು
ಬಹುಶಃ ಸರಳವಾದ ವೇಷಭೂಷಣದಲ್ಲಿ ಬಂದಿದ್ದಾರೆ. ಹಿಮಾಲಯದಲ್ಲಿದ್ದರೆ ಅವರು ವಿಭೂತಿಯನ್ನು ಬೆಳೆದುಕೊಂಡು ಮೈಯೆಲ್ಲ ಬೆಳೆದುಕೊಂಡು ಅಗೋರಿಗಳ ಹಾಗೆ ವಿಶೇಷವಾಗಿ ಕಾಡ್ತಾರೆ. ಆದರೆ ಇಲ್ಲಿ ಬರುವಾಗ ಶ್ವೇತಂಬರರಾಗಿ ಬಂದಿದ್ದಾರೆ. ಹರ 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 ಚಂಡೆ ವಾದನದೊಂದಿಗೆ ಅವ್ರನ್ನ ಬೀಳ್ಕೊಡ್ಬೇಕು. ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ಬಂ ಬಂ ಬೋಲೇನ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸಿ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳಿಸಿ ಇದೀಗ ಕೆಲವೇ ಹೊತ್ತಿನಲ್ಲಿ ಅನ್ನ ಸಂತರ್ಪಣೆ ಪ್ರಾರಂಭ ಆಗ್ತದೆ. ಆ ಬಳಿಕ ಯಕ್ಷಗಾನ ಕಾರ್ಯಕ್ರಮ ವೇದಿಕೆಯಲ್ಲಿರ್ತದೆ. ಸರ್ವರಿಗೂ ಕೂಡ ಧನ್ಯವಾದಗಳು. ಆಗಮಿಸಿದಂತಹ ಎಲ್ಲ ಸಹೃದಯ ಭಕ್ತ ಬಂಧುಗಳಿಗೆ ಮಧ್ಯಾಹ್ನದ ದೇವರ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. 3 ಕಡೆ ಊಟದ ಕೌಂಟರನ್ನು ಹಾಕ್ತೇವೆ. ದಯವಿಟ್ಟು ನೂಕುನುಗ್ಗುಗಳನ್ನು ಮಾಡಬೇಡಿ. ಆದಷ್ಟು ಅನಾರೋಗ್ಯ ಇದ್ದವರಿಗೆ ಹಿರಿಯರಿಗೆ ಅವಕಾಶವನ್ನು ಮಾಡಿಕೊಡಿ. ಅಲ್ಲಿ ಸ್ವಯಂ ಸೇವಕರು ಮಲ್ಲಿಕಾರ್ಜುನ ಯುವ ಸಂಘಟನೆಯ ಕೂಡುಕಟ್ಟು ಇದರ ಕಲ್ಮರ್ಗಿ ಎಲ್ಲ ಸದಸ್ಯರು ಸುಮಾರು 120ಕ್ಕೂ ಮಿಕ್ಕಿ ಸ್ವಯಂ ಸೇವಕ ಬಂಧುಗಳು ನಮ್ಮೊಂದಿಗಿದ್ದಾರೆ. ಅವರ ಎಲ್ಲ ಸೂಚನೆಗಳನ್ನು ಪಾಲಿಸಿಕೊಂಡು ಸರತಿಯ ಸಾಲಿನಲ್ಲಿ ಹೋಗಿ ದೇವರ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ವಿನಂತಿ ಮಾಡ್ತೇವೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬಡಗುತಿಟ್ಟಿನ ಮೇರು ಯಕ್ಷಗಾನ ಮೇಳ, ಪೆರಡೂರು ಮೇಳ ಹಾಗೂ ಯಕ್ಷರಾಘವ ಜನಸಾಲೆಯ ಪ್ರತಿಷ್ಠಾನ ರಿಜಿಸ್ಟರ್ ಸಿದ್ದಾಪುರ ಇವರ ಸಾರಥ್ಯದಲ್ಲಿ ನೇತೃತ್ವದಲ್ಲಿ ಅದ್ದೂರಿಯಾಗಿ ಪೌರಾಣಿಕ ಯಕ್ಷಗಾನ ಸಾಗಿ ಬರಲಿಕ್ಕಿದೆ. ನಮ್ಮೊಂದಿಗಿದ್ದಾರೆ ಭಾಗವತರಾಗಿ ರಾಘವೇಂದ್ರ ಆಚಾರ್ಯ
ಉತ್ತಮ ಸಾಗರ, ಹಾಸ್ಯದಲ್ಲಿ ರವೀಂದ್ರ ದೇವಾಡಿಗ ಕಮಲಶಿಲೆ, ಪುರಂದರ ಮೂಡ್ಕಣಿ ಈ ಶ್ರೇಷ್ಠ ಕಲಾವಿದರ ಸಾರಥ್ಯದಲ್ಲಿ ಇದೀಗ ಈ ಕಾರ್ಯಕ್ರಮದ 12ನೇ ವರ್ಷದ ಕೊಂಜಾಡಿ ನವರಾತ್ರಿ ದುರ್ಗಾ ಪೂಜೆಯ ಭಜನಾ ಮಂಡಳಿಯವರ ಈ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಈ ಒಂದು ಸುಂದರ ವೇದಿಕೆಯಲ್ಲಿ, ಭಜಕರ ವೇದಿಕೆಯಲ್ಲಿ ಇದೀಗ ಕರಾವಳಿಯ ಗಂಡು ಕಲೆ, ಪುರಾಣ ಧರ್ಮ ಪ್ರಸಾರದ ಕಲೆ, ಹಾಗೆ ಜಗತ್ತಿನ ಇವತ್ತು ಮಾನ್ಯತೆಯನ್ನು ಪಡೆದು ಕರಾವಳಿಯಿಂದ ಸಮುದ್ರೋಲ್ಲಂಘನ ಮಾಡಿ ಜಗತ್ತಿನಾದ್ಯಂತ ಅಪಾರ ಅಭಿಮಾನಿಗಳನ್ನು ಆಕರ್ಷಿಸಿರುವಂಥ ಶ್ರೇಷ್ಠವಾದ ಈ ಮಣ್ಣಿನ ಕಲೆ ಯಕ್ಷಗಾನ ಇದೀಗ ನಿಮ್ಮ ಮುಂದೆ ಬಡಗುತಿಟ್ಟಿನ ಸುಪ್ರಸಿದ್ಧ ಕಲಾವಿದರ ಹಿಮ್ಮೇಳ ಮುಮ್ಮಲ್ಲ ಕಲಾವಿದರ ಕೊಡುವಿಕೆಯಲ್ಲಿ ಸರ್ವ ಕಲಾವಿದರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಅವರಿಗೆ ವೇದಿಕೆಯನ್ನು ಮುಂದಿನ ಕಾರ್ಯಕ್ರಮಕ್ಕೆ ನೀಡ್ತಾ ಆಗಮಿಸಿದ ಎಲ್ಲರೂ ಕೂಡ ಊಟ ಆದವರು ಶಾಂತಚಿತ್ತರಾಗಿ ಬಂದು ಸಭಾಂಗಣದ ಆಸನಗಳಲ್ಲಿ ಕುಳಿತುಕೊಂಡು ಸಂಪೂರ್ಣ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅಂತ ತಮ್ಮೆಲ್ಲರನ್ನ ವಿನಂತಿಸಿ ಈ ಭಾಗಕ್ಕೆ ಸ್ವಾಗತಿಸುತ್ತಾರೆ. ಹಲೋ 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 ರಿಪೀಟ್ ಕಮ್ಮಿ ಮಾಡಿ. ಹಲೋ 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 विघ्नेशाय सरस्वती पार्वती गुरवे नमः। दक्षिणामूर्ति देवानां सकल कार्य विजयी भव। दक्षिणामूर्ति देवानां सकल कार्य विजयी भव। ಗಜಮುಖ ನಿನ್ನ ಪಾದವ ನೆನೆವೆ ಗಜಮುಖ ನಿನ್ನ ಪಾದವ ನೆನೆವೆ
ಕೌಶಿಕವಾಗನ ಮೋದಕಾಸ್ತ ಪಾಶಾಂಕುಶಧರ ಪರಮ ಪವಿತ್ರ ದೇವ ದೇವರ ದೇವ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ದೇವ ದೇವರ ದೇವ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ದೇವ ಓ ದೇವ ದೇವರ ದೇವನಲ್ಲವೇ ಬುದ್ಧಿ ಪ್ರದಾಯಕ ಪುಸ್ತಕ ಹಸ್ತ ಸಿದ್ಧಿ ವಿನಾಯಕ ಪಾದ ನಮಸ್ತೆ ಗಜಮುಖನ ನಿನ್ನ ಪಾದವ ನೆನೆವೆ ಇಂದಿರೆಯ ತಲವಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದಿಗೆ ಶಕ್ರಾದ್ಯ ಮರರಿಂಗಿರಗಿ ಆ ನಾಂದಿಯಳುವರ ವ್ಯಾಸ ಮುನಿ ಪದದೊಂದ್ವ ಕಾನತನಾಗಿ ನಾಂದಿಯಳುವರ ವ್ಯಾಸ ಮುನಿ ಪದದೊಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆನೆ ಕಥಾಮೃತ ಓಂ ತೈ ತೈ ತದ್ದಿನ ದೇವ್ ತದ್ದಿನ ತಾತೈ ತದ್ದಿನ ದೇವ್ ದಿತ್ತೋಗಿಡ್ದು ತರ್ಗಡಗಿಡ್ದು ದಿತ್ತೋಂ ತಯ್ಯತ್ತ ದಿನ ದೇವ್ ದೇವ್ ತದ್ದಿನ ದೇವ್ ದೇವ್ ತದ್ದಿನ ದೇವ್ ದೇವ್ ತಾರೀಂ ತದ್ದಿನ ತಾತೈ ತದ್ದಿನ ತಾರೀ ಸ್ವರ್ಗ ಮಧ್ಯ
ಮೂರು ಲೋಕದಲ್ಲಿ ಹಾ. ಶ್ರೇಷ್ಠನಿಸಿಕೊಂಡಂತಹ ಇದುವೇ ಸ್ವರ್ಗಲೋಕ. ಹಾ. ಈ ಸ್ವರ್ಗಲೋಕದ ಅಧಿಪತಿಯಾದಂತಹ ನನ್ನನ್ನ ಹಾ. ಅಮರೇಂದ್ರ, ಸುರಪಾಲ, ದೇವೇಂದ್ರ, ಹಾ. ಪುರಂದರ ಹ್ಮ್. ಹಲವು ನಾಮದಿಂದ ನನ್ನನ್ನು ಕರೀತಾರೆ ಸ್ವಾಮಿ. ಹ್ಮ್. ಏರಿ ತಿರುಗಾಡುವುದಕ್ಕೆ ಐರಾವತ, ಹ್ಮ್. ಕಾಮಧೇನು, ಕಲ್ಪರಕ್ಷ, ಹಲವು ಸುವಸ್ತುವಿಂದ ಕುಡಿಕೊಂಡಂತಹ ಈ ದೇವಲೋಕ. ಹ್ಮ್. ಮನಸ್ಸಿಗೆ ಬೇಸರವಾದಾಗ ರಂಭಾದಿ ನಾರಿಯ ನೃತ್ಯ, ಹ್ಮ್. ಹಾಗೆ ನಂದನವನ ಹ್ಮ್. ಕೇವಲ ನಮ್ಮ ಪಾಲಿಗೆ ಸುಖ ಮಾತ್ರ ಅಲ್ಲ ಸ್ವಾಮಿ, ಹ್ಮ್. ಆಗಾಗ ನಮ್ಮ ಪಾಲಿಗೆ ಕಷ್ಟವು ಬರುವುದುಂಟು. ಹ್ಮ್. ಬೇರೆ ಯಾರು ಅಲ್ಲ, ನಮ್ಮವರೇ ಆದಂತಹ ದಾನವರು. ಹಾ. ಹಾ, ಅವರು ಹುಟ್ಟಿದಾಕ್ಷಣವೇ ಅವರ ಕಣ್ಣು ಎನ್ನುವುದು ಈ ದೇವಲೋಕದ ಪೀಠದ ಮೇಲೆ. ಹಲವು ಬಾರಿ ದಾನವರು ಬಂದವರಿದ್ದಾರೆ. ಹಾ. ನಾವು ಹೆದರು ಓಡಿದ್ದು ಕೂಡ ಹಾಗೆ ಉಂಟು. ಹಾ. ಕಾರಣ ಏನು? ಹಾ. ಅವರಿಗೆ ಹೆದರು ಓಡಿದಲ್ವೇ ಅಲ್ಲ, ಅವರು ಪಡೆದುಕೊಂಡಂತಹ ವರಕ್ಕೆ ಹೆದರು ಓಡಿದ ವಿಧಃ ದಾನವರಿಗೆ ಹೆದರು ಓಡಿದಲ್ವೇ ಅಲ್ಲ. ಹಾ. ಹಾ, ಅನೇಕ ಬಾರಿ ಬಂದಂತಹ ದಾನವರನ್ನು ಕೊಂದುಕೊಳ್ಳಿದ್ದೇವೆ ಶ್ರೀಹರಿಯ ಅನುಗ್ರಹದಿಂದ. ಹಾ. ಹಾ, ಇವತ್ತಿನ ಸಭೆಯಲ್ಲಿ ಯಾವ ಯಾವ ವಿಚಾರವನ್ನು ಚರ್ಚಿಸಬೇಕು ಎಲ್ಲದನ್ನು ಚರ್ಚೆಯಾಯಿತು. ಯಾವುದೇ ಒಂದು ವಿಚಾರ ಇದ್ದರೂ ನಾಳಿನ ಸಭೆಯಲ್ಲಿ ನೋಡೋಣ. ಶ್ರೀ ಮನೋಗರ ಕೃಷ್ಣನ ಭಾರವ ಇಳುಗ ಬಂದಿಯೇ ದ್ವಾರಕೆಯೋಳ್ತಾನೆಲೆಸಿ ದೇವರ ದೇವತಾನು ದ್ವಾರಕೆಯೋಳ್ತಾನೆಲೆಸಿ ದೇವರ ದೇವ ತಾನು ಬದುಕಬೇಕು. ನಾವು ತಿಳಿದುಕೊಂಡಿರುವಂತಹ ಸತ್ಯ ಕಾಲದ ಸಹಯೋಗದೊಂದಿಗೆ ಮನಸ್ಸಿನಲ್ಲಿರುವ ಸಂಕಲ್ಪಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಮುಂದಾಗುತ್ತಾ ಇದ್ದವನು ನಾನಿದ್ದೇನೆ. ಎಂದಿನಂತೆ ಓಲಗವನ್ನು ಕೊಟ್ಟಾಗಿದೆ. ಕೊಡುವ ವಿಶೇಷ ಏನು? ಜಯ ನಮೋ ನಾರಾಯಣ, ಜಯ ನಮೋ ನಾರಾಯಣ, ಭವಭಯರಣ ದುರಿತ ನಿವಾರಣ, ಜಯ ನಮೋ ನಾರಾಯಣ. ನಾರದ ಮುನಿಪನ ಕಾಣುತ್ತ ಕರುಣಾಳು ಮೂರಿ ಸಂತೋಷದಲ್ಲಿ ಬೋರನಿದಿಕೊಂಡು ಕರೆ ತಂದು ಪೀಠವ ಏರಿಸಿ ವಿನಯದಲ್ಲಿ ಸ್ಪಂದಿಸಿಕೊಳ್ತಾ ಇದ್ದೇನೆ. ನಿಮ್ಮ ಆಗಮನ ಎನ್ನುವುದು ಸಂತೋಷವೇ ಹೌದು. ಒಂದಂತಹ ನಿಮ್ಮನ್ನು ಉಪಚರಿಸುವಲ್ಲಿ ಮುಂದಾದವು. ಅದೇ ರೀತಿ ದಾಕ್ಷಿಣ್ಯ ಮಾಡಿಕೊಳ್ಬೇಡಿ. ಸರಿ. ಅಂದ್ರೆ ಏನು ವಿಶೇಷ ಅಂದ್ರೆ ಲೋಕಲೋಕಗಳನ್ನು ಸುತ್ತಿ ಇಲ್ಲಿಯವರೆಗೆ ಬಂದಂತಹ ನಿಮ್ಮಲ್ಲಿ ವಿಶೇಷಗಳನ್ನ ವಿಚಾರಿಸುವಂತಹ ಆಸೆ ನನಗೆ. ಯಾವ ಕಡೆ ಹೋಗಿದ್ರಿ? ಏನಾದ್ರೂ ವಿಶೇಷ ಉಂಟಾ ಹೇಳಿ ಸ್ವಾಮಿ. ದರೆಯ ಭಾರವ ಕಳೆಯಲನು ಅವತರಿಸಿ, ದರೆಯ ಭಾರವ ಕಳೆಯಲ್ ಎನ್ನುತ್ತವತರಿಸಿ ನರನಾಟಕದಿ ರಂಜಿಪ ಪರಮ ಪುರುಷನೇ, ಪರಮ ಪುರುಷನೇ ಪದ್ಮನಾಭನೇ ವಿಶ್ವವಂದಿತನೇ.
ಅರಿಯದವನಂತೆನ್ನ ಕೇಳುವೆ ಪದ್ಮನಾಭನೇ ಅರಿಯದವನಂತೆನ್ನ ಕೇಳುವೆ ಬರಿದೆ ನೀನ್ಯಾಕೆನುತ ಕೋಮಲ ತರದ ನಿರುಪಮ ಪಾರಿಜಾತವನಿತ ನಿರುಪಮ ಪಾರಿಜಾತವನಿತ ಮುನಿಪ ಹರಿಯೇ ನಿಮ್ಮ ಬಗ್ಗೆ ತಿಳಿಯದೇ ಇದ್ದದ್ದು ಏನುಂಟು? ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿಯೂ ಸಹ ಅಲುಗಾಡುವುದಕ್ಕೆ ನಿನ್ನ ಸಂಕಲ್ಪ ಬೇಕಂತೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕನಾದಂತಹ ನೀನು ಭೂಮಿಯಲ್ಲಿ ಧರ್ಮ ಸ್ಥಾಪನೆಯಾಗಿ ಅವತಾರವೆಂತಹ ಅವತಾರಿ ಪುರುಷ ನೀನು. ಹಾಗಿರುವಾಗ ಲೋಕದ ವಾದ್ದೇನು ಎನ್ನುವುದನ್ನು ನನ್ನಲ್ಲಿ ಕೇಳ್ತಾ ಇದ್ದೀರ ದೇವರೇ. ಹೇಳುವುದು ಅನಿವಾರ್ಯ. ಯಾಕೆ? ನನ್ನ ಕಾರ್ಯವೇ ಅದೇ ಅಲ್ವಾ. 3 ಮುಕ್ಕಾಲು ಗಳಿಗೆಯಲ್ಲಿ 3 ಲೋಕವನ್ನ ಸಂಚರಿಸುವಂತಹ ಕಾರ್ಯ. ದೇವರೇ, ಇವತ್ತಿನ ವಿಶೇಷ ಏನು? ಇವತ್ತಿನ ವಿಶೇಷ ಈ ಪುಷ್ಪ. ಹೌದಪ್ಪ, ನನ್ನ ತಿರುಗಾಟದಲ್ಲಿ ಎಂತೆಂಥ ಪುಷ್ಪವನ್ನೆಲ್ಲ ನೋಡಿದ್ದೇನೆ. ಆದ್ರೆ ಇಷ್ಟು ಆಕರ್ಷಣೀಯವಾದಂತಹ ಪುಷ್ಪವನ್ನು ನೋಡಲೇ ಇಲ್ಲ. ಇದು ಪಾರಿಜಾತ ಪುಷ್ಪ. ಇದನ್ನ ನಿಮಗೆ ಕೊಡಬೇಕೆನ್ನುವಂತಹ ಸಂಕಲ್ಪವನ್ನು ಹೊತ್ತಿ ನಾನಿಲ್ಲಿವರೆಗಾಗಿ ಬಂದದ್ದು. ಹೌದು, ನಾರದ ಮುನಿನಾಥ ಕೇಳಯ ನೀನಿತ್ತ ನಾರದ ಮುನಿನಾಥ ಕೇಳಯ ನೀನಿತ್ತ ಪಾರಿಜಾತದ ಪುಷ್ಪವು ನೀನಿತ್ತ ಪಾರಿಜಾತದ ಪುಷ್ಪವು ಯಾರಿಗೆ ಯೋಗ್ಯವಿದೆಲ್ಲಿಂದ ಬಂತು ಇದು ಯಾರಿಗೆ ಯೋಗ್ಯ ಇದೆಲ್ಲಿಂದ ಬಂದೆಂದು ವಾರಿಜಾಕ್ಷನು ಕೇಳಿದ. ನಾರದ ಮುನಿನಾದ ಕೇಳಯ್ಯ ನೀನಿತ್ತ ಪಾರಿಜಾತದ ಪುಷ್ಪವೋ ವಿಶೇಷವಾದಂತಹ ಪಾರಿಜಾತವನ್ನು ತಂದವರು ನೀವಿದ್ದೀರಿ. ಹೌದು. ಏನು? ಬಹಳ ಆಶ್ಚರ್ಯ. ಇಲ್ಲಿಯವರೆಗೆ ಯಾಕೆ ಬಂದಿದ್ದೀರಿ? ನನ್ನಿಂದ ಈ ಪುಷ್ಪಕ್ಕೆ ಏನಾಗಬೇಕು? ನನಗೆ ಯಾಕೆ ಕೊಡುವುದು? ಅದರಿಂದ ಏನು ಉಪಯೋಗ? ಯಾರಿಗೆ ಕೊಡಬೇಕು, ಯಾರಿಗೆ ಯೋಗ್ಯ ಎನ್ನುವುದನ್ನು ನೀವೇ ಸೂಚಿಸಿದ್ರೆ ಅದೇ ರೀತಿಯಲ್ಲಿ ನಡೆದುಕೊಳ್ಬಹುದಾ? ಸರಿ. ಹಾಗಾಗಿ ಇದರ ವಿಶೇಷತೆ ಎಂದು ಹೇಳಬೇಕಲ್ವ? ಏನು? ಸರಸಿಜೋದ್ಭವ ಮುಖ್ಯ ದಿವಿಜ ವಂದಿತ ಕೇಳು ಸರಸಿಜೋದ್ಭವ ಮುಖ್ಯ ದಿವಿಜ ವಂದಿತ ಕೇಳು ಸುರಲೋಕದಿಂದ ನಾನು ದೇವ ಸುರಲೋಕದಿಂದ ನಾನು ಬರುತ್ತ ತಂದಿನು ಪುಷ್ಪವಿದು ಯೋಗ್ಯ ರುಕ್ಮಿಣಿಗೆ ಬರುತ್ತ ತಂದಿನು ಪುಷ್ಪಯುದು ಯೋಗ್ಯ ನಿನ್ನರಸಿ ರುಕ್ಮಿಣಿಗೆಂದನು ದೇವಾ. ನಾನು ಇಲ್ಲಿ ಬರುವ ಮೊದಲು ದೇವಲೋಕಕ್ಕೆ ಹೋದವು. ಸರಿ. ದೇವಲೋಕದಲ್ಲಿರುವಂತಹ ನಂದನವನ್ನ ಹೀಗೆ ಸಂಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಈ ಪುಷ್ಪವನ್ನ ಕಂಡು ಸಂಕಲ್ಪಿಸಿದೆ ಇದನ್ನ ನಿಮಗೆ ಕೊಡಬೇಕೆನ್ನುವುದಾಗಿ. ಆದ್ರೆ ಇಷ್ಟೆಲ್ಲ ಈ ಹೂವಿನ ಬಗ್ಗೆ ಪೀಠಿಗೆ ಹಾಕ್ತದಂತ ವಿಶೇಷತೆ ಇರಬೇಕಲ್ವಾ? ಏನು ವಿಶೇಷ? ಸಮುದ್ರ ಮತದ ಸಂದರ್ಭದಲ್ಲಿ ಹುಟ್ಟಿದಂತಹ ಹೂ ಇದು. ಹೌದಪ್ಪ, ಇದು ಕೇವಲ ದೇವಲೋಕದಲ್ಲಿ ಇರಬಾರದು, ಭೂಲೋಕದಲ್ಲೂ ಇರಬೇಕು ಎನ್ನುವ
ಎಂಬುದಾಗಿ ಸಂಕಲ್ಪವನ್ನ ಮಾಡಿದವನಿದ್ದೇನೆ. ಏನು ಪ್ರಯೋಜನ? ವಿಶೇಷತೆ ಹಲವುಂಟು. ಹೌದಾ? ಅಂದ್ರೆ ಇದು ಎಷ್ಟು ಕಾಲ ಇಟ್ಟರೂ ಸಹ ಬಾಡುವುದೇ ಅಲ್ಲ, ಅದು ಪರಿಮಳ ಕಡಿಮೆ ಆಗುವುದಿಲ್ಲ. ಹೌದಾ? ಅಷ್ಟು ಪರಿಮಳ ಪುಷ್ಪವಾದಂತಹ ಪುಷ್ಪವಿದು. ಇದು ಯಾರ ಮುಡಿಗೆ ಸೇರ್ತದೋ ಅವರಿಗೆ ದಾರಿದ್ರ್ಯ ಇದ್ರೆ ದಾರಿದ್ರ್ಯ ನಿವಾರಣೆ ಆಗ್ತದೆ, ಅನಾರೋಗ್ಯ ಇದ್ರೆ ಆರೋಗ್ಯ ಎನ್ನುವುದು ಕರುಣಿಸುತ್ತದೆ, ಮಕ್ಕಳಿಲ್ಲದವರಿಗೆ ಸಂತಾನ ಪ್ರಾಪ್ತಿ ಎನ್ನುವುದು ಆಗ್ತದೆ, ವಿದ್ಯೆ ಇಲ್ಲದವರಿಗೆ ವಿದ್ಯೆ, ಸಂಪತ್ತಲ್ಲಿದ್ದವರಿಗೆ ಸಂಪತ್ತು ಕರುಣಿಸುತ್ತದೆ. ಇಂತಹ ವಿಶೇಷತೆ ಉಳ್ಳುವಂತಹ ಹೂ, ಈ ಯೋಗ್ಯತೆ ಉಳ್ಳುವಂತಹ ಹೂ ಭೂಲೋಕದಲ್ಲಿ ಯಾರಿಗೆ ಉಪಯೋಗ ಆಗ್ತದೆ ಅಂತವರು ಯಾರಿದ್ದಾರೆ ಮತ್ತೆ ದೇವರೇ, ಧರೆಗಿಳಿದಂತಹ ದೇವರು ನೀವು, ನಿಮ್ಮನ್ನ ಕೈ ಹಿಡಿದಂತಹ ನಿಮ್ಮ ಮಡದಿಯಾದಂತಹ ರುಕ್ಮಿಣೀ ದೇವಿ, ಈ ರುಕ್ಮಿಣೀ ದೇವಿಯ ಮುಡಿಗೆ ಮುಡಿಸುವಂತಹ ಚಂದವನ್ನ ನಾನು ಕಾಣಬೇಕೆನ್ನುವಂತ ಆಸೆ ದೇವರೇ. ಸರಿ, ಏನೋ ಒಂದು ಆಶಯವನ್ನು ಹೊತ್ತು ಇಲ್ಲಿಯವರೆಗೆ ಬಂದವರು ತಾವು. ಪುಷ್ಪವನ್ನ ರುಕ್ಮಿಣಿಯ ಮುಡಿಗೆ ಮುಡಿಸುವ ಚಂದವನ್ನು ನೋಡ್ಬೇಕು, ನೋಡಿಸ್ತೇನೆ. ಹೀಗೆ ಬಂದ ದೂತಿಯೋರ್ವಳು ಬರದಿ ತೆರಳುದ ರಾಜೀವಮಣಿ ಮಂದಿರವನು. ಅಬ್ಬಬ್ಬ, ಯಾರಾದ್ರೂ ಇಲ್ಲಿವರೆಗಾಗಿ ಬಂದು ಹೂವನ್ನು ಹಿಡಿದುಕೊಂಡು ಬಂದು ನಮ್ಮ ಕೃಷ್ಣಸ್ವಾಮಿಗೆ ಕೊಟ್ಟಿದ್ದಾರೆ. ಅದನ್ನೇನು ಮಾಡಿದ್ರು ಇವರು? ಆ ರುಕ್ಮಿಣಿಗೆ ತಲೆಯನ್ನು ಬಾಚಿ ಅವಳ ಮುಡಿಗೆ ಮುಡಿಸಿದ್ರು. ಇಷ್ಟೆಲ್ಲ ಅವಘಡಗಳು ನಡೀತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಾಗಾದ್ರೆ ಈ ವಿಚಾರ ಇಲ್ಲೇ ಬಿಡುವುದಾ? ಇದನ್ನ ಇಲ್ಲೇ ಬಿಡುವುದಲ್ಲ. ಏನ್ ಮಾಡ್ತೀನಿ? ಏನ್ ಮಾಡ್ಬೇಕು ಅದನ್ನೇ ಮಾಡಿ ತೋರಿಸ್ತೀನಿ. ಏನೇ ಈಗಷ್ಟೇ ಕೆಲಸ ಮುಗಿಸಿ ಹೋದವಳು ಮತ್ತೆ ಓಡೋಡಿ ಬಂದಿಲ್ಲ, ಏನು ವಿಷಯ? ಎಲ್ಲಿ? ನೀರ ಕೇಳೆ ಸತ್ಯಭಾಮಿ ನಾರದ ನಿಲ್ಲಿಗೆ ಬಂದು, ನೀರ ಕೇಳೆ ಸತ್ಯಭಾಮಿ ನಾರದ ನಿಲ್ಲಿಗೆ ಬಂದು, ವಾರಿಜಾಕ್ಷಗೀತನೊಂದು ಪಾರಿಜಾತವಾ, ನಿಮ್ಮ ವಾರಿಜಾಕ್ಷಗೀತನೊಂದು ಪಾರಿಜಾತವಾ. ನಾರಿ ವೈದರ್ಭಿಗಲ್ಲದಿನ್ಯಾರಿಗೂ ಯೋಗ್ಯವಲ್ಲೆಂದು, ನಾರಿ ವೈದರ್ಭಿಗಲ್ಲದಿನ್ಯಾರಿಗೂ ಯೋಗ್ಯವಲ್ಲೆಂದು, ನಾರದನಿಂದ ಕೇಳಮ್ಮ ಸಾರಸಾನಿದ್ರೆ, ಆ ನಾರದನಿಂದ ಕೇಳಮ್ಮ ಸಾರಸನಿದ್ರೆ. ಮುನಿಪನಿಂದ ಮಾತ ಕೇಳಿ ವನಿತೆ ರುಕ್ಮಿಣಿಗೆ ಬೇಗ ವಿನಯದಿಂದ ತಾನೇ ಮುಡಿಸಿದನು ನಿನ್ನ ಕಾಂತ. ಏನನ್ನೋ ಹೇಳಬೇಕೆನ್ನುವಂತಹ ಕುತೂಹಲ ನಿನ್ನ ಮುಖದಲ್ಲಿ ಎದ್ದು ಕಾಣುತ್ತಾ ಉಂಟು. ಖಂಡಿತ ಹೌದಮ್ಮ. ಏನದು? ಹೇಳುವಂತ ಮಾತನಾಲಿಸಬೇಕು, ಜೊತೆಯಲ್ಲಿ ಪಾಲಿಸಬೇಕು. ಯಾವಾಗ್ಲೂ ನಿಮ್ಮ ಸೇವೆ ಮಾಡಿಕೊಂಡಿದ್ದವಳು ಅಮ್ಮ. ಇವತ್ತು ಏನಾಯ್ತು ಗೊತ್ತಾ? ಏನಾಯ್ತು? ಬೆಂಕಿ ಬಿತ್ತು. ಬೆಂಕಿ ಬಿತ್ತು ಹೋಗಿ ನೀರು ಹಾಕು. ಇಲ್ಲಿ ಬಂದು ಬೆಂಕಿ ಬಿತ್ತು ಅಂತ ಹೇಳಿದ್ರೆ ಅಯ್ಯಯ್ಯೋ, ಯಾರ್ಯಾರ ಮನೆಗೂ ಬೆಂಕಿ ಬಿದ್ದದ್ದಲ್ಲ, ಮತ್ತೆ ಬೆಂಕಿ ಬಿದ್ದದ್ದು ಇವತ್ತು ನಿಮ್ಮ ಮನೆಗೆ. ಸಖಿ, ಏನೇನು ಹೇಳಬೇಡುವೆ. ನಮ್ಮಲ್ಲಿ ಸಖಿಯರು 1000 ಮಂದಿ ಇದ್ದಾರೆ. ಆದ್ರೆ ಇದ್ದವರಲ್ಲಿ ಅತಿ ಆತ್ಮೀಯನು ಅಂತ ಹೇಳಿದ್ರೆ ನೀನೇ. ನಾನು ಈಗ ಬಂದುಕೊಂಡು ಬೆಂಕಿ ಬಿತ್ತು ಹಾಗೆ ಹೀಗೆ ಅಂತ ಹೇಳ್ತೇವೆ. ವಿಷಯ ಏನಂತ ಬೇಕಲ್ಲ ಅಮ್ಮ. ಈ ವಿಷಯ ಕೇಳಿದ್ರೆ ನೀವು ಖಂಡಿತ ಸುಮ್ಮನೆ ಇರುವುದಿಲ್ಲ ಅಮ್ಮ. ಇವತ್ತು ನಮ್ಮ ಈ ಅರಮನೆಗೆ ವಿಶೇಷವಾದ ವ್ಯಕ್ತಿಗಳು ಬಂದ್ರು. ದ್ವಾರಕೆಗೆ ಯಾವಾಗಲೂ ಅತಿಥಿಗಳು ಬರುವುದು ಇದ್ದದ್ದೇ, ಅದರಲ್ಲೇನೆ ವಿಶೇಷ.
ಅದು ಹೌದು. ಪ್ರತಿನಿತ್ಯ ಬರ್ತಾರೆ ಹೋಗ್ತಾರೆ, ಬರುವವರಲ್ಲಿ ಕಡಿಮೆ ಇಲ್ಲ. ಆದ್ರೆ ಇವತ್ತು ಬಂದವರು ಯಾರು ಗೊತ್ತಾ? ಯಾರು? ದೇವರ್ಷಿ ನಾರದರು. ದೇವಋಷಿಗಳು, ನಾರದರು. ಅವರು ಬರುವುದು ವಿಶೇಷವೇನೆ? ಅವರು ಯಾವಾಗಲೂ ಈ ನಮ್ಮ ದ್ವಾರಕೆಗೆ ಬರುವುದು, ಕೃಷ್ಣಸ್ವಾಮಿಯನ್ನು ನೋಡುವುದು, ಏನಾದ್ರೂ ವಿಶೇಷ ವಿಚಾರ ಇದ್ರೆ ತಿಳಿಸುವುದು. ಅವರ ತ್ರಿಲೋಕ ಸಂಚಾರಿಗಳು ಯಾವಾಗಲೂ ಬರ್ತಾ ಇರುವವರೇ ಅಲ್ವಾ? ಅದರಲ್ಲೇನುಂಟು ವಿಶೇಷ? ಅವರು ಬರ್ತಾರೆ ಸರಿ, ಬರುವಾಗ ಅವ್ರು ಹಾಗೆ ಬರ್ಲಿಲ್ಲ ಅಮ್ಮ. ಮತ್ತೆ ಬರುವಾಗ ಹಿಡ್ಕೊಂಡು ಬಂದಿದ್ರು. ನಾರದರು ಬರುವಾಗ ಯಾವಾಗಲೂ ಕೂಡ ತಾಳ ತಂಬೂರಿ ಹಿಡ್ಕೊಂಡೇ ಬರುವುದು. ತಾಳ ತಂಬೂರಿ ಕೈಯೊಳಗೆ, ವಿಠಲನ ಭಜನೆ ಮನದೊಳಗೆ. ಅದು ಸರಿ, ಅದ್ರಲ್ಲೇನು ವಿಶೇಷ? ಅದೆಲ್ಲ ಬರುವಾಗ ಹಿಡ್ಕೊಂಡು ಬಂದಿದ್ರು. ಆದ್ರೆ ಅದನ್ನು ಹೊರತಾಗಿ ಇವತ್ತೇನ್ ಹಿಡ್ಕೊಂಡು ಬಂದದ್ದು ಗೊತ್ತಾ? ಏನು? ಹೂ ಹಿಡ್ಕೊಂಡು ಬಂದದ್ದು. ನೀನು ಹೇಳುದು ಕೇಳಿದ್ರೆ ನಾನು ಏನೋ ಅಂತ ಅಂದುಕೊಂಡಿದ್ದೆ. ಅದೊಂದು ವಿಶೇಷವೇನೆ. ಈಗ ನಾವು ಎಲ್ಲಿಗಾದ್ರೂ ಹೋಗುವಾಗ, ಮಕ್ಕಳನ್ನು ನೋಡ್ಲಿಕ್ಕೆ ಹೋಗುವುದಾದ್ರೆ, ಗರ್ಭಿಣಿ ಸ್ತ್ರೀಯರನ್ನು ನೋಡ್ಲಿಕ್ಕೆ ಹೋಗುವುದಾದ್ರೆ, ಅಥವಾ ಅನಾರೋಗ್ಯ ಪೀಡಿತರನ್ನು ನೋಡ್ಲಿಕ್ಕೆ ಹೋಗುವುದಾದ್ರೆ ಬರೀ ಕೈಯಲ್ಲಿ ಹೋಗಬಾರದು. ಹಾಗೆಯೇ ನಾರದರು ದೇವರನ್ನು ನೋಡ್ಲಿಕ್ಕೆ ಬರುವಾಗ ಹೂ ತಂದಿರಬಹುದು. ಅದರಲ್ಲೇನು ವಿಶೇಷ? ಇದು ವಿಶೇಷವಾದ ಹೂವು. ವಿಶೇಷವಾದ ಸಾಮಾನ್ಯವಾದ ಹೂವಲ್ಲ. ಇದು ದೇವಲೋಕದ ಹೂವಮ್ಮ. ದೇವಲೋಕದ ಹೂ? ಯಾವುದದು? ಅದು ಜಾತಕದ ಹೂವಂತೆ. ಜಾತಕ? ಅಲ್ಲಲ್ಲ, ಪಾರಿಜಾತಕ. ಹೋ, ಪಾರಿಜಾತ. ಅದನ್ನು ತಂದ್ರ? ಅದನ್ನು ತಂದು ನಿಮ್ಮ ಕೃಷ್ಣ ಸ್ವಾಮಿಗೆ ಕೊಟ್ಟರು. ಆಮೇಲೆ ಆ ಹೂವನ್ನ ನಿಮ್ಮ ಸ್ವಾಮಿ ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ರು? ಆ ಹೂವನ್ನ ರುಕ್ಮಿಣಿ ತಲೆಗೆ ಮುಡಿಸಿದ್ರಮ್ಮ. ಸಖಿ, ಕಂಡು ಬಂದೆಯೋ ನೀನು ಕಾಣದೆ ಬೇಳೆಯೋ, ಕಂಡು ಬಂದೆಯೋ ನೀನು ಕಾಣದೆ ಬೇಳೆಯೋ, ಪುಂಡರಿ ಕಾಂಬಕಿ ಪುಸಿಯಾಡಬೇಡ, ಪುಂಡರಿ ಕಾಂಬಕಿ ಪುಸಿಯಾಡಬೇಡ. ರಮಣಗೆನ್ನಯ ಮೇಲೆ ಮಮತೆಯುಂಟೇಲೆ ಬಾಲೆ, ರಮಣಗೆನ್ನಯ ಮೇಲೆ ಮಮತೆಯುಂಟೇಲೆ ಬಾಲೆ, ಭ್ರಮರ ಕುಂತಳೆ ಬಾರೆ ನೀರೆ ಗಂಭೀರೆ, ಭ್ರಮರ ಕುಂತಳೆ ಬಾರೆ ನೀರೆ ಗಂಭೀರೆ. ಅಮರ ಲೋಕದ ಭುವ ರಮೆಗಿತ್ತುದೌದೇ, ಆ ಅಮರ ಲೋಕದ ಭುವ ರಮೆಗಿತ್ತುದೌದೇ, ಸುಮವೆಂದು ರಂಜಿಪುದು ಬೇಳೆ ನಿಜವಾಗಿಯೇ. ಹೌದೇನೆ? ಅದಲ್ಲದೆ ಹೋದ್ರೆ ಏನೇನೋ ಒಂದು ಹೇಳಬೇಡ. ಇಲ್ಲಿ ನಾರದರು ಬಂದ್ರಂತೆ, ಹೂವನ್ನ ತಂದ್ರಂತೆ, ಕೃಷ್ಣಸ್ವಾಮಿಗೆ ನೀಡಿದ್ರಂತೆ, ಅದನ್ನವರು ಆರಪ್ಪನಿಗೆ ಮುಡಿಸಿದ್ರಂತೆ. ಹೌದಮ್ಮ. ಈಗ ನೀನು ಹೀಗೆ ಹೇಳ್ತೀಯಂತಾದ್ರೆ ನೀನು ಹೇಳಿದನ್ನೆಲ್ಲ ನಾನು ನಂಬಲಿಕ್ಕಾಗುವುದಿಲ್ಲ. ಯಾಕೆ? ನಿನ್ನಂತವರು ಕೆಲವರು ಇರ್ತಾರೆ, ಹಾಲಿನಂತಹ ಸಂಸಾರಕ್ಕೆ ಹುಳಿ ಹಿಂಡುವವರು. ಇಲ್ಲಿ ಹೋಯ್ತು ಎನ್ನುವಂತಹ ವಿಚಾರವನ್ನ ಆಮೇಲೆ ಹೋಗಿ ಕೊನೆಗೆ ಹೋಗಿ ಮುಟ್ಟುವಾಗ ಅದು ಹುಲಿ ಹೋಯಿತು ಅಂತ ಆಗುತ್ತದೆ. ಈ ಅಂತೆ ಕಂತೆಗಳನ್ನ ಪೋಣಿಸಿ ತಂದು ನನ್ನ ಎದುರು ಹೇಳ್ತಾ ಇದ್ದೀಯಾ? ಹಾಗಿದ್ರೆ ನನ್ನ ಮೇಲೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ ಅಂತಾಯ್ತು. ಕೇವಲ ನಾರದರು ಬಂದು ಹೂ ತಂದ್ರು ಎನ್ನುವಂತಹ ವಿಚಾರ ಇಷ್ಟೇ ಹೇಳಿದ್ದೆ ಹೌದಾಗಿದ್ರೆ ನಾನು ನಂಬುತ್ತಾ ಇದ್ದೆ. ಮತ್ತೆ ಅದನ್ನು ಬಿಟ್ಟು ಅದನ್ನು ರುಕ್ಮಿಣಿಗೆ ಮುಡಿಸಿದ್ರು. ಅಯ್ಯೋ, ಸತ್ಯವಾಗ್ಲೂ ಹೌದು. ನಾನೇ ನನ್ನ ಕಣ್ಣಾರೆ ನೋಡಿದೆ. ತಲೆ ಬಾಚಿದ್ದೇನು, ಜಡೆ ಹಾಕಿದ್ದೇನು, ಮುಡಿ ಕಟ್ಟಿದ್ದೇನು, ಆ ಹೂವನ್ನ ಆ ಮುಡಿಗೆ ಮುಡಿಸಿದ್ದೇನು. ಇನ್ನು ದಾವಡೆ ಮೇಲೆ ಬಾರಿಸ್ತೇನೆ. ಸತ್ಯಮ್ಮ. ಅದಲ್ಲದೆ ಹೋದ್ರೆ ನನ್ನವರು ರಮಣ, ರಮಿಸುವವರು ಎನ್ನುವಂತಹ ಕಾರಣಕ್ಕಾಗಿ ರಮಣ, ಇನ್ನು ಭರಿಸುವವರು ಎನ್ನುವಂತಹ ಕಾರಣಕ್ಕಾಗಿ ಭರ್ತ. ಆಮೇಲೆ ಹೆಂಡತಿಯನ್ನ ಹೇಗೆ ನೋಡಿಕೊಳ್ಳಬೇಕು ಇದ್ದಂತಹ 8 ಮಂದಿ ಮಡದಿಯರಲ್ಲಿ ನನ್ನ ಮೇಲೆ ಅತಿಯಾದಂತಹ ಪ್ರೀತಿ ಇರುವುದು ನನ್ನ ವಲ್ಲಭನಿಗೆ. ಈ ಎಲ್ಲ ವಿಚಾರ ನನಗೆ ಗೊತ್ತುಂಟು. ಹೀಗಿರುವಾಗ ನೀನು ಬಂದು ಹೇಳ್ತಾ ಇದ್ದೀ ಅಂತಾದ್ರೆ ನಾರದ್ರು ಹೂ ತಂದದನ್ನು ನೀ ಮುಡಿಸಿದ್ದನ್ನ ಯಾರೋ ಹೇಳಿದ್ದನ್ನು ನೋಡಿ ಕೇಳಿಕೊಂಡು ನೀ ಬಂದು ಹೇಳುತ್ತಾ ಇರುವುದು
ಅಥವಾ ನೀನು ನೋಡಿ ಹೇಳ್ತಾ ಇರುವುದು? ಅಯ್ಯೋ, ನಾನು ನೋಡಿಯೇ ಹೇಳ್ತಾ ಇರುವುದು. ನೋಡಿದ್ದೀಯ ಅಂತ ಆದ್ರೆ ನಿನ್ನಲ್ಲಿ ನನ್ನದು ಪ್ರಶ್ನೆ ಉಂಟು. ಏನು? ಆ ಹೂ ಹೇಗುಂಟು? ಆಮೇಲೆ ಅದರ ಯೋಗ್ಯತೆ ಏನು? ಆಮೇಲೆ ಅದರ ಬಣ್ಣ ಹೇಗೆ? ಅದರ ಸುವಾಸನೆ ಹೇಗೆ? ಎಲ್ಲವನ್ನು ಹೇಳ್ತೀಯ ನೀನು? ಇಷ್ಟು ನೋಡಿದ್ಮೇಲೆ ಇಷ್ಟು ಹೇಳ್ದೆ ಇರ್ಲಿಕ್ಕಾಗ್ತದೆ? ಹೇಗುಂಟು? ಬಿಳಿದಾಗಿ ಶೋಭಿಸುವುದು ಬಿಳಿದಾಗಿ ಶೋಭಿಸುವುದು ಬಿಳಿದಾಗಿ ಶೋಭಿಸುವುದು ವಿದ್ರುಮವ ಪೊಳಿದು ತೊಟ್ಟೆ ಸೇವೋತಿವುದು ವಿದ್ರುಮವ ಪೊಳಿದು ತೊಟ್ಟೆ ಸೇವೋತಿವುದು ಬಿಳಿದಾಗಿ ಶೋಭಿಸುವುದು ವಿದ್ರುಮವ ಬಳಿದು ತೊಟ್ಟೆ ಸೇವುತ್ತಿವುದು ವಿದ್ರುಮವ ಬಳಿದು ತೊಟ್ಟೆ ಸೇವುತ್ತಿವುದು ವಿದ್ರುಮವ ಬಳಿದು ತೊಟ್ಟೆ ಸೇವುತ್ತಿವುದು ಲಲಿತವಾಗಿವುದು ಕೇಳೇ ಲಲಿತವಾಗಿವುದು ಕೇಳಿ ಬಗಳ ಪ್ರಜ್ವಲಿಸುತ್ತಲಿವುದು ಬಾಲೆ ಅದು ಬಾಳ ಪ್ರಜ್ವಲಿಸುತ್ತ ಬಗಳ ಪ್ರಜ್ವಲಿಸುತ್ತಲಿವುದು ಬಾಲೆ ಹೇಗುಂಟು? ಆ ಹೂವು ಬಿಳಿಯಾದ ಹೂವು. ಬಿಳಿ, ಬರೀ ಬಿಳಿ, ಬಿಳಿ ಬಣ್ಣ, ಅದೊಂದು ಚಂದವೇನೆ. ಅತ್ತಿಯ ಹೂವು ಕೂಡ ಬಿಳಿಯಾಗಿರ್ತದೆ, ಅದು ಚಂದ ಅಂತ ಹೇಳಲಿಕ್ಕಾಗ್ತದ? ಅದನ್ನ ಯಾರಾದ್ರೂ ಮುಡಿದುಕೊಳ್ತಾರ? ಅಯ್ಯೋ, ಕೇವಲ ಬಿಳಿಯಾದದ್ದು ಮಾತ್ರ ಅಲ್ಲ, ಮತ್ತೆ ಬಹಳ ಪ್ರಜ್ವಲಿಸುವಂತಹ ಹೂವದು. ಬಿಳಿ ಬಣ್ಣ, ತೊಟ್ಟು ಹೇಗೆ? ಅದರ ತೊಟ್ಟು ಕೆಂಪು ಮತ್ತೆ ಕೇಸರಿ ಮಿಶ್ರಿತವಾದಂತಹ ಬಣ್ಣ. ಹವಳದ ಬಣ್ಣ. ಹವಳದ ಬಣ್ಣ. ಸ್ವಲ್ಪ ವಿಶೇಷ ಉಂಟು. ಆಕಾರ. ಆಕಾರ ನಕ್ಷತ್ರದ ಆಕಾರ. ಚಿತ್ರದ ಆಕಾರ. ಆಮೇಲೆ ಕೇವಲ ಸಾಮಾನ್ಯವಾದಂತಹ ಹೂ ಇದಲ್ಲ, ಮತ್ತೆ ಇದು ಬೆಳಗ್ಗೆ ರಾತ್ರಿ ಸಂಜೆ ಸಮಯದಲ್ಲಿ ಅರಳುವುದು, ಹಾಗೆ ಇರುವುದು. ನೋಡು, ಎಂತ ಹೂ ಆದ್ರೆ ಬೆಳಿಗ್ಗೆ ಅರಳುತ್ತದೆ, ಸಂಜೆ ಆಗುವ ಕಸದ ಬುಟ್ಟಿ ಸೇರ್ತದೆ. ಇದು ಹಾಗೆ ಅಲ್ವೇನೆ, ಮತ್ತೆಂತ? ಹಾಗಲ್ಲಮ್ಮ, ಇದು ಬಾಡುವುದೇ ಇಲ್ಲ. ದೇವಲೋಕದ ಸುಮ. ಹೌದು. ಒಮ್ಮೆ ಅರಳಿತಂತಾದ್ರೆ ಮತ್ತೆ ಬಾಡುವುದಿಲ್ಲ. ಆಮೇಲೆ ಪರಿಮಳ. ಪರಿಮಳ ಮಾಸುವುದೇ ಇಲ್ಲ. ಪರಿಮಳ ಕಂದುವುದಿಲ್ಲ, ಬಣ್ಣ ಕುಂದುವುದಿಲ್ಲ. ಯಾವಾಗಲೂ ಒಂದೇ ರೀತಿ ಪರಿಮಳ, ಒಂದೇ ರೀತಿ ಆಕಾರ, ಬಣ್ಣ. ಮತ್ತೇನು ವಿಶೇಷತೆ ಉಂಟು? ಮತ್ತೆ ಆ ನಾರದ್ರು ಏನು ಹೇಳಿದ್ರು ಗೊತ್ತಾ? ಈ ಹೂವನ್ನ ಮದುವೆ ಆಗದೆ ಇದ್ದವರು ಮುಡಿದುಕೊಂಡ್ರು ಅಂತ ಆದ್ರೆ ಆದಷ್ಟು ಬೇಗ ಮದುವೆ ಆಗ್ತದೆ ಅಂತೆ. ಮದುವೆ ಆಗದೆ ಇರುವಂತಹ ಹೆಣ್ಣೊಬ್ಬಳು ಆ ಹೂವನ್ನು ಮುಡಿದ್ಲು ಅಂತ ಆದ್ರೆ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರ್ತದೆ. ಅಂದ್ರೆ ನಮ್ಮ ಮನಸ್ಸಿನ ಕಾಮನೆಯನ್ನ ಹೂ ಈಡೇರಿಸ್ತದೆ ಅಂತ ಆಯ್ತು. ಹೌದು. ಆಮೇಲೆ ಮತ್ತೆ ಮಕ್ಕಳಾಗದೆ ಇದ್ದವರು ಇದನ್ನ ಮುಡಿದುಕೊಂಡ್ರು ಅಂತ ಆದ್ರೆ ಆದಷ್ಟು ಬೇಗ ಒಂದು 2 ತಿಂಗಳಲ್ಲಿ ಮಕ್ಕಳಾಗ್ತದೆ. ಮಕ್ಕಳಾಗದೆ ಇದ್ದವರು ಈ ಹೂವನ್ನು ಮುಡಿದ್ರೆ ಮಕ್ಕಳಾಗುತ್ತದೆ. ಹೀಗೆಲ್ಲ ವಿಶೇಷತೆಗಳು ಉಂಟು. ಆಮೇಲೆ ವಯಸ್ಸಾದಂತಹ ಅಜ್ಜಿ ಮುಡಿದ್ರೆ ಆದಷ್ಟು ಬೇಗ ಸತ್ತೇ ಹೋಗ್ತಾರೆ. ಬೇಡ, ಆ ಹೂ ರುಕ್ಮಿಣಿ ಕೊಟ್ಟಿದ್ದೆ ಒಳ್ಳೇದಾಯ್ತು. ಯಾಕೆ? ಅದು ಕೊಲ್ಲುವ ಹೂ ಅಲ್ವೇನೆ? ಹಾಗಲ್ಲಮ್ಮ, ವಯಸ್ಸಾದವರಿಗೆ ಇನ್ನೇನು ಆಸೆ ಆಕಾಂಕ್ಷೆಗಳಿರ್ತದೆ ಹೇಳಿ? ಆದಷ್ಟು ಬೇಗ ಶಿವನ ಪಾದ ಸೇರ್ಕೊಳ್ಬೇಕೆನ್ನುವ ಹಾಗಲ್ವಾ? ಅಂದ್ರೆ ಮೋಕ್ಷ ಲಭಿಸ್ತದೆ ಅಂತ ಆಯ್ತು. ಹೌದು, ಆದೀತು. ಈಗ ಎಲ್ಲಿಯಾದರೂ ಮದುವೆ ಆದಂತಹ ಹೆಣ್ಣು ತನ್ನ ಗಂಡ ದೂರದಲ್ಲಿರ್ತಾನೆ, ಆವಾಗ ನನ್ನ ಗಂಡ ಬರಲಿ ಎನ್ನುವುದು ಹಾಗೆ ಆ ಹೂವನ್ನು ಮುಡಿದ್ರೆ ಆವಾಗ ಆದಷ್ಟು ಬೇಗ ಜನ ಮಾಡಿ ಕಳಿಸ್ತಾನೆ. ಅಂದ್ರೆ ಏನ್ ಹೇಳುದು ನೀನು? ಎಲ್ಲಿಗೆ? ನಾನು ಹೇಳಿದ ಹಾಗಲ್ಲ, ಮತ್ತೆ ಕೆಲಸಕ್ಕೆ ಬೇರೊಬ್ಬರನ್ನ ಜನ ಮಾಡಿ ಅವ ಬೇಗ ಬರ್ತಾರೆ ಅಂತ ಹೇಳಿ. ಹಾಗೆ ಆದೀತಂತೆ. ಇದನ್ನು ರುಕ್ಮಿಣಿ ಕೊಟ್ಟದ್ದು ಹೌದಾ? ಹೌದಮ್ಮ, ನಾನು ನನ್ನ ಕಣ್ಣಾರೆ ಕಂಡು ಬಂದದ್ದು. ಹೌದೇನೆ? ಏನ ಮಾಡಲಿ ಯುವತಿ ಇನಿಯಗಿಲ್ಲವೇ ನೀತಿ, ಏನ ಮಾಡಲಿ ಯುವತಿ ಇನಿಯಗಿಲ್ಲವೇ ನೀತಿ, ಆ ನಾರಿಯೊಳು ಪ್ರೀತಿ ಅಧಿಕ ಕೇಳ್ಸುದತಿ, ಆ ನಾರಿಯೊಳು ಪ್ರೀತಿ
ಅಧಿಕ ಕೇಳ್ತುದತಿ ಕಲಗಾಳಿಗನು ಬಂದು ಕಪಟ ಕೃತ್ಯದುಳಿಂದು ಕಲಗಾಳಿಗನು ಬಂದು ಕಪಟ ಕೃತ್ಯದುಳಿಂದು ನಳಿನಾಕ್ಷನಿಗೆ ತಾನು ಏನು ತಿರಿದನು ಕಾಣೆ ನಾರೀ ಏನ ಮಾಡಲಿ ಯುವತಿ ಇನಿಯಗಿಲ್ಲವೇ ನೀತಿ ಯುವತಿ ಹೀಗಾಗಬಾರ್ದಿತ್ತು, ಅನ್ಯಾಯ ಆಗೋಯ್ತಲ್ಲ ನಿಮಗೆ. ಸಖಿ ಬೇಸರಿಸಿಕೊಳ್ಳಬೇಡುವೆ. ಚಾಡಿಯ ಮಾತನ್ನ ನೀನು ಆಡ್ತಾ ಇದ್ದೀ ಎನ್ನುವಂತಹ ಕಾರಣಕ್ಕಾಗಿ ನಿನಗೆ ನಾನು ಬೈದವಳು. ಆದ್ರೆ ನಾರದರು ಇಲ್ಲಿವರೆಗಾಗಿ ಬಂದು ಕೃಷ್ಣ ಸ್ವಾಮಿಗೆ ಹೂವನ್ನು ಕೊಟ್ಟರು. ಈ ಹೂವನ್ನು ಮುಡಿಬೇಕು ಅಂತಾದ್ರೆ ಯೋಗ್ಯತಾವಂತರಾಗಬೇಕು. ಈ ದ್ವಾರಕೆಯಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಯಾರಿದ್ದಾರೆ ಹೇಳಿ? ನಾನು ಈ ದ್ವಾರಕೆಗೆ ಬರುವ ಮೊದಲು ಇಲ್ಲಿ ಏನಿತ್ತು? ಏನೂ ಇರಲಿಲ್ಲ. ಇವರಿಗೆಲ್ಲ ಬಂಗಾರದ ಬಣ್ಣ ಏನು ಅಂತ ಹೇಳಿ ಗೊತ್ತಿರಲಿಲ್ಲ. ಹೌದಪ್ಪ, ಸಮುದ್ರದ ತಟದಲ್ಲಿದ್ದಂತಹ ಕಪ್ಪಚಿಪ್ಪನ್ನು ತಂದು ಅದನ್ನೇ ಬಂಗಾರ ಎನ್ನುವ ಹಾಗೆ ಧರಿಸಿಕೊಳ್ತಾ ಇದ್ರು. ಆದ್ರೆ ನಾನು ಬಂದ ಮೇಲೆ ಈ ದ್ವಾರಕ್ಕೆ ನೋಡು, ಎಲ್ಲಿ ನೋಡಿದ್ರು ಚಿನ್ನ. ಯಾಕೆ? ಬಂಗಾರ. ನಾನು ಬರುವಾಗ ಮಣಿ ತಂದಿದ್ದೆ, ಮಣಿ, ಶಮಂತಕ ಮಣಿ. ದಿನವೊಂದಕ್ಕೆ ಬಯಸಿದ್ರೆ 8 ಮಣ ಬಂಗಾರ ಕೊಡ್ತದೆ. ಹೌದೌದು. ನಾನು ಬಂದ ಮೇಲೆ ಈ ದ್ವಾರಕೆಯಲ್ಲಿ ಇಷ್ಟು ಶ್ರೀಮಂತ ಆಗುವುದಕ್ಕೆ ಕಾರಣ ಅಲ್ವಾ? ಹೀಗಿರುವಾಗ ಇಷ್ಟು ಯೋಗ್ಯತೆ ಹೊಂದಿದಂತಹ ನಾನಿರುತ್ತಾ ನನ್ನವರು ಹೋಗಿ ರುಕ್ಮಿಣಿಗೆ ಹೂ ಮುಡಿಸ್ತಾರಂತಾದ್ರೆ ಇದು ನನಗೆ ಮಾಡಿದ್ದ ಅನ್ಯಾಯ ಅಲ್ವೇನೆ? ನನಗಂತೂ ಬಹಳ ಬೇಸರ ಆಗೋಯ್ತಮ್ಮ. ಅಲ್ಲ, ನಾರದ್ರು ಬರ್ಲಿ, ಹೂ ಕೊಡ್ಲಿ. ಆ ನಾರದರಿಗೆ ಸಂಸಾರ ಉಂಟಾ? ಸಂಸಾರ ಉಂಟು ಅವರಿಗೆ. ಸಂಸಾರದ ಗೊಡವೆ ಅವರಿಗಿಲ್ಲ, ಯಾವ ಚಿಂತೆಯೂ ಇಲ್ಲ. ಬ್ರಹ್ಮಚಾರಿಯಾದಂತಹ ನಾರದರಿಗೆ ಹೂ ಯಾಕೆ ತರಬೇಕಾಗಿತ್ತು? ಯಾಕೆ ಬೇಕಿತ್ತು? ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ. ದೇವಸ್ಥಾನಕ್ಕೆ ಹೋಗಿ ಭಟ್ರೆ ಈ ಹೂಗು ದೇವರ ಎಡ ಕೈ ಮೇಲಿಡಿ, ದೇವರ ಬಲ ಕೈ ಮೇಲಿಡಿ, ಅಥವಾ ದೇವರ ತಲೆ ಮೇಲಿಡಿ, ದೇವರ ಕಾಲ್ ಮೇಲೆ ಇಡಿ. ನಾವು ಹೇಳ್ತೇವಾ? ಅಲ್ಲಿಗೆ ದೇವರಿಗೆ ಹೋಗಿ ನಾವು ಹೂವನ್ನು ಅರ್ಪಿಸಿ ಬ್ರಾಹ್ಮಣರಿಗೆ ಅರ್ಪಿಸಿದ್ರೆ ಮುಗೀತದ್ದು. ಅವರು ಅದನ್ನು ನಮಗೆ ಕೊಡ್ತಾರೆ ಪ್ರಸಾದ ಎನ್ನುವ ಹಾಗೆ. ನಾರದ್ರು ಬಂದ್ರು, ಹೂ ತಂದ್ರು, ರುಕ್ಮಿಣಿಯ ಕೊಡಿ ಎನ್ನುವುದಾಗಿ ಹೇಳಿದ್ರು. ಅವರು ಬರುವಾಗ ಹಾಗೆ ಹೇಳಿದ್ರೆ ಬಂದು ರುಕ್ಮಿಣಿಯ ತಲೆಗೆ ಮೂಡಿಸಬೇಕು ಅದನ್ನು ನಾನು ನೋಡ್ಬೇಕು ಅಂತ ಕೂಡ ಹೇಳಿದ್ರು. ನಾರಾದ್ರೆ ಹೇಳಿ, ಆದ್ರೆ ನನ್ನವರಿಗೆ ನನ್ನ ಯೋಗ್ಯತೆ ಅರ್ಥವಾಗಬೇಕಾಗಿತ್ತು. ಬೇಡ, ನಾರದರಿಗೆ ಬರುವಾಗ ಗೊತ್ತಿರ್ಲಿಲ್ವಾ ಕೃಷ್ಣ ಸ್ವಾಮಿಗೆ ಎಷ್ಟು ಜನ ಹೆಂಡತಿಯರು? ಎಷ್ಟು ಜನ ಇದ್ದಾರೆ? 8 ಜನ ಮಡದಿಯರು ಅಲ್ವಾ? ಒಂದು 8 ಹೂ ತರಬಹುದಾಗಿತ್ತು. 8 ಬೇಡ, ಒಂದು 9 ತರಬಹುದಿತ್ತು. 9 ಯಾಕೆ? ನನಗೊಂದು ಇರ್ಲಿ, ನೀ ನನ್ನ ಆತ್ಮೀಯಳು, ನಿನಗೂ ಒಂದಿರ್ಲಿ. ಒಂದು 9 ಹೂ ಆದ್ರೂ ತರಬಹುದಾಗಿತ್ತು ಅಲ್ವಾ? ಹೀಗೆ ನನ್ನನ್ನು ಅವಮಾನಿಸ್ತಾರಂತಾದ್ರೆ 1000 ಜನರ ಮುಂದೆ ಆದಂತಹ ಅವಮಾನ ಇದು ಸಾವಿಗೆ ಸಮಾನ ಅಲ್ವಾ? ಇಷ್ಟಾದ ಮೇಲೆ ಇನ್ನು ಬದುಕಬೇಕೇನೆ? ಕರಗಿದಳು ಕಣ್ಣೀರ ಸುರಿದು ಬಿಸು ಸೊಯ್ದು ಕರಗಿದಳು ಕಣ್ಣೀರ ಸುರಿದು ಬಿಸು ಸೊಯ್ದು ಮರುಗಿದಳು ವಾಗ್ದೇವಿಯ ರಸನನು ಬೈದು ಮರುಗಿದಳು ವಾಗ್ದೇವಿಯ ರಸನನು ಬೈದು ಹರಣವನು ತಾನಿಂದು ತೊರೆವೆ ಹರಣವನು ತಾನಿಂದು ತೊರೆವೆ ನೆನುತ್ತಾಗ ಬರದಿ ಚಿಂತಾಗ್ರಗಗೆ ಪರಿತಂದು ಬೇಗ ಕರಗಿದಳು ಮರುಗಿದಳು ಕರಗಿದಳು ಆ ಸುಮ್ಮನೆ ಇರು. ಅದಲ್ಲದೆ ಹೋದರೆ
ಇಲ್ವೇನೆ? ಅಂದ ಇಲ್ವೇ? ಮತ್ತೆ ನಾನು ಮರ್ಯಾದೆಯಿಂದ ಮದುವೆಯಾಗಿ ದ್ವಾರಕೆಗೆ ಬಂದವಳು. ಹೌದು. ಆದ್ರೆ ರುಕ್ಮಿಣಿ ಹಾಗಲ್ಲ, ಅವಳು ಓಡಿ ಬಂದವಳು. ಅವಳು ಓಡಿ ಬಂದು ನೀವು ನಡ್ಕೊಂಡು ಬಂದ್ರಿ. ಅಂದ್ರೆ ಅಂದ್ರೆ ನ್ಯಾಯವಾಗಿ ಬಂದ್ರಿ. ಹಾಗೆ ನಾನು ಈ ದ್ವಾರಕೆಗೆ ಬರುವಾಗ ಬರೀ ಕೈಯಲ್ಲಿ ಬರಲಿಲ್ಲ, ಗಂಟು ತಂದಿದ್ದೇನೆ. ಗಂಟು. ಹೆಣ್ಣಾದವಳು ಯಾವತ್ತು ಗಂಡನ ಮನೆಯಲ್ಲಿ ಬೆಲೆ ಸಿಗಬೇಕಾ? ಬರೀ ಕೈಯಲ್ಲಿ ಹೋಗಬಾರ್ದು. ತವರ ಮನೆಯಿಂದ ಗಂಟು ತಗೊಂಡು ಬರ್ತಾಳ, ತೆಗೆದುಕೊಂಡು ಹೋಗ ತಾನೇ ಮರ್ಯಾದೆ. ಗಂಟು ಅಂದ್ರೆ ಯಾವ್ದು? ಬಟ್ಟೆ ಗಂಟಲ್ಲ. ಬರುವಾಗ ಬಂಗಾರ ರತ್ನದಲ್ಲಿ ಹೇರಿಕೊಂಡು ಬಂದಿದ್ದೇನೆ ನಾನು. ನನ್ನ ಅಪ್ಪ ಅಷ್ಟು ಯೋಗ್ಯತೆಯಿಂದ ಮರ್ಯಾದೆಯಿಂದ ಮದುವೆ ಮಾಡಿಸಿ ಕಳುಹಿಸಿದ್ದಾರೆ. ಇದನ್ನೆಲ್ಲ ನನ್ನವರಿಗೆ ಅರ್ಥವಾಗುವುದಿಲ್ಲ ಅಂತಾದ್ರೆ, ರುಕ್ಮಿಣಿಗೆ ಹೂವು ಮುಡಿಸ್ತಾರೆ ಅಂತಾದ್ರೆ ಅವಳು ಏನು ಮಹಾ ಅಂತ ಬೇಕಲ್ಲ. ಇರ್ಲಿ ಬಿಡು, ಅಂತೂ ಮರ್ಯಾದೆ ಹೋಗಿದ್ದಂತೂ ಸುಳ್ಳಲ್ಲ. ಅದಕ್ಕಿಂತಲೂ ಕುಲವತಿ, ವಿದ್ಯಾವತಿ, ಗುಣವತಿ, ಮಾನವತಿ, ಶೀಲವತಿ ಅಂತ ಹೇಳಿದ್ರು. ಹಾಗಾದ್ರೆ ಇದರ ಅರ್ಥ ಏನು? ನಾನು ಶೀಲವತಿ ಅಲ್ವೇನೆ? ನೀವು ಶೀಲ ಕಳ್ಕೊಂಡಿದ್ದೀರಿ. ಬಿಡು, ಇದು ಪರೋಕ್ಷವಾಗಿ ನಮಗೆ ಮಾಡಿದಂತಹ ಅಪಮಾನ ಗೆಳತಿ. ಹೌದಪ್ಪ, ನನ್ನವರು ಹೀಗೆ ಮಾಡ್ತಾರೆ ಅನ್ನೋದಾಗಿ ನಾನು ಅಂದುಕೊಂಡಿರ್ಲಿಲ್ಲ. ಬಿಡು, ಹೋಗು, ಅವಳಿಗೆ ಕೊಡ್ಲಿ, ನನಗೆ ಬೇಸರ ಇಲ್ಲ, ನನಗೆ ಹೊಟ್ಟೆ ಕಿಚ್ಚಿಲ್ಲ. ಆ ಹೂವನ್ನು ತರುವುದಪ್ಪ ನನ್ನ ಬಳಿ ತಂದು, ಸತ್ಯಭಾಮ ನಾರದರು ಒಂದು ಹೂ ತಂದಿದ್ದಾರೆ, ಇದನ್ನು ನಾನು ರುಕ್ಮಿಣಿಗೆ ಮುಡಿಸ್ಲಾ ಅಂತ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳ್ತಾ ಇದ್ದ. ಬೇಡ ಅಂತ ಹೇಳ್ತಿದ್ರೇನು? ನನಗೆ ಹೊಟ್ಟೆ ಕಿಚ್ಚುಂಟಾ? ಮತ್ತೆ ಹೋಗ್ಲಿ, ಮುಡ್ಕೊಳ್ಳಿ ಅಂತ 1000 ಹೂವನ್ನು ಪಡೆಯುವಂತ ಯೋಗ್ಯತೆ ನಮಗುಂಟು. ಅಲ್ಲ, ಅವಳಾದ್ರೂ ಕೇಳಬೇಕಿತ್ತು. ಬಿಡು, ಆಗಿದ್ದಾಗಿ ಹೋಯ್ತು, ಆಡಿ ಪ್ರಯೋಜನ ಇಲ್ಲ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನಿನ್ನು ಬದುಕುದಿಲ್ಲ. ನಾನು ಸಾಯ್ತೇನೆ. ಸಾಯ್ತೀರಾ? ಹೌದು. ದೇವ್ರೆ, ಇಂಥ ನಿರ್ಧಾರ ಒಳ್ಳೆಯದಲ್ಲ, ಆಲೋಚನೆ ಮಾಡಿ. ಇಲ್ಲ ಗೆಳತಿ, ನನಗೆ ಬದುಕುದಕ್ಕೆ ಮನಸ್ಸಿಲ್ಲ, ನಾನು ಸಾಯ್ತೇನೆ. ಸಾಯ್ಲೇಬೇಕೇನು? ಸಾಯುವುದು ಹೌದು, ಆದ್ರೆ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಹೌದಾ? ನಿನಗೆ ಗೊತ್ತಿದ್ರೆ ಸ್ವಲ್ಪ ಹೇಳ್ತೀಯಾ? ನಾನು ಸತ್ಯ ನೋಡಿದ್ದೇನಾ? ಆಗಲ್ವೇ, ನೀನ್ ಯಾವಾಗಲೂ ತಿರುಗಾಟದಲ್ಲೇ ಇರುವವಳಲ್ವಾ? ಹಾಗೆ. ಈಗ ನನಗೆ ತಿಳಿದ ಮಟ್ಟಿಗೆ ಕೆಲವೊಂದಿಷ್ಟು ಗೊತ್ತಮ್ಮ. ಕೆಲವೊಂದಿಷ್ಟು? ಯಾವ್ದದು? ನೀವು ಸಾಯ್ಲೇಬೇಕಾ? ಹಾಗಿದ್ರೆ ಒಂದು ಕೆಲಸ ಮಾಡಿ. ಏನು? ಬಾವಿಗೆ ಹಾರಿ. ಬಾವಿಗೆ ಹಾರುದ? ಕೆರೆಗೂ ಬಾವಿಗೆ ಹಾರ್ಬೇಕು. ನನಗೆ ನೀರು ನೋಡಿದ್ರೆ ಭಯ ಆಗ್ತದಲ್ಲಿ. ಹೌದಾ? ಹೇಗೆ ಹಾರುವುದು? ಹಾಗಿದ್ರೆ ಒಂದು ಕೆಲಸ ಮಾಡಿ, ಬಾವಿ ಹತ್ರ ಹೋಗಿ ನಿಂತ್ಕೊಳ್ಳಿ, ನಾನು ಹಿಂದೆಯಿಂದ ಬಂದು ದೂಡ್ತೇನೆ. ಹೌದಾ? ಅದಕ್ಕೆ ನೀನು ಆಗ್ಬಹುದು. ಆದ್ರೆ ಒಂದು, ಏನು ಬಾವಿಗೆ ಹಾರಿದ್ರೆ ಏನಾಗುದಿಲ್ವಾ? ಏನಾಗುದಿಲ್ಲ. ಅಯ್ಯೋ, ಬಾವಿಗೆ ಹಾರಿದ ಕೂಡಲೇ ನೀರಿಗೆ ಬೀಳ್ತೀರಿ, ಮುಳುಗಿ ಹೋಗ್ತೀರಿ, ಹೊಟ್ಟೆ ತುಂಬಾ ನೀರು ಕುಡಿತೀರಿ. ಆಮೇಲೆ ಮಾರನೇ ದಿವಸ ನಿಮ್ಮ ಹೊಟ್ಟೆ ಮೈಯೆಲ್ಲ ಇಷ್ಟು ಉಬ್ಬಿಕೊಂಡು ಹೊಟ್ಟೆ ಉಬ್ಬರಿಸ್ತದೆ, ಆಮೇಲೆ ಬಂದಿರ್ತದೆ. ದೇವ್ರೆ, ಬೇಡ 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 ಬೇಡ, ನಿಮ್ಮ ರೂಪ ಕೆಟ್ಟು ಕೆರೆಯಲ್ಲಿ ಎಲ್ಲ ಜಲಚರಗಳು ನಿಮ್ಮನ್ನು ಹರಿದು ತಿಂತಾ ಇರ್ತದೆ. ಇಲ್ಲ ಇಲ್ಲ, ನಾನು ಸತ್ತ ಮೇಲೂ ಹೀಗೆ ಇರ್ಬೇಕು, ನಾನು ಚಂದ ಕಾಣಬೇಕು. ಸತ್ತ ಮೇಲೂ ಹೀಗೆ ಇರ್ಬೇಕು. ಹಾಗಾಗಿ ನೀರಿಗೆ ಹಾರೋದು ಬೇಡ, ಬೇರೆ ಏನಾದ್ರೂ ಇದ್ರೆ ಹೇಳು. ಬೇರೆ ವಿಷ ತಗೊಳ್ಳು. ವಿಷ ತಗೊಳ್ಳುದು? ವಿಷ ಸಿಹಿ ಇರ್ತದೆ, ಕಹಿ ಇರ್ತದ? ನಾನೆಂತ ನೋಡಿ ಕೊಡ್ಬೇಕು ನಿಮಗೆ. ವಿಷ ಯಾವತ್ತಾದ್ರೂ ಸಿಹಿ ಇರ್ತದೆ, ಕಹಿಯೇ ಇರುವುದು. ವಿಷ ಕುಡಿದ್ರೆ ಏನಾಗುದಿಲ್ಲಲ್ಲ? ಏನಾಗುದಿಲ್ಲಲ್ಲ? ಯಾಕೆ ಏನಾಗುವುದಿಲ್ಲ ಅಂದ್ರೆ, ವಿಷ ಕುಡಿದ ತಕ್ಷಣ ಹೊಟ್ಟೆ ಒಳಗೆ ಒಂದು ರೀತಿ ಸಂಕಟ ಶುರುವಾಗ್ತದೆ. ಸಂಕಟ? ಯಾಕಾದ್ರೂ ಉರಿ, ಸಂಕಟ, ಏನೇನೋ ಆಗ್ತದೆ. ಕಲ್ಪನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆಮೇಲೆ ವಾಂತಿ, ರಕ್ತವಾಂತಿ. ವಾಂತಿ ಆಗ್ತದೆ. ಹಾಗೆ ವಾಂತಿ ಇಲ್ಲ, ರಕ್ತ. ಹೌದಾ? ಅದ್ರ ಮೇಲೆಲ್ಲ ಬಿದ್ದು ಹೊರಳಾಡ್ಬೇಕಾಗ್ತದೆ. ನಿಮ್ ಕೈಕಾಲು ಬಟ್ಕೊಳ್ಳುವುದು. ಅಯ್ಯೋ ಬೇಡ, ಅದು ಬೇಡ, ಅದು ಬೇಡ, ಬೇರೆ ಏನಾದ್ರೂ ಇದ್ರೆ ಹೇಳು. ಬೇರೆ? ನಾನು ಸಾಯುವಾಗ್ಲೂ ಹೀಗೆ ಇರ್ಬೇಕು. ಸಾಯುವಾಗ್ಲೂ ಹೀಗೆ ಇರ್ಬೇಕು. ಹಗ್ಗ ಹಾಕೊಳ್ಳಿ. ಹಗ್ಗವ? ಅದು ಹೇಗೆ ಹಗ್ಗ ಹಾಕೊಳ್ಳುದು? ಒಂದ್ ಕರಿ ಬಂಡೆ ಮೇಲೆ ನಿಂತ್ಕೊಳ್ಳಿ. ಬಂಡೆ ಮೇಲೆ ನಿಂತ್ಕೊಂಡು ಪಕ್ಕದಲ್ಲಿ ಮರ ಇರ್ಬೇಕು, ಆ ಮರಕ್ಕೆ ಹಗ್ಗ ಹಾಕೊಳ್ಬೇಕು. ಮರ ಹಾಕೊಳ್ಳು. ಕುತ್ತಿಗೆಗೆ ಉರುಳು ಹಾಕೊಳ್ಬೇಕು. ಕುತ್ತಿಗೆ ಉರುಳು ಹಾಕೊಳ್ಳು. ಆಮೇಲೆ ಆ ಬಂಡೆಯಿಂದ ಕೆಳಗೆ ಹಾರ್ಬೇಕು. ಆವಾಗ ಏನಾಗ್ತದೆ? ಒಂದು ವೇಳೆ ಹಾರಿದ ತಕ್ಷಣ ಪ್ರಾಣ ಹೋದ್ರೆ ಆಯ್ತು. ಇಲ್ಲ ಅಂತ ಹೇಳಿದ್ರೆ ರೆಂಬೆ ಮುರಿದು ಆ ಬಂಡೆ ಮೇಲೆ ಬಿದ್ದಾಗ ಮಂಡೆ ಪೆಟ್ಟಾಗ್ತದೆ. ಆಗ ಮಂಡೆ ಪೆಟ್ಟಾಗಿ ಪ್ರಾಣ ಹೋಗ್ತದೆ. ಬೇಡ ಗೆಳತಿ, ನೀನು ಹೇಳಿದ್ದಲ್ಲ ಏನಾಯ್ತು? ಇದೆಲ್ಲವೂ ಆತ್ಮಹತ್ಯೆ ಮಾಡಿಕೊಳ್ಳುವುದು. ಆತ್ಮಹತ್ಯೆ ಎನ್ನುವುದು ಮಹಾಪಾಪ. ತಾನಾಗಿಯೇ ಜೀವ ಹೋಗಬೇಕು ಬಿಟ್ರೆ ನಾವಾಗಿ ಅದನ್ನು ಕಳೆದುಕೊಳ್ಳಬಾರದು. ತಾನಾಗಿ ಜೀವ ಹೋಗುವುದು ಹೇಗೆ? ಈಗ ನಾವು ಯಾವುದೇ ಪಾಪ ಮಾಡಿದ್ರು ಕೂಡ ಅದನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕೆ ನಾವು ಇರ್ತೇವೆ, ಪರಿಹಾರ ಮಾಡಿಕೊಳ್ಳಬೇಕಾಗುತ್ತದೆ. ಆತ್ಮವನ್ನು ಹತ್ಯೆ ಮಾಡಿಕೊಂಡ್ರೆ ಅದನ್ನ ಪರಿಹಾರ ಮಾಡಿಕೊಳ್ಳಬೇಕಂತಂದ್ರೆ ನಾವೇ ಇರುವುದಿಲ್ಲ. ಸರಿ, ಅದಕ್ಕೆ ಅದು ಪರಿಹಾರ ಇಲ್ಲ ಅಂತ. ಅದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳಬಾರದು. ತಾನಾಗಿ ಜೀವ ಬಿಟ್ಟು ಹೋಗಬೇಕು. ತಾನಾಗಿ ಜೀವ ಬಿಟ್ಟು ಹೋಗಬೇಕು ಅಂತ ಆದ್ರೆ ಇವತ್ತಿನಿಂದ ನಾನು ಊಟ ಮಾಡುವುದಿಲ್ಲ,
ಊಟ ಮಾಡುವುದಿಲ್ಲ. ಇವತ್ತಿಂದ ಊಟ ಬಿಟ್ಟೆ. ಸುಮ್ಮನಿರ್ತೀರಾ ನೀವು? 3 ಹೊತ್ತಿಗಾಗುವ ಅನ್ನ ಒಂದೇ ಹೊತ್ತಿಗೆ ತಿಂತೀರಿ, ಇಷ್ಟಿಷ್ಟು ಊಟ ಮಾಡುವುದಿಲ್ಲ ಅಂತೆ. ನಿಮ್ದೆಲ್ಲ ಕಣ್ಣು ಬಿದ್ದ ಹೀಗಾಗಿತ್ತು. ಹೌದೇನೆ? ಮತ್ತೇನು? ಊಟ ಮಾಡುವುದಿಲ್ಲ. ಊಟ ಮಾಡದಿದ್ರೆ ಏನಾಗುತ್ತದೆ? ಏನಾಗ್ತದೆ? ದೇಹವೆನ್ನುವುದು ಕೃಶವಾಗುತ್ತದೆ. ಕೃಶವಾಗಿ ಜೀವ ದೇಹವನ್ನು ಬಿಟ್ಟು ಹೋಗುತ್ತದೆ. ಸರಿ ಅಲ್ವಾ? ಹಾಗಾಗಿ ಒಂದು ಕೆಲಸ ಮಾಡು, ಇವತ್ತಿಂದ ನಾನು ಊಟ ಮಾಡುವುದಿಲ್ಲ. ಊಟ ಮಾಡುವುದೇ ಇಲ್ವಾ? ಈ ಆಭರಣ ಎಲ್ಲ ತೆಗೆದಿಡ್ತೇನೆ. ಇದೆಲ್ಲ ಬೇಡವಾ? ನಾನು ಇಷ್ಟೆಲ್ಲ ಶೃಂಗಾರ ಮಾಡಿಕೊಂಡಿದ್ದು ಯಾರಿಗಾಗಿ? ಯಾರಿಗಾಗಿ? ನಿಮ್ಮವರಿಗಾಗಿ. ನನ್ನವರಿಗಾಗಿ ಅಲ್ವಾ? ನನ್ನವರಿಗೆ ನಾನು ಬೇಡ ಅಂತ ಆದ್ಮೇಲೆ ಇದೆಲ್ಲ ಬೇಕು ಗೆಳತಿ ನನಗೆ. ಬೇಕು ಮತ್ತೆ ಅಲ್ಲಿ ಹಾಕುವುದು ಯಾಕೆ? ನಾನು ಸತ್ರಾಜಿತನ ಕುವರಿ, ಉಳಿದವರ ಹಾಗಲ್ಲ. ಬರುವಾಗ ನನ್ನ ಏನು ಹಾಗೆ ಬರ್ಲಿಲ್ವೇ? ಹಿಡ್ಕೊಂಡು ಬಂದ್ರಿ? ನನ್ನವರು ಬಂದಾಗ ನನ್ನನ್ನು ನೋಡಿ ಅವರು ಸಂತೋಷ ಪಡಲಿ ಅನ್ನುವಂತ ಕಾರಣಕ್ಕಾಗಿ ಈ ರೀತಿಯಾಗಿ ನಾನು ಶೃಂಗಾರ ಮಾಡಿಕೊಂಡಿರುವುದು. ಅವರೇ ಬೇಡ ಅಂತ ಹೇಳಿದ ಮೇಲೆ ಅವರಿಗೆ ನಾನು ಬೇಡ, ಅವರಿಗೆ ಆ ರುಕ್ಮಿಣಿ ಹೆಚ್ಚಾಗಿ ಹೋಯ್ತು. ರುಕ್ಮಿಣಿಗೆ ಹೂ ಮುಡಿಸುವುದಲ್ಲ ಅವರು. ಮತ್ತೆ ಇದೆಲ್ಲ ಯಾರಿಗಾಗಿ? ಇದೆಲ್ಲ ಯಾರಿಗೆ? ಇದೆಲ್ಲ ಕಟ್ಕೊಂಡು ಮತ್ತೆ ಯಾಕೆ ನಿಮ್ಗೆ ಸುಮ್ಮನೆ ರಗಳೆ? ಬೇಡ ಬೇಡ, ನನಗೆ ಯಾವುದು ಬೇಡ. ನಾನಿನ್ನು ಬದುಕುದಿಲ್ಲ. ಇದು 1 ತಿಂಗಳು ಸಾಕು ನನಗೆ. ಸಾಯೋಳಿಗೆ ಇದೆಲ್ಲ ಬೇಕಾ? ಇದೆಲ್ಲ ಶೃಂಗಾರ ಯಾಕಾಗಿ? ನೋಡಿದ್ದು ಬರುವುದಿಲ್ಲ, ನನ್ನನ್ನು ಬಿಟ್ಟು ಹೋಗುದಿಲ್ಲ. ಬಿಡುವುದಕ್ಕೆ ಮನಸ್ಸಿಲ್ಲ, ಅದು ನಿಮ್ಮ ಸೊಂಟದಲ್ಲೇ ಕೂರ್ಬೇಕು ಎನ್ನುವಾಗ ಗಟ್ಟಿಯಾಗಿದೆ. ಅದಕ್ಕೆ ಮನಸ್ಸಿರ್ಬೋದು, ಇದನ್ನೆಲ್ಲ ಧರಿಸಿಕೊಳ್ಳುವುದಕ್ಕೆ ನನಗೂ ಮನಸ್ಸಿಲ್ಲ. ಹಾಗಾಗಿ ಆದ್ರೂ ಮನಸ್ಸು ಕೇಳುವುದಿಲ್ಲ. ನೋಡು, ನಾನು ಶೋಕಾಗಾರವನ್ನು ಸೇರ್ತೇನೆ. ಹೌದಾ? ನಾನು ಸಾಯ್ತೇನೆ. ಸಾಯ್ತೀರಾ? ಆದ್ರೆ ಒಂದು, ಏನು ಈ ವಿಷಯ ನೀನು ಯಾರಿಗೂ ಹೇಳ್ಬಾರ್ದಾಯ್ತಾ? ಯಾರಿಗೂ ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು? ನೀನ್ ಎಲ್ಲಿಯಾದ್ರೂ ಹೇಳಿದೆ ಅಂತ ಆದ್ರೆ ವಿಷಯ ಎಲ್ಲ ಊರೆಲ್ಲ ಗೊತ್ತಾಗುತ್ತದೆ. ಸತ್ಯಭಾಮ ದೇವಿಯವರಿಗೆ ಪತಿಯಿಂದಲೇ ಅವಮಾನ ಆಯ್ತು ಎನ್ನುವಂತಹ ವಿಚಾರ ಗೊತ್ತಾದ್ರೆ ನಾಳೆ ನೋಡಿದವರೆಲ್ಲ ಆಡ್ಕೊಳ್ತಾರೆ. ನನ್ನ ಮರ್ಯಾದೆ ಏನಾಗ್ಲಿಕ್ಕಿಲ್ಲ. ಇದು ಯಾವುದು ಬೇಡ ನನಗೆ. ಹೋಗ್ಲಿ. ಸರಿ ನೋಡು, ನಾನು ಇದೆಲ್ಲ ನೀನು ಗಂಟು ಕಟ್ಟುದು ಯಾಕೆ? ಹೇಳಿದ್ರಲ್ಲಿ ಯಾರಿಗೂ ಹೇಳ್ಬೇಡ ಹೋಗು ಅಂತ. ಇದು ಗಂಟು ಕಟ್ಟುದು ಯಾಕೆ ಅಂತ? ಇದು ನನಗೆ, ನೀವು ನನಗಲ್ಲ ಕೊಟ್ಟದ್ದು. ನಿನಗ? ನೋಡು, ಇದನ್ನೆಲ್ಲ ಗಂಟು ಕಟ್ಟಿ ಅಟ್ಟದಲ್ಲಿಡು. ಎಲ್ಲಿಯಾದ್ರೂ ನಾಳೆ ಪ್ರಕರಣ ಸರಿಯಾದ್ರೆ ಮತ್ತೆ ಧರಿಸಿಕೊಳ್ಳೋದಕ್ಕೆ ಬೇಕಲ್ಲ? ಬೇಕಾ ಇದು ನಿಮಗೆ ಮತ್ತೆ? ಹೌದು. ಆಯ್ತಾ, ನಾನು ಸಾಯ್ತೇನೆ. ಸಾಯ್ತೀರಾ? ನೀನು ಯಾರಿಗೆ ಹೇಳಿದ್ರು ಚಿಂತೆ ಇಲ್ಲ, ನನ್ನವರಿಗೆ ಮಾತ್ರ ಹೇಳ್ಬೇಡ. ಯಾರಿಗೆ? ಕೃಷ್ಣ ಸ್ವಾಮಿಗೆ ಹೇಳ್ಬೇಡ. ಸಾಯ್ತೇನೆ. ಅಮ್ಮ ಸಾಯುವ ನಿರ್ಧಾರ ಮಾಡಿದ್ದಾರೆ. ಆದ್ರೆ ಏನ್ ಹೇಳಿದ್ರು? ಯಾರಿಗಾದ್ರೂ ಹೇಳು, ಆದ್ರೆ ಕೃಷ್ಣ ಸ್ವಾಮಿಗೆ ಮಾತ್ರ ಹೇಳ್ಬೇಡ ಅಂತ ಹೇಳಿ. ಹೇಳಲಿಕ್ಕಿಲ್ವಾ? ಒತ್ತಿ ಒತ್ತಿ ಹೇಳಿದ್ರು ಅಂತ ಹೇಳಿದ್ರೆ ಇದರ ಅರ್ಥ ಏನು? ಏನು? ಕೃಷ್ಣ ಸ್ವಾಮಿಗೆ ಹೇಳು ಅಂತ ಹೇಳಿ ಅರ್ಥ. ಹೌದಾ? ಹಾಗಿದ್ರೆ ಸುಮ್ಮನೆ ಇರ್ತೇನೆ ನಾನು. ಈ ವಿಚಾರ ಅವ್ರಿಗೆ ಹೇಳ್ತೇನೆ. ಮಳೆ ಬರ್ತದನಾ? ಮಳೆ ಬರ್ತದ? ಮಳೆ ಮೂಡಾಗಿದೆ, ಒಂದ್ಸಾರಿ ಬಂದು ಹೋಯ್ತಾ ಮತ್ತೆ ಬರ್ತದ ನೋಡ್ತಿದ್ದೇನೆ. ಅದ್ರ ಗುಡುಕ್ತಾ ಉಂಟು. ಇನ್ನು ಬಂದ್ರು ಬರ್ಬಹುದಪ್ಪ ಅಲ್ವಾ? ನಿರೀಕ್ಷೆ ಉಂಟು. ನಿರೀಕ್ಷೆ ಉಂಟು. ಏನಾಗ್ತದೆ ಅಂತ ಹೇಳಲಿಕ್ಕಿಲ್ಲ. ಪ್ರಕರಣ ಬಿಗೂ ಉಂಟು, ಏನೂ ಆಗು. ಅದು ಒಂದು. ಏನು? ಏನೇ ಆದ್ರೂ ನೀನು ಮಾತ್ರ ನನ್ನ ಒಟ್ಟಿಗೆ ಇರ್ಬೇಕು. ಇಲ್ಲ ಇಲ್ಲ, ಈ ಪ್ರಕರಣ ದೊಡ್ಡಾಗುವಂತ ಲಕ್ಷಣ ಉಂಟು. ನಾನು ಬರುವುದಿಲ್ಲ, ನೀನು ಹೋಗ. ಆಗಲ್ವಾ? ಎಷ್ಟೊತ್ತಿಗೂ ನನ್ನ ಒಟ್ಟಿಗೆ ಇರುವಂತಹ ನನ್ನ ಮಿತ್ರ ನೀನು. ಈ ಸಂದರ್ಭದಲ್ಲಿ ನಿನ್ನನ್ನು ಬಿಟ್ಟು ನಾನು ಹೋಗುದಿಲ್ಲ. ನಾನು ಬರುದು. ಯಾವುದೇ ಕಾರ್ಯ ಯಶಸ್ವಿ ಆಗ್ಬೇಕಿದ್ರೆ ಒಬ್ಬರಿಗಿಂತ ಇಬ್ಬರು ಲೇಸ್, ಇಬ್ಬರಿಗಿಂತ 3 ಲೇಸ್, 3ಗಿಂತ 4 ಲೇಸ್, 4ಗಿಂತ 5 ಲೇಸ್ ಲೇಸು ಲೇಸು ಲೇಸ್ ಅಲ್ವಾ? ಹಾಗಾಗಿ ಏನಾಗ್ತದೆ ಅನ್ನೋ ನಿರೀಕ್ಷೆಯಲ್ಲಿ ಸ್ವಾಮಿ ಕೇಳೆನ್ನ ಭಿನ್ನಪವ ಕರುಣದಲ್ಲಿ, ಸ್ವಾಮಿ ಕೇಳೆನ್ನ ಭಿನ್ನಪವ ಕರುಣದಲ್ಲಿ, ಬಾಮದೇವಿಗೆ ತಾಪ ಬಗಳವಿಂದಿನಲಿ, ಬಾಮಾದೇವಿಗೆ ತಾಪ ಬಗಳವಿಂದಿನಲಿ, ಈ ಮಾತು ಪುಸಿಗೆಲ್ಲ ಸಗಜವಾಕೆಯಲಿ, ಈ ಮಾತು ಪುಸಿಯಲ್ಲ ಸಗಜವಾಕೆಯಲಿ, ಪ್ರೇಮ ಉಳ್ಳಡೆ ಬಂದು
ನೋಡು ವೇಗದಲ್ಲಿ ಸ್ವಾಮಿ ಕೇಳನ್ನ ಭಿನ್ನಪವ ಕರುಣದಲ್ಲಿ ಮದುವೆಯಾದ ಗಂಡ ಜೀವಂತ ನಾನು ಇಲ್ಲಿದ್ದೇನೆ, ಅವನಿಗೆ ಒಬ್ಬ ಸ್ವಾಮಿ ಅಂತ ಹೇಳ್ತೇನೆ. ಸುಮ್ಮನಿರಿ ನೀವು. ನೀವು ಮನೆಯಲ್ಲಿ ಸ್ವಾಮಿ, ಅವ ಇವರು ಲೋಕಕ್ಕೆ ಸ್ವಾಮಿ. ಲೋಕ ಸ್ವಾಮಿ, ಲೋಕ ಸ್ವಾಮಿ, ಲೋಕಕ್ಕೆ ಸ್ವಾಮಿ, ಲೋಕಕ್ಕೆ ಸ್ವಾಮಿ. ಆಮೇಲೆ ನೀವು ಮನೆಗೆ ನಾಥ. ನಾನು ಮನೆಯಲ್ಲಿ ನಾಥ, ಈ ಊರು ತುಂಬಾ ನಾಥ. ಲೋಕದ ನಾಥ, ಲೋಕನಾಥ, ಲೋಕಕ್ಕೆ ನಾಥ. ಸ್ವಾಮಿ ಮತ್ತೆ ಆ ಸ್ವಾಮಿ ವಿಷಯ ಬಿಟ್ಟು ಮಾತಾಡಿ. ವಿಷಯ ಏನು ಅಂತ ಹೇಳಿ. ಸ್ವಾಮಿನೇ ಕೃಷ್ಣ ಸ್ವಾಮಿ ಸೇರಿಸೋದೇ ಬೇಡ. ನಾನು ನಿಮ್ಮ ಏನಾಯ್ತು? ನಾನು ಅಣ್ಣ ಅಂತರ ಕಾಪಾಡ್ಕೋ. ಇದು ನಮ್ಮನಿದೆ, ಸ್ವಂತದ, ನನ್ನ ಹೆಂಡತಿ ಇದೆ. ತೊಂದ್ರೆ ಅಲ್ಲ, ನಿನಗೆ ಯಾರಾದ್ರೂ ತೊಂದರೆ ಇಲ್ಲಪ್ಪ. ಹಾಗಲ್ವ ನೋಡು, ಏನನ್ನೋ ಹೇಳಬೇಕು ಎನ್ನುವಂತ ಅವಸರದಲ್ಲಿ ಇಲ್ಲಿಯವರೆಗೆ ಬಂದಿದ್ದಾಳೆ. ಏನು ಅಂತ ಕೇಳುವುದು ಬೇಡ. ಅಲ್ಲ ಕೇಳು, ಅಂತರ ಕಾಪಾಡ್ಕೋ. ಇಲ್ಲೇ ನಿಂತ್ಕೊಂಡು ಕೇಳು. ನಾನು ಗೊತ್ತಾಯ್ತಾ? ಗೊತ್ತಾಯ್ತು. ನಿಮ್ಮ ಸತ್ಯಭಾಮ ದೇವಿಯವರು ಅವರ ಜೊತೆಯಲ್ಲಿ ನನ್ನ ಹೆಂಡತಿಯ ಜೊತೆಯಲ್ಲಿ ಇರುವವಳು. ಹೌದೌದು. ಆಪ್ತ ಸಖಿ ನಾನು. ಹೌದಪ್ಪ, ಇಲ್ಲಿಗೆ ಯಾಕೆ ಬಂದೆ? ಏನಾಯ್ತು? ಕಾರಣ ಮತ್ತೇನಲ್ಲ. ತಡೆ ಅಲ್ಲಿ ನಿಂತ್ಕೋ, ನೀ ಇಲ್ಲಿ ನಿಂತ್ಕೋ. ಈಗ ವಿಷಯ ಹೇಳಿ. ಅಮ್ಮ 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 ಹೋದ್ರ? ಅಮ್ಮ ಹೋದ್ರಂತಲ್ಲ. ಈಗ ಎಂತ ಮಾಡೋದು? ಈಗ ಎಂತ ಇಲ್ಲ, ತೊಟ್ಟಿಗೆ ತಗೊಂಡು ಹೋಗೋದು ನಾವೀಗ ಸುಡ್ಲಿಕ್ಕೆ. ಹೌದಾ? ಹೌದು. ಅವಳಮ್ಮ ಹೋಗಿ. ನಿನ್ನಮ್ಮ ಹೋದ್ರ? ನನ್ನಮ್ಮ ಹೋಗಿದ್ದು ಅಂತ ಹೇಳಿದ್ದ. ಮತ್ತೆ ಹೋದದ್ದು ನನ್ನಮ್ಮನೂ ಅಲ್ಲ ನಿಮ್ಮಮ್ಮನೂ ಅಲ್ಲ. ನನ್ನಮ್ಮ ಹೋಗ್ಲಿಲ್ಲ ಬೇಡ. ಅಮ್ಮ ಅಂಬೆ ಅಂತೆಲ್ಲ ಮತ್ತೆ ಅಂತ. ಅಮ್ಮ ಸತ್ಯಭಾಮ ಅಮ್ಮ. ಸತ್ಯಭಾಮ ಏನಾಯ್ತು? ಸತ್ಯಭಾಮಿಗೆ ಅವ್ರಿಗೆ ಸರಿ ಇಲ್ಲ. ಸರಿ ಇಲ್ವಾ? ಏನಾಯ್ತು? ಮೊದಲಿನ ಹಾಗಿಲ್ಲ ಅಂತ ಹೇಳಿದ್ದು. ಹೌದಾ? ಅವ್ರಿಗೀಗ ತಾಪ. ತಾಪ ತಾಪ ಎಲ್ಲ ಈಗ ಸೆಕೆ ಜೋರುಂಟಲ್ಲ, ಇದು ತಾಪವೇ. ಒಂದ್ ಕೆಲಸ ಮಾಡ, ಈಗ ತಾಪ ಕಡಿಮೆ ಇರಬೇಕು ಅಂತ ಒಂದು ಕೆಲಸ ಮಾಡ. ಒಂದು ಕೊಡ ನೀರು ತಗೊಂಡು ಹೋಗಿ ತಲೆ ಮೇಲೆ ಸುರಿ, ತಾಪ ಅಲ್ಲಿಂದ ಅಲ್ಲಿಗೆ ಆಗ್ತದೆ. ಅದಕ್ಕೂ ಕಡಿಮೆ ಆಗದೆ ಇದ್ರೆ? ಕಡಿಮೆ ಆಗದೆ ಇದ್ರೆ ಇನ್ನೊಂದು ಕೆಲಸ ಮಾಡ, ಅವರು ಕುತ್ತಿಗೆಗೆ ಒಂದು ಕಲ್ಲು ಕೊಟ್ಟು ಬಾವಿಗೆ ಬಿಡ, ಸ್ವಲ್ಪ ಹೊತ್ತು ಇರ್ಲಿ. ಆಮೇಲೆ ತಾಪ ಕಡಿಮೆ ಆದ್ಮೇಲೆ ಮೇಲೆ ಇತ್ತು. ಮತ್ತೆ ಮತ್ತೆ ಬಿಸಿ ಆಗುವುದೇ ಇಲ್ಲ, ತಣ್ಣಗೆ ಇರುವುದೇ. ದೇಹ ತಾಪ ಅಂತ ಹೇಳಿದ್ದಲ್ಲ, ತಲೆ ಬಿಸಿ. ತಲೆ ಬಿಸಿ. ಅವ್ರ ಕಣ್ಣು ನೋಡ್ಬೇಕು, ಕಣ್ಣೆಲ್ಲ ಕೆಂಪು 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 ಕೆಂಪು. ಗೊತ್ತಾಯ್ತು. ಇದೆ ಅಂತ ಹೇಳ. ಯಾವುದು? ಕೋಳಿ ಕಣ್ಣ. ಕೋಳಿ ಕಣ್ಣ ಅಲ್ವಾ? ಹೂಗಣ್ಣು. ಹೂಗಣ್ಣ ಅಲ್ಲ, ಒಬ್ಬರಿಂದ ಒಬ್ರಿಗೆ ಆಗ್ತಾ ಇಲ್ಲ ಅದಲ್ಲ. ಹರಡುತ್ತದೆ. ಹೌದಲ್ಲ. ಅಮ್ಮ ಯಾರೊಂದಿಗೂ ಮಾತೇ ಆಡುವುದಿಲ್ಲ. ಅಮ್ಮ ಮಾತಾಡ ಮೂರವ್ರ ಹೌದೌದೌದು. ಅಷ್ಟೇ ಎಲ್ಲ. ಮತ್ತೆ ಅವರು ಈಗ ತಲೆ ಎಲ್ಲ ಕೆದರ್ಕೊಂಡಿದ್ದಾರೆ. ತಲೆ ಎಲ್ಲ ಕೆದರ್ಕೊಂಡಿದ್ದಾರೆ. ಹೌದಾ? ಇದು ಮಾನಸಿಕ. ತಲೆ ಕೆದರ್ಕೊಳ್ಳೋದಾ? ಹೌದೌದೌದು. ಮಾನಸಿಕ ಮಾನಸಿಕ. ಈಗ ಅವ್ರಿಗೆ ಮಾನಸಿಕ ಆಯ್ತಾ, ಒಬ್ಬರಿಂದ ಒಬ್ರಿಗೆ ಆಗ್ಬೋದು. ಸಾಂಕ್ರಾಮಿಕ. ಹೌದೌದು. ಅವ್ರಿಗೆ ಮಾನಸಿಕ ಆಯ್ತಾ, ಅವ್ರಿಗಾದ್ಮೇಲೆ ನಿನಗೆ ಆಗೇ ಆಗ್ತದೆ. ನನಗಾಗುವುದೇ ಸ್ವಾಭಾವಿಕ. ಜೊತೆಗಿರುವವನಲ್ವಾ? ಹೌದು. ನಿನಗಾದ್ಮೇಲೆ ನನಗೂ ಮಾನಸಿಕ ಆಗ್ತದೆ. ನೀ ನನ್ನ ಜೊತೆಗೆ ಇರುವವನಲ್ವಾ? ಹೌದೌದು. ನನಗಾದ್ಮೇಲೆ ಇವಳಿಗೆ ಮಾನಸಿಕ ಆಗ್ತದೆ. ಹೌದಪ್ಪ. ಅವಳಿಗಾದ್ರೆ ಇವಳಿಗೆ ಮಾನಸಿಕ ಆಯ್ತಾ, ಊರು ತುಂಬಾ ಎಲ್ಲರಿಗೂ ಮಾನಸಿಕವೇ. ಅವಳಿಗೆ ಎಲ್ಲರ ಹತ್ರ ಗುಟ್ಟಿನ ವಿಷಯ ಹೇಳ್ತಾ ಇರ್ತಲ್ಲ, ಊರು ತುಂಬಾ ಹೇಳ್ತಾ ಹೋಗು. ಹೌದೌದೌದು. ಹಾಗಲ್ಲ. ಮತ್ತೆ ಹೇಗೆ? ಅಮ್ಮ ಈಗ ಪಟ್ಟೆ ಸೀರೆ ಬಿಚ್ಚಿದ್ದಾರೆ. ಬಟ್ಟೆ ಸೀರೆ ಬಿಚ್ಚಿದ್ದಾರೆ. ಮತ್ತೆ ಹೊಟ್ಟೆ ಸೀರೆ ಉಟ್ಕೊಂಡಿದ್ದಾರೆ. ಹಾಗಲ್ಲ, ಬಟ್ಟೆ ಎಲ್ಲ ಬಿಚ್ಚಿದ್ದಾರೆ ಅಂತ ಹೇಳಿ. ಬಟ್ಟೆ ಎಲ್ಲ ನೀನ್ ಇದೆಲ್ಲ ನಂಬೇಡ. ಯಾಕೆಂದ್ರೆ ಇವಳು ಏನು ಅಂತ ನನಗೆ ಗೊತ್ತುಂಟು. ಎಲ್ಲ ಸತ್ಯ ಹೇಳ್ತಾಳೆ ಅಂತ ನಂಬೇಡ. ಸುಳ್ಳು ಹೇಳುವುದು ಅವಳು. ಏನಿಗೆ ಬಟ್ಟೆ ಎಲ್ಲ ಬಿಚ್ಚಿದ್ದಾರ? ನೀ ಸುಮ್ಮನೆ ಇಲ್ಲೇ ಹೌದಲ್ಲ, ನೋಡ್ಕೊಂಡು ಬರ್ತೇವೆ. ಎಲ್ಲಿಗೆ ಹೋಗುದಲ್ಲ? ಅಲ್ಲ, ಬಟ್ಟೆ ಎಲ್ಲ ಬಿಚ್ಚಿದ್ದಾರೆ. ಒಂದೊಮ್ಮೆ ಹಾಗೇನಾದ್ರೂ ಆದ್ರೂ ಹೋಗ್ಬೇಕಾದವ ನಾನು, ನನ್ನ ಹೇಳ್ತಿ ಅಲ್ವಾ? ಅದೊಂದು ವಿಷಯ. ಹೌದಲ್ಲ? ಯಾರೊಂದಿಗೂ ಮಾತಾಡುವುದಿಲ್ಲ. ಹೌದು. ಊಟ ಸಹ ಮಾಡುವುದಿಲ್ಲ. ಊಟ ಮಾಡುವುದಿಲ್ಲ. ಇಲ್ಲಪ್ಪ. ಇದು ಉಪಹಾರ, ಲಘು ಉಪಹಾರ ಯಾವುದೂ ಇಲ್ಲ. ಬಿಗುವಾಗಿ ತಗೊಳುದಿಲ್ವಾ?
ಅದು ಇಲ್ಲ. ಯಾರೊಂದಿಗೆ ಮಾತನಾಡುವುದು, ಕುಳಿತಲ್ಲೇ ಕುಳಿತುಕೊಂಡಿರುವುದು, ಏನೋ ಆಲೋಚನೆ ಮಾಡ್ತಾ ಇರುವುದು. ಹೌದು ನೋಡಿ, ನಿಮಗೆ ಹೆಂಡತಿ ಬೇಡವಾ? ಬೇಕಪ್ಪ. ಬೇಕಾ? ಹಾಗಾದ್ರೆ ನೀವು ಯಾಕೆ ಹೀಗೆ ಮಾಡುವುದು? ಏನಾಯ್ತು? ಆದಷ್ಟು ಬೇಗ ಬರುವುದಕ್ಕಾಗುವುದಿಲ್ವ? ಬೇಗ ಬನ್ನಿ. ನಿನಗೆ ಸಲಿಗೆ ಕೊಟ್ಟರೆ ಏನು ಮಾಡ್ತಾನೆ ನೀನು ಅಲ್ವೇನ? ಮಾತಾಡ್ತಾ ಬೇಕಪ್ಪ ಮೈಮುಟ್ಟಿ ಮಾತಾಡುವುದಕ್ಕೆ ಆಗಲ್ಲ. ಜಾಗ್ರತೆ ನೋಡು, ನನ್ನ ಹೆಂಡತಿ ಇಷ್ಟೆಲ್ಲ ತೊಂದರೆಯಲ್ಲಿದ್ದಾಳೆ. ಅವಳ ಒಟ್ಟಿಗೆ ಇರುವವಳು ಇವಳು. ಹೌದು. ನನ್ನ ಹೆಂಡತಿಯನ್ನ ಸಮಾಧಾನಿಸುವವಳು ಅವಳು. ಹೌದೌದು. ಹೌದಾ? ಈಗ ಇವಳು ಸಮಾಧಾನ ಆಗಿದ್ರೆ ಅವಳು ಸಮಾಧಾನ ಮಾಡ್ತಾಳೆ. ಸಮಾಧಾನ ಏನು ಅಂತ ನಾನು ಹೇಳ್ತೇನೆ, ನಾನು ಮಾಡ್ತೇನೆ. ನೀನು ಅದೆಲ್ಲ ಬೇಡ. ಹೆಂಡತಿ ಬೇಕು ಅಂತಿದ್ರೆ ಈಗ ಅವ್ರು ಎಲ್ಲಿದ್ದಾರೆ ಗೊತ್ತಾ? ಶವಗಾರದಲ್ಲಿ. ಶವಗಾರ? ಇನ್ನು ಸುಡುವುದೊಂದು ಹಾಕಿ ಉಳಿತು ಈಗ ಅಂತ ಹೇಳುವುದ? ಅಲ್ಲ, ಶವಗಾರದಲ್ಲಿ. ಶವಗಾರ ಅಲ್ಲ, ಹೇಳ ಶೋಕಾಗಾರ. ಅದೇ ಶೋಕಾಗಾರದಲ್ಲಿದ್ದಾರೆ. ಶವಗಾರ ಅಂತ ಹಾಕಿಯಲ್ಲ ನೀನು? ಹಾಗಲ್ಲ ನೋಡಿ, ನೋಡ್ತಾ ಇದ್ದೆ. ಹೇಳ. ಕಾಯ್ತಾ ಇರ್ತೇನೆ, ಬೇಗ ಬನ್ನಿ. ಬೇಗ ಬನ್ನಿ. ಕಾಯ್ತಾ ಇರ್ತೇನೆ. ಸರಿ, ಬರ್ತೇನೆ. ಯಾರಿಗೆ ಕಾಯುತ್ತೇನೆ? ಅಯ್ಯೋ, ಅಲ್ಲ, ಅಮ್ಮ ಒಬ್ಬರೇ ಇದ್ದಾರೆ, ನಾನು ಅಲ್ಲಿ ಕಾಯ್ತಾ ಇರ್ತೇನೆ. ಅಲ್ಲ, ನೀ ಹೇಳುವ ರೀತಿ ಕಾಯ್ತಾ ಇರ್ತೇನೆ, ಬೇಗ ಬನ್ನಿ. ಅವಳ ನೋಡುವುದ? ಬೇಗ ನಾನು ಬನ್ನಿ. ಅಲ್ಲಿ ಕಾಯ್ತಾ ಇರ್ತೇನೆ. ಕಾಯ್ತಾ ಬನ್ನಿ. ಬರ್ತೇನೆ. ಆದಷ್ಟು ಬೇಗ. ಪ್ರಕರಣ ಬಿಗು ಆಗ್ತದೆ ಅಂತ ಹೇಳಿಲ್ವ ನಾನು? ಬೀಗುವ ಪ್ರಶ್ನೆ ಇಲ್ಲ. ಇದು ಕಾರಣ ಏನಿರ್ಬಹುದು? ಸುಳ್ಳಲ್ಲೇನ? ಮೊನ್ನೆ ನಡೆದಂತಹ ಘಟನೆ. ನಾರದ್ರೆ ಇಲ್ಲಿಯವರೆಗಾಗಿ ಪುಷ್ಪವನ್ನ ತಂದದ್ದು, ನಾನು ಅದನ್ನ ರುಕ್ಮಿಣಿಯ ಮುಡಿಗೆ ಮುಡಿಸಿದ್ದು. ಇದೆಲ್ಲ ಅವಳಿಗೆ ವಿಷಯ ಗೊತ್ತಾಗಿದೆ. ಹಾಗಾಗಿ ಸಮಾಧಾನ ಮಾಡುವುದು ಬಹಳ ಕಷ್ಟ ಉಂಟು. ಏನ್ ಮಾಡ್ಬೇಕ? ಕೆಲಸ ಮಾಡುವ. ಈಗ ಪ್ರಕರಣ ಬಿಗು ಆಗ್ತದೆ, ಒಂದೆರಡು ಬಿದ್ರು ಬೀಳ್ಬಹುದು. ನೀತಿಯಲ್ಲ. ಹಾಗಾಗಿ ನೀನು ನನ್ನೊಟ್ಟಿಗೆ ಬರುವುದೇ. ಹಾಗಲ್ವಾ? ಸಮಾಧಾನ ಮಾಡಬೇಕು ಅಂತಾದ್ರೆ ಈಗ ನಿನ್ನ ಹೆಂಡತಿಯು ಅವಳೊಟ್ಟಿಗೆ ಅಲ್ವಾ? ಹಾಗಾಗಿ ಸುಲಭ ಆಗ್ತದೆ ಅಂತ ಹೇಳಿ ಅದಕ್ಕಾಗಿ ಮತ್ತೆ ತಡ ಮಾಡುವುದಲ್ಲ. ನೋಡುವ, ತಲೆ ಕೊಡುವ. ಹೌದಾ? ಹೇಳುವ. ಅಲ್ಲ ಮಾರ, ಎಲ್ಲ ನೋಡ್ರು ಹೋಲ್ಸು ಮಾರಯ್ಯ. ಹೆಂಗಸರಿದ್ದ ಮನೆ ಅಂತ ಯಾರಾದ್ರೂ ಹೇಳ್ತಾರ? ಕಸದ ರಾಶಿ. ಎಲ್ಲ ನೋಡ್ರು ಕಸದ ರಾಶಿ. ಹೊಲ್ಸು ಒಂದು ಇಂಥದ್ದೊಂದು ಕ್ರಮ ಅಂತ ಉಂಟ ಮಾರಯ್ಯ. ಒಂದು ಹೆಂಗಸರಾದವರು ಈ ಬೆಳಿಗ್ಗೆ ಎದ್ದು ಇಂಥ ಹೀಗೆ ಮಾಡಬೇಕು ಅಂತ ಉಂಟು. ಏನೆಲ್ಲ ಮಾಡಬೇಕು? ಹೆಂಗಸರಾದವರು ಬೆಳಿಗ್ಗೆ ಬೇಗ ಎದ್ದು ಅಂಗಳದಲ್ಲಿ ಸಗಣಿ ಹಾಕ್ಬೇಕು ಅಂತ ಹೇಳಿ ಗೋಮಯವನ್ನು ಹಾಕಿ ಗೋಮಯ ಹಾಕಿ ಎಲ್ಲ ಸ್ವಚ್ಛ ಮಾಡ್ಬೇಕು. ಅದೇ ಬಿಟ್ಕೊಂಡು ಇದು ಎಂತ ಹೊಲ್ಸನ ಇದೆ. ಸ್ವಚ್ಛ ಮಾಡಿ ರಂಗೋಲಿಯನ್ನಿಟ್ಟು ಬಾಗಿಲಲ್ಲಿ ದೀಪವನ್ನಿಟ್ಟು ಪದ್ಧತಿ, ಅದೊಂದು ಕ್ರಮ ಅಂತ ಉಂಟು. ಹಾಗೆ ಅಂದ್ರೆ ಮನೆಯ ಒಳಗಿರುವವರ ಸಂಸ್ಕಾರ ಹೊರಗೆ ಎದುರುಗಡೆ ನೋಡಿದ್ರೆ ಅರ್ಥ ಆಗ್ಬೇಕು. ಹೌದು ಅಲ್ವಾ? ಆದ್ರೂ ಈ ರೀತಿ ಮಾಡುವುದಿಲ್ವಾಗಿತ್ತು. ಒಂದು ಕೆಲಸ ಮಾಡುವ, ಏನೇ ಇದ್ರು ನಾವು ಬಂದದ್ದು ಸಮಾಧಾನ ಮಾಡುವುದಕ್ಕೆ. ಹೌದೌದು, ಮಾತಾಡಿಸಿ ಬಿಡುವ. ಎಲ್ಲಿ ಮಾತಾಡ್ತೀಯ? ಬಾಗ್ಲಾಕಿದ್ದಾರೆ. ಏನ್ ಮಾಡುದು ಈಗ? ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾವತ್ತೂ ತೆರೆದ ಬಾಗಿಲಿನಿಂದ ನನಗೆ ಸ್ವಾಗತ ಇರ್ತಿತ್ತು. ಹೌದು, ಇವತ್ತು ಬಾಗ್ಲಾಕಿದ್ದಾರೆ. ಹೀಗಿರ್ಬೋದು. ಈಗೀಗ ಆ ಕಡೆ ಈ ಕಡೆ ಓಡಾಡುವವರ ಸಂಖ್ಯೆ ಹೆಚ್ಚು. ಮೊದಲೇ ನಮ್ಮ ಭಾಮೆಯ ಮನೆಯಲ್ಲಿ ಬಂಗಾರ ಐಶ್ವರ್ಯ ಉಂಟು, ಮುತ್ತು ರತ್ನ ಎಲ್ಲ ಉಂಟು, ಕಳ್ಳಕಾಕರ ಭಯ. ಹಾಗಾಗಿ ಬಾಗಿಲು ಹಾಕಿರ್ಬಹುದು. ನಾವು ಬಂದಿದ್ದೇವೆ ಅಂತ ಹೇಳಿದ್ರೆ ಬಾಗಿಲು ತೆಗಿತಾರೆ. ತೆಗಿಬಹುದು. ಏನಪ್ಪ ನೋಡ ಹೇಳ್ತೇನೆ. ವಾರಿಜ ಗಂಧಿನಿ ಕೀರಭಾಷಿಣಿ ವಾರಿಜ ಗಂಧಿನಿ ವಾರಿಜ ಗಂಧಿನಿ ಕೀರಭಾಷಿಣಿ ಮುದ್ದು ನೀರೇ ನೀ ಬಾಗಿಲ ತೆರೆಯೇ ಮುದ್ದು ನೀರೇ ಬಾಗಿಲ ತೆರೆಯೇ
ಬಾಗಿಲ ತೆರೆಯೇ ಮುದ್ದು ನೀರೇ ನೀ ಬಾಗಿಲ ತೆರೆಯೇ ದ್ವಾರದಿ ಧ್ವನಿಯನ್ನು ತೋರುವಾದನು ನೀನು ಯಾರು ಬೇಳೆಯಿಲ್ಲ ಬೆಸರೋ ಕೀರವಾಣಿ ನಿನ್ನ ಸುಸ್ವರವನ್ನ ಕೇಳಬೇಕು, ನಿನ್ನೊಡನೆ ಮಾತಾಡಬೇಕು, ನಿನ್ನೊಡನೆ ಸಮಯವನ್ನು ಕಳೆಯಬೇಕು ಎನ್ನುವ ಕಾರಣಕ್ಕಾಗಿ ನಾನು ಬಂದಿದ್ದೇನೆ. ಭಾಮ, ಬಾಗಿಲು ಹಾಕಿ ಕುಳಿತಿದ್ದೀಯಲ್ಲ, ಬಾಗಿಲು ತೆರೆ, ನಾನು ಬಂದಿದ್ದೇನೆ. ನಾನು ಸಖಿ ಕೇಳಿದ್ದೇನೆ, ಇಲ್ಲಿವರೆಗೆ ಬಂದ್ಕೊಂಡು ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ನಾವು ಯಾರಂತ ತಿಳ್ಕೊಳ್ಬೇಕು? ಯಾರಂತ ನಮಗೆ ಗೊತ್ತಾಗಬೇಕು. ಹಾ, ಬಂದವರು ಯಾರಂತ ಬೇಡ್ವಾ? ಹೆಸರಿಲ್ವಾ ಬಂದವರಿಗೆ? ವಿಷಯ ಹೌದಾ ಎಂತ ಇಷ್ಟೊತ್ತು ಬಂದ್ಕೊಂಡು ನಾನು ಬಂದಿದ್ದೇನೆ ಅಂತ ಅವ್ರಿಗೂ ವಿಷಯ ಗೊತ್ತಾಗುದಿಲ್ಲ. ಹೆಸರು ಹೇಳ್ತಾ ಇದ್ರಿ ಯಾರು? ವಿಳಾಸ ಹೇಳಿದ್ರೆ ಮಾತ್ರ ಗೊತ್ತಾಗುದಲ್ವೇನಾ? ನಾಳೆ ನೀನ್ ಬಂದ್ಕೊಂಡು ನಾನು ಬಂದಿದ್ದೇನೆ ಅಂದ್ರೆ ಬಾಗಿಲು ತೆಗಿಲಿಕ್ಕೆ ಆಗ್ತದೆ? ಇಲ್ಲಪ್ಪ, ನಮ್ಮಂತವ್ರು ಎಷ್ಟು ಜನ ಬರ್ತಾರೆ ಯಾರು ಗೊತ್ತುಂಟು? ಅಲ್ಲ ಬಂದ್ರೆ ಬಾಗಿಲು ತೆಗಿಲಿಕ್ಕೆ ಆಗ್ತದ? ಹಾಗಾಗಿ ಕೆಲಸ ಮಾಡು, ಬಂದವ ಯಾರು ಅಂತ ನನ್ನ ಹೆಸರು ಹೇಳಿದ್ರೆ ಗೊತ್ತಾಗ್ತದೆ. ಅದು ಒಳ್ಳೇದದು. ಪ್ರಾಣನಾಯಕಿ ನಾಗವೇಣಿ ತದಿನ ತಾದೈ ತದಿನ ತಾದೈ ತದಿನ ತಾದೈ ವೇಣುಗೋಪಾಲ ಕಾಣೆ ನಾಯಕಿ ನಾಗವೇಣಿ ಪ್ರಾಣನಾಯಕಿ ನಾಗವೇಣಿ ಕೇಳಲೆ ನಾನು ವೇಣುಗೋಪಾಲ ಕಾಣೆ ನಾನು ವೇಣುಗೋಪಾಲ 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 ಕಾಣೆ ಚಂದ ಮಾಡ್ದೆ ಮಾರೇ, ಈ ರೀತಿ ಮಾಡ್ತೇನೆ ಅಂತ ಕಲ್ಪನೆ ಏನು ನನಗೆ. ಇನ್ನೊಂದ್ಸರಿ ಮಾಡ ವೇಣುಗೋಪಾಲ, ಇನ್ನೊಂದ್ಸರಿ ಮಾಡಿದೆ. ಪ್ರಾಣನಾಯಕಿ ನಾಗವೇಣಿ ಕೇಳಲೆ ನಾನು ವೇಣುಗೋಪಾಲನು ಕಾಣೆ ವೇಣುಗೋಪಾಲನು ವೇಣುಗೋಪಾಲನು ಕಾಣೆ ಅಂತ ಮಾರೆಯ ಕಲ್ಪನೆ ಇಲ್ಲದೆ ಇಷ್ಟು ಒಳ್ಳೇದಾಗ್ತಾ ಉಂಟು ಮಾರೆಯ. ಆ ವೇಣುಗೋಪಾಲ ಇನ್ನೊಂದ್ಸರಿ ಮಾಡಿ, ನಾವು ನೋಡ್ಲೇಬೇಕು. ಇನ್ನೊಂದ್ಸರಿ ಮಾಡಿ, ಇನ್ನೊಂದ್ಸರಿ ಮಾಡಿ. ಪ್ರಾಣ ನಾಯಕಿ ನಾಗವೇಣಿ ಕೇಳಲೆ ನಾನು ವೇಣುಗೋಪಾಲ 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 ಗಣೆ. ಇಲ್ವಾ ಮಾರಿಗೆ ಎಷ್ಟು ಚಂದ ಆಗಿದೆ ಅಂತ ಸ್ವಲ್ಪ ಏನಲ್ಲ. ಈಗ ನನಗೋಸ್ಕರ ಅಲ್ಲ, ಅಲ್ಲಿ ಅಜಿತ್ ಅಣ್ಣ ಇದ್ರೆ ಅಜಿತ್ ಅಣ್ಣಗೋಸ್ಕರ ಒಂದ್ಸರಿ ಮಾಡಿ. ಇನ್ನೊಂದ್ಸರಿ ಒಂದೇ ಸರಿ. ಪ್ರಾಣ ನಾಯಕಿ ನಾಗವೇಣಿ ಕೇಳೇನೆ ನಾನು ವೇಣುಗೋಪಾಲ ಕಾಣೆ ವೇಣುಗೋಪಾಲ ವೇಣುಗೋಪಾಲ ಕಾಣೆ. ಇನ್ನೊಂದ್ಸರಿ
ಹೌದು, ನೀನು ಅಜ್ಜನ ಹಳಿ ಹರಕೆನ ಇದೆ ಪಾಪಿ ಮಗ್ರೆ. ಎಂತ ಎಂತ ಸಂಬಳ ಕೊಡ್ತಿಲ್ಲ ನೀನು? ಸಂಬಳ ನೀವು ಅಷ್ಟೇ ತಗೊಂಡಿಲ್ಲ ಮರ್ರ, ಹೇಳಿ ಮರ್ರ. ಹೌದಾ? ಪಾಪಿ ಮಗನೇ. ಆಕಾಶ ಅಲ್ಲ, ಆಕಾಶ ಈ ಆಕಾಶಗೋಸ್ಕರ ನಿನ್ನ ಪ್ರಾಣ ನಾಯಕಿ ನಾಗವೇಣಿ ಕೇಳಲೆ ನಾನು ವೇಣುಗೋಪಾಲ 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 ವೇಣುಗೋಪಾಲನು ಕಾಣೆ ವೇಣುಗೋಪಾಲ ವೇಣುಗೋಪಾಲ ವೇಣುಗೋಪಾಲನು ಕಾಣೆ ಪ್ರಾಣನಾಯಕಿ ಭಗವೇಣಿ ಕೇಳಲೆ ನಾನು ವೇಣುಗೋಪಾಲನು ಕಾಣೆ ವೇಣುಗೋಪಾಲ ನೀನಾದರುಳಿದು ನಿಲ್ಲ ತಾಣ ದೀಪ ಶೋಭ ಕಾಯಯ್ಯ ಪ್ರಾಣನಾಯಕಿ ನೀನು ಅಮ್ಮ, ನನ್ನ ಪ್ರಾಣವಂತ ಇಲ್ಲಿಯವರೆಗೆ ನಿನ್ನನ್ನು ನೋಡಿಕೊಂಡವ ನೀನಿದ್ದರೆ ನಾನು ಎನ್ನುವ ಹಾಗೆ ಇಲ್ಲಿಯವರೆಗೆ ತಿಳಿದುಕೊಂಡವ. ಹೀಗಿರುವಾಗ ಇಲ್ಲಿಯವರೆಗೆ ಬಂದಂತಹ ನಾನು ಯಾರು ಎನ್ನುವುದು ಗೊತ್ತಾಗದೇ ಇರುವ ರೀತಿಯಲ್ಲಿ ಕುಳಿತುಕೊಂಡಿದ್ದೀಯಲ್ಲ. ಕೇವಲ ನಾನು ಯಾರು ಅಂತ ಹೇಳಬೇಕು ಅಂತಿಲ್ಲ, ನನ್ನ ಗಾಳಿ ಸೋಕಿದ ಆ ಕ್ಷಣದಲ್ಲಿ ನಿನಗೆ ಅರ್ಥ ಆಗ್ತಿತ್ತು. ಆದರೆ ಇವತ್ತು ಹಾಗಲ್ವಲ್ಲ, ಯಾಕೆ ಬಾಗಿಲು ತೆಗಿತಾ ಇಲ್ಲ? ನಾನು ಬಂದಿದ್ದೇನೆ ವೇಣುಗೋಪಾಲ, ನಾನು ಬಾಗಿಲು ತೆಗಿಬಾಮ. ಕೇಳಿದ್ದೇನೆ, ಬಂದವರು ವೇಣುಗೋಪಾಲ ಅಂತೆ. ವೇಣುಗೋಪಾಲ ಅಂತ ಹೇಳಿದ್ರೆ ಯಾರು? ಗೋಪಾಲಕರು, ನಮ್ಮಲ್ಲಿ ದನ ಕಾಯಲಿಕ್ಕೆ ರಾಮ ಸೋಮ ಧೂಮ ಎಲ್ಲ ಇದ್ದಾರೆ. ಮುಂದೆ ಹೋಗ್ಲಿಕ್ಕೆ ಹೇಳು. ನಮ್ಮಲ್ಲಿ ದನ ಕಾಯುವುದಕ್ಕೆ ಜನ ಇದ್ದಾರೆ, ನಿಮ್ಮ ದನ ಹೊಡ್ಕೊಂಡು ಮುಂದೆ ಹೋಗಿ. ಬೇಕಾಗಿತ್ತ ಇದು? ಅದೇ ನಿನ್ ಜೊತೆಗೆ ಬಂದು ನನಗೆ ಬೇಕಾಗಿತ್ತೆ ಇದೆ. ನನ್ನ ಜೊತೆಗೆ ಬಂದದ್ದಕ್ಕಾಗಿ ಮಾತ್ರ ಅಲ್ಲ, ಅಂದ್ರೆ ಮೊದ್ಲಿಂದನೂ ನೀನು ಅದೇ ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ಇಂಥದ್ದೇ ಮಾತಾಡ ನೀನು. ದನ ಕಾಯುವವರು, ದನ ಕಾಯುವವರನ್ನ ಅಷ್ಟು ತಾತ್ಸಾರ ಮಾಡುವುದು, ನಮ್ಮನ್ನು ಕನಿಷ್ಠ ಮಾಡ್ತಾ ಇದ್ದೆ. ಅಲ್ಲ, ಕನಿಷ್ಠ ಅಂದ್ರೆ ಯಾಕೆ? ಅವರಿಗೆ ಅಹಂಕಾರ. ಮನೆಯಲ್ಲಿ ಬೇಕಾದಷ್ಟು ಐಶ್ವರ್ಯ ಉಂಟು, ಸಂಪತ್ತುಂಟು. ಆದ್ರೆ ಗೋವನ್ನ ನಾವು ಯಾರು ನೆಚ್ಚಿ ನಂಬಿಕೊಂಡು ಪೂಜಿಸ್ತೇವೆಯೋ ಅದರಿಂದ ನಮಗೆ ಬಹಳ ರೀತಿಯ ಪ್ರಯೋಜನಗಳು ಉಂಟು. ಹೌದಪ್ಪ. ಗೋವಿನ ಸಗಣಿಯಲ್ಲಿಯೋ ಮೂತ್ರದಲ್ಲಿಯೋ ಹಾಗೂ ಗೋವಿನ ಬಾಯಲ್ಲಿರುವ ಜೊಲ್ಲಿನಿಂದಲೂ ಔಷಧೀಯ ಉತ್ಪನ್ನಗಳು ಉಂಟು. ಹಾಗಾಗಿ ಜೊತೆಗೆ ಇನ್ನೂ ಹೆಚ್ಚಿನದಾಗಿ 33 ಕೋಟಿ ದೇವತೆಗಳ ಸಮೇತವಾಗಿ ತ್ರಿಮೂರ್ತಿಗಳು ಗೋವಿನಲ್ಲಿ ನೆಲೆ ನಿಂತಿದ್ದಾರೆ. ಹಾಗಾಗಿ ನಾವೆಲ್ಲರೂ ಗೋವನ್ನ ದೇವರು ಎನ್ನುವ ಹಾಗೆ ಪೂಜಿಸ್ತೇವೆ. ಗಾವೋ ವಿಶ್ವಸ್ಯ ಮಾತರಃ ಅಂತ ಹೇಳಿ. ಹೌದಪ್ಪ. ಒಂದೇ ಗೋ ಮಾತರಂ ಅಂತ ನಾವು ಪೂಜಿಸ್ತೇವೆ. ಹೌದು. ಹಾಗಾಗಿ ಗೋ ಸೇವೆ ಯಾರು ಮಾಡ್ಕೊಂಡಿರ್ತಾರೋ ಯಾವತ್ತೂ ಅವ್ರ ಆರೋಗ್ಯ ಸರಿಯಾಗೇ ಇರ್ತದೆ, ರೋಗ ಬರುವುದಿಲ್ಲ. ಗೋವು ಎನ್ನುವುದಾಗಿ ಯಾರು ಕನಿಷ್ಠ ಮಾಡ್ತಾರೋ ಅವ್ರು ಪೂರ್ಣ ಆಯುಷ್ಯ ಇಲ್ಲ ಅಲ್ವಾ? ಹೌದಪ್ಪ. ಅವ್ರಿಗೆ ಗೊತ್ತಿಲ್ಲ. ಏನೇ ಇದ್ರು ನಮ್ಮನ್ನು ಕನಿಷ್ಠಗೊಳಿಸಬೇಕು ಎನ್ನುವ ಕಾರಣಕ್ಕಾಗಿ ಇಷ್ಟು ಮಾಡಿದ್ದಾರೆ. ಹೌದೌದು. ನೋಡು, ಏನು ನಿದ್ದೆ ಬಂದವರನ್ನು ಎಬ್ಬಿಸಬಹುದು, ನಿದ್ದೆ ಬಂದವರ ಹಾಗೆ ಮಲಗಿದ್ರೆ ಎಬ್ಬಿಸುವುದು ಕಷ್ಟ, ಭಾರಿ ಕಷ್ಟ. ಆದ್ರೂ ಯಾವುದೇ ಹೆಂಡತಿಗಾಗಿ ಗಂಡ ಆ ಸಾಧನೆಯನ್ನ ಸಾಹಸವನ್ನ ಮಾಡಿದ ವಿಷಯವನ್ನು ಹೇಳಿದ್ರೆ ಸಂತೋಷ ಆಗ್ತದೆ. ಎಷ್ಟೇ ಸಿಟ್ಟು ಬಂದರೂ ಸಮಾಧಾನಗೊಳ್ತಾರೆ. ಹಾಗೆ ಆ ರೀತಿಯಾಗಿ ನಾನು ಸಾಧಿಸಿದ ಯಾವುದಾದ್ರೂ ವಿಷಯವನ್ನು ಹೇಳಿದ್ರೆ ಅರ್ಥ ಆಗಬಹುದು ಅವಳಿಗೆ. ಅಲ್ಲ, ಅರ್ಥ ಆಗಬಹುದು. ಅಲ್ಲ, ಸಾಧನೆ ಮಾಡ್ಲಿಕ್ಕೆ ನೀನು ತುಂಬಾ ಕಡೆ ಸಾಧನೆ ಮಾಡಿದ್ದೀಯ. ಹೌದಪ್ಪ. ಮಾಡಿದ ಸಾಧನೆ ಎಲ್ಲಿ ಯಾವ್ದು ಮಾಡಿದ್ದೀಯ, ಯಾವ್ದಾದ್ರು ಒಂದಾದ್ರೂ ಹೇಳ್ಬೇಕಲ್ಲ. ಅದ ಬಹಳಷ್ಟು ಮಾಡಿದ್ದೇನೆ, ಯಾವುದು ನೆನಪಿಲ್ಲ ಅಂತ ತಿಳಿಬೇಡ. ಆದ್ರೆ ಒಂದು ಗಟ್ಟಿ ಸಾಧನೆ ಹೇಳ್ಬೇಕಲ್ಲ. ಯಾವ್ದು ಹೇಳ್ವಾ? ಯಾವ್ದು ಹೇಳ್ತೆ? ಒಂದು ಕೆಲಸ ಮಾಡ್ತೇನೆ, ಕಾಳಿಂಗ ಮರ್ದನ ಅಂತ ಹೆಸರುಂಟು ನನಗೆ, ಅಲ್ವಾ? ಅನ್ಕೊಂಡದ್ದು. ಆ ಕಾಳಿಂಗ ಮರ್ದನದ ಕತೆ ಹೇಳಿದ್ರೆ ಕ್ರೂರ ಕಾಳಿಂಗನ ಹೆಡೆಯ ತುಳಿದು ಬಂದ
ತೀರ ಕಾಣೆಲೆ ಚಾರು ಕಾಣಿಲೆ ಚಾರು ಗಾತ್ರಿ ಕ್ರೂರ ಕಾಳಿಂಗನ ಕ್ರೂರ ಕಾಳಿಂಗನ ಹೆಡೆಯ ತುಳಿದು ಬಂದ ತೀರ ಕಾಣಿಲೆ ಚಾರು ಗಾತ್ರಿ. ಮಾಡಬಹುದು, ಸ್ವಲ್ಪ ಸಮಸ್ಯೆ ಉಂಟು. ನಮ್ಮ ಅಭಿನಯ ಪರಿಣಾಮಕಾರಿಯಾಗಿ ಆಗಬೇಕು ಅಂತಾದ್ರೆ ಪರಿಕರ ಸರಿಯಾಗಬೇಕಾಗ್ತದೆ. ಅಂದ್ರೆ ಈ ಕಾಳಿಂಗ ನನ್ನ ಬಳಿಯಲ್ಲಿದ್ರೆ ಒಳ್ಳೆ ಅಭಿನಯ ಮಾಡಿ ತೋರಿಸಬಹುದು. ಒಂದು ಕಾಳಿಂಗ ಬೇಕಲ್ಲ ಈಗ. ಕಾಳಿಂಗ ಜಗದೀಶಣ್ಣ, ಒಂದು ಕಾಳಿಂಗ ಮಾಡ್ಲಿಕ್ಕೆ ಬನ್ನಿ. ನಮ್ಮ ಜಗದೀಶ್ ಹೌದಲ್ಲ, ಈಗ ಸಿಗುದಿಲ್ವ? ಕೆಲಸ ಮಾಡು, ಮಾತಾಡ್ತೀಪ. ಅವರೆಲ್ಲ ಆಗುದಿಲ್ಲ. ನನ್ನ ಒಟ್ಟಿಗೆ ನೀನೇ ಇದೆಯಲ್ಲ, ನೀನೇ ಒಂದು ಕಾಳಿಂಗ ಮಾಡ್ತೀನಿ. ಮಾಡುವ, ಒಳ್ಳೇದಾಗ್ತದೆ, ಪರಿಣಾಮ ಆಗ್ತದೆ. ಮಾಡುವ. ಕ್ರೂರ ಕಾಳಿಂಗನ ಕ್ರೂರ ಕಾಳಿಂಗನ ಹೆಡೆಯ ತುಳಿದು ಬಂದ ಹೆಡೆಯ ತುಳಿದು ಬಂದ ಹೆಡೆಯ ತುಳಿದು 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 ಒಳ್ಳೆ ಆಗ್ತಾ ಉಂಟು ಮರ. ಇನ್ನೊಮ್ಮೆ ಮಾಡಿ. ಹೌದಾ? ಕ್ರೂರ ಕಾಳಿಂಗನ ಹೆಡೆಯ ತುಳಿದು ಬಂದ ಹೆಡೆಯ ತುಳಿದು 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 ಮೆಟ್ಟಿ 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 ಮೆಟ್ಟಿ. ಒಳ್ಳೆದಾಗ್ತಾ ಉಂಟು. ಇನ್ನೊಮ್ಮೆ ಪರಿಣಾಮ ಆಗ್ತಾ ಉಂಟು. ನನಗಾಗಿ ಅಲ್ಲ, ಬಹುಜನರ ಅಪೇಕ್ಷೆಯ ಮೇಲೆ ಬೇಕಾ. ಕ್ರೂರ ಕಾಳಿಂಗನ ಹೆಡೆಯ ತುಳಿದು ಬಂದ ಹೆಡೆಯ ತುಳಿದು ಬಂದ ಹೆಡೆಯ ತುಳಿದು ಬಂದ ತೀರ ಕಾಣಿಲೆ ಚಾರು ಗಾತ್ರಿ. ಕ್ರೂರ ಕಾಳಿಂಗನ ಹೆಡೆಯ ತುಳಿದು ಹೆಡೆ ತುಳಿದು ಹೆಡೆ ತುಳಿದು 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 ಹೆಡೆಯ ತುಳಿದು ಬಂದ ತೀರ ಕಾಣಿಲೆ ಚಾರು ಗಾತ್ರಿ. ಇದು ನಮ್ಮ ಹಿಮ್ಮೇಳದವರಿಗಾಗಿ ಇನ್ನೊಮ್ಮೆ. ಕ್ರೂರ ಕಾಳಿಂಗನ ಹೆಡೆಯ ತುಳಿದು ತುಳಿದು ಹೆಡೆ ತುಳಿದು ಹೆಡೆಯ ತುಳಿದು ಬಂದ ತೀರ ಕಾಣಿಲೆ ಚಾರು ಗಾತ್ರಿ. ತೀರ ಕಾಣಿಲೆ ಚಾರು ಗಾತ್ರಿ. ಒಳ್ಳೆ ಆಗ್ತಾ ಉಂಟಾ? ಇನ್ನೊಂದ್ಸರಿ ಮಾಡುವ. ಸಂಬಳ ತಗೊಳ್ಳೋದಿಲ್ವನ? ಮಾಡ. ಕ್ರೂರ ಕಾಳಿಂಗನ ಹೆಡೆಯ ತುಳಿದು ಹೆಡೆ ತುಳಿದು ಹೆಡೆ ತುಳಿದು ಕ್ರೂರ ಕಾಳಿಂಗನ ಹೆಡೆಯ ತುಳಿದು ಬಂದ ತೀರ ಕಾಣಿಲೆ ಚಾರು ಗಾತ್ರಿ. ತೀರ
ಶಬಾಷ್, ಒಳ್ಳೆದಾಯ್ತು. ಕಾಳಿಂಗ ಕಾಳಿಂಗ ಅಂದ್ರೆ ಕಾಳಿಂಗ. ಯಾಕಾದ್ರೂ ಅವ್ರು ಕೊಂದ ಮಾರೆ ಏನೇನು ಅಲ್ಲ, ನಿಜವಾಗಿ ಮೊದಲಾಗಿ ನೀನು ಅಭಿನಯ ಮಾಡುವಾಗ ಕಾಳಿಂಗನಾಗಿ ಅಭಿನಯಿಸಿದೆ, ಬಹಳ ಸಂತೋಷ ಆಯ್ತು. ಆಮೇಲೆ ಈಗ ನಿನ್ನ ನೋಡಿದ್ರೆ ಒಳ್ಳೆ ಹೈಸರ್ನ ಕಣಂಗ ಪರಿಸ್ಥಿತಿ ಹಾಗಾಗಿದೆ ನಿನ್ನ ವ್ಯಾಪಾರ. ಒಂದವ ಸಾಮಾನ್ಯವನ್ನು ಹಾಗೆ ತಿಳಿಬೇಡ. ಇದು ಕ್ರೂರ ಕಾಳಿಂಗನ ಹೆಡೆಯನ್ನ ಬಿಡು, ತಲೆ ಮೇಲೆ ಮೆಟ್ಟಿ ಕಾಳಿಂಗ ಮರ್ದನ ಎನ್ನುವ ಹಾಗೆ ಪ್ರಪಂಚದಲ್ಲಿ ಖ್ಯಾತನಾದವನಾದ ಅಂತಹ ಕಾಳಿಂಗ ಮರ್ದನಾಗಿ ಪ್ರಪಂಚಕ್ಕೆ ಕ್ಷೇಮವನ್ನುಂಟು ಮಾಡಿದಂತ ಕೃಷ್ಣ ನಿನ್ನ ಗಂಡ ನಾನು ಬಂದಿದ್ದೇನೆ. ಮಾಮಾಭಾಗತೆಗೆ ಸಖಿ ಕೇಳಿದ್ದೇನೆ, ಬಂದವರು ಯಾರಂತೆ? ಮುರಳೀಧರ. ಮುರಳೀಧರ ಅಂತ ಹೇಳಿದ್ರೆ ಯಾರು? ಇದೇ ಹಾವಾಡಿಗರು. ಇಲ್ಲಿರುವುದೆಲ್ಲ ಹೆಣ್ಣು ಮಕ್ಕಳು. ಅವ್ರ ಹಾವು ತಗೊಂಡೋಗಿ ಎಲ್ಲಿಯಾದ್ರೂ ಜಾತ್ರೆಯಲ್ಲಿ ಬಿಡ್ಲಿಕ್ಕೆ ಹೇಳು. ಇಲ್ಲೆಲ್ಲ ಓ ಹಾವಾಡಿಗರು. ಆದ್ರೆ ಇಬ್ಬರಿದ್ದಾರಲ್ಲ, ಒಬ್ಬ ಹಾವಾಡಿಗ ಅಂತ ಇತ್ತು, ಇನ್ನೊಬ್ಬ ಯಾರೇ? ಮತ್ತೊಬ್ಬ ಹೀವಾಡಿಗ. ದೇವಾಡಿಗರು ಸುದ್ದಿ ತೆಗೆದು ಜಾಗ್ರತೆ. ದೇವಾಡಿಗನ ಇನ್ನು ಸ್ವಲ್ಪ ತಡ ಉಂಟು ಬರ್ಲಿಕ್ಕೆ ಅವರು. ಆಗಲ್ಲ. ಏನೋ ಇದ್ರು ಅಂದ್ರೆ ನಮ್ಮನ್ನು ಆಕ್ಷೇಪಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾವಾಡ್ಸೋರು ಅಂತ ಹೇಳ್ತಾ ಇದ್ರಲ್ಲ ಈಗ ಬಾಗಿಲು ಹಾಕೊಂಡು ಉಂಟು, ತೆಗೆದು ಹೆಸರಿಲ್ವೇನೆ? ಹೆಸರಲ್ಲಿ ಕೇಳಿ. ಕೃಷ್ಣ ನಾನು ಬಂದಿದ್ದೇನೆ. ಬಂದದ್ದು ನಮ್ಮ ಯಜಮಾನರು ಅಂತ ಆಯ್ತು. ಗಂಡ ಬಂದ್ಮೇಲೆ ಪ್ರತ್ಯೇಕವಾಗಿ ಕರೀಲಿಕ್ಕೆ ಉಂಟಾ? ಬಾಗಿಲು ತಗೊಂಡು ಒಳಗೆ ಅಷ್ಟೇ. ಯಾದಗೆನ್ನಲಿ ಮುನಿಸೀಗ ಮಾನಿ ನೀರೊಂದೇ ಯಾತಗೆನ್ನಲಿ ಮುನಿಸೀಗ ಮಾನಿ ನೀರನ್ನೇ ಸತ್ಯಭಾಮೆ ಸಂಪ್ರೀತಿಯಿಂದಲೇ ಮಾತನಾಡೆನ್ನ ಮನದನ್ನೇ ಸತ್ಯಭಾಮೆ ಯಾತಗೆನ್ನಲಿ ಮುನಿಸೀಗ ಮಾನಿ ನೀರಲ್ಲೇ ಸತ್ಯಭಾಮೆ ಸಂಪ್ರೀತಿಯಿಂದಲೇ ಮಾತನಾಡೆನ್ನ ಮನದಲ್ಲಿ ಸತ್ಯಭಾಮೆ ಯಾತಗೆನ್ನಲಿ ಮುನಿಸೀಗ ಮಾನಿ ನೀರನ್ನೇ ಸತ್ಯ ಭಾಮೆ ಮೂವರಿಗೆ ಮುಸುಕೊಂಡ್ಬಿಟ್ಟು ಸುಮ್ಮನೆ ಮಲಗಿಕೊಂಡಿದ್ದೀಯ. ಮುನಿಸು ಅಂತ ನನಗೆ ಅರ್ಥ ಆಯ್ತು. ಯಾತಕ್ಕೆ ಈ ರೀತಿಯಾದಂತಹ ಮುನಿಸು? ನಾನು ಬಂದ ಮೇಲೆ ನನ್ನ ಮುಖವನ್ನು ನೋಡಿಯಾದ ನಿನ್ನ ಮುನಿಸು ಕೊನೆಯಾಗಬೇಕಿತ್ತು. ಬದಲಾಗಿ ಅದನ್ನೇ ಮುಂದುವರಿಸುವಂತಹ ಆತುರದಲ್ಲಿದ್ದವಳು ನೀನು. ಯಾಕೆ ಸಿಟ್ಟು? ನಾನು ಬಂದಾಯ್ತಲ್ಲ, ಯಾಕೆ ಏನಾಯ್ತು ಹೇಳ್ಬಹುದಲ್ಲ? ಯಾಕಿಲ್ಲಿಗೈ ತಂದ ನಿವನು ಯಾಕಿಲ್ಲಿ ಐ ತಂದ ನಿವನು ನೀರೇ ನೀ ಕೇಳೆ ಭಕ್ತ ಕಾರ್ಯವನು ನೀರೇ ನೀ ಕೇಳೆ ಭಕ್ತ ಕಾರ್ಯವನು ಆ ಕನ್ನಿಗಿಣಿಯು ನಾನಲ್ಲ ಎಂಬುದ ಕಳೆದು ಆ ಕನ್ನಿಗಿಣಿಯು ನಾನಲ್ಲವೆಂಬುದ ಕಳೆದು ಬೇಕಾದ ವಸ್ತುವ ಅವಳಿಗಿಯದೆ ತಾನೇ ಯಾಗಿಲ್ಲಿಗೈ ತಂದ ಇವನೋ ಪುಣ್ಯಾತ್ಮ, ನಾನು ಆಗಿನಿಂದ ನೋಡ್ತಾ ಇದ್ದೆ. ಎಲ್ಲಿಯಾದ್ರೂ ಅನಿವಾರ್ಯತೆಗೆ ಒಂದು ಹೆಣ್ವೇಷ ಮಾಡಿದ್ರು ಮಾಡ್ಲಕ್ಕೂ ನೀನು ಅದನ್ನು ಮಾಡಿದ್ರೆ ಬಿಡುವನಲ್ಲ ನೀನು. ಬೇಡ ಸಖಿ ನೋಡು, ಇಲ್ಲಿವರೆಗೂ ಬಂದು ನಮ್ಮನ್ನು ಮಾತಾಡಿಸಿದ್ದಕ್ಕೆ ಮುಂದಾಗುತ್ತಾ ಇದ್ದಾರೆ. ಹೌದು, ಅವರ
ಇಷ್ಟ ಇಲ್ಲ ಅಂತ ಆಯ್ತು. ಅವಳ ಬಗ್ಗೆ ಇವಳನ್ನ ಕಳುಹಿದ್ದಾರೆ. ಅವಳ ಬಗ್ಗೆ ಇವಳು ಬುಗ್ಗಿ ಅಲ್ವಾ? ಅವಳ ಬಗ್ಗೆ ಬಗ್ಗೆ ಒಂದು ಕೆಲಸ ಮಾಡು, ನನ್ನ ಬಗ್ಗೆ ನೀನು ಮಾತಾಡು. ನಿನ್ನ ಬಗ್ಗೆ ಬಗ್ಗೆ ನಾನು ನನ್ನ ಪರವಾಗಿ ನೀನು ಮಾತಾಡು. ಹೇಳಿ ಕೇಳು. ಬರ್ಲಿ ಅಲ್ಲಿಂದ ಸಖಿ, ನಾನು ಹೇಳಿದ ಹಾಗೆ ಹೇಳಬೇಕು. ಸರಿ, ಒಂದಕ್ಷರ ಹೆಚ್ಚಾಗಬಾರ್ದು, ಒಂದಕ್ಷರ ಕಡಿಮೆ ಆಗಬಾರ್ದು. ಗೊತ್ತಾಯ್ತಾ? ಸದ್ದಿಟ್ಕೊಳ್ಳಿ. ಇಲ್ಲಿಗೆ ಯಾಕೆ ಬಂದದ್ದು? ಇಲ್ಲಿಗೆ ಯಾಕೆ ಬಂದದ್ದು? ನೀನು ಇದ್ದೇಳಿ ಬಂದೆ. ಮತ್ತೆ ಇಲ್ಲಿಗೆ ಹೋಗ್ಲಿಕ್ಕಿತ್ತ ನಿಮಗೆ? ಹೋದ್ರೆ ಕೈಕಾಲು ಮುರಿದು ಹಾಕ್ತಾರೆ. ಅಲ್ಲಿ ಹೇಳಿ, ಇಲ್ಲಿಗೆ ಯಾಕೆ ಬಂದದ್ದು? ಮತ್ತೆ ಎಲ್ಲಿಗೆ ಹೋಗ್ಬೇಕಿತ್ತು? ಮತ್ತೆ ಎಲ್ಲಿಗೆ ಹೋಗ್ಬೇಕಿತ್ತು? ಮತ್ತೆ ಎಲ್ಲಿಗಾದ್ರೂ ಹೋಗಿದ್ ಗೊತ್ತಾದ್ರೆ ನಿಮ್ಮ ಮುಖಕ್ಕೆ ನಾನು ಸಿಕ್ಕಿದೆ ಹೆಚ್ಚು. ಮತ್ತೆ ಎಲ್ಲಿಗೆ ಹೋಗ್ಬೇಕ ನೀನು? ಅಲ್ಲಿಂದ ಬಂದು ಅಲ್ಲಿ ಮುಟ್ಸಿ. ಮತ್ತೆ ಎಲ್ಲಿಗೆ ಹೋಗ್ಬೇಕಿತ್ತು? ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿಗೆ ಅಂದ್ರೆ ಎಲ್ಲಿಗೆ? ಅಲ್ಲಿಗೆ ಅಂದ್ರೆ ಎಲ್ಲಿಗೆ? ಅಲ್ಲಿಗೆ ಅಂದ್ರೆ ಎಲ್ಲಿಗೆ? ಗೊತ್ತಾಗ್ಲಿಲ್ವಾ? ಗೊತ್ತಾದ್ರೆ ಕೇಳ್ತಿದ್ನ ಹೇಳಿ. ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ ಅಂತಲೇ ಕೇಳಿದ್ದು. ಗೊತ್ತಾಗ್ಲಿಲ್ಲ ಅಂತಲೇ ಕೇಳಿದ್ದು. ಗೊತ್ತಾಗ್ಲಿಲ್ಲ ಅಂತಲೇ ಕೇಳಿದ್ದು. ಮಾಡು. ತುಂಡಾಗೋದು ಎತ್ತಿಬೇಡ ನಿನ್ನ ತಿರ್ಸಿ ಮಾಡ. ತಿರ್ಸಿ ಬೇಗ ಮಾಡ್ತೀರಿ. ಬೇಗ ಮಾಡ್ತೀರಿ. ತಿರ್ಗೋದಿಲ್ವೇ ಇದು? ತಿರ್ಸಿ. ತಿರುಗುದಲ್ಲ ಅದು. ಯಾಕೆ ಈ ರೀತಿಯಾದಂತಹ ಸಿಟ್ಟು? ಯಾಕೆ ಮಾತಾಡುವುದಿಲ್ಲ ಹೇಳ್ಬಹುದಲ್ಲ? ಯಾಕೆ ಈ ರೀತಿಯಾದ ಸಿಟ್ಟು? ಯಾಕೆ ಮಾತಾಡುವುದಿಲ್ಲ ಅಂತ ಹೇಳ್ಬೋದಲ್ಲ? ಯಾರಿಗೂ ಗೊತ್ತಾಗ್ಲಿಲ್ವಾ? ಕುಲವತಿ, ಗುಣವತಿ, ವಿದ್ಯಾವತಿ, ರೂಪವತಿ ಇದ್ದಾಳಲ್ಲ, ಯಾರಂತ ಗೊತ್ತಾಗ್ಲಿಲ್ವಾ? ಕುಲವತಿ, ರೂಪವತಿ, ವಿದ್ಯಾವತಿ, ಗುಣವತಿ ಇದ್ದಾಳಲ್ಲ, ಇದು ಯಾರು ಅಂತ ಗೊತ್ತಾಗ್ಲಿಲ್ವಾ? ಕುಲವತಿ, ಗುಣವಂತಿ, ಮರುವಂತಿ, ಗರ್ಭವತಿ. ಗರ್ಭವತಿ ಅಲ್ಲ ಅಲ್ವಾ? ಮರುವಂತಿಯೂ ಅಲ್ಲ, ಮರುವಂತಿ, ಶಿರುವಂತಿ, ಗುಣವಂತಿಯೂ ಅಲ್ಲ. ಕುಲವತಿ, ರೂಪವತಿ, ವಿದ್ಯಾವತಿ, ಗುಣವತಿ, ಗರ್ಭವತಿ ಅಲ್ಲ. ಇಷ್ಟು ಹೇಳಿದ್ರೆ ಆಗುದಿಲ್ಲ. ಹೆಸರೇನು ಅಂತ ಬೇಡವಾ? ಇಷ್ಟು ಹೇಳಿದ್ರೆ ಆಗುದಿಲ್ಲ. ಹೆಸರೇನು ಬೇಡವಾ? ಇಷ್ಟು ಹೇಳಿದ್ರೆ ಸಾಕಾಗುದಿಲ್ಲ. ಹೆಸರು ಬೇಡವಾ? ಅವಳ ಹೆಸರು ಹೇಳಿದ್ರೆ ನಾನು ಅವಳು ಬಂದ ರೀತಿ ಹೇಳ್ತೇನೆ. ಕಳವಿನಿಂದೋಡಿ ಬಂದವಳು ಓಡಿ ಬಂದವಳ, ಓಡಿ ಓಡಿ ಬಂದವಳ, ಬಂಧುಗಳ ಮಾನವನು ತೆಗೆದವಳ, ಬಂಧುಗಳ ಮಾನವನು ತೆಗೆದವಳ. ಇಳೆಯೊಳು ಖ್ಯಾತಿಯ ಪಡೆದ ಸಂಪನ್ನೆಯ, ಇಳೆಯೋಳು ಖ್ಯಾತಿಯ ಪಡೆದ ಸಂಪನ್ನೆಯ, ಚಲುವೆಯ ಚಪಲೆಯ ನಿಲಯವ ಬಿಟ್ಟಿಲ್ಲಿಗೆ, ಯಾಗಿಲ್ಲಿಗೈ ತಂದ ನಿವನು, ಯಾಗಿಲ್ಲಿಗೈ ತಂದ ಇವನು. ಅವಳ ಹೆಸರು ಹೇಳುದಿಲ್ಲ ನಾನು, ಅವಳು ಬಂದ ರೀತಿ ಹೇಳ್ತೇನೆ. ರೀತಿಯ ಹೇಗೋ? ಅವಳು ಕುಂಡಿನಾಪುರದವಳು. ಅವಳು ಕುಂಡಿನಾಪುರದವಳು. ಅವಳು ನಿನಗೆ ಹೇಳುವುದಕ್ಕೆ ಕಷ್ಟ ಆದ್ರೆ ಬಿಡಿಸಿ ಬಿಡಿಸಿ ಹೇಳು, ತೊಂದರೆ ಇಲ್ಲ. ಎಂತ ಹೇಳಿದೆ? ಅವಳು ಕುಂಡಿನಾಪುರದವಳು. ಅವಳು ಕುಂಡಿ ಕುಂಡಿ. ಕಷ್ಟ ಆದ್ರೆ ಬಿಡಿಸಿ ಹೇಳಿ. ಒಂದೊಂದೇ ಅಕ್ಷರ ಬಿಡಿಸಿ. ಹೇಗೆ ಹೇಳಲಿಕ್ಕೆ ಹೇಳಿ. ಅವಳು ಕುಂಡಿ ಬಾಯಕ್ಕೆ ನೀನು ಕುಂಡಿಪುರದವಳು. ಕುಂಡಿನಾಪುರದವಳು. ಸರಿ. ಆ ಕುಂಡಿನಾಪುರದವಳು ಯಾರು ಯಾರು ಗೊತ್ತಾಗ್ಲಿಲ್ವಾ? ಅವಳು ಬಾಲ್ಯದಲ್ಲಿರುವಾಗಲೇ ತಂದೆಯ ತೊಡೆ ಮೇಲೆ ಕುಳಿತುಕೊಂಡಿದ್ದಾಗ ಹರಿದಾಸರ ಹರಿಕೀರ್ತಿಯನ್ನು ಕೇಳಿ ಕೃಷ್ಣನ ಮೇಲೆ ಪ್ರೇಮ ಹುಟ್ಟಿತಂತೆ. ಅವಳಿದ್ದಾಳಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳು. ಅದೇ ಪ್ರೇಮ ಹುಟ್ಟಿತಂತೆ, ಅವಳಿದ್ದಾಳಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳು. ಅದು ನೀನು ತೊಡೆ ಮೇಲೆ ಕುಂತಿಲ್ಲ, ಅವಳ ಮೇಲೆ ಪ್ರೇಮ ಹುಟ್ಟಿತು. ಪ್ರೇಮ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರೆ ಆಗುವುದಿಲ್ಲ. ಅವಳ ಹೆಸರು ಹೇಳ್ಬೇಕು. ನಾನು ಹೆಸರು ಅವಳ ಹೆಸರು ಹೇಳುದಿಲ್ಲ. ಭೀಷ್ಮಕ ಮಗಳು ಅವಳಿದ್ದಾಳಲ್ಲ, ಆ ರುಕ್ಮಿಣಿ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳು. ಅದಕ್ಕಾಗಿ ಸಿಕ್ತ. ಅಯ್ಯೋ, ಮಾಡಲು ಬೇಡ ಸುಗುಣ ಸಂಪನ್ನೆ.
ಸಿಟ್ಟು ಮಾಡಲು ಬೇಡ ಸುಗುಣ ಸಂಪನ್ನೆ, ಸಿಟ್ಟು ಮಾಡಲು ಬೇಡ, ಸಿಟ್ಟು ಮಾಡಲು ಬೇಡ ಸುಗುಣ ಸಂಪನ್ನೆ. ಪಟ್ಟದ ರಾಣಿಗೆ ಪರಮ ಕಲ್ಯಾಣಿ, ಪಟ್ಟದ ರಾಣಿ ಕೇಳ್, ಪಟ್ಟದ ರಾಣಿ ಕೇಳ್ ಪರಮ ಕಲ್ಯಾಣಿ. ವನಜದಳಾಂಬಗಿ ನಿನ್ನ ಮಾತುಗಳೀಗ ಮನಕ್ಕೆ ಸಂಶಯವಾಗಿ ತೋರುತ್ತಲಿರುತ್ತಿದೆ, ಮನಕ್ಕೆ ಸಂಶಯವಾಗಿ ತೋರುತ್ತಲಿರುತ್ತಿದೆ. ವಿನಯದಿ ನೆಲೆಯ ಬೇಳು ನೀನಲ್ಲದಿನ್ ಎನಗಾರು ಪ್ರಿಯದವಳು, ಅನ್ಯಳಿಗಿದ್ದ ಘನವಸ್ತುವೇನು ವಿಸ್ತರಿಸು ಶೀಘ್ರದೊಳು. ಸಿಟ್ಟು ಮಾಡಲು ಬೇಡ ಸುಗುಣ ಸಂಪನ್ನೆ, ಪಟ್ಟದ ರಾಣಿಗೆ ಪರಮ ಕಲ್ಯಾಣಿ. ಯಾಕೆ ಈ ರೀತಿಯಾದಂತಹ ಸಿಟ್ಟು? ಮತ್ತೆ ಸಿಟ್ಟು ಬಾರದೆ ಉಳಿದಿತ್ತ? ರುಕ್ಮಿಣಿಯ ಮುಡಿಗೆ ಹೂವನ್ನು ಮುಡಿಸಿದ್ದೇನೆ ಎನ್ನುವ ಕಾರಣ ಹೌದು, ವಿಷಯ ಗೊತ್ತಾಗಿ ಈ ರೀತಿಯಾಗಿ ಸಿಟ್ಟು ಮಾಡಲಿಲ್ಲ. ಏನು ರುಕ್ಮಿಣಿ ತಲೆಯಲ್ಲಿ ಮಾತ್ರ ಕೂದಲಿರುವುದಾ? ಏನು ನನ್ನ ತಲೆಯಲ್ಲಿ ಕೂದಲಿಲ್ವಾ? ಉಂಟಪ್ಪ, ಮತ್ತೆ ಆದ್ರೂ ಬಲವಾದ ಕಾರಣವೇ ಉಂಟು. ಏನು? ನಾರದರು ಇಲ್ಲಿಯವರೆಗಾಗಿ ಬಂದು ವಿಷಯವನ್ನು ವಿಶದೀಕರಿಸಿದ್ರು. ರುಕ್ಮಿಣಿಯ ಮುಡಿಗೆ ಹೂವನ್ನು ಮುಡಿಸುವಂತ ಚಂದವನ್ನು ನೋಡಬೇಕು ಎನ್ನುವ ಹಾಗೆ ನಾರದ್ರು ಹೇಳಿದ್ರಂತ ನೀವು ಕೇಳುವುದೆಯಾ? ಮೊಮ್ಮಗನ ಆಸೆಯನ್ನು ಅಜ್ಜನಾದವ ಈಡೇರಿಸುವುದು ಕರ್ತವ್ಯ ಅಲ್ವಾ? ಹಾಗಾಗಿ ಆ ರೀತಿಯಲ್ಲಿ ಮಾಡಿದ್ದೇನೆ ನಾನು. ಹಾಗಾದ್ರೆ ನೀವು ಅಜ್ಜ ಆದ ಮೇಲೆ ಎಲ್ಲಿಯಾದ್ರೂ ಆ ಹೂ ತಂದು ನನಗೆ ಮುಡಿಸಿದ್ರೆ ನಾನೇನಾಗ್ತಿದ್ದೆ? ಅಜ್ಜಿ ಏ ದೇವ್ರೆ, ಅದಕ್ಕಾಗಿ ಅದಲ್ಲ, ಬೇಸರ ಮಾಡಬೇಡ, ಸಿಟ್ಟು ಮಾಡಲು ಬೇಡ. ಯಾಕೆಂದ್ರೆ ಈ ಸಿಟ್ಟು ಎನ್ನುವುದು ತಾಪ ಹೆಚ್ಚಿಸುವುದು. ಈಗ ನಿನಗೆ ಹೂ ಮುಡಿಸ್ಲಿಲ್ಲ ಅಂತ ಅದು ಬಿಸಿ ಅಲ್ವಾ? ಆದ್ರೂ ನೀವು ಅವಳಿ ಮುಡಿಸಿದ ಹೌದಲ್ವಾ? ಅದಕ್ಕಿಂತ ಹೆಚ್ಚಿನದಾದಂತ ಅವಕಾಶವನ್ನು ನಾನು ನಿನಗೆ ಕೊಡ್ತೇನೆ. ಹೇಗೆ? ಕೇವಲ ಅವಳಿಗೆ ಒಂದು ಹೂ ಮುಡಿಸಿದ್ದು ಮಾತ್ರ. ಮತ್ತೆ ನಿನಗೆ ಹಾಗಲ್ಲ, ಪ್ರತ್ಯಕ್ಷ ಪಾರಿಜಾತ ಪುಷ್ಪವನ್ನೇ ತಂದು ಕೊಡ್ತೇನೆ. ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ? ನಂಬಿಕೆ ಬರಬೇಕು ಅಂತಾದ್ರೆ ನನಗೆ ಭಾಷೆ ಕೊಡ್ಬೇಕು. ಯೋಚನೆ ಮಾಡಬೇಡ, ಪಾರಿಜಾತ ಪುಷ್ಪವನ್ನು ನಿನಗೆ ತಂದು ಕೊಡ್ತೇನೆ. ಇದು ನನ್ನ ಭಾಷೆ. ನಲ್ಲನ ವಚನವನಾಲಿಸಿ ಮೆಲ್ಲನೆ ಪರ್ಯಂಕದಿಳಿದು ಈಗ ನಿನಗೆ ಸಮಾಧಾನವಾಗಿರ್ಬೋದು. ಸಮಾಧಾನವಾಗಿ ಸಿಟ್ಟನ್ನ ಬಿಡು, ನನ್ನ ಜೊತೆ ಉರುಮಿಸಬಹುದಲ್ಲ? ಹೀಗೆ ಬನ್ನಿ ಸ್ವಾಮಿ. ಇತ್ತಲೋ ಹರಿ ತನ್ನ ನಂಬಿದೋ ಇತ್ತಲ ಹರಿ ತನ್ನ ನಂಬಿದ ಭಕ್ತರನು ಪೊರೆಯುವರೇ, ನಂಬಿದ ಭಕ್ತರನು ಪೊರೆಯುವರೇ. ಪರಮ ನೆಲೆಯರಸಿ ಬರುತ್ತಿರೆ ಪೃಥ್ವಿಯಲ್ಲಿ ನೆಲೆಸಲು ಉತ್ತಮದ ನೆಲೆಯರಸಿ ಬರುತ್ತಿರೆ ಪೃಥ್ವಿಯಲ್ಲಿ.
ನನ್ನ ನಾಮಸ್ಮರಣೆಯನ್ನ ಮಾಡುವವರು ಹೌದು, ಅವರ ಕಷ್ಟಗಳನ್ನೆಲ್ಲ ಕಳೆಯುವವನು ನಾನು. ಆದ್ರೆ ಏನು ಮಾಡೋಣ, ವಿಪರ್ಯಾಸ ಎಂಬಂತೆ ಇಂದು ಹರಿಯ ಪಾಲಿಗೆ ಕಷ್ಟ ಬಂದೊದಗಿದೆ. ವೈಕುಂಠದಲ್ಲಿ ಯೋಗ ನಿದ್ರೆಯಲ್ಲಿದ್ದಂತಹ ಸಂದರ್ಭ ಒಮ್ಮಿಂದೊಮ್ಮೆಲೆ ಬ್ರಹ್ಮ ಮಹರ್ಷಿಗಳು ಬಂದರು. ಅಷ್ಟೇ ಅಲ್ಲ, ಅವರಿಗೆ ಉಪಚರಿಸಲಿಲ್ಲ ಎಂಬ ಕಾರಣಕ್ಕಾಗಿ ಕುಪಿತರಾಗಿ ನನ್ನ ವಕ್ಷಸ್ಥಳಕ್ಕೆ ಒದ್ರು. ಆ ನಂತರದಲ್ಲಿ ಬುದ್ಧಿವಂತಿಕೆಯನ್ನು ಪ್ರಯೋಗಿಸಿದಂತಹ ನಾನು ಎಚ್ಚೆದ್ದೆ. ಅಷ್ಟೇ ಅಲ್ಲ, ಅವರನ್ನು ಉಪಚರಿಸಿದೆ. ಅವರಲ್ಲಿದ್ದಂತಹ ಲಾಂಛನವನ್ನು ಕಸಿದುಕೊಂಡೆ. ಆಗ ಅವರಲ್ಲಿದ್ದಂತಹ ಗರ್ವ ಅನ್ನುವಂಥದ್ದು ಅದು ಹೋಗಲ್ಪಟ್ಟಿತು. ಅಷ್ಟೇ ಅಲ್ಲ, ನೀನೇ ಮಾ ಎಂಬುದಾಗಿ ನನ್ನನ್ನು ಒಪ್ಪಿದವು. ತಪ್ಪಿನ ಅರಿವು ಅವರಿಗಾಯಿತು. ಅವರಿಗೆ ವಿಚಾರವನ್ನು ಹೇಳಿದ್ದು ಹೌದು, ಅವರನ್ನು ವೈಕುಂಠದಿಂದ ಬೀಳ್ಕೊಟ್ಟಿದ್ದು ಹೌದು. ಆದರೆ ಈ ಕಡೆ ಪ್ರಕರಣ ದೊಡ್ಡದಾಯ್ತಲ್ಲ. ವಕ್ಷಸ್ಥಳಕ್ಕೆ ರಘುಮಹರ್ಷಿಗಳು ಒತ್ತರು ಎಂಬ ಕಾರಣಕ್ಕಾಗಿ ಕುಪಿತಗೊಂಡವಳು ನನ್ನವಳು ಸಿರಿದೇವಿ. ಅವಳಿಗೆ ಬೇಸರ ಆಯ್ತು. ಅಷ್ಟೇ ಅಲ್ಲ, ಒಂದು ರೀತಿ ನನ್ನ ಮಾತನ್ನು ಕೇಳದೆ ನನ್ನನ್ನ ತೊರೆದು ಹೋದಳು. ಆ ನಂತರ ವಿಚಾರ ತಿಳಿಯಿತಲ್ಲ, ಹೋದದಲ್ಲಿ ಅಂತ ಕೇಳಿದ್ರೆ ಭೂಲೋಕಕ್ಕೆ. ಹಾಗಿದ್ರೆ ನನ್ನ ಹೆಂಡತಿಯನ್ನು ಅರಸುತ್ತಾ ನಾನು ಸಾಗಲೇಬೇಕು. ಆ ಕಾರಣಕ್ಕಾಗಿ ಈ ವೇಷವನ್ನ ಅಂತಿದ್ದೇನೆ. ನನ್ನವಳನ್ನ ಅರಸಬೇಕು, ನಾ ನೆಲೆಯಾಗಬೇಕು ಅಂತಾದ್ರೆ ಯೋಗ್ಯವಾಗಿರುವಂತಹ ಸ್ಥಳ ಒಂದು ಬೇಕಲ್ವೇ? ಭೂಲೋಕವನ್ನ ಬಂದು ಆ ಕಡೆಯಲ್ಲಿ ನೋಡ್ತಾ ಇದ್ದೇನೆ. ಅದೇನದು ಆಶ್ಚರ್ಯ! ಅಬ್ಬಬ್ಬ, ತಿರುಮಲೆಯ ಗಿರಿಯಲ್ಲಿ ತಿರುಮಲೆಯ ಗಿರಿಯಲ್ಲಿ ತಿರುಮಲೆಯ ಗಿರಿಯಲ್ಲಿ ಮೊಲಹುಲಿ ಬೆರೆಸಿ ನಲಿಯುವುದ ಕಂಡು ಮೊಲಹುಲಿ ಬೆರೆಸಿ ನಲಿಯುವುದ ಕಂಡು ಪರಮ ಸುಸ್ಥಳವೆಂದು ಹುತ್ತದಿ ಹರಿಯು ನಿಲ್ದ ನೆಲೆಸಲು ಪರಮ ಸುಸ್ಥಳವೇನುದ ಹುತ್ತದಿ ಹರಿಯು ನಿಂದ ಪರಮ ಸುಸ್ಥಳವೆನುದ ಹುತ್ತದಿ ಹರಿಯು ನಿಂದ ಯೋಗ್ಯವಾಗಿರುವಂತಹ ಸ್ಥಳವನ್ನು ಅರಸಲೇಬೇಕು. ಹಾಗಿದ್ರೆ ಸ್ಥಳ ಹೇಗಿರಬೇಕು? ನಿರ್ವೈರ ಕ್ಷೇತ್ರವಾಗಿರಬೇಕು. ಅದನ್ನು ಅರಸುತ್ತಾ ಮುಂದಡಿಯನ್ನ ಇರಿಸುತ್ತಾ ಬಂದಾಗ ಆ ಕಡೆಯಲ್ಲಿ ನೋಡಿದ್ರೆ ವಿಶೇಷವೇ ಹೌದು. ಹಾಗಿದ್ರೆ ಯಾವ ವಿಶೇಷವನ್ನು ನೋಡ್ತಾ ಇದ್ದೇನೆ? ಅನತಿ ದೂರದಲ್ಲಿ ಮೊಲವೊಂದು ಹುಲಿಯೊಂದು ಆಡ್ತಾ ಇದ್ದಾವೆ. ಹಾಗಿದ್ರೆ ಮೊಲವು ಹುಲಿಗೆ ಆಹಾರವಲ್ವೇ? ಆ ಮೊಲವನ್ನು ತಿನ್ನುವ ಬದಲಾಗಿ ಅವರಿಬ್ಬರು ಪರಸ್ಪರ ಆಟವಾಡ್ತಾ ಇದ್ದಾವೆ ಅಂತಾದರೆ ಆ ಕ್ಷೇತ್ರದಲ್ಲಿ ವೈರವಿಲ್ಲ. ನಿರ್ವೈರ ಕ್ಷೇತ್ರ ನನಗೆ ವಾಸಿಸುವುದಕ್ಕೆ ಯೋಗ್ಯವಾಗಿರುವಂಥ ಕ್ಷೇತ್ರವೂ ಹೌದು. ಆ ಕಾರಣಕ್ಕಾಗಿ ಇನ್ನು ವಿಳಂಬ ಏಕೆ? ಈ ಹರಿಯ ವಾಸಸ್ಥಾನ ಆ ಕಡೆಯಲ್ಲಿ ಕಾಣುತ್ತಿರುವಂತಹ ಗಿರಿಯಲ್ಲಿ ನೇರವಾಗಿ ಗಿರಿಯತ್ತ ಸಾಗಿಬಿಟ್ಟು ಕಥೆಯ ತನ್ಮಧ್ಯದಲ್ಲಿ ತಮ್ಮ ರಸಭಂಗ ಮಾಡಿದ್ದಕ್ಕಾಗಿ ತಮ್ಮಲ್ಲಿ ಮೊದಲಾಗಿ ಕ್ಷಮೆಯನ್ನು ಯಾಚಿಸುತ್ತಾ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ರಿಜಿಸ್ಟರ್ಡ್ ಕೊಂಜಾಡಿ ಆಡಿ ಇವರ ಈ ಒಂದು ನೇತೃತ್ವದಲ್ಲಿ ಯಕ್ಷರಾಘವ ಜನಸಾಲಿ ಪ್ರತಿಷ್ಠಾನ ನಮ್ಮ ಈ ಕಲಾತಂಡವನ್ನು ಕರೆಸಿ ಪಾರಿಜಾತ ಮತ್ತು ಶ್ರೀನಿವಾಸ ಕಲ್ಯಾಣ ಎಂಬ ಯಕ್ಷಗಾನ ಪ್ರದರ್ಶನವನ್ನು ಮಾಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥ ಈ ಸಮಿತಿಯ ಅಧ್ಯಕ್ಷರಿಗೂ ಸರ್ವ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಕಲಾಭಿಮಾನಿ ಬಂಧುಗಳಿಗೆ ನಮ್ಮ ಮಂಡಳಿಯ ಪರವಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ.
ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಬೇಕಾದ್ರೆ ಅದನ್ನು ಆಸ್ವಾದಿಸುವಂಥ ಅಭಿಮಾನಿ ಬಂಧುಗಳು ಅಷ್ಟೇ ಪ್ರಾಮುಖ್ಯ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ದೇವತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಈ ಸಾಂಸ್ಕೃತಿಕ ವೈಭವವನ್ನು ಕಣ್ತುಂಬಿಕೊಳ್ಳುತ್ತಿರುವಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ನಮ್ಮ ಕಲಾ ತಂಡದ ಪರವಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಹಾಗೆ ನಮಗೆ ಹಿಮ್ಮೇಳ ಮತ್ತು ಮುಮ್ಮೇಳದಲ್ಲಿ ಸಹಕಾರವಿತ್ತಂಥ ಎಲ್ಲ ಕಲಾವಿದರಿಗೆ ಹಾಗೂ ಸಂಸ್ಥೆಯ ಪ್ರಬಂಧಕರಾಗಿರುವಂಥ ಸುಬ್ರಹ್ಮಣ್ಯ ಶಾಸ್ತ್ರಿಯವರಿಗೆ ನಮ್ಮ ಕಲಾ ತಂಡದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ, ನಾಳೆ ನಮ್ಮ ಕಲಾ ತಂಡದ ಕಾರ್ಯಕ್ರಮ ಶಿರ್ಸಿ ಸಮೀಪ ಚಂದ್ರಗುತ್ತಿಯಲ್ಲಿ ಮಹಿಷವರ್ಧಿನಿ ಎಂಬ ಯಕ್ಷಗಾನ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ವಿಶೇಷ ಏನಂದರೆ ಯಕ್ಷರಾಘವ ಜನಸಾಲೆ ಪ್ರತಿಷ್ಠಾನ ಎನ್ನುವ ಸಂಸ್ಥೆ ಹುಟ್ಟಿ 2 ವರ್ಷ ಕಳೆದು ಇದು 3ನೇ ವರ್ಷ. 3 ವರ್ಷದಿಂದಲೂ ನಾವು ಮಳೆಗಾಲದಲ್ಲಿ ಯಕ್ಷ ಕಲಾ ತಂಡವನ್ನು ಕಟ್ಟಿಕೊಂಡು ಬೇರೆ ಬೇರೆ ಕಡೆಯಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ಪ್ರದರ್ಶನದ ಪ್ರಭಾವ, ನಮ್ಮ ಸಂಸ್ಥೆಯ ಮೇಲಿನ ಅಭಿಮಾನ ಯಾವ ರೀತಿ ಬೆಳೆದು ಬಂದಿದೆ ಕೇಳಿದರೆ, ಪ್ರಥಮ ವರ್ಷದಲ್ಲಿ ನಮ್ಮ ಕಲಾ ತಂಡ 35 ಪ್ರದರ್ಶನ ನೀಡಿದರೆ 2ನೇ ವರ್ಷದಲ್ಲಿ 45 ಪ್ರದರ್ಶನ ಕಂಡಿತ್ತು. 3ನೇ ವರ್ಷದಲ್ಲಿ ನಮ್ಮ ಕಲಾ ತಂಡ 60 ಕಡೆಗಳಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದೆ ಅಂದರೆ ನಿಜವಾಗಿ ಇದು ನಮಗೆ ಹೆಮ್ಮೆ ತರುವಂಥ ವಿಚಾರ. ಅದರಿಂದ ಯಶಸ್ವಿ 2 ವರ್ಷ ಪೂರೈಸಿ 3ನೇ ವರ್ಷದ ನಮ್ಮ ಯಕ್ಷರಾಘವ ಜನಸಾಲೆ ಪ್ರತಿಷ್ಠಾನದ ಜನಸಾಲೆ ಯಕ್ಷಪರ್ವ ಎನ್ನುವ ವಾರ್ಷಿಕೋತ್ಸವವನ್ನು ನವೆಂಬರ್ 16ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 10 ಗಂಟೆಯ ತನಕ ಮಾರಣಕಟ್ಟೆ ಮೂಕಾಂಬಿಕಾ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ಯಕ್ಷರಾಘವ ಜನಸಾಲೆ ಪ್ರತಿಷ್ಠಾನದಿಂದ ಈ ವರ್ಷ ಕೊಡಲ್ಪಡುವಂಥ ಪ್ರಶಸ್ತಿಯನ್ನು ಯಕ್ಷರಂಗದ ಗುರುಗಳು ಮೇರು ಭಾಗವತರಾಗಿರುವಂಥ ಹೆರೆಂಜಾಲು ಗೋಪಾಲ ಗಾಣಿಗೆ ಇವರಿಗೆ ನಾವು ಅದನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಒಂದು 5 ಜನ ಕಲಾವಿದರಿಗೆ ಯಕ್ಷ ಕಲಾ ಗೌರವ ಪುರಸ್ಕಾರ, ಒಂದು 5 ಜನ ಕಲಾವಿದರಿಗೆ ಪ್ರತಿಭಾ ಪುರಸ್ಕಾರ, ಒಂದು 5 ಜನ ಕಲಾವಿದರಿಗೆ ಗೃಹ ನಿರ್ಮಾಣ ಮತ್ತು ಆರ್ಥಿಕ ನೆರವು, ಈರ್ವರಿಗೆ ಸಂಘಟನೆ ಚಿತ್ರ ಪ್ರಶಸ್ತಿ, ಓರ್ವರಿಗೆ ಕಲಾ ಪೋಷಕ ಪ್ರಶಸ್ತಿ, ಜೊತೆಯಲ್ಲಿ ಈ ವರ್ಷದಿಂದ ಓರ್ವರನ್ನು ಪ್ರಬುದ್ಧ ಪ್ರೇಕ್ಷಕ ಪ್ರಶಸ್ತಿಯಲ್ಲಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಜೊತೆಯಲ್ಲಿ ತೆಂಕು ಮತ್ತು ಬಡಗುತಿಟ್ಟಿನ ಸುಪ್ರಸಿದ್ಧ ಹಿಮ್ಮೇಳ ಭಾಗವತರುಗಳಿಂದ, ಹಿಮ್ಮೇಳ ಕಲಾವಿದರುಗಳಿಂದ ಹಿಮ್ಮೇಳ ವೈಭವ, ತದನಂತರ ಪ್ರಖ್ಯಾತ ಅತಿಥಿ ಕಲಾವಿದರ ಕೂಡುವಿಕೆಯೊಂದಿಗೆ ಶ್ವೇತಕುಮಾರ ಚರಿತ್ರೆ ಎಂಬ ಯಕ್ಷಗಾನ ಪ್ರದರ್ಶನವನ್ನು ಸಹ ಹಮ್ಮಿಕೊಂಡಿದ್ದೇವೆ. ತಾವೆಲ್ಲ ನಿಮ್ಮ ಪಾಲಿಗೆ ನಾನೀಡುವ ಇದೇ ಆಮಂತ್ರಣ ಎಂಬುದಾಗಿ ಭಾವಿಸಿಕೊಂಡು ತಾವೆಲ್ಲ ನಮ್ಮ ಸಂಸ್ಥೆ ಮುಖಾಂತರವಾಗಿ ಮಾಡುತ್ತಿರುವಂಥ ಈ ಕಾರ್ಯಕ್ರಮಕ್ಕೆ ತನು ಮನ ಧನ ಸಹಾಯ ಸಹಕಾರದಿಂದ ನಮ್ಮ ಸಂಸ್ಥೆಯನ್ನು ಬೆಂಬಲಿಸುವುದರ ಜೊತೆಗೆ ತಾವೆಲ್ಲ ಆ ದಿನದ ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಇದ್ದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂಬುದಾಗಿ ತಮಗೆಲ್ಲರಿಗೂ ಇಲ್ಲಿಂದಲೇ ಆಮಂತ್ರಣವನ್ನು ನೀಡಿ ಕರೀತಾ ಇದ್ದೇನೆ. ಹಾಗೆ ಇದೊಂದು ಸೂಚನೆ, ಈ ದೇವಸ್ಥಾನದ ವಠಾರದಲ್ಲಿ ದೇವಸ್ಥಾನದ ಓರ್ವ ದಾನಿಗಳು ಅವರ ಚಿನ್ನದ ಉಂಗುರ ಕಳೆದು ಹೋಗಿರುತ್ತದೆ. ಸಿಕ್ಕಿದವರು ದಯವಿಟ್ಟು ದೇವಸ್ಥಾನದ ಕೌಂಟರಿನಲ್ಲಿ ಕೊಡಬೇಕೆಂಬುದಾಗಿ ಭಜನಾ ಮಂಡಳಿಯವರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿರುವಂಥ ಎಲ್ಲ ಕಲಾಭಿಮಾನಿ ಬಂಧುಗಳಿಗೆ ಮತ್ತೊಮ್ಮೆ ತಲೆಬಾಗಿ ವಂದನೆಯನ್ನು ಸಲ್ಲಿಸಿ ಮುಂದಿನ ಕಥಾಭಾಗವನ್ನು ಆರಂಭಿಸುವ ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಯಕ್ಷಗಾನಂ ವಿಶ್ವಗಾನಂ. ಶ್ರೀನಿವಾಸನರ್ತನರು ಬಾಣಗಳ ಧರಿಸುತ್ತ ಶ್ರೀನಿವಾಸನರ್ತನರು ಬಾಣಗಳ ಧರಿಸುತ್ತ ಕಾನದಲ್ಲಿ ಮೃಗಬೇಟೆ ಗೆಲ್ಲುತ್ತ ಶಾನೆ ಸೊಕ್ಕಿಯ ಕರಡಿ ಆನೆ ಹುಲಿ ಕೇಸರಿಯ ಬೇಟೆಯಾಡುತ್ತ ಬಂದ ನಾಗ ನೀನು ಮನುಷ್ಯನೋ ರಾಕ್ಷಸನೋ? ನಿನಗ್ಯಾಕೆ ಕಾಣ್ತೇನೋ ನಾನು? ಇಲ್ಲೇ ಹೋದ್ರೆ ಯಾರೋ ಕರ್ದಾಗಾಯ್ತು ಅಂತ ನಾ ಬಂದದ್ದು. ಹೀಗೊಂದು ನೋಡು ಮರೆಯ ಬಾಣ ಬಿಡ್ಬೇಕು ಅಂತ ಹೀಗೆ ಎತ್ಕೊಂಡಿದ್ದೆ. ನನ್ನೆಂತ ಕೊಲ್ತೆ ನೀನು? ನಿನ್ನ ಕೊಲ್ಲಿಕ್ಕೆ ನಾನು ಬಾಣವೇ ಬಿಡ್ಬೇಕಾ? ಮತ್ತೆ ಯಾಕೆ ಬಾಣ ಹೀಗೆ ಎತ್ಕೊಂಡ? ಓ ನಾನು ಯಾರ? ನೀನಾ? ಮಾರಾಯ ಬರುವಂತ ಕೇಳ್ಕೊಂಡಾರು ಬರ್ಬೇಕಿತ್ತು. ನೀನ್ಯಾರು ಅಂತ ನಿಂಗೆ ಗೊತ್ತಿಲ್ಲದೆ ಬಂದಿಯಲ್ಲ ಮಾರಾಯ. ಹಾಗಲ್ವೋ? ಮತ್ತೆ ಈಗ ನಾನು ಯಾರು ಎನ್ನುವುದು ನಾನು ಹೇಳಿಕೊಳ್ಳುವುದಕ್ಕಿಂತ ನಮ್ಮ ಕುರಿತಾಗಿ ಮತ್ತೊಬ್ರು ಹೇಳಿದ್ರೆ ಬಹಳ ಚಂದವಂತೆ.
ತತ್ವಶಾಸ್ತ್ರವನ್ನ ಬಲ್ಲವರು ನಾವು. ಬಲ್ಲವರ? ಆಹಾ. ಏ ನೀನ್ ಯಾರು? ನಾನೇ ನಾನು ನೀನೇ ನೀನು ನಾನು ನಾನೇ ನೀನು ನೀನೇ. ಅದು ಆಗುವುದಿಲ್ಲ. ಅದು ನಾನು ಏನು ಎನ್ನುವುದು ನಿನಗೆ ಅರ್ಥ ಆಗಬೇಕು ಅಂತಾದ್ರೆ ಸರಿ ಒಂದ್ಸರಿ ನೆನಪಿಸ್ಲ. ಹೇಗೆ? ಬಾಬಾರೋ ಶೌರಿ ಗೋಪಬಾಲ ಸ್ತ್ರೀಲೋಲ ಹರಿವನ ಮಾಲ. ಬಾಬಾರೋ ಶೌರಿ ಗೋಪಬಾಲ ಬಾಬಾರೋ ಶೌರಿ ಗೋಪಬಾಲ ಸ್ತ್ರೀಲೋಲ ಹರಿವನ ಮಾಲಾ ಸ್ತ್ರೀಲೋಲ ಹರಿವನ ಮಾಲಾ. ಶ್ರಾವಣದ ನೆಟ್ಟಿರುಳ ರಾತ್ರಿಯಲ್ಲಿ ಶ್ರಾವಣದ ನೆಟ್ಟಿರುಳ ರಾತ್ರಿಯಲ್ಲಿ ಶ್ರಾವಣದ ನೆಟ್ಟಿರುಳ ರಾತ್ರಿಯಲ್ಲಿ ದೇವಕಿಯ 8ನೆಯ ಗರ್ಭದಲ್ಲಿ ದೇವಕಿಯ 8ನೆಯ ಗರ್ಭದಲ್ಲಿ ನಡು ರಾತ್ರಿಯಲ್ಲಿ ಸೆರೆ ಮನೆಯಲ್ಲಿ ದೇವಕಿಯ 8ನೇ ಗರ್ಭದಲ್ಲಿ ಬಾಬಾರೋ ಶೌರಿ ಗೋಪಮಾಲ ಶ್ರೀಲೋಲ ಹರಿವನ ಮಾಲ. ಬಾಬಾರೋ ಶೌರಿ ಗೋಪಮಾಲ ಶ್ರೀಲೋಲ ಹರಿವನ ಮಾಲ ಶ್ರೀಲೋಲ ಹರಿವನ ಮಾಲ ಹರಿವನ ಮಾಲ. ಈಗೆಲ್ಲ ನೆನಪಾಯ್ತು ನನಗೆ. ಏನಪ್ಪಾಯ್ತಾ? ನೀ ಬೇರೆ ಯಾರು ಅಲ್ಲ. ಯಾರು? ನೀನು ಕರಿ ಕೃಷ್ಣ ಅಲ್ವಾ? ಹೌದು ಕೃಷ್ಣ. ಕೃಷ್ಣ. ಹೌದು. ನಾನು ಯಾರು? ನೀನ್ ಯಾರು? ನಾನೇ ವಿಜಯ. ಈಗ ನೆನಪಾಯ್ತು ಮರೆಯ. ಪೂರ್ವ ಜನ್ಮದಲ್ಲ ನೆನಪಾಗುದಿಲ್ಲ ಅಂತ ಹೇಳಿಯಲ್ಲ. ನೀ ಮುಟ್ಟದೇ ಇಲ್ವಾ? ಈಗ ನೆನಪಾಯ್ತು. ನಿಮ್ಮಮ್ಮ ಯಾರು? ಯಾರು? ದೇವಕಿ ಅಮ್ಮ. ದೇವಕಿ. ಹೌದು. ಆ ಶ್ರಾವಣ ನಿಟ್ಟೂರು ರಾತ್ರಿಯಲ್ಲಿ. ಶ್ರಾವಣದ ನೆಟ್ಟಿರುಳು ರಾತ್ರಿಯಲ್ಲಿ. ಅದೇ ಶ್ರಾವಣ ನಿಟ್ಟೂರು ರಾತ್ರಿಯಲ್ಲಿ. ನಿಟ್ಟೂರಲ್ಲ ರಾಜ್ಯದ ಹಬ್ಬ ಬಿಟ್ಟಲ್ಲ. ಶ್ರಾವಣ ನಿಟ್ಟೂರು ರಾತ್ರಿಯಲ್ಲಿ. ನೆಟ್ಟಿರುಳ ರಾತ್ರಿಯಲ್ಲಿ. ನೆಟ್ಟಿರುಳ ರಾತ್ರಿಯಲ್ಲಿ. ದೇವಕಿ ಅಮ್ಮ ನೆಟ್ಟಿರುಳ ರಾತ್ರಿಯಲ್ಲಿ. ಅದೇ ದೇವಕಿ ಅಮ್ಮನ 8ನೇ ಗರ್ಭದಲ್ಲಿ ಸೆರೆಮನೆಯಲ್ಲಿ. ಹೌದು. ಅಲ್ಲೇ ಅಮ್ಮ ಹಳೆದದ್ದು ಎಲ್ಲ ನನ್ನ ನೆನಪಾಯ್ತು. ಈಗ ಅಭಿನಯ ಮಾತ್ರ ಮಾಡಬೇಡ, ಮತ್ತೆ ವಿಷಯ ಹೇಳು. ಅದೇ ನೀನು ಕೃಷ್ಣ, ನಾನು ವಿಜಯ. ಅದು ಆಶ್ಚರ್ಯ ಮರೆಯ. ಏನು? ನೀನು ಆವಾಗಿದ್ದಾಗ ಈಗಿಲ್ಲ. ಈಗೆಲ್ಲ ವೇಷ ಬದಲಾವಣೆ ಮಾಡ್ಕೊಂಡು ಕೈಯಲ್ಲಿ ಬಿಲ್ಬಾಣ, ಕಿರಾತ್ರ ವೇಷ. ಹೌದೌದು. ನಾನು ಸಾಮಾನ್ಯ ಹಾಗೆ ಇದ್ದೆ. ಹೌದೌದು. ಹಾಗಾದ್ರೆ ಎಂತ ಕತೆ? ಬದಲಾವಣೆ ಎನ್ನುವುದು ಜಗದ ನಿಯಮ. ಆ ಕಾಲದಲ್ಲಿ ಹಾಗೆ. ಆ ಯುಗ ಯಾವುದು ಹೇಳು? ಯಾವುದು? ದ್ವಾಪರ ಯುಗ. ಓ, ಅದು ದ್ವಾಪರೆ. ಹೌದು. ಇದು ಯಾವ ಯುಗ? ಇದು ಕಲಿಯುಗ ಪ್ರಾರಂಭದ ಹಂತ. ಓ, ಕಲಿಯುಗ ಪ್ರಾರಂಭದ ಅಲ್ಲಿದೆ. ಕಲಿಯುಗ ನವಯುಗ. ನವ ನವೀನತೆಯನ್ನು ಸಾರುವಂತ ಯುಗ. ಓಹೋ. ಹಾಗಾದ್ರೆ ಈಗ ನೀನು ಯಾರು? ಈಗ ನಾನು ಶ್ರೀನಿವಾಸ. ನೀನು ಶ್ರೀನಿವಾಸ. ನೀನು? ನಾನು ಜೋಗಿದಾಸ. ನೀನು ಶ್ರೀನಿವಾಸ, ನಾನು ಜೋಗಿದಾಸ. ನಾನು ಜೋಗಿದಾಸ, ನೀನು ಶ್ರೀನಿವಾಸ. ಏನೋ ಸೀನ? ಯಾವ ಸೀನ? ಏನೋ ಸೀನ? ಏನೋ ಜೋಗಿ? ಸೀನ ಜೋಗಿ. ಜೋಗಿ ಸೀನ. ಜೋಗಿ ಸೀನ. ಸೀನ ಜೋಗಿ. ಸೀನ್ ಜೋಗ್, ಜೋಗ್ ಸೀನ್. ಅದಲ್ಲ. ಜೋಗಿದಾಸ ಶ್ರೀನಿವಾಸ. ಹಾಗೆ ಅದರಲ್ಲಿ ಇದೆಲ್ಲ ವೇಷ ಮಾಡ್ಕೊಂಡಿದ್ದೀಯಾ? ಕಿರಾತ್ರ ವೇಷ. ಕೈ ಮೇಲೆ ಬಾಳ ಹಿಡ್ಕೊಂಡಿದ್ದೀಯಾ? ಎಲ್ಲಿ ಹೊರಟೆ? ಬೇಟೆಗೆ. ಹೌದು. ಸಮೀರ, ನೀನು ಆ ಕಾಲದಲ್ಲೇ ಬೇಟೆ ಆಡ್ದವಲ್ಲ, ಮತ್ತೆ ಈ ಕಾಲದಲ್ಲಿ ಬೇಟೆ ಆಡ್ತೀಯಾ? ಕೆಲವೊಂದು ಸಂದರ್ಭ, ಅನಿವಾರ್ಯ ಪರಿಸ್ಥಿತಿಯನ್ನು ಮನುಷ್ಯನ ಬದುಕಿನಲ್ಲಿ ಬಂದಂತ ಕಾಲಕ್ಕೆ ಮಾಡಬಾರದ ಕೆಲಸವನ್ನು ಮಾಡಬೇಕಂತ ಅನಿವಾರ್ಯತೆ ಬರ್ತದೆ. ಅಂದ್ರೆ ಯಾವ ಬೇಟೆ? ನನಗೆ ಇದು ಮೃಗಬೇಟೆ ಅಲ್ಲ. ಮೃಗಬೇಟೆ ಅಲ್ಲ, ಮತ್ತೆ ಮೃಗಾಕ್ಷಿಯ ಬೇಟೆ. ಅಂದ್ರೆ ಹೆಣ್ಮಕ್ಳ ಬೇಟೆ. ಹೌದು. ನೀವು ಅಲ್ಲಿಂದ ಇಲ್ಲಿಗೆ ಇದನ್ನು ಬಿಡುವುದಿಲ್ಲ ಅಲ್ಲ? ಎಂತದ್ದು? ಆ ಕಾಲದಲ್ಲಿ ಅದನ್ನೇ ಮಾಡಿದ್ದು ಮಾರಾಯ ನೀನು. ಈಗಲೂ ಅದನ್ನೇ ಮಾಡುವುದೇಯಾ? ಕೆಲವು ಸಾರಿ ಆ ಯುಗದಲ್ಲಿ ಹೇಗೆ ಕೇಳು. ಹೇಗೆ? ನನ್ನನ್ನೇ ಅರಸಿಕೊಂಡು ಬಂದವರು ಅನೇಕರ ನನ್ನ ಜೊತೆಗೆ ಸೇರ್ಕೊಂಡಿದ್ದಾರೆ. ಹೌದು. ಈ ಯುಗದಲ್ಲಿ ನನ್ನನ್ನು ಸೇರಬೇಕಾದವ್ರ ಜೊತೆಗಿಲ್ಲ ಮಾತ್ರದಿಂದ ನಾವು ಹುಡುಕ್ತಾ ಹೋಗ್ಬೋದು. ಓ,
ಇದ್ದಾರೆ. ಈಗ ನೀನೇ ಅವ್ರು ಹುಡ್ಕೊಂಡು ಹೊರಟಿದ್ದೀಯ ಈ ಕಾಲದಲ್ಲಿ. ಎಂತ ವಿಪರ್ಯಾಸ ನೋಡು. ಯಾಕೆ? ಅದೇ ಕಾಲ ಅಂತ. ಖಂಡಿತ ಖಂಡಿತ. ಈಗ ಹೊರಟದ್ದೆ. ಹೌದು. ಅದಕ್ಕೆ ನಾನೊಬ್ಬರೇ ಹೋಗುದಲ್ಲ. ಮತ್ತೆ ನಾನು ಆಯುಗದಲ್ಲೂ ನಿನ್ನ ಜೊತೆಗಿರಿಸಿಕೊಂಡವನು. ಹೌದು. ಈಗಲೂ ಹಾಗೆ ಈ ಕಲಿಯುಗದಲ್ಲೂ ನಾನು ತಿರುಗಾಟಕ್ಕೊಂದು ಯಶಸ್ಸನ್ನ ಕಾಣಬೇಕು ಅಂತ ಆದ್ರೆ ನಿನ್ನನ್ನು ಬಿಟ್ಟರೆ ಆಗುವುದಿಲ್ಲ ಅಂತ ಇಟ್ಕೊಂಡು ಹೊರಟಂತ. ಹೌದಾ? ನಾ ಬರ್ಬೇಕಾ? ಬಾಬಾ. ನಾ ಬರುದಿಲ್ಲ. ಯಾಕೆ ಬರುದಿಲ್ಲ? ಸುಮ್ಮನಿರ. ಎಂತದ? ಆ ಯುಗದಲ್ಲಿ ನೋಟಿ ತಿರುಗಿ ತಿರುಗಿ ನಮಗೇನೂ ಸಿಗ್ಲಿಲ್ಲ. ಹೌದಾ? ಯಾರೋ ಮನೆಗೆ ಹೋಗುವುದು, ಒಟ್ಟಿಗೆ ಹೋಗುವುದು, ನಿನ್ನ ಬಾಯಿಗೆ ಬೆಣ್ಣೆ, ನಮ್ಮ ಬೆನ್ನಿಗೆ ದೊಣ್ಣೆ. ಎಷ್ಟು ಹೆಣ್ಮಕ್ಳಿದ್ರು ಪೂರ್ತಿ ನಿನ್ನ ಪಾಲಿಗೆ ಆಯ್ತು ಬಿಟ್ರೆ ನಮ್ಮ ಹಣೆ ಬರಕ್ಕೆ ಒಂದೂ ತಾಗಲಿಲ್ಲ. ಮತ್ತೊಂದು ವಿಷಯ ಗೊತ್ತುಂಟಿದೆ. ಕೆಲವಷ್ಟು ಮಂದಿಗಳಿಗೆ ಕೆಲವಷ್ಟು ಕ್ಷೇತ್ರದಲ್ಲಿ ಅವರದ್ದಾದಂತಹ ಪ್ರಾಪ್ತಿ ಅಂತ ಇರ್ತದೆ, ಅಷ್ಟು ಮಾತ್ರ ಸಿಗುತ್ತದೆ ವಿನಃ ಅದಕ್ಕಿಂತ ಹೆಚ್ಚಿನದ್ದೇವು ನಾನು ನಿರೀಕ್ಷೆ ಮಾಡಲಿಲ್ಲ. ಹಾಗಾದ್ರೆ ಈ ಕ್ಷೇತ್ರದಲ್ಲಿ ನಮಗೆ ಹೆಣ್ಮಕ್ಳ ಪ್ರಾಪ್ತಿ ಇಲ್ಲ ಅಂತ ಇತ್ತು. ಅದೇನು ನನಗಂತೂ ಗೊತ್ತಿಲ್ಲ. ನೋಡೋಣ. ಈ ಕ್ಷೇತ್ರದಲ್ಲಿ ಈಗ ಬರಬೇಕು ಅಂತ ಆದ್ರೆ ಹೀಗೆ ಅಂತ ಉಂಟು. ಹೌದೌದು. ಒಂದು ಲೆಕ್ಕಾಚಾರ ಬೇಕು. ಯಾವುದು ಲೆಕ್ಕಾಚಾರ ಅಂದ್ರೆ ಇಲ್ಲಿ ಹೋಗೋನು ಅಲ್ಲ. ಆ ಮಟ್ಟಿಗೆ ಭಯಂಕರ ಚುರುಕುಮಾರ. ಹೌದು. ಒಂದು ಎಷ್ಟೇ ಸಿಗಲಿ ಸರಿ ಪಾಲ್. ನೀನು ಎಲ್ಲಿ ಹೋಗುದಿದ್ರು ಹೋಗಿ ಮುಟ್ಟುವಲ್ಲಿ ತನಕು ಲೆಕ್ಕಾಚಾರ ಮಾಡದೆ ಹೋಗುದಿಲ್ಲ. ಲೆಕ್ಕವೇ. ಈಗ ಹಾಗೆ ಇರ್ಬೇಕು. ಹಾಗೆ ಲೆಕ್ಕ ಸರಿ ಪಾಲಾಗ್ಬೇಕು. ಸರಿ ಪಾಲು. ಹೌದು. ಈಗ ಲೆಕ್ಕ ಹಾಕು. 10 ಸಿಕ್ಕಿದ್ರೆ ಹೆಣ್ಗಳು. ಹೌದು, ಹೆಣ್ಮಕ್ಳು. ಹೇಳೋ 10 ಸಿಕ್ಕಿದ್ರೆ 5 ನಂಗೆ 5 ನಿನಗೆ. ಒಂದು ವೇಳೆ ಒಂದು 8 ಸಿಕ್ಕಿದ್ರೆ 4 ನಿಂಗೆ 4 ನಂಗೆ. 7 ಸಿಕ್ಕಿದ್ರೆ ಅದಾಗುದಿಲ್ಲ. 3.5 ಆಗ್ತದೆ. 6 ಸಿಕ್ಕಿದ್ರೆ 6 ಸಿಕ್ಕಿದ್ರೆ 3 2 ಸಿಕ್ಕಿದ್ರೆ ನಂಗೊಂದು ನಿಂಗೊಂದು. 1 ಸಿಕ್ಕಿದ್ರೆ ನಿಂಗಿಲ್ಲ ನಂಗೆ. ಹಾಗಿದ್ರೆ ಮಾತ್ರ ನಾನು ಹೊರಟ ಉದ್ದೇಶ ಮಾರಾಯ. ನನಗೆ ಸಿಗಬೇಕಾದವಳು ಸಿಗಲಿ ಅಂತ ಹುಡುಕುದು ಹೊರಟವಳು. ನನಗೆ ಬೇಕು ಅಂತ ನಾ ಬರುವುದು. ಹೌದಾ? ಒಂದು ಕೆಲಸ ಮಾಡುವ. ಏನು? ಒಂದಿದ್ದೆಲ್ಲ ಹೋಗುದೇ ಬೇಡ, ಬಹಳ ಇದ್ದಲ್ಲೇ ಹೋಗುವ. ಯಾರು ಸಿಗ್ತಾರೆ. ಹಾಗಂತ ಹೆಣ್ಮಕ್ಳು ಸಿಗ್ಬೇಕು, ಮಾತಾಡ್ಬೇಕು ಅಂತ ಆದ್ರೆ ಮಾತಾಡಿಸುವಲ್ಲಿ ನಾವು ಹೀಗೆ ಹೋದ್ರೆ ಪ್ರಯೋಜನ ಇಲ್ಲ. ಮತ್ತೇನ್ ಮಾಡ್ಬೇಕಾ? ನಡ್ಕೊಂಡು ಹೋದ್ರು ಯಾವ ಹೆಣ್ಮಕ್ಳು ಮುಖ ಎತ್ತಿ ಕಾಣುವುದೇ ಇಲ್ಲ ಈಗ. ನೀನ್ ಸತ್ಯ ಹೇಳ್ಬೇಕು. ಹ್ಯಾಗ ಹೋದ್ರೆ ಹುಡುಕ್ತಾರೆ, ಹ್ಯಾಗ ಹೋದ್ರೆ ಸಿಗ್ತಾರೆ. ಹೆಣ್ಮಕ್ಳು ನಮ್ಮನ್ನು ಮಾತಾಡಿಸ್ಬೇಕಾ? ನಡ್ಕೊಂಡು ಹೋಗುದಲ್ಲ. ಮತ್ತೆ ಅಗತ್ಯ ಗಾಡಿ. ಹೌದಾ? ಗಾಡಿ 2 ಚಕ್ರಕ್ಕಿಂತಲೂ 4 ಚಕ್ರದಿದ್ರೆ ಭಾರಿ ಅನುಕೂಲ. ಅದಿದ್ರೆ ಮಾತೇ ಅಳಿಸುವುದಿಲ್ಲ. ಪರಿಸ್ಥಿತಿ ಹಾಗಾಗಿದೆ ಈಗ. ಒಂದ್ ಸಂಬಂಧ ಬೆಳೆಸಬೇಕಾದ್ರೂ ಅವನೊತ್ತಿ ಗಾಡಿ ಉಂಟಾ, 2 ಚಕ್ರದ 4 ಚಕ್ರದ, ಅವನ್ ಎಂತ ಕೆಲಸ ಇದೆಲ್ಲ ಕೇಳ್ತಾರೆ ಈಗ. ಹಾಗಾಗಿ ನಮಗ್ ಆಗ್ಬೇಕು ಅಂದ್ರೆ ಗಾಡಿ ಬೇಕು. ಹಾಗಂತ ಈ ಕಾಲದಲ್ಲಿ ಎತ್ತಿನ ಗಾಡಿಯ ಕುದುರೆ ಗಾಡಿಯ ಅದು ಪ್ರಯೋಜನ ಇಲ್ಲ. ಅಲ್ಲೇ ಪ್ರಯೋಜನ ಆಗುವುದಿಲ್ಲ. ಇಲ್ಲ ಇಲ್ಲ. ಆಗ್ಬೇಕು ಅಂತಾದ್ರೂ ವಿಶೇಷವಾಗಿ ಅವ್ರು ಕಾಣದಿರುವಂತ ಗಾಡಿ ಆಗ್ಬೇಕು. ಒಂದ್ ಕೆಲಸ ಮಾಡುವ. ಒಂದ್ ದಿವಸ ಮಟ್ಟಿಗೆ ಬಾಡಿಗೆ ಕೇಳುವ. ಯಾರ ಹತ್ರ? ಇವ್ರ ಹತ್ರ ಒಳ್ಳೆ ಗಾಡಿ ಉಂಟು, ಅದೇ ಕೊಡು ಕೇಳುವ. ಅದ್ರ ಓಡಿಸುದು ಯಾರು? ಅಲ್ಲ, ಓಡಿಸಿ ಯಾರಾದ್ರೂ ಓಡಿಸಬಹುದು. ಅವ್ರಿಗೆ ಗಾಡಿ ಬಿಟ್ಟರೆ ಆಗುದಿಲ್ಲ. ಯಾಕೆ ಹೇಳು? ದಿವಸಕ್ಕೆ 3 ಕಡೆ ಹೋಗುವ ಗಾಡಿ ಇಲ್ಲದೆ ಎಂತ ಮಾಡ್ತಾರೆ ಅವರು? ಆಗ ಅದನ್ನ ಬಿಟ್ಟರೆ ನಾವು ತಗೊಂಡು ಹೋದ್ರೆ ಅವ್ರಿಗೆ ಸಮಸ್ಯೆ ಆಗ್ತದೆ. ಹಾಗಾದ್ರೆ ನಾವು ಗಾಡಿ ತಗೊಂಡು ಹೋಗುದು ಎಲ್ಲಿಂದ? ಗಾಡಿ ಇಲ್ಲಲ್ಲ. ಯಾರನ್ನು ಕೇಳುವುದು? ಅದೇ ಸಮಸ್ಯೆ. ಒಂದು ಕೆಲಸ ಮಾಡುವ. ಈಗ ನಾನು ಬೇಕು ಅಂತ ಬಯಸಿದಾಗ ಯಾರಲ್ಲಿ ಕೇಳಿದ್ರು ಕೊಡ್ತಾರೆ. ಹೌದಾ? ನೇರವಾಗಿ ದೇವೇಂದ್ರನ ಒಂದು ವಿಷಯ ಮುಟ್ಟಿಸಿದ್ರೆ ಹೇಗೆ? ತರಿತಿ ಉಚ್ಚೈಷವ ನೇರಿದ ಕರದಿ ಬಿಲ್ಬಾಣಗಳು ಧರಿಸುತ್ತ ಹೊರವಿಪಿನದಳು ಬೇಟೆಯಾಡುತ್ತ ಮೆರೆಯಲಂದು ಉರಿ ನಿನಗಲ್ಲ, ನನಗೂ ಉರಿ ಆಗ್ತದೆ. ಏನು ಗಾಡಿ ಇಲ್ಲ ಅಂತಲ್ಲ? ಅದಲ್ಲ, ಒಂದು ನಮ್ಮವರು ಸಿಗ್ಲಿಲ್ಲ ಏನಂತ ಒಡಲ ಉರಿ, ಮನದ ಉರಿ. ಇನ್ನೊಂದು ಹೊರಗಿನ ಉರಿ. 2 ಉಂಟು. ಏನ್ ಮಾಡುದು ಈಗ? ಈಗ ಯಾರ್ಯಾರೆಲ್ಲ ಕೇಳಿಕ್ ಹೋಗುದು ಬೇಡ. ಒಂದು ಕೆಲಸ ಮಾಡುವ. ನಾನು ಮನಸ್ಸು ಮಾಡಿದ್ರೆ ಬೇಕು ಅಂತ ಹೇಳಿದ್ರೆ ನನಗೆ ಯಾರು ಬೇಕಾದ್ರೂ ನೀನು ಹೇಳಿದ ಹಾಗೆ ರಥವನ್ನು ಕಳುಹಿಸಿಕೊಡ್ತಾರೆ. ಈಗೇನ್ ಮಾಡುವ? ಯಾವ್ಯಾವ್ದೋ ಸಣ್ಣ ಪುಟ್ಟ ರಥವನ್ನು ಏರಿಕೊಂಡು ಹೋಗುದಲ್ಲ, ಉಚ್ಚೈಶ್ವರ ವಸ್ತು ನೇರವಾಗಿ ಒಂದೇ ಒಂದು ಬಾಣ ಪ್ರಯೋಗ ಮಾಡಿ. ಅದು ದೇವೇಂದ್ರನ? ಹೌದು. ಯಾವ್ದದು? ಉಚ್ಚೈಶ್ವರ ವಸ್ತು. ಅದು ಯಾವುದು? ಆನೆಯ ಕುದುರೆ ಅಂತ? ಹೌದು, ಕುದುರೆ. ಕುದುರೆ ಅಲ್ಲ? ಹೊಡೆದೇ ಬಾಣ? ಹೌದು. ಬಂತ್ 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 ಬಂತ ಬಂತ್ 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 ಯಪ್ಪ ಬಂತ್ 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 ದೇವೇಂದ್ರ ಉಚ್ಚಿ ಹೋಯ್ತು ಬಂತ್ ಬಂತ್ ಬಂತ್. ಎಲ್ಲಿ ಬಂದು ಅಲ್ಲ, ದೇವೇಂದ್ರ ಉಚ್ಚಿ ಹೋಯ್ತು ಬಂತ್ ಬಂತ್ ಬಂತ್. ಇಲ್ಲ ಅಂತ ಮಾಡ್ತಾರೆ. ಅಲ್ಲ ಮಾರಾಯ, ನೋಡ ಬರ್ತಾ ಉಂಟು, ನಾನೇ ಬರ್ತಾ ಉಂಟು. ನಾನು ದೇವೇಂದ್ರನಿಗೆ ವಿಷಯ ಮುಟ್ಟಿಸಿದಾಗ ದೇವೇಂದ್ರನ ಕಡೆಯಿಂದ ಉಚ್ಚಿ ವಯಸ್ಸಿನ ಅದಲ್ಲ, ದೇವೇಂದ್ರನ ಕಡೆಯಿಂದ ಅದು ಉಚ್ಚಿ ವಯಸ್ಸಿನ ದೇವೇಂದ್ರ ಕಳುಹಿಸಿಕೊಟ್ಟದ್ದು ಅದೇ ಉಚ್ಚೈಶ್ವರ
ಅದೇ ಬಂದು ನಿಂತಲ್ಲ, ಈಗ ನಿಂತ. ಹೌದಾ? ಇನ್ನ ನಮಗಿರುವ ಕೆಲಸ ಏನು ಗೊತ್ತಾ? ಅದನ್ನು ಏರಿ ಹೋಗ್ಬೇಕು. ಹೋಗುವ. ಹೌದು, ಹೇಗೆ? ನಾನು ಮುಂದೆ ಕೂತ್ಕೊಳ್ತೇನೆ. ನಾ ಹಿಂದೆ ಕೂತ್ಕೊಳ್ಳುದಾ? ನಾ ಬರುದಿಲ್ಲ. ಯಾಕ? ನೀ ಓಡಿಸುದು ಅಂತ ಹೇಳಿದ್ರೆ ಮಾರ್ರೆ ಒಂದು ಹೊಂಡೂ ಬಿಡುವುದಿಲ್ಲ ನೀನು. ಗ್ರಾಚಾರ ಯಾವ ದಾರಿಯಲ್ಲೇ ಹೋಗ, ಹೊಂಡ ಇದ್ದಿದ್ದ ದಾರಿ ಇಲ್ಲ. ನಮ್ಮ ಹಣೆ ಬರ ಹೇಳ್ರು ಸುಖ ಇಲ್ಲ. ಒಂದು ಕೆಲಸ ಮಾಡುವ, ನಾವು ಅದರಲ್ಲಿ ಇನ್ನೊಬ್ಬರಿಗೆ ದೂಷಣೆ ಮಾಡಿ ಪ್ರಯೋಜನ ಇಲ್ಲ. ನಮಗೆ ನಾವೇ ಹೊಡ್ಕೊಳ್ಬೇಕೀಗ. ಹಾಗಾಗಿದೆ. ಆದ್ರೆ ನಾ ಹಿಂದೆ ಕೂತ್ಕೊಳ್ತೇನೆ, ನಿಧಾನ ಓಡಿಸು. ಇವತ್ತು ನಾನು ಒಬ್ಬನೇ ಆದ್ರೆ ಹೊಂಡ ಹಾರಿಸಿಕೊಂಡು ಹೋಗ್ತಿದ್ದೆ, ಜೊತೆಗೆ ನೀನಿದ್ರಿಂದ ಹೊಂಡ ಹಾರಿಸುವುದಿಲ್ಲ. ಹೊಂಡ ಎಂತ ತಪ್ಪಿಸ್ತೆ? ಎಷ್ಟು ಹೊಂಡ ತಪ್ಪಿಸಿ ಹೋಗು, ಹೊಂಡಕ್ಕೆ ಹಾರುವುದೇ. ಆಮೇಲೆ ಒಪ್ಪಿ ಹಿಡಿದ್ದೇನೆ, ಹೋಗು. ತರುಣಿ ಪದ್ಮಾವತಿಯು ತರುಣಿ ಪದ್ಮಾವತಿಯು ಸಖಿಯರ ನೆರವಿಸೈ ತಾದಿನ ವನದಿ ಸಂಚರಿಸಿ ಸುಮಗಳ ಕೊಯ್ವೆಯೇನು ತಲಿ ಹರುಷದಿಂದ ಸಂಚರಿಸಿ ಸುಮಗಳ ಕೊಯ್ವೆಯೇನು ತಲಿ ಹರುಷದಿಂದ ಹರುಷದಿಂದ ಮಾಲೆಯನ್ನು ಶೋಭಿಸಬೇಕು ಅಂತಾದ್ರೆ ಮಾಲೆಗೊಂದು ಪದಕ ಬೇಕಂತೆ. ಪದಕದೋಪಾದಿಯಲ್ಲಿ ಪರಿಶೋಭಿಸುವಂತದ್ದು ಇದುವೇ ತೋಂಡ ದೇಶ. ಆಳುವಂತ ಅಧಿಕಾರಿ ಆಕಾಶ ರಾಜ. ಅವನ ಮನವೆಂಬ ಮಂಟಪದಲ್ಲಿ ಮುತ್ತಿನ ಲತೆಯಾಗಿ ಬೆಳೆದವರು ನಾನು. ಪದ್ಮಾವತಿ ನಾಮಕಳು. ಇವತ್ತು ಮನಸ್ಸಿಗೆ ಯಾಕೋ ಬೇಸರ. ಈ ಬೇಸರದಿಂದ ಆವರಿಸಿಕೊಂಡಿದೆ ಜಾಡ್ಯತೆ. ಇದನ್ನು ದೂರ ಮಾಡಬೇಕು ಅಂತಾದ್ರೆ ನಾನೊಂದು ಯೋಚನೆ ಮಾಡಿದ್ದೇನೆ. ಅದಕ್ಕಾಗಿ ನಿಮ್ಮನ್ನು ಕರೆದದ್ದು. ಏನು ಗೊತ್ತಾ ಗೆಳತಿ? ಸಖಿಯರೆಲ್ಲ ಕೇಳಿರಿಂದು ವನಕ್ಕೆ ಹೋಗುವ ಸಖಿಯರೆಲ್ಲ ಕೇಳಿರಿಂದು ವನಕ್ಕೆ ಹೋಗುವ ಸಖಿಯರೆಲ್ಲ ಕೇಳಿರಿಂದು ವನಕ್ಕೆ ಹೋಗುವ ಸಕಲರೊಂದು ಗೂಡಿ ಕಾಣು ತಂದ ಚಂದವ ಸಕಲರ್ ಒಂದು ಗೂಡಿ ಕಾಣು ತಂದ ಚಂದವ ನಾವು ವನಕ್ಕೆ ಹೋಗುವ ಸಖಿಯರೆಲ್ಲ ಕೇಳಿರಿಂದು ವನಕ್ಕೆ ಹೋಗುವ ಸಕಲರೊಂದು ಗೂಡಿ ಕಾಣು ತಂದ ಚಂದವ ಸಕಲರ್ ಎಲ್ಲ ಒಂದು ಗೂಡಿ ಅಂದ ಚಂದವ ಕಾಣುವ ಅಂದ ಚಂದವ ಪುಷ್ಪಗಳನ್ನು ಕೊಯ್ದು ಮಾಲೆ ಮಾಡುವ ನಿಖಿಳ ಪುಷ್ಪಗಳನ್ನು ಕೊಯ್ದು ಮಾಲೆ ಮಾಡುವ ಹೂ ಕೊಯ್ದು
ಮಾಲೆ ಮಾಡುವ, ಹೂವ ಕೊಯ್ದು ಮಾಲೆ ಮಾಡುವ. ಪ್ರಕಟಿಸುತ್ತ ನಾವು ನಮ್ಮ ಕೈ ಚಳಕವ, ಪ್ರಕಟಿಸುತ್ತ ನಾವು ನಮ್ಮ ಕೈ ಚಳಕವ, ನಮ್ಮ ಕೈ ಚಳಕವಾಗ. ನಿಖಿಳ ಪುಷ್ಪಗಳನ್ನು ಕೊಯ್ದು ಮಾಲೆ ಮಾಡುವ, ಪ್ರಕಟಿಸುತ್ತ ನಾವು ನಮ್ಮ ಕೈ ಚಳಕವ, ಪ್ರಕಟಿಸುತ್ತ ನಾವು ನಮ್ಮ ಕೈ ಚಳಕವ, ನಮ್ಮ ಕೈ ಚಳಕವ, ನಮ್ಮ ಕೈ ಚಳಕವ. ಮಾರುತನಿಗೆ ತನ್ನುವ ನೊಡ್ಡಿ ಪ್ರೇಮದಿ, ಮಂದ ಮಾರುತನಿಗೆ ತನ್ನುವ ಒಡ್ಡಿ ಪ್ರೇಮದಿ, ತನ್ನುವ ನೊಡ್ಡಿ ಪ್ರೇಮದಿ. ಹೊಂದಿ ಸುಖವ ಮನೆಗೆ ಬರುವ ನಾವು ಶೀಘ್ರದಿ, ಹೊಂದಿ ಸುಖವ ನಾವು ಹೊಂದಿ ಸುಖವ ಮನೆಗೆ ಬರುವ ನಾವು ಶೀಘ್ರದಿ. ಸಖಿಯರೆಲ್ಲ ಒನಗೆ ಹೋಗುವ, ಅಲ್ಲಿ ಸುಖವ ಪಡೆಯುವ. ಆ ಸಖಿಯರೆಲ್ಲ ಕೇಳಿ, ಸಖಿಯರೆಲ್ಲ ಕೇಳಿ ನಿಲ್ಲು ವನಕ್ಕೆ ಹೋಗುವ, ವನಕ್ಕೆ ಹೋಗುವ. ನೋಡಿದೇನಮ್ಮ, ಮನಸ್ಸಿಗಾದಂತ ಬೇಸರವನ್ನು ಕಳೆಯಬೇಕು ಅಂತಾದ್ರೆ ನಮ್ಮದೇ ಆದಂತ ಪ್ರಮದಾವನ ಇದೆ ತಾನೆ, ಅಲ್ಲಿ ವಿಹರಿಸಬೇಕು ಅಂತ ಆಸೆ. ನಾನು ಒಬ್ಬಳೆ ಹೋದ್ರೆ ಏನಾದೀತು? ಹೋದಳು ಬಿಂದಳು ಬಂದಳು, ನಮ್ಮಲ್ಲೇ ಮುಗಿಯುತ್ತದೆ. ನನ್ನ ಗೆಳತಿಯಾದಂತ ನೀನು ನನ್ನ ಜೊತೆಯಾಗಿ ಬರಬೇಕು ಸರಿ ಎನ್ನುವುದೇ ನನ್ನ ಆಸೆ. ಬರುವುದಕ್ಕೆ ಮನಸ್ಸಿದೆಯೇನೆ? ನನ್ನ ಕೇಳುವುದೇ ಬೇಡ. ಬರುವುದಿಲ್ವಾ? ಹಾಗಲ್ಲ, ನಾನು ಕೂಡ ಕಾಯ್ತಾ ಇದ್ದವಳು. ಈಗ ಕರಿತೀರೋ? ಇನ್ನೊಮ್ಮೆ ಕರಿತೀರೋ? ಹೋಗೋಣ ಬಾ. ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬರುತ್ತಿದೆ, ರಾಗ ಸುದೆಯ ಹರಿಸಿ ವರ್ಷದ ಆಗಿದೆ, ವರ್ಷ ಧಾರೆಯಾಗಿದೆ. ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬರುತ್ತಿದೆ, ಮೇಘಮಾಲೆ 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 ಗಿರಿಯ ಮೇಲೆ ತೇಲಿ ಬರುತ್ತಿದೆ, ಮೇಘಮಾಲೆ 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 ಗಿರಿಯ ಮೇಲೆ ತೇಲಿ ಬರುತ್ತಿದೆ.
ತೇಲಿ ತೇಲಿ ಬರುತ್ತಿದೆ, ತೇಲಿ ತೇಲಿ ಬರುತ್ತಿದೆ. ರಾಗಸುದೆಯ ಗರಿಸಿ ವರ್ಷ ತಾರೆಯಾಗಿದೆ. ರಾಗಸುದೆಯ ರಾಗ 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 ರಾಗಸುದೆಯ ಹರಿಸಿ ವರ್ಷ ತಾರೆಯಾಗಿದೆ. ರಾಗಸುದೆಯ ಹರಿಸಿ ರಾಗಸುದೆಯ 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 ಗರಿಸಿ ವರ್ಷ ತಾರೆಯಾಗಿದೆ. ರಾಗಸುದೆಯ ಗರಿಸಿ ವರ್ಷ ತಾರೆಯಾಗಿದೆ. ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬರುತ್ತಿದೆ. ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬರುತ್ತಿದೆ. ರಾಗಸುದೆಯ ಹರಿಸಿ ವರ್ಷ ತಾರೆಯಾಗಿದೆ. ರಾಗಸುದೆಯ ಹರಿಸಿ ವರ್ಷ ತಾರೆಯಾಗಿದೆ. ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬರುತ್ತಿದೆ. ರಾಗಸುದೆಯ ಹರಿಸಿ ವರ್ಷ ತಾರೆ ಆಗಿದೆ. ನೋಡಿ ಗಗನ ನವಿಲು ತಾನು ನಾಟ್ಯವಾಡಿದೆ. ನೋಡಿ ಗಗನ ನವಿಲು ತಾನು ನಾಟ್ಯವಾಡಿದೆ. ನೋಡಿ ಗಗನ ನವಿಲು ತಾನು ನಾಟ್ಯವಾಡಿದೆ. ನವಿಲು ನಾಟ್ಯವಾಡಿದೆ. ನವಿಲು ನಾಟ್ಯವಾಡಿದೆ. ನವಿಲು ನಾಟ್ಯವಾಡಿದೆ. ನೋಡಿ ಗಗನ ನವಿಲು ತಾನು ನಾಟ್ಯವಾಡಿದೆ. ನೋಡಿ ಗಗನ ನವಿಲು ತಾನು ನಾಟ್ಯವಾಡಿದೆ. ನವಿಲು ನಾಟ್ಯವಾಡಿದೆ. ನವಿಲು ನಾಟ್ಯವಾಡಿದೆ. ನೋಡಿ ಗಗನ ನವಿಲು ತಾನು ನಾಟ್ಯವಾಡಿದೆ. ನವಿಲು ನಾಟ್ಯವಾಡಿದೆ. ನವಿಲು ನಾಟ್ಯವಾಡಿದೆ. ನವಿಲು ನಾಟ್ಯವಾಡಿದೆ. ಜೋಡಿ ಚಿಗರೆ ಚಿಗುರ ತಿನ್ನುತ್ತ ಜಿಗಿಯುತ್ತಲ್ಲಿದೆ. ಜೋಡಿ ಚಿಗರೆ ಜೋಡಿ ಚಿಗರೆ ಜೋಡಿ ಚಿಗರೆ ಜೋಡಿ ಚಿಗರೆ ಚಿಗುರ ತಿನ್ನುತ್ತ ಚಿಗುರ ತಿನ್ನುತ್ತ ಚಿಗುರ ತಿನ್ನುತ್ತ ಜಿಗಿಯುತ್ತ 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 ಜಿಗಿ 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 ಜಿಗಿಯುತ್ತ ಜಿಗಿ 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 ಜಿಗಿಯುತ್ತ 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 ಜಿಗಿಯುತ್ತಲ್ಲಿದೆ. 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 ಜೋಡಿ ಚಿಗರೆ ಚಿಗುರ ತಿನ್ನುತ್ತ ಜಿಗಿಯುತ್ತಲ್ಲಿದೆ. ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬರುತ್ತಿದೆ. ರಾಗಸುದೆಯ ಹರಿಸಿ ವರ್ಷ ತಾರೆ ಆಗಿದೆ. ಅಮಮ ಗಿಳಿಗಳೆರಡು ಕುಳಿತು ಮುದದೊಳುಲಿದಿದೆ. ಅಮಮ ಅಮಮ ಗಿಳಿಗಳೆರಡು ಕುಳಿತು ಮುದದೊಳುಲಿದಿದೆ. ಅಮಮ ಗಿಳಿಗಳು ಅಮಮ ಗಿಳಿ 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 ಅಮಮ ಗಿಳಿಗಳೆರಡು ಕುಳಿತು ಮುದದೊಳುಲಿದಿದೆ. ಅಮಮ ಗಿಳಿಗಳೆರಡು ಕುಳಿತು ಮುದದೊಳು ಉಲಿದಿದೆ. ಉಲಿದಿದೆ ಉಲಿದಿದೆ. ಅಮಮ ಗಿಳಿಗಳೆರಡು ಕುಳಿತು ಮುದದೊಳುಲಿದಿದೆ. ಮುದದೊಳುಲಿದಿದೆ. ಭ್ರಮರ ಒಂದು ಹೂವ ನೇರಿ ಮಧುವಗೀರಿದೆ. ಭ್ರಮರ ಒಂದು ಹೂವ ಏರಿ ಹೂವ ಏರಿ ಮಧುವ ಹೀರಿದೆ. ಮಧುವ ಹೀರಿದೆ. ಮಧುವ ಹೀರಿದೆ. ಭ್ರಮರ ಒಂದು ಹೂವ ನೇರಿ ಮಧುವಗೀರಿದೆ. 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 ಅಮ್ಮಮ್ಮ ಗಿಳಿಗಳೆರಡು ಕುಳಿತು ಮುದದೊಳುಲಿದಿದೆ. ಭ್ರಮರ ಒಂದು ಹೂವ ನೇರಿ ಮಧುವಗೀರಿದೆ.
ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬರುತ್ತಿದೆ ರಾಗ ಸುದೆಯ ಹರಿಸಿ ವರ್ಷ ತಾರೆಯಾಗಿದೆ ರಾಗ ಸುದೆಯ ಹರಿಸಿ ವರ್ಷ ತಾರೆ ಆಗಿದೆ ತಗದ ದಿನದೈ ದಿನದ ಔತ ದಿನದೈ ತೈತ ದಿನದ ತೈತ ದಿನದ ತಪ್ಪದಿ ದಿನದಿ ತಪ್ಪದಿ ತಪ್ಪದಿ ದಿನದಿ ತನಕ ದಿನತ ತೀಂತ ದಿನದೈ ತೀಂತ ದಿನತ ತದೈ 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 ದಿಂ ದಿನ ತಕ್ಕ ದಿನ ದಿಂ ದಿನ ತಕ್ಕ ದಿನ ದಿಂ ದಿನ ತಕ್ಕ ದಿನ ದಿತ್ತ ಹೂವ ಕೊಯ್ಯುತ್ತ ಬಂದರು ಅಂಗನೆಯರು ಹೂವ ಕೊಯ್ಯುತ್ತ ಬಂದರು ಜಾಜಿ ಮಲ್ಲಿಗೆ ಹೂವು ಸೇವಂತಿಗೆಯ ಹೂವ ಹೂವ ಕೊಯ್ಯುತ್ತ ಬಂದರು ಉಡುಗಳೆಡೆ ನಡು ಉಡುಪನಂದದಿ ಮಡದಿ ಗಡನದ ನಡುವೆ ಶೋಭಿಪ ಜಡಜ ಮುಗಿಯನ್ನೋಡಿ ದಿಗ್ಭ್ರಮೆ ಗೊಂಡನ ಹರಿಯೋ ಅಮಗೆ ನೀದು ಚೆಲುವು
ಆಹಾ ಸುಮರಾಣಿಗೆಣೆ ಇರದು ಆಹಾ 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 ಸುಮರಾಣಿ ಎಣೆ ಇರದು ಸುಮರಾಣಿ 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 ಎಣೆ ಇರದು ಆಹಾ 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 ಸುಮರಾಣಿ ಸುಮರಾಣಿ ಆ ಸುಮರಾಣಿ 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 ಎಣೆಯಿರದು 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 ಸುಮನಸ ಸತಿಯರ ಮಿಗಿಸುವ ಸೊಬಗಿದು ಸುಮನ ಸತಿಯರ ಸುಮನ ಸತಿಯರ ಮಿಗಿಸುವ ಸೊಬಗಿದು ಸುಮನ ಸತಿಯರ ಸುಮನ ಸತಿಯರ ಸುಮನ ಸತಿಯರ 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 ಮಿಗಿಸುವ ಸೊಬಗಿದು ರಮಿರತಿ ಉಮೇಶಚಿ ಸಮನಿಲ್ಲ ಹೀಗೆ ಉಮೇಶಚಿ ಸಮನಿಲ್ಲ ಹೀಗೆ ರಮಿರತಿ ಉಮೇಶಚಿ ಸಮನಿಲ್ಲ ಹೀಗೆ ಸುಮನ ಸಸತಿಯರ ಮಿಗಿಸುವ ಸೊಬಗಿದು ರಮಿರತಿ ಉಮೇಶಚಿ ಸಮನಿಲ್ಲ ಹೀಗೆ ಸತಿಯರ ಮಿಗಿ ಸೊಬ ಸೊಬಗಿದ್ದು ರಮಿರತಿ ಉಮೇಶಚಿ ಸಮನಿಲ್ಲ ಹೀಗೆ ಸುಮನ ಸತಿಯರ ಮಿಗಿಸುವ ಸೊಬಗಿದು ರಮೇ ರತಿ ಉಮೇಶಜಿಯರು ಸಮನಿಲ್ಲ ಹೀಗೆ ಸತಿಯರ ಮಿಗಿಸುವ ಸೊಬಗಿದು ರಮಿರತಿ ಉಮೇಶ ಸಮನಿಲ್ಲ ಹೀಗೆ ಅಮಮ ಅರರೆ ಅಮಮ ಅಮಮ ಏನಿದು ಸೊಬಗು ಮಿಗಿಸುವ ಸೊಬಗಿದು ರಮಿರತಿ ಉಮೇಶಚಿ ಸಮನಿಲ್ಲ ಹೀಗೆ ರಮೇ ರತಿ ಉಮೇಶಚಿ ಸಮನಿಲ್ಲ ಹೀಗೆ ಅಮ್ಮಮ್ಮ ಏನಿದು ಚೆಲುವು ಆಹಾ 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 ಸುಮರಾಣಿ ಎಣೆಯಿರದು ಸುಮರಾಣಿ 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 ಎಣೆಯಿರದು 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 ಆ
ಸಮನಿಲ್ಲ ಈಕೆಗೆ ಅಮ್ಮಮ್ಮಗೆ ನೀತು ಚೆಲುವು ಆಹಾ 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 ಸುಮರಾಣಿಗೆ ಇರಲು ಅಮ್ಮಮ್ಮ ಆಶ್ಚರ್ಯ 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 ಅದಲ್ಲ ಮಾರಾಯ ಆಶ್ಚರ್ಯ ಅದೇ ಆಯ್ತು ಸಾಕೇನ ಆಶ್ಚರ್ಯ ಯಾಕೆ ಕೇಳು ನಾವು ಹುಡುಕ್ತಾ ಬಂದದ್ದು ಹೌದು ಹೆಣ್ಮಕ್ಳು ಸಿಗ್ತಾರೆ ಅಂತ ಹೇಳಿ ಎಲ್ಲವೂ ಸಿಗ್ಲಿಲ್ಲ ಈ ವನ ಪ್ರಾಂತ್ಯ ಬಂದದ್ದೇ ಬಂದದ್ದು ನೋಡಿದ್ಯಾ ಒಬ್ಬರಲ್ಲ ಇಬ್ಬರಲ್ಲ ಹಿಂಡು ಹಿಂಡಾಗಿ ಹೋಗ್ತಾ ಇದ್ದಾರೆ ಹೆಣ್ಮಕ್ಳು ಹಿಂಡೇ ಉಂಟು ಹೌದು ಮಾತ್ರವೇ ಅಲ್ಲ ಎಂತ ಚೆಲುವುದು ಹೌದೌದು ಎಂತವರ ಕಣ್ಮನವನ್ನಾದ್ರೂ ಸಹ ತಮ್ಮತ್ತ ಆಕರ್ಷಿಸಬಹುದಾದಂತಹ ಆಕರ್ಷಣೀಯವಾದ ಚೆಲುವು ಇಲ್ಲಿ ನಾನು ಕಾಣ್ತಾ ಇದ್ದೇನೆ ನಾವು ಕೇಳಿದ್ದು ಹೇಗೆ ಸುರಲೋಕದಲ್ಲಿ ಸುರಪನ ಮಡದಿ ಅನೇಕರಿದ್ದಾರಂತೆ ಶಚಿ ರಂಬೆ ಊರ್ವಶಿ ಮೇನಕೆ ಮಂಜುಗುಣಿ ಮಂಜು ಭಾಷಿಣಿ ಎಲ್ಲ ಇದ್ದಾರೆ ಅಂತ ಕೇಳಿದ್ದೇವೆ ಇತ್ಯಾದಿ ಸುರ ಸ್ತ್ರೀಯರು ದೇವಲೋಕರಿದ್ದಾರೆ ಅಂತ ನಾವು ಕೇಳಿದ್ದು ಅಲ್ಲ ರಮೆ ಉಮೆ ಶಚಿ ಅವ್ರು ಯಾರ ಅಥವಾ ಆರತಿಯೇ ದರಗಿಳಿದು ಬಂದಂತೆ ಕಂಗಳಿಸುತ್ತಾ ಇದ್ದಾಳೆ ಹಾಗಾದ್ರೆ ಇವಳು ಯಾರಿರಬಹುದು ಮನ್ಮತ್ ಹೆಂಡತಿಯೇ ಇರಬಹುದಾ ಇಲ್ಲ ಇಲ್ಲ ಯಾಕೆ ಅವರು ಚಿಕ್ಕಮಾಳ ಉಂಟು ಈಗಲೂ ಚಿಕ್ಕಮಾಳ ಬಿಟ್ಟವ್ರು ಬರುವುದಿಲ್ಲ ಈಗಲೂ ಅವ್ರ ವರ್ಷಳ್ಳಿ ಚಿಕ್ಕಮಾಳ ಮಳೆಗಾಲಕ್ಕೆ ಮಾತ್ರ ಅಲ್ಲ ಹಾಗಲ್ಲವೋ ಅವರದಂತ ಸಣ್ಣ ಮೇಳ ರತಿಯ ಹಾಗೂ ಮನ್ಮಥನ ಮೇಳ ಮಾತೆ ಉಂಟು ಕೇಳಿಲ್ವಾ ರತಿಯ ಮೇಳ ಕಾಮ ಹಾಗಾಗಿ ಅವ್ರು ಬಿಟ್ಟು ಬರುವಾಗಿಲ್ಲ ಅಲ್ಲವಾ ಹಾಗಾದ್ರೆ ಇವಳು ಯಾರು ಯಾರು ತಿಳ್ಕೊಳ್ಳೇಬೇಕು ಬ್ರಹ್ಮನ ರಾಣಿ ವೀಣಾಪಾಣಿ ಶಾರದೆಯೇ ಇಲ್ಲಪ್ಪ ವೀಣೆ ಇಲ್ಲ ಕೈಯಲ್ಲಿ ಶಾರದೆ ಯಾಕೆ ಬರ್ತಾಳೆ ಹಾಗಾದ್ರೆ ಆ ಮಹಾವಿಷ್ಣುವಿನ ಸತಿಯಾದಂತ ಲಕ್ಷ್ಮೀ ದೇವಿಯೇ ಇಲ್ಲಪ್ಪ ಲಕ್ಷ್ಮಿ ನಮ್ಮ ಕಡೆ ಬರ್ತಾ ಇದ್ದಾಳ ಇಲ್ಲಪ್ಪ ಯಾಕೆ ಲಕ್ಷ್ಮಿ ಹೋಗ್ತಾ ಇದ್ದಾಳೆ ಹೌದಾ ಲಕ್ಷ್ಮಿ ಬಿಟ್ಟು ಹೋಗಿದ್ದಾಳೆ ಹೌದಾ ಒಂದು ಕೆಲಸ ಮಾಡುವ ನನಗೆ ಆಶ್ಚರ್ಯವಾದ ಯಾಕೆ ಕೇಳು ನಾವು ಕಾಣಬೇಕು ಎಂದು ಎಣಿಸಿಕೊಂಡಂತಹ ನನ್ನ ಸತಿ ನನಗೆ ಕಾಣಿಸುತ್ತಾಳೆ ಎಂಬುದೇ ನಿಶ್ಚಿತ ದಾರಿಯಲ್ಲಿ ಕಾಲವನ್ನು ಕಳೆಯುವ ಹೊತ್ತಿಗೆ ಈ ಹೆಂಗಳಲ್ಲಿ ಕಾಣ್ತಾ ಇದ್ದಾರೆ ಹಾಗಾದ್ರೆ ಅವ್ರು ಯಾರು ಎಂಬುದನ್ನು ತಿಳಿಯಬೇಕು ಹಾಗೆಲ್ಲ ಮಾತಾಡುವುದಿಲ್ಲ ಅವ್ರು ಹೆಣ್ಮಕ್ಳು ನಮ್ಮಲ್ಲಿ ಮಾತಾಡ್ಬೇಕಾ ಆದ್ರೆ ಅವ್ರಿಗೆ ನಾವು ಉಪಕಾರ ಮಾಡ್ಬೇಕು ಉಪಕಾರ ಮಾಡಿದ್ರೆ ಮಾತ್ರ ಅವ್ರು ಮಾತಾಡು ಒಂದು ಉಪಕಾರ ಮಾಡ್ಬೇಕು ಇಲ್ಲ ಉಪದ್ರ ಕೊಡ್ಬೇಕು ಎರಡು ನಾವೇ ಮಾಡ್ಬೇಕು ಈಗ ಒಂದು ಕೆಲಸ ಮಾಡುವ ಉಪದ್ರ ನಾವೇ ಕೊಡ್ಬೇಕು ಉಪಕಾರ ನಾವು ಮಾಡ್ಬೇಕು ಈಗ ಒಂದು ಹೊಸ ದಾರಿಯನ್ನು ಕಂಡುಕೊಳ್ಬೇಕು ಮಗುವನ್ನ ಚಿವುಟುವುದು ನಾವೇ ತೊಟ್ಲು ತೂಗುವುದು ನಾವೇ ಅದು ಹೇಗೆ ಗೊತ್ತಾ ಅವರಿಗೆ ಭಯ ಆಗ್ಬೇಕು ಭಯ ಆಗುತ್ತ ವಾತಾವರಣ ಸೃಷ್ಟಿ ಆಗ್ಬೇಕು ಹಾಗಾಗ್ಬೇಕು ಅಂತಾದ್ರೆ ಒಂದು ಪ್ರಾಣಿಯನ್ನ ಅವ್ರ ಕಡೆ ಕಳಿಸಿಕೊಡುವ ಇದು ಕಾಡು ಪ್ರದೇಶ ಹೌದು ಅದು ಪ್ರಯೋಜನ ಇಲ್ಲ ಅಲ್ಲ ನಾವ್ಯಾರು ಹೋಗಿ ಅವಳ ಹತ್ರ ಹೋಗಿ ಮಾತಾಡ್ಲಿಕ್ಕೆ ಹೋದ್ರೆ ಒಂದ್ ಕೆಲಸ ಮಾಡು ನೀನೇ ಹೋಗಿ ನೇರವಾಗಿ ಹೋಗುವಂತ ಅವ್ರನ್ನ ದಾರಿಗೆ ಅಡ್ಡವಾಗಿ ನಿಲ್ಲು ಮಾತಾಡ್ಸ್ಲಿಕ್ಕೆ ಮುಂದಾದ್ರೆ ಆಗ್ಲಿಲ್ಲಂತಾದ್ರೆ ಬಲಾತ್ಕಾರ ಮಾಡ್ಲಿಕ್ಕೆ ಬಲಾತ್ಕಾರ ಆವಾಗ ಅವರು ಗೊಬ್ಬೆ ಹಾಕ್ತಾರೆ ಗೊಬ್ಬೆ ಹಾಕಿದಾಗ ಎಲ್ಲ ಒಟ್ಟಾಗ್ತಾರೆ ನಿಮಗೆ ಹೊಡೆಲಿಕ್ಕೆ ಜನ ಒಟ್ಟಾಗ್ತಾರೆ ಒಟ್ಟಾದ ಹೊಂದುವ ಸಂದರ್ಭ ನೀನು ಗೊಬ್ಬೆ ಹಾಕು ನಾನು ಬಂದು ರಕ್ಷಣೆ ಮಾಡ್ತೇನೆ ಅವರ ಲಕ್ಷ್ಯವೆಲ್ಲ ನನ್ನ ಕಡೆಗೆ ಸೆಳೆಯುವಾಗ ಮಾಡ್ತೇನೆ ಆದ್ರೆ ಹಂಗೆ ಹೊಡೋದಿಲ್ಲ ರಕ್ಷಣೆ ಮಾಡ್ತೇನೆ ಅಲ್ಲ ನಿಂಗೆ ನಾನು ಬಿಡ್ತೇನೆ
ಒಂದ್ ಕೆಲಸ ಮಾಡುವ, ಇದು ನೀನೇ ಮಾಡಿದ್ರೆ ಆಗಲೇ ಇಲ್ಲಲ್ಲ, ಅಂದ್ರೆ ನೀನೇ ಹೋಗಿ ಬಲಾತ್ಕಾರ ಮಾಡು, ನಾನು ಬಂದೇಳು ಮುಸುಡಿ ಬಿಡ್ತೆ, ನೀವು ಓಡ್ ಹೋಗು, ಅವ್ರ ಹತ್ರ ಮಾತಾಡ್ತಾರೆ. ನೀನು ಹಂಗೆ ಹೊಡಿತೀಯನ? ಮತ್ತೆ ಆಗ್ತದೆ ಅದು ಆಗುದಿಲ್ಲ. ಈಗ ಕಾಡು ಪ್ರದೇಶ, ಒಂದ್ ಕೆಲಸ ಮಾಡುವ, ಒಂದು ಪ್ರಾಣಿ ಮಾಡಿ ಬಿಡುವ. ಸಣ್ಣ ಪುಟ್ಟ ಪ್ರಾಣಿ ಬಿಟ್ಟರೆ ಭಯ ಆಗುದಿಲ್ಲ, ದೊಡ್ಡ ಪ್ರಾಣಿ ಆಗ್ಬೇಕು. ಯಾವುದು ದೊಡ್ಡದು? ಆನೆ. ಒಂದು ಕೆಲಸ ಮಾಡ್ತೇನೆ. ಆನೆ ಎಲ್ಲ ಉಂಟೀಗ? ಎಲ್ಲಿಗೆ? ಆನೆ ಎಲ್ಲ ಉಂಟಿಲ್ಲ. ಎಲ್ಲ ಕಾಡಲ್ಲಿ ಹುಡುಕಿ ಹೋದ್ರೆ ನಮಗೂ ಹೆದರಿಕೆ ಆಗ್ತದೆ. ಆದ್ದರಿಂದ ಆವಾಗ ಹೊರಡುವಂತಹ ಕಾಲಕ್ಕೆ ಸುರಪ್ಪನಿಂದಲೇ ಉಚ್ಚೇಶ್ವರ ವಸು ತರಿಸಿಕೊಂಡವನು ಕುದುರೆಯನ್ನ ನಾನೀಗ ಅವನಿಗೆ ವರ್ತಮಾನವನ್ನು ಕಳಿಸಿ ಐರಾವತವನ್ನು ದರಗಿಳಿಸ್ತೇನೆ. ಕಳಿಸು. ವನದಿ ತುಂಬಾಲು ಬಿದ್ದು ಬೆದರಿ ಆನೆ ಆನೆ ಹೆದರಿಕೆ ಆದದ್ದು ಸರಿ. ಹೌದು, ನೋಡಿದ್ಯಾ? ಆನೆ ಅಂತೇಳಿ ಒಬ್ಬೆ ಹಾಕಿದ್ರು, ನೀ ಬಂದು ಆನೆಯನ್ನು ನಿಲ್ಲಿಸಿದ್ದೆ ಬಿಟ್ಟೆ. ನಿಲ್ಲಿಸಿದಾಗ ಆನೆ ಏನ್ ಮಾಡ್ತು? ಸೊಂಡಿನಲ್ಲಿ ಎತ್ತಿ ನಿನ್ನ ನಮಸ್ಕಾರ ಮಾಡಿ ಆನೆ ಹೊರಟೋಯ್ತು. ನೋಡು, ಆ ಕೃತಜ್ಞತಾ ಭಾವ ಎನ್ನುವುದು ನಾವು ಉಪಕಾರ ಮಾಡಿದ್ದೇವೆ, ಆನೆ ಹೊರಟು ಹೋಗಿದ್ದಾರೆ. ಹೌದು, ಈಗ ಹೆಣ್ಮಕ್ಳಲ್ಲೇ ಇದ್ದಾರೆ, ರಕ್ಷಣೆ ಮಾಡಿದ್ದೇವೆ ನಾವು ಎಂಬುದಕ್ಕೆ ಅವರಿಗೆ ಆ ಮನಸ್ಸಿದ್ರೆ ಮಾತಾಡಿಸ್ತಾರೆ. ನೋಡುವ. ನೋಡಿದ್ದೇನೆ, ಹೂವನ್ನು ಅರಸುತ್ತಾ ಮುಂದೆ ಸಾಗುತ್ತಿರುವಾಗ ಆನೆಯೊಂದು ಗೀಳಿಡುತ್ತಾ ಬಂತು. ಭಯಗೊಂಡಂತ ನಾವು ಬೊಬ್ಬೆ ಹಾಕಿದೆವು. ಆದ್ರೆ ಈಗ ನೋಡಿದ್ದೇನೆ, ಆನೆಯಲ್ಲಿ ಮಲಗಿದೆ. ಹಾಗಾದ್ರೆ ಆನೆಯನ್ನು ಯಾರೋ ಕಟ್ಟಿ ಹಾಕಿದ್ದಾರೆ. ಗೆಳತಿ, ಆ ಕಡೆಯಲ್ಲಿ ಇಬ್ಬರಿದ್ದಾರೆ. ಆನೆಯನ್ನು ನಿಯಂತ್ರಿಸುವ ಅರ್ಹತೆ ಇದ್ದದಿದ್ರೆ ಅದು ಯಾರಿಗೆ ಹೇಳು? ಇಬ್ಬರಿದ್ದಾರೆ. ಹೌದು, ನೋಡೋದಕ್ಕೆ ಒಬ್ಬ ಎತ್ತರವಾಗಿದ್ದಾನೆ. ಬಹುಶಃ ಅವನು ಈ ಆನೆಯ ಮಾವುತ ಅಂತ ಕಾಣ್ತದೆ. ಒಬ್ಬ ಆನೆಯ ಮಾವುತ, ಈ ಮತ್ತೊಬ್ಬ ಇದ್ದಾನಲ್ವೇ? ಕುಳ್ಳ ಇದ್ದಾನೆ. ಹೌದು, ಅವನು ಬೇರೆ ಯಾರಲ್ಲ, ಈ ಆನೆ ಹೋಗುವಾಗ ಮಾರ್ಗದಲ್ಲಿ ಲದ್ದಿ ಹಾಕ್ತದೆಯಲ್ಲ. ಹೌದು, ಲದ್ದಿ, ಇಷ್ಟಿಷ್ಟು ದೊಡ್ಡ ಲದ್ದಿ ಅದನ್ನ ಎತ್ತುವುದು, ಆ ಕಡೆ ಹಾಕುದು. ಅವ ಲದ್ದಿ ಎತ್ತುವವ. ಆನೆ ಸಂಗಡಿ ತೆಗಿಯುವವ, ಕೂಡ ಕೊಡ್ತೆ ಸಾರಿಸ್ಲಿ ಅವರು. ಗೆಳತಿ, ಅಂತೂ ನಮಗೆ ಉಪಕಾರವಾಯಿತು. ಅವರಿಬ್ಬರು ಅಪರಿಚಿತರು ನಮ್ಮ ನಾಡಿಗೆ ಬಂದಿದ್ದಾರೆ. ಪರಿಚಯ ಮಾಡಿಸಿಕೊಳ್ಳಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ನನ್ನ ಬಗ್ಗೆ ನೀನ್ ಪರಿಚಯ ಕೇಳಬೇಕು. ಈಗ ಅವ್ರು ಮಾತಾಡುದಿಲ್ಲಂತೆ, ಅವ್ರ ಬಗ್ಗೆ ಇದೆ, ಅವ್ರ ಬಗ್ಗೆ ಇದೆ ಅಂದ್ರೆ ಹಾಗಲ್ವೋ? ಅವರ ಬಗ್ಗೆ ಬಗ್ಗೆ ಮಾತಾಡ್ಲಿಕ್ಕೆ ಅವಳು ಬರ್ತಾ ಇದ್ದಾಳೆ. ಈಗ ನಿನ್ನ ಬಗ್ಗೆ ನಾನು ಸರಿ ಸರಿ ಸರಿ. ಹಾಗಲ್ಲ ಮಾರಾಯ, ಬಗ್ಗೆಗೆ ಅವಳ ಬಗ್ಗೆ ಮಾತಾಡ್ಲಿಕ್ಕೆ ಅವಳು, ನನ್ನ ಬಗ್ಗೆ ಮಾತಾಡ್ಲಿಕ್ಕೆ ನೀನು. ನಾನೇ ಹೋಗುದಾ? ಮತ್ತೆ ಮತ್ತೆ ಬೇಡ, ನೀನೇ ಮಾತಾಡ. ಪ್ರಶ್ನೆ ಯಾರು ನೀರೇ ಬಾರಿಯಲ್ಲಿ ಯಾರು ಈಕೆ ಬೆಸರು ಏನು ನೀನು ನಿನ್ನತ್ತ ಅದಿನ್ನತ್ತ ತಕ್ಕಂತ ನಿನ್ನ ತೈ ತೈತ ನಿನ್ನತ್ತ ತಕ್ಕಂತ ನಿನ್ನ ತೈ ತೈತನಿ ತಕತಕದೀಂ 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 ನೀನು ನಿನ್ನತ್ತ ಯಾರು ನೀರೇ ಬಾರಿಯಲ್ಲಿ ಯಾರು ನೀರೇ ಬಾರಿಯಲ್ಲಿ ಯಾರು ಈಕೆ ಬೆಸರದೇನು ಯಾರು ನೀರೇ ಬಾರಿಯಲ್ಲಿ ಯಾರು ಈಕೆ ಬೆಸರದೇನು ಯಾರ ಸುದ್ದಿಯು ಇಲ್ಲಿ ಬಂದ ಕಾರಣವೇನು ನೀ ಯಾರ ಸುದ್ದಿಯು ಇಲ್ಲಿ ಬಂದ ಕಾರಣವೇನೋ ಯಾರು ನೀರೇ ಬೆಸರದೇನು ಯಾರ ಸುದ್ದಿಯು ಕಾರಣವೇನು ಯಾರೇ ನೀರೇ ಯಾರೇ ನೀರೇ ಬಾರೆ ಕೊಡುವೆ ಸೀರೆ ಇದೆಯಾ ಅದಲ್ಲ. ನೀನು ಯಾರು? ಹೆಸರೇನು? ಓ, ಇವಳು ಈ ಭಾಷೆ ಬರುವುದಿಲ್ಲ ಬಹುಶಃ. ಸಮಸ್ಯೆ ಅದೇ ನೋಡ, ಬೇರೆ ಭಾಷೆ ಮಾತಾಡುವ. നിങ്ങൾ നാട് എവിടെ? നാടത്തിൽ വീട് എവിടെ? വീടത്തിൽ കാട് എവിടെ? എന്താ പേര്? എന്ത് വന്നത്? നേരെ വിളില്ല. പേരെന്താ? എന്താ 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 മോണെ? എന്തില്ലേ?
ಯಾವ ಭಾಷೆ ಹೋಗುದಾಗುದಿಲ್ಲ ನಿಮಗೆ ಪುದರೆಂಚಿನ ದಾದಾಂಡು ಅಮ್ಮೇರು ಉಳಿಯರ ಅಪ್ಪೇರು ಉಳಿಯರ ಒಣ ಸಾಂಡ ಹೆಂಚಿನ ಕಾಯ್ಪು ಬಾಯಿಗಿಯ ಬರ್ಬುಜ ಬೇಡ ಬೇಡ ತೋಲ್ ನಾವು ಕಸನ್ರೆ ಕೈ ಪೊಳೆತ ಹಂಗೆ ಪೊಳೆತ ಹಿಂಗೆ ಪೊಳೆತ ಕೆಸರು ಮಂಡುತ್ತಾ ಎಲ್ಲಿ ಬಂದು ಹೊಂಡುತ್ತ ಇದ್ಯಾವ ಭಾಷೆ ಹಂಗಿರ್ಕದ ಹಿಂಗಿರ್ಕದ ಹಂಗ ಪಾರ ಹಿಂಗ ಪಾರ ದೊಡ್ಡ ಹೊಂಡ ಕಂಡು ಹಾರ ಜಯಂತ್ ನೋಟಿಗೆ ಇದ್ಯಾವ ಭಾಷೆ ಅದು ಬರೋದಿಲ್ವಾ ಹುಡುಗಾಡ ಬರೈತಿ ಇನ್ನ ಪೆಸರಂತೆ ಇರ್ಪುದಂ ಇಲ್ಲಿಗೆ ಯಾಕೆ ಬರ್ಪುದಂ ಅಮ್ಮ ಇಪ್ಪರಂ ಅಪ್ಪ ಹೋದರಂ ಇಲ್ಲ ಇಪ್ಪರಂ ಇದು ಯಾವ ಭಾಷೆ ಅಪ್ಪ ಇಪ್ಪರಂ ಅಪ್ಪ ಇಪ್ಪರಂ ಅಪ್ಪ ಹೌದಾ ಇರ್ಪರಂ ಇರ್ಪರಂ ಹೆಸರೇರಂ ಏರಂ ಪೇರಂ ಅಲ್ಲ ಇಳಿಯಂ ಇದು ಯಾವ ಭಾಷೆ ಇದು ಗೊತ್ತಾಗುದಿಲ್ಲ ಮೇಡಮ್ ನೀನ್ಯಾರು ನಿನ್ನ ಹೆಸರೇನು ಅಪ್ಪ ಇದ್ದಾರ ಅಮ್ಮ ಇದ್ರ ಇದ್ರೆ ಯಾಕಿದ್ರು ಅಲ್ಲ ಇದ್ರೆ ಯಾಕೆ ಅಲ್ಲ ಇದ್ದಾರ ಅಣ್ಣ ಇದ್ದಾರ ತಮ್ಮ ಇದ್ದಾನ ಮನೆಯಲ್ಲಿ ಎಲ್ಲ ಹೇಳ್ತೀಯ ಈ ಭಾಷೆ ಅರ್ಥ ಆಯ್ತು ಹೌದಾ ಹೇಳಂ ಹೆಸರು ಜಲಜ 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 ನನ್ನ ಮನೆ ಹೋಗೋ ದಾರಿ ಹತ್ರವಾ ಓ ಇಲ್ಲೇ ಹತ್ರ ಕೊಂಜಾಡಿಯ ಅಲ್ಲೇ ಹತ್ರ ಹೇಗೆ ಒಂದು ಮಾರ್ಗ ಕಾಣ್ತದೆ ಇಲ್ಲ ಹೀಗೆ ಹೌದು ಹೀಗೆ ಹೋದ್ರೆ ಹೀಗೆ ಹೋಗ್ಬೇಕಾ ಕೈ ಇಳಿಸಿ ಹೋಗ್ಬೇಕು ಕೈ ನೋವಾಗುತ್ತೆ ಹಾಗೆ ಮುಂದೆ ಹೋದ್ರಿ 4 ಮಾರ್ಗ ಸೇರುವ ಒಂದು ವೃತ್ತ ಸಿಗ್ತದೆ ಒಂದು ವೃತ್ತ ಅಲ್ಲೇ ಹತ್ರ ಹೋದ ಹಾಗೆ ಎಡಕ್ಕೂ ಹೋಗ್ಬಾರ್ದು ಬಲಕ್ಕೂ ಹೋಗ್ಬಾರ್ದು ಮತ್ತೆ ಬಲಕ್ಕೂ ಹೋಗ್ಬಾರ್ದು ಎಡಕ್ಕೂ ಹೋಗ್ಬಾರ್ದು ಮತ್ತೆ ಹಿಂದಕ್ಕೂ ಬರಬಾರ್ದು ಮತ್ತೆ ಮುಂದೆ ಹೋಗ್ಬೇಕು ಎಡಕ್ಕೂ ಹೋಗ್ಬಾರ್ದು ಬಲಕ್ಕೂ ಹೋಗ್ಬಾರ್ದು ಬಲಕ್ಕೂ ಹೋಗ್ಬಾರ್ದು ಎಡಕ್ಕೂ ಹೋಗ್ಬಾರ್ದು ಹಿಂದೆ ಹೋಗ್ಬಾರ್ದು ಹೌದು ಮುಂದೆ ಹೋಗ್ಬೇಕು ಸರಿ ಅಲ್ಲಿ ಹತ್ರ ಬಂತ ಅಲ್ಲೇ ಹತ್ರ ಹಾಗೆ ಮುಂದೆ ಹೋದ್ರಿ ಒಂದು ದೊಡ್ಡ ಬೆಟ್ಟ ಅಲ್ಲೇ ಹತ್ರ ಬೆಟ್ಟ ದಾಟಿ ಮುಂದೆ ಹೋಗ್ಬೇಕು ದಾಟಿ ಮುಂದೆ ಹೋದ್ರೆ ಒಂದು ದೊಡ್ಡ ಬಯಲು ಅಲ್ಲೇ ಹತ್ರ ಬಯಲು ದಾಟಿ ಮುಂದೆ ಹೋದ್ರೆ ಒಂದು ದೊಡ್ಡ ಗದ್ದೆ ಅಲ್ಲೇ ಹತ್ರ ಆ ಗದ್ದೆ ಬಯಲನ್ನು ಮತ್ತೆ ದಾಟಿ ಮುಂದೆ ಹೋಗ್ಬೇಕು ಒಂದು ದೊಡ್ಡ ನದಿ ಅಲ್ಲೇ ಹತ್ರ ನದಿ ದಾಟಿ ಮುಂದೆ ಹೋಗ್ಬೇಕು ಒಂದು ದೊಡ್ಡ ಮನೆ ದಾಟಿ ಮುಂದೆ ಹೋದ್ರೆ ಮಾರ್ಗ ಮಧ್ಯೆ ಒಂದು ಮಾವಿನ ಮರ ಅಲ್ಲೇ ಹತ್ರ ಆ ಮಾವಿನ ಮರ ದಾಟಿ ಮುಂದೆ ಹೋಗ್ಬೇಕು ಅಲ್ಲೊಂದು ಒಂದು ಕೇರಿಗಳ ಮನೆ ಸಿಗ್ತದೆ ಕೇರಿಯಲ್ಲಿ ಮನೆಯ ಕೇರಿಗಳ ಮನೆಯ ಮನೆಯಲ್ಲಿ ಕೇರಿ ಮನೆಯಲ್ಲಿ ಕೇರಿ ಕೇರಿಯಲ್ಲಿ ಮನೆ ಕೇರಿಯಲ್ಲಿ ಮನೆ ಅಲ್ಲ ಮನೆಯಲ್ಲಿ ಕೇರಿ ಹಾಗೆ ದೊಡ್ಡ ದೊಡ್ಡ ಮನೆಯಲ್ಲಿ ಒಂದು ಸಣ್ಣ ಮನೆ ಹೌದು ಆ ಮನೆ ನಂದು ಇದು ನೀ 3 ವರ್ಷಕ್ಕೊಂದ್ಸರಿ ಮನೆಗೆ ಹೋಗ್ಬತ್ತೀಯಾ ಅಲ್ಲ 3 ವರ್ಷಕ್ಕೂ ಇದು ಯಾರು ಹುಡುಕುದಲ್ಲ ಅಂತ ಹೇಳಿದ್ದ ಹಾಗಲ್ಲ ಅಷ್ಟು ಹತ್ರ ಉಂಟಿದ್ದು ಈಗ ಹೋದ್ರೆ ಬೇಗ ಹೋಗ್ಬೋದು ಗೊತ್ತಾ ಹೀಗೆ ಹೋದ್ರೆ ಬೇಗ ಹೋಗುದೇ 3 ವರ್ಷ ಬೇಕು ನನ್ಗೆ ಬೇಗ ಆಗ್ತದೆ ಅದಲ್ಲ ನಾನು ಇಷ್ಟೆಲ್ಲ ಕೇಳಿದ್ದು ನಿನ್ನ ಸುದ್ದಿ ಅಲ್ಲ ಮತ್ತೆ ಹುಚ್ಚಿ ಅವಳು ಯಾರು ಅಂತ ಬೇಕಿತ್ತು ಅವಳು ಯಾರು ಹೆಸರೇನು ಎಲ್ಲ ಹೇಳ್ತೀಯಾ ಯಾರು ಸುದ್ದಿ ಅವಳ ಸುದ್ದಿಯ ಹೌದು ಅವಳು ಯಾರು ಹೌದು ಅವಳು ಕುಂಬಳಕಾಯಿ ಎಂತ ಕುಂಬಳಕಾಯಿ ಅಂದೆ ಕುಂಬಳಕಾಯಿ ಇರ್ಲಿ ಅವ್ರು ಯಾರು ಅವ್ರ ಭಾಗವತ್ರ ಇವ್ರು ಯಾರು ನಿಂಗೆ ಒಟ್ಟು ಎಷ್ಟು ಜನ ಬೇಕು ಹೇಳ ಹಾಗಲ್ಲ ಇಲ್ಲಿ ಇವ್ರು ಬೇಕಿತ್ತು ಅವ್ರು ಯಾರು ಅವ್ರು ಕುಂಬಳಕಾಯಿ ಅಂದೆ ಅವ್ರು ಕುಂಬಳಕಾಯಿ ಅಲ್ಲ ಇವ್ರ ಪಟಾಗಲಕಾಯಿ ಸೇರಿಸಿ ಹುಳಿ ಮಾಡಿ ಯಾರು ಪಟಾಗಲಕಾಯಿ ಅದು ಕುಂಬಳಕಾಯಿ ಅಂತ ಪಟಾಗಲಕಾಯಿ ಯಾರು ಕೇಳಿದ್ರು ಕುಂಬಳಕಾಯಿ ಅಂದವಳು ನೀ ಪಟಾಗಲಕಾಯಿ ಪರಿಚಯ ಆಯ್ತೇನೆ ಅಯ್ಯೋ ಹೋಗಿ ಕೇಳಿದ್ರೆ ಪಟಾಗಲಕಾಯಿ ಕುಂಬಳಕಾಯಿ ಅಂತ ಕೇಳ್ತಾರೆ ಅಡಿಗೆ ಮಾಡಿ ಹೋಗು ಹಾಗೆ ಕೇಳುದಲ್ಲ ಕೇಳುದು ಹೇಗೆ ಗೊತ್ತಾ ಈ ಕಡೆ ಬಾ ಯಾರು ನೀನು ಹೊರಗುಳಿಂದನೇ ಯಾರು ನೀನು ಹೊರಗುಳಿಂದನೇ ಈ ಒನಗೆ ಬಂದ ಕಾರಣಗಳೇನು ತೀರನೆ ಈ ಒನಗೆ ಬಂದ ಕಾರಣಗಳೇನು ತೀರನೆ ನಾರಿಯರು ಸಂಚರಿಪ ವನದಿ
ವನದಿ ಏರಿಯವ ಪುರುಷರ ಇದೆ ಈ ರೀತಿಯಳು ತಿರುಗುತ್ತಿರುವೆ ಸಾರು ನುಡಿದೆಲ್ಲವನು ಇಲ್ಲದೆ ಯಾರು ನೀನು ಹೊರಗುಳಿದ್ದನೆ ಒನಕ್ಕೆ ಬಂದ ಕಾರಣಗಳೇನು ತೀರನೆ ಯಾರು ಕುಳಿತನೆ ಹೆಣ್ಣು ಮಕ್ಕಳಲ್ಲಿ ಮಾತನಾಡುವಾಗ 7 ಹೆಜ್ಜೆ ಅಂತರ ಇರ್ಬೇಕು. 7 ಹೆಜ್ಜೆ ಅಂತೆ ಅಷ್ಟು ಗೊತ್ತಾಗುದಿಲ್ವಾ? ನಾನು ಲೆಕ್ಕ ಹಾಕ್ತೆ. ಅಯ್ಯೋ 1 2 3 4 5 6 7 7 ಹೆಜ್ಜೆ ಮುಂದೆ ಅಲ್ಲ 7 ಹೆಜ್ಜೆ ಹಿಂದೆ. ತಿರುಗಿದಿಲ್ಲ ಗೊತ್ತಾಗುದಿಲ್ಲ ನಿಂಗೆ? ಅಯ್ಯೋ 1 2 3 4 5 7 ಈಗ ಸರಿ ಆಯ್ತು. 5 2 ಎಲ್ಲೋಯ್ತು? 2 ಎಲ್ಲಿ ಬಿಟ್ರಿ? ಅಲ್ಲೇ ಉಂಟು. 2 ಎಲ್ಲಿ ಬಿಟ್ರಿ? ಅಲ್ಲೇ ಉಂಟು. ಹಾಗೆ ಹೇಳಿದ್ದಲ್ಲ, ಕೈಯ ಅಂತರ ಸಾಕು. ಗೊತ್ತಾಯ್ತಲ್ಲ? ಒಂದ್ ಕೈ ಅಂತರ ಈ ಕೈ ಅಂತರ ದೂರದಲ್ಲಿ ನಿಂತು ಮಾತಾಡಿ ಅಂತ ಹೇಳಿದ್ದು. ಏ ಕುಳಿಂದ ನಾವು ಕುಳಿತಿಂದೇ ಬೆಳೆದದ್ದು. ಏ ಕಿರಾತ ಅದು ಜ್ವರ ಬಂದ್ರೆ ಒಳ್ಳೆ ಕಿರತ್ ಕಟ್ಟಿ ಹಾಗಲ್ಲ. ಏ ಕಾಡಬೇಡ ನಾವು ಕಾಡುವುದಿಲ್ಲ, ಬೇಡುವುದಿಲ್ಲ, ಬೇಡುವುದಿಲ್ಲ. ಸೊಪ್ಪು ಕಟ್ಟಿದ ಬೆಪ್ಪ ನಿಮ್ಮಪ್ಪ ಏ ಕುಕ್ಕ ನಿಮ್ಮಪ್ಪ ಯಾದ ಶಬರ ಶಬರ ಅವ್ರು ಈಗ ಎಂತ ಮಾಡ್ತೀರ? ಹಾಲು ಕರೀತಾ ಇದ್ರೆ ಯಾರು ಶಬರ ಇದೆ ಹಾಗೇಳಿದ್ದಲ್ಲ. ನಿಮ್ಮ ಉಡುಗೆ ತೊಡುಗೆಯನ್ನು ಗಮನಿಸಿದಾಗ ನೀವು ಕಿರಾತರು ಅಂತ ನನಗೆ ಅರ್ಥವಾಯಿತು. ನಮ್ಮ ನೋಡಿಕೊಂಡು ಏನು ಕಣ್ಣಲ್ಲಿ ದೃಷ್ಟಿ ಇಲ್ವಾ ನಿಮ್ಗೆ? ಅಲ್ಲೇ ಇರೋದ್ರಿಂದ ಇಲ್ಲಿ ಬಂದದ್ದಲ್ವ ನಾವು? ಅಲ್ಲಿ ನೋಡಿ ಬರೆಸಿ ಹಾಕಿದ್ದೇವೆ. ಹಾಗಲ್ಲ, ಪುರುಷರಿಗೆ ಪ್ರವೇಶವಿಲ್ಲ. ನಮ್ಮಲ್ಲೂ ಇಲ್ಲ ಅದು. ಯಾಕೆ ಗೊತ್ತೇ? ಇಲ್ಲಿಗೆ ಯಾವುದು ಪುರುಷರಿಗೆ ಪ್ರಸವ ಇಲ್ಲ ಅಂತೆಲ್ಲ ಯಾರು ಹೇಳಿದ್ದು? ಪ್ರವೇಶಿಸಕೂಡದು. ಯಾಕೆ? ಯಾಕೆ ಇಲ್ಲಿಗೆ ಪ್ರವೇಶಿಸಕೂಡದು? ಈವನ ನನ್ನವನ. ಅವರೆಷ್ಟು ಜೋರಿದ್ದಾರೆ ಗೊತ್ತುಂಟ? ನಾನು ಹೇಳಿದ್ದು ಈವನ ನನ್ನವನ ಅಂತ. ಅದಕ್ಕೆ ಪಕ್ಕದಲ್ಲಿದ್ದವ ಅವನನ್ನು ಹೀಗೆ ಹಿಡಿದು ತಳ್ಳಿ ಬಿಟ್ಟು ನೀನ್ ಎಂತ ಹೇಳಿದ್ಯಾ? ನೀನೆಂತ ಹೇಳಿದೆ? ನಮ್ಮವನ ಅಂದ್ರ ಇವ ನಮ್ಮವ ಅಂದ್ರಪ್ಪ. ಈ ವನ ನಮ್ಮವನ. ಇದು ಹೆಣ್ಣು ಮಕ್ಕಳಿಗಾಗಿ ಸೀಮಿತವಾಗಿರುವ ವನ. ಹೆಣ್ಣು ಮಕ್ಕಳು ಸಂಚರಿಸುವಂತ ಈ ಪ್ರಮದಾವನದಲ್ಲಿ ನೀವು ಬಂದಿರಲ್ಲ. ಯಾರು ನೀವು? ಯಾಕೆ ಬಂದಿದ್ದೀರಿ ಹೇಳಿ? ನಡೆ. ಚಂದ್ರಕುಲ ವಿಖ್ಯಾತನಾದ ತಂದೆಯೋ ವಸುದೇವ, ಚಂದ್ರಕುಲ ವಿಖ್ಯಾತನಾದ ತಂದೆಯೋ ವಸುದೇವ, ತಾಯಿ ಚಂದಿರಾಸೆ ದೇವಗಿಯು ಶ್ರೀನಿವಾಸನು, ಚಂದಿರಾಸೆ ದೇವಗಿಯು ಶ್ರೀನಿವಾಸನು, ನಾನೇ ಶ್ರೀನಿವಾಸನು, ಚಂದಿರಾಸೆ ದೇವಗಿಯು ಶ್ರೀನಿವಾಸನು, ಜೋಗಿ ದಾಸನು. ಇಷ್ಟರವರೆಗೆ ಇಷ್ಟು ಸುಲಲಿತವಾಗಿ ನೇರವಾದ ಪರಿಚಯವನ್ನು ನಮಗೆ ಕೇಳಿದ್ದಿಲ್ಲ. ಇಲ್ಲ, ನಮಗೆ ಕೇಳಿದವರಲ್ಲಿ ಹೇಳಬೇಕು ಎನ್ನುವುದೇ ಆಶಯ ಅಲ್ವೇನೋ? ಪರಿಚಯ ಪ್ರಾರಂಭವಾಗುವುದು. ಒಂದು ಕೆಲಸ ಮಾಡಿ, ಪರಿಚಯ ಹೇಳ್ಬೇಕಾ? ತಕೊಳ್ಳಿ ಪುಸ್ತಕ. ಯಾಕೆ? ನಮ್ಮ ವಿಳಾಸ ಉದ್ದ ಉಂಟು. ನಮ್ಮ ಮಸ್ತಕ ಗಟ್ಟಿ ಉಂಟು. ಮಸ್ತ ಗಟ್ಟಿ ಇದ್ರೆ ಅಡ್ಡಿಲ್ಲ, ಪುಸ್ತಕ ಬೇಡ. ಆಗಿದೆ ಸರಿ. ಹೇಳುವ ವಾಕ್ಯ
ಶ್ರೀನಿವಾಸ ಅವ ಜೋಗಿದಾಸ ಜೋಗಿದಾಸ ಅವ ನನ್ನ ಸಾಕ ಜೋಗಿದಾಸ ಹಾಗಂತ ನಮಗೆ ಮದುವೆ ಆಗ್ಲಿಲ್ವಾ? ನಿಮ್ಮ ವಿಳಾಸ ಉಂಟಾ? ವಿಳಾಸ ಉಂಟು. ವಿಳಾಸ ಹೇಳುವುದಕ್ಕೆ ಹೋದ್ರೆ ಬಹಳ ಕಷ್ಟವೂ ಹೌದು, ಕೇಳುವವರಿಗೆ ಸುಲಲಿತವೂ ಹೌದು. ಸಿರಿಯು ಕುಲಸತಿ ಸುತನು ಕಮಲಜ, ಹಿರಿಯ ಸುತ ಶಾರದೆಯು ಮೈದುನರು ಶಂಕರನು, ನಿರತ ಮಾಯು ಅಜಾಂಡವು ಜಂಗಮಸ್ತಾವರು ಕುಟುಂಬಿಕ ರೈ ಸಖಿ. ಇವರು ರೈಗಳು. ನಾವು ರೈ ಕುಟುಂಬದವರು. ಚಿನ್ನಪ್ಪ ರೈ, ದಾಸಪ್ಪ ರೈ, ವರ್ಗಪ್ಪ ರೈ, ಮುತ್ತಪ್ಪ ರೈ. ಅವರ ರೈಗಳ ನೀವು? ಹಾಗಲ್ಲ, ಕುಟುಂಬಿಗ ರೈಯ. ಇದು ನಿಮ್ಮ ಪರಿಚಯ. ಆಲಿಸ್ಬೇಕು. ಲಾಲಿಸಯ್ಯ ಗಗನರಾಜನ ಬಾಲೆ ಪದ್ಮಾವತಿಯೋ, ಲಾಲಿಸಯ್ಯ ಗಗನರಾಜನ ಬಾಲೆ ಪದ್ಮಾವತಿಯೋ, ಸುಗುಣಶೀಲೆಯರನ್ನು ಕೂಡಿ ವಾರಿ ಕೇಳಿಗೈದೆನು, ಸುಗುಣಶೀಲೆಯರನ್ನು ಕೂಡಿ ವಾರಿ ಕೇಳಿಗೈದೆನು. ಲಾಲಿಸಯ್ಯ ಗಗನರಾಜನ ಬಾಲೆ ಪದ್ಮಾವತಿಯೋ, ಸುಗುಣಶೀಲೆಯರನ್ನು ಕೂಡಿ ವಾರಿ ಕೇಳಿಗೈದೆನು. ಆಲಿಸಯ್ಯ ಗಗನರಾಜನ ಬಾಲೆ ಪದ್ಮಾವತಿಯೋ, ಸುಗುಣಶೀಲೆಯರನ್ನು ಕೂಡಿ ವಾರಿ ಕೇಳಿಗೈದೆನು, ಶೀಲೆಯರನ್ನು ಕೂಡಿ ವಾರಿ ಕೇಳಿಗೈದೆನು. ನನ್ನ ಪರಿಚಯವನ್ನು ಕೇಳುವಂತೆ ನೀವ್ಯಾರು? ನೀವು ನಿಂತ ಸ್ಥಳ ಯಾವುದು ಅಂತ ಗ್ರಹಿಸಿಕೊಂಡ್ರಿ? ಯಾವುದು? ಇದು ತೋಂಡ. ಎಲ್ಲುಂಟು ಬೋಂಡ? ಬರೇ ಅದು ಸಾಕ? ಅದು ಬೋಂಡ ಅಂದಲ್ಲ. ಇದು ತೋಂಡ ನಾಡು. ಓ, ತೊಂಡೆಕಾಯಿ ನಾಡು. ಇಲ್ಲಿ ಅಧಿಕಾರಿ ನಮ್ಮ ಅಪ್ಪಯ್ಯ. ನಿಮ್ಮ ಅಪ್ಪಯ್ಯನಾ? ಹೌದು. ಒಳ್ಳೆ ವ್ಯಾಪಾರ ಅವ್ರದ್ದು. ಯಾವುದು? ತೊಂಡೆಕಾಯಿ ವ್ಯಾಪಾರ. ಹಾಗಲ್ಲ, ಈ ನಾಡಿಗೆ ಅಧಿಕಾರಿ. ಓ, ನಾಡಿಗೆ ಅಧಿಕಾರಿ. ಅಂದ್ರೆ ಇದು ತೋಂಡ ದೇಶ. ತೋಂಡ ದೇಶ. ಇಲ್ಲಿ ಅಧಿಕಾರಿ ನಮ್ಮಪ್ಪ. ಅಪ್ಪನ ಹೆಸರೆಂತ? ಅಪ್ಪ ಅಪ್ಪ ಅಪ್ಪ. ಅಯ್ಯೋ ಅಯ್ಯೋ, ಎತ್ತಾಯ್ತಾ? ಪಾಪ ಮಾರೆ. ಎತ್ತಾಯ್ತಾ? ಇವಳ ಅಪ್ಪ ಇಲ್ಲೇ ನೇಳು ಹಾಕಿ ನೋಡುದಂತೆ. ಎಲ್ಲಿಲ್ಲ. ಇಲ್ಲೇ ಹೌದು. ಅದಕ್ಕೆ ಅಪ್ಪಯ್ಯ ಅಪ್ಪಯ್ಯ ಅಂತಿದ್ದಲ್ಲ ಮೇಲೆ ನೋಡ್ಕೊಂಡು. ಯಾರು ಹೇಳಿದ್ದು? ಅಪ್ಪಯ್ಯ ಅಪ್ಪಯ್ಯ ಅಂದ್ರಲ್ಲ. ನೀನ್ ಯಾವ್ದು ನೋಡಿದ್ದು? ಮೇಲೆ ಮರ. ಅದರ ಮೇಲೇನು? ಆಕಾಶ. ಆಕಾಶ ರಾಯನೇ ನನ್ನಪ್ಪ. ಓ, ಆಕಾಶ ರಾಯರ್ ನಿಮ್ಮ ಅಪ್ಪಯ್ಯ. ಹೌದು. ಅವರ ಹೆಸರೇ ಆಕಾಶ ರಾಜ. ನಿಮ್ಮ ಅಮ್ಮ? ಅಮ್ಮ ಅಮ್ಮ ಅಮ್ಮ. ಅಯ್ಯೋ ಅಯ್ಯೋ, ಎಂತಾಯ್ತಾ? ಇವಳ ಅಮ್ಮನ ಇಲ್ಲೇ ಹೋಗಿದ ಹಾಕಿದಂತೆ ಮಾರಾಯ. ಅಯ್ಯೋ ದೇವರೇ. ಅಮ್ಮನ ಸಮಾಧಿ. ಒಂದು ತುಳಸಿ ಇಡಲಿಲ್ಲ ಬರೀ ಇಲ್ಲಿ. ಒಂದು 5 ಕ್ಷಣ ಮೌನಾಚರಣೆ. ಏನ್ ನನ್ನ ಅಮ್ಮನಿಗೆ ಸರ್ಪದೋಷ ಇತ್ತ ಹುಗಿಲಿಕ್ಕೆ? ಮತ್ತೆ ಅಮ್ಮ ಅಂದ್ರಲ್ಲ. ಭೂತಾಯಿ ನನ್ನಮ್ಮ. ಓ, ಭೂತಾಯಿ ನಿಮ್ಮ ಅಮ್ಮನ? ಬಂಗುಡಿ ಅಂತ ಚಿಕ್ಕಮ್ಮನ? ಹಾಗಲ್ಲವೋ, ಭೂದೇವಿ. ಓ, ಭೂದೇವಿ. ಭೂಮಿ ತಾಯಿ. ಭೂಮಿ ನಿಮ್ಮ ಅಮ್ಮ, ಆಕಾಶ ನಿಮ್ಮ ಅಪ್ಪ. ಆಶ್ಚರ್ಯ ಅದು. ಭೂಮಿ ಇಲ್ಲೇ, ಆಕಾಶ ಅಲ್ಲಿ, ಅಮ್ಮ ಕೆಳಗೆ, ಅಪ್ಪ ಅಷ್ಟು ಮೇಲೆ. ಮತ್ತೆ ನೀವು ಹೇಗೆ ಹುಟ್ಕೊಂಡ್ರಿ? ನನ್ನ ಹುಟ್ಟಿಗೊಂದು ಗುಟ್ಟುಂಟು. ಓ, ಇವ್ರು ಹುಟ್ಟಲ್ಲೇ ಹುಟ್ಟಿದಂತೆ. ಅಯ್ಯಯ್ಯ, ಹಾಗಲ್ಲ, ಹುಟ್ಟಿಗೊಂದು ಕತೆ ಉಂಟು. ಅಪ್ಪ ಕತೆ ಹೇಳೋ ಹುಟ್ಕೊಂಡದ್ದು ಇವ್ರು. ಹೌದೇ? ಹುಟ್ಟಿಗೊಂದು ದೃಷ್ಟಾಂತವೇ ಉಂಟು. ಹಾಗೆ ಮದುವೆಯಾಗಿ ಹಲವು ಸಮಯಗಳು ಕಳೆದ್ರು ಕೂಡ ಆಕಾಶರಾಯನಿಗೆ ಮಕ್ಕಳೇ ಇರ್ಲಿಲ್ವಂತೆ. ಚಿಂತಿಸುತ್ತಿರುವಾಗ ಅಲ್ಲಿ ನಾರದರು ಬಂದ್ರಂತೆ. ನಾರದರು ಬಂದಾಡಿದ್ರು, ಚಿಂತೆ ಮಾಡಬೇಡ ಆಕಾಶರಾಯ, ಪುತ್ರ ಕಾಮೇಷ್ಟಿ ಯಾಗ ಮಾಡು ಅಂತ ಹೇಳಿದ್ರು. ಆಮೇಲೆ ಯಾಗ ಮಾಡಬೇಕು ಅಂತಂದ್ರೆ ಯಾಗಶಾಲೆ ನಿರ್ಮಾಣವಾಗಬೇಕು. ಹೌದಲ್ಲವೇ? ನೆಲವನ್ನು ಸಮತಟ್ಟು ಮಾಡಬೇಕು ಅಂತಾದ್ರೆ ಹಾಗೆ ನನ್ನ ಅಪ್ಪಯ್ಯ ಚಿನ್ನದ ನೇಗಿಲಿನಿಂದ ಉಳುವುದಕ್ಕೆ ಪ್ರಾರಂಭ ಮಾಡಿದ್ರು. ಅಪ್ಪಯ್ಯ ಹುಡ್ತಾ ಇದ್ರ? ಹೌದು. ಸಾಗುಳ್ಳಿ 2 ವರ್ಷ ಪಡಿತಾರೆ ನಿಮಗೆ. ಇದು ಯಾರು ಶೈಲಿ ಮಾರಾಯ? ಅದಲ್ಲ, ಅಪ್ಪಯ್ಯ ನೇಗಿಲಿನ ಹುಡ್ತಾ ಇದ್ರು ಅಂತ ಅಪ್ಪ ಹೇಳು. ಚಿನ್ನದ ನೇಗಿಲಿನಿಂದ ಉಳುತ್ತಿರುವಾಗ ಆ ನೇಗಿಲಿಗೆ ಬಂಡೆ ತಾಕಿತಂತೆ. ಗೊತ್ತಾಯ್ತು. ಏನಾಯ್ತು? ಬಂಡೆ ತಾಗಿ ನೇಗಿಲು ತುಂಡಾಯ್ತು. ಅಥವಾ ಅವರು ಬಂಡೆ ಹೊಡೆದೈತೆ. ಅಲ್ಲ, ಈ ವರ್ಷ ಸಾಗುಳ್ಳಿ ಬೇಡ ಅಂತ ನೇಲ್ ಲೋಗ ಹಿಡ್ಕೊಂಡು ಮನೆಗೆ ಹೋದ್ರಪ್ಪಯ್ಯ.
ತಾವರೆ ಅರಳಿತು. ಆ ಪದ್ಮದಲ್ಲಿ ಒಂದು ಶಿಶು, ಆ ಶಿಶುವೇ ನಾನು, ನಾನೇ ಪದ್ಮಾವತಿ. ಬಳಿರೆ ಪದ್ಮಾವತಿ ನಿನ್ನನ್ನು ಕಾಣರೆ ಬಳಿರೆ ಪದ್ಮಾವತಿ ಬಳಿರೆ ಪದ್ಮಾವತಿ ನಿನ್ನನ್ನು ಕಾಣರೆ ಕಳವಳಿಸುತ್ತ ಇರ್ತೇನು ನಿನ್ನನ್ನು ಕಾಣದೆ ಕಳವಳಿಸುತ್ತ ಇರ್ತೇನೋ ನಳಿನ ಸಂಭವ ನಿಂತು ಜೋಡುಗೂಡಿಸಿದನು ನಳಿನ ಸಂಭವ ನಿಂತು ಜೋಡುಗೂಡಿಸಿದನು ಬಲು ದೋಷವಾಯ್ತು ನನಗೆ ಬಳಿರೆ ಪದ್ಮಾವತಿ ನಿನ್ನನ್ನು ಕಾಣದೆ ಕಳವಳಿಸುತ್ತ ಇದ್ದೆನೋ ಪದ್ಮಾವತಿ ನಿನ್ನನ್ನು ಕಾಣದೆ ಕಳವಳಿಸುತ್ತಲಿದ್ದೆನು. ಅದು ಪದ್ಮಾವತಿ ಅಂತ ಆಯ್ತು. ಅಲ್ಲ, ನನ್ನ ಪರಿಚಯ ಮೊದಲೇ ಇದ್ದವರ ಹಾಗೆ ಮಾತನಾಡ್ತೀರಿ ನೀವು. ನಿನ್ನನ್ನು ಕಾಣಬೇಕೆಂಬ ಕುತೂಹಲದಿಂದ ಎಷ್ಟು ಸಮಯದಿಂದ ಕಾಯ್ತಾ ಇದ್ದ ಗೊತ್ತಾ? ಅರ್ಥ ಆಗ್ಲಿಲ್ಲ ನನಗೆ. ನೀನೇ ಸಿಗಬೇಕು, ನಿನ್ನಲ್ಲಿ ಮಾತಾಡಬೇಕು, ನನ್ನ ಅಂತರ್ಗತ ಅಭಿಪ್ರಾಯವನ್ನು ಹೇಳಿಕೊಳ್ಬೇಕು ಅಂತ. ಅಂದ್ರೆ ಸತ್ಯ ಹೇಳ, ನಾವು ಹೇಳಿದ್ವಲ್ಲ, ಪರಿಚಯ ಪೂರ್ಣ ಆಗಿಲ್ಲ ಅವಾಗ. ಅರ್ಥ ಪರಿಚಯ ಹೌದು. ಇನ್ನರ್ಥ ಉಂಟಾ? ಯಾವುದು? ನನಗೆ ಮದುವೆ ಆಗಿದೆ ಅನ್ನುವಂಥ ವಿಷಯ ಹೇಳಲಿಲ್ಲ. ಮದುವೆ ಆಗಿದೆ. ಮದುವೆ ಆಗಿದೆಯಾ? ಹೆಂಡತಿ ಎಲ್ಲಿದ್ದಾಳೆ? ಹೆಂಡತಿ ಈಗಿಲ್ಲ. ಈಗಿಲ್ಲ. ಹೀಗೆ ಊರು ತಿರುಗ್ತಾ ಇದ್ರೆ ಮತ್ತೆ ಇಲ್ಲೇ ಇರ್ತಾಳೆ ಹೆಂಡತಿ. ಅಲ್ಲ, ಹೆಂಡತಿ ಬಿಟ್ಟು ಹೋಗಿದ್ದಾಳೆ. ಅವಳು ಹುಡುಕ್ತಾ ನಾವು ಬಂದದ್ದು ಈಗ. ಹೌದಾ? ಮಕ್ಕಳಿಬ್ಬರಿದ್ದಾರೆ ಅವನಿಗೆ. ಮಕ್ಕಳಿದ್ದಾರೆ. ಇಬ್ಬರು ಅಣುಗರು ಎನಗೆ. ಯಾರು? ಒಬ್ಬ ಬರೆವ ಕರ್ಣಿಕ, ಇನ್ನೊಬ್ಬ ಈರೇಳು ಲೋಕದ ಹೆಬ್ಬೆಳಸು ಬೆಳೆವಂತ ಕಾರಣಕರ್ತನಾಗಿ ಹನು. ಒಬ್ಬ ಕರ್ಣಿಕ ಅಂದ್ರೆ ಒಬ್ರು ಶಾನ್ಭಾಗರು, ಒಬ್ರು ಉಗ್ರಾಣಿ. ಓಹೋ, ಹೌದಾ? ಅಲ್ಲ, ಒಬ್ಬ ಹಣೆ ಬರೆಯುವ ಬ್ರಹ್ಮದೇವ. ಬ್ರಹ್ಮದೇವ ಹೆಬ್ಬೆಳಸು ಬೆಳೆಸುವ ಒಂದು ಹೆಬ್ಬೆಳಸು ಬೆಳೆಸುವುದಲ್ಲ, ಹೆಬ್ಬೆಳಸು ಬೆಳೆಸುವ ಅಂತ ಹೇಳಿದ್ರೆ ಅವ ಮನ್ಮತ. ಓಹೋ, ಬ್ರಹ್ಮ ಮತ್ತೆ ಮನ್ಮತ. ಏನ್ ಮಾಡುವ? ಮಕ್ಕಳನ್ನ ಬಿಟ್ಟು ನೀವು ಇಲ್ಲಿಗೆ ಯಾಕೆ ಬಂದದ್ದು? ಹೆಂಡತಿ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿಲ್ವಾ? ಹೌದು. ಅವಳನ್ನು ಹುಡುಕುತ್ತಾ ಹುಡುಕುತ್ತಾ ಬಂದದ್ದು ನಾವು. ಈಗ ಹೆಂಡತಿ ಸಿಕ್ಕಿಯಾಗಿದೆ. ಎಲ್ಲಿದ್ದಾಳೆ? ಇಲ್ಲೇ ಇದ್ದಾಳೆ. ಇಲ್ಲೇ ಇದ್ದಾಳೆ. ನಿಮ್ಮ ಹೆಂಡತಿ? ನಿಮ್ಮ ಹೆಂಡತಿ ಇಲ್ಲೇ ಇದ್ದಾಳೆ ಅಂತಂದ್ರೆ ನೋಡ್ತಾ ಇರುವುದಲ್ಲ. ಹೆಂಡತಿಯ ಅಧಿಕಾರ ನಿಮಗಿಲ್ವಾ? ಅವಳ ರಟ್ಟೆಗೆ ಕೈ ಇಕ್ಕಿ ದರ 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 ಕರ್ಕೊಂಡು ಹೋಗ್ಬೇಕು ನನಗೆ. ಅವಳು ಬರ್ತಾ ಇದ್ರೆ ಬರದೇ ಇದ್ರೆ ಒಮ್ಮೆ ಹೇಳಬೇಕು ಅಂತ. ಕೇಳಲಿಲ್ಲ ಅಂತಂದ್ರೆ ಸುಮ್ಮನೆ ಇರುವುದಲ್ಲ. ಅವಳ ರಟ್ಟೆಗೆ ಕೈ ಇಕ್ಕಿ ದರ 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 ಹೇಳ್ಕೊಂಡು ಹೋಗ್ಬೇಕು. ಬಾ ಹೇಳ, ಬರ್ಲಿಕ್ಕೆ ಹೇಳ. ಬಾ ಹೋಗು ಮನೆಗೆ. ಎಲ್ಲಿ ಬರುದಿಲ್ಲ ನಾನು. ಮನೆಗೆ ಹೋಗಿ ಬಂದೆ. ಬರುದಿಲ್ಲ. ಎಲ್ಲಿಗೆ? ಮನೆ ಹೋಗು ಬಾ. ಎಲ್ಲಿಗೆ? ಮುಸುಳಿ ಬಿಡ್ತೇವೆ, ಮನೆ ಹೋಗು. ನಾನು ಬರುದಿಲ್ಲ. 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 ಇಲ್ಲ ಇಲ್ಲ. ಏನಂದೆ ದುರ್ತ ಏನೆಂದೆ ಏನಂದೆ ದುರ್ತ ಏನೆಂದೆ ಏನೆಂದೆ ದುರ್ತ ಏನೆಂದೆ ಏನೆಂಬೆ ದೂರ್ತ ನೀನೇನೆಂಬೆ? ಅಲ್ಲದೆ ಹೋದ್ರೆ ನಮ್ಮನ್ನು ನೋಡಿದ್ರೆ ಹೆಂಡತಿ ಅಂತ ಹೇಳುದಾ? ನನಗೆ ಹೆಂಡತಿ ಅಂತ ಹೇಳಿದ್ರು ಬೇಸರ ಇತ್ತು. ನನ್ನನ್ನು ನೋಡಿದ್ರೆ ಎರಡು ಮಕ್ಕಳ ತಾಯಿಯಾಗಿ ಕಾಣಿಸ್ತೇನಾ? ಅಯ್ಯೋ, ಅದ ಕಾಣುದಿಲ್ಲ ಈಗಾಗಲೇ. ಹಾಗೆ ಸುಮ್ಮನೆ ಇರು ನೀವು. ಆರೋಗ್ಯ ಮಾಡ್ಕೊಳ್ಳೋದಿಲ್ಲ. ಒಳ್ಳೆ ಮಾತನ್ನ ಹೇಳ್ತೀನಿ, ಬರ್ದಿದ್ರು ಹೋದ್ರಾಯ್ತು. ಸಖ್ಯರಲ್ಲಿ ಹೇಳಿ ನೀವು ಬರ್ತೀರಾ ಇಲ್ವಾ? ಬರುದಿಲ್ಲ. ಬೇಡ, ನೀವು ಬರ್ದೇ ಇದ್ರೆ ನಾವು ಮನೆಗೆ ಹೋಗುವುದೂ ಇಲ್ಲ. ನಮ್ದು ಸಾಮೂಹಿಕ ಆತ್ಮಹತ್ಯೆ ಉಂಟು. ಎಲ್ಲಿ? ಇಲ್ಲಿ ಇಲ್ಲೇ. ಸಾಮೂಹಿಕ ಸತ್ಯನಾರಾಯಣ ಪೂಜೆ ಕೇಳಿದ್ದೇವೆ, ಸಾಮೂಹಿಕ ಗಣಹೋಮ ಕೇಳಿದ್ದೇವೆ. ಇದು ಸಾಮೂಹಿಕ ಆತ್ಮಹತ್ಯೆ ಅಂದ್ರೆ ಏನು? ಸಾಮೂಹಿಕ ಆತ್ಮಹತ್ಯೆ ಅಂದ್ರೆ ನೀವು ಬರುವುದಿಲ್ಲ ಅಂತ ಹೇಳಿದ್ರಲ್ಲ, ಉರುಳು ಒಂದು ಕೊರಳೆರಡು. ನಾವಿಲ್ಲೇ ಹಾಕೊಂಡು ಪ್ರಾಣ ಬಿಡ್ತೇವೆ. ಬೇಡ ಬೇಡ ಬೇಡ. ಇಲ್ಲ 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 ಇಲ್ಲ, ಇಲ್ಲೇ ಸಾಯ್ತೇವೆ. ಬೇಡ ಬೇಡ ಬೇಡ. ಇಲ್ಲ, ಇಲ್ಲೇ ಸಾಯ್ತೇವೆ. ಬೇಡ. ನೀವು ಬರುವುದಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲೇ ಸಾಯ್ತೇವೆ ಈಗ. ಮತ್ತೆ ನಮಗೆ ಬೇಕಾದವರು ಸಿಗದವರು ಮತ್ತೆ ಇದ್ದೇನು ಪ್ರಯೋಜನ? ಮೊದ್ಲು ಯಾರ ಕೊಡುದು? ಬೇಡ ಬೇಡ. ಆತ್ಮಹತ್ಯೆ. 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 ನಾನು ಕುತ್ತಿಗೆ ಹಾಕಿ ಕೆಳಗೆ ಬರ್ಲಿ ಇವರು. ನೀವು ಚಿಂತೆ ಆದದ್ದ? ಸಾಯ್ತೇವೆ. ಇವರೇ ಆತ್ಮಹತ್ಯೆ. ಪಾಪಿ, ನೀನು ನಾನೊಂದು ಕೊಂದು ಹಾಕೊಂಡು ಆಮೇಲೆ ನೀನು ಪ್ರಸಂಗ ಮುಂದೆ ಸ್ವಂತ ಯೋಚನೆ ನಾವು ಮಾಡ್ತೀಯ. ಇಲ್ಲಿವರೆಗೆ ನಾಟಕ ಮಾಡಿದ್ದು. ಹೌದಾ? ನಮಗೆ ನಿಮ್ಮನ್ನು ಮದುವೆ ಆಗುವುದಕ್ಕೆ ಮನಸ್ಸುಂಟು. ಉಂಟಾ? ನಾವು ಹೀಗೆ ಚೇಡಿ
ಕುಣಿಸಿದ್ದಷ್ಟೇ. ಹೌದಾ? ಹೌದೌದು. ಅಯ್ಯೋ, ಮದುವೆ ಆಗ್ಬೇಕು ಅಂತ ಏನದು ಕುಣಿಸಿ? ಮದುವೆ ಆಗ್ತೇವೆ. ಮದುವೆ ಆದ್ಮೇಲೆ ಈಗ ಜುಟ್ಟು ಕುಣಿಸ್ಬೇಡ, ಮತ್ತೆ ಅವಳು ಜುಟ್ಟು ಹಿಡಿತಾರೆ. ನಾವೀಗ ಮದುವೆ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಒಂದು ಕ್ರಮ. ಯಾವುದು? ಹೆಣ್ಣು ಮಕ್ಕಳೇ ಗಂಡು ಮಕ್ಕಳಿಗೆ ಮಾಲೆ ಹಾಕುದು. ಆದ್ರೆ ಮಾಲೆ ಹಾಕಿಸಿಕೊಳ್ಳುವ ವರ ಕಣ್ಣು ಮುಚ್ಕೊಂಡಿರ್ಬೇಕು. ಹಾಕಿಸಿಕೊಳ್ಳೋರು ಕಣ್ಣು ಮುಚ್ಕೊಳ್ಬೇಕು. ಹಾಗಾಗಿ ಎರಡು ಕಣ್ಮುಚ್ಚಿ ಕಣ್ಮುಚ್ಚಿ ಎಂತ ಅವಸ್ಥೆ ಮಾಡಿದೆ. ಹೌದು ಮಾರೆ. ಅವಳು ಅವ ಕೈ ಇಟ್ಟ ತಕ್ಷಣ ಅವಳು ಅಂತ ಹೋದ್ಲು. ಇವಳು ಇದು ಕೈ ಇಟ್ಟರೆ ಕೂಗ್ತಾ ಹೊಡ್ತಾ ಉಂಟು ಮಾರ್ರೆ. ಹೌದು ಮಾರೆ. ಸ್ಪರ್ಶ ಜ್ಞಾನವೇ ಇಲ್ಲ ಇದಕ್ಕೊಂದು. ನಮ್ಮ ರಾಜ್ಯ ಮೋರೆಗೆ ಮುಸುಕಿಕ್ಕಿ ಮೊಲಗಲು ಏನಾಯಿತೆಲೆ ಮುದ್ದು ಶ್ರೀನಿವಾಸನೆ ತಲೆಬೇನೆ ಅನಾರೋಗ್ಯವೇನೋ ಕಾಡೆನು ಜ್ವರತಾಪ ಹೀನವಾಗ್ಯಳು ಅಯ್ಯೋ ಏನು ಮುನಿಸು ಬೇಳು ಮಗನೇ. ಏನೋ ನಿಂಬೆ ಬಕುಳ ಏನೋ ನಿಂಬೆ ಬಕುಳ ದೇವಿಯ ಮನಸ್ಸಿನ ದುಮ್ಮಾನ ದೇವಿಯ ಮನಸ್ಸಿನ ದುಮ್ಮಾನ ಕಾನನದೊಳು ಮೃಗ ಬೇಟೆಯೊಳಿರುತ್ತಿರೆ ಮಾನಿನಿ ಓರ್ವಳು ಈ ಬರಿ ಸೊಬಗೆ ಏನೋ ನಿಂಬೆ ಬಕುಳ ಏನಂತ ಹೇಳಿ ತಾಯಿ. ಇನ್ನೊಂದು ಆಣತಿಯನ್ನ ಪಡೆದವ ವಿಪಿನ ದತ್ತ ತೆರಳಿದವ ಬೇಟೆ ನಾಡಬೇಕೆಂದು ಮುಂದಡಿಯನ್ನು ಇರುವಂತಹ ಸಂದರ್ಭ ಅಮ್ಮ ಸುಂದರ ಸ್ತ್ರೀಯವರವಳನ್ನು ನೋಡಿದೆನಮ್ಮ. ಅವಳ ರೂಪಕ್ಕೆ ಈ ಮೂರು ಲೋಕದಲ್ಲಿಯೂ ಇಳೆ ಇಲ್ವೇ ಇಲ್ಲ, ಸರಿ ಸಮಾನವಾದವರು ಯಾರು ಇಲ್ವೇ ಇಲ್ಲ ಅಮ್ಮ. ಅಷ್ಟೇ ಅಲ್ಲ, ಅವಳನ್ನು ನೋಡಿದಂತಹ ಮರುಗಳಿಗೆಯಲ್ಲಿ ನಾನು ತೀರ್ಮಾನವನ್ನ ಕೈಗೊಂಡವನಿದ್ದೇನೆ. ನಾನು ಮದುವೆ ಆಗುವುದಿದ್ರೆ ಅವಳನ್ನೇ ಮದುವೆ ಆಗುವುದೆಂಬುದಾಗಿ. ಕೇಳಿ ತಿಳಿದಿದ್ದೇನಮ್ಮ. ಆಕಾಶರಾಜನ ಮಗಳಂತೆ, ಹೆಸರು ಪದ್ಮಾವತಿ, ತೋಂಡಾದೇಶವಂತೆ. ಅವಳಿಲ್ಲಂತಾದ್ರೆ ನನಗೆ ಊಟವೂ ಬೇಡ, ವಸನವೂ ಬೇಡ, ಏನು ಬೇಡ. ಈ ಸ್ಥಿತಿಯಲ್ಲಿ ನಿನ್ನನ್ನು ನೋಡ್ಲಿಕ್ಕೆ ನಾನು ಆಗುದಿಲ್ಲ, ನನಗಾಗುದಿಲ್ಲ. ಆದಷ್ಟು ಬೇಗ ತೋಂಡ ರಾಜ್ಯಕ್ಕೆ ಹೋಗಿ ಮದುವೆ ಮಾತುಕತೆ ನಾನು ಆಡಿಕೊಂಡು ಒಂದು ಉಪಕಾರ ಮಾಡಿಕೊಡಿತ ನಿರೀಕ್ಷೆ. ಪೃಥ್ವಿಪತಿ ಆಕಾಶ ರಾಜನೋ ಪೃಥ್ವಿಪತಿ ಆಕಾಶ ರಾಜನೋ ಚಿತ್ತಹರುಷಿತನಾಗಿ ಓಲಗ ಇತ್ತು ಕುಳಿತೋ ಓಲಗಾಯಿತು ಕುಳಿತ ಯಾರಮ್ಮ ನೀನು ಯಾರಮ್ಮ ಯಾರಮ್ಮ ನೀನು ಯಾರಮ್ಮ ಯಾರಮ್ಮ ನೆರೆರೊದ್ದೆ ಎಲ್ಲಿಂದ ಬಂದೆ ಯಾರಮ್ಮ ನೆರೆರೊದ್ದೆ ಎಲ್ಲಿಂದ ಬಂದೆ ಕಾರಣ ಏನಿಲ್ಲಿಗೆ ಕೈ ತಂದೆ ಕಾರಣ ಏನಿಲ್ಲಿ ಏತ ಕೈ ತಂದೆ
ಬಂದಿದ್ದೀಯ. ಇನ್ನೆಂದೂ ಸಹ ಈ ಮುಖವನ್ನ ನೋಡಿದವ ನಾನಲ್ಲ, ಹೊಸ ಮುಖ. ಹಾಗಾಗಿ ಬಂದ ಕಾರಣ ಏನು, ನಿನ್ನ ಹೆಸರೇನು, ಎಲ್ಲ ವಿಚಾರವನ್ನು ಹೊತ್ತಿಯೇನು? ಸ್ವಾಮಿ, ನನ್ನ ಮಗನಾದಂತಹ ಶ್ರೀನಿವಾಸ ಮೃಗಯ ವಿಹಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಸರಿ ನಿಮ್ಮ ಮಗಳಾದಂತಹ ಪದ್ಮಾವತಿಯನ್ನು ನೋಡಿ ಮೆಚ್ಚಿಕೊಂಡಿದ್ದಾನಂತೆ. ಮದುವೆ ಅಂತಿದ್ರೆ ಪದ್ಮಾವತಿಯನ್ನು ಹಾಗೆ ಹಠ ಹಿಡಿದಿದ್ದಾನೆ. ಅದಕ್ಕೆ ನೀವು ದೊಡ್ಡ ಮನಸ್ಸು ಮಾಡಿ ನಿಮ್ಮ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಸಬೇಕು. ಅಮ್ಮ, ನಿನ್ನ ಆಸೆ ತಪ್ಪಲ್ಲ. ಆದ್ರೆ ಒಬ್ಬ ತಂದೆಯಾದವನಿಗೆ ಮಗಳ ಮದುವೆಯನ್ನ ಹೀಗೆ ಮಾಡಬೇಕೆನ್ನುವಂತ ಆಸೆ ಇರ್ತದಲ್ವ ಅಮ್ಮ? ನೋಡಿ, ನನ್ನ ಮಗಳ ಮದುವೆ ಯಾವ ರೀತಿಯಲ್ಲಿ ವಿಜೃಂಭಣೆಯಿಂದ ಆಗಬೇಕು, ಹಿಂದೆಂದೂ ಆಗಿರದಂತಹ, ಮುಂದೆಂದೂ ಆಗಬಾರದು ಅಂತಹ ಮದುವೆ ನನ್ನ ಮಗಳದ್ದಾಗಿರಬೇಕು. ಯಾವ ರೀತಿಯಲ್ಲಿ ನನ್ನ ಮಗಳ ಮದುವೆ ಎನ್ನುವಂತಹದ್ದು ಬ್ರಹ್ಮದ ಪೌರೋಹಿತ್ಯ ಎನ್ನುವುದು ಇರಬೇಕಾಗ್ತದೆ, ಈಶನ ಯಜಮಾನಿಕೆ ಇರಬೇಕು. ಅಷ್ಟು ಮಾತ್ರ ಅಲ್ಲ, 33 ಕೋಟಿ ದೇವತೆಗಳು ದಿಪ್ಪಣಿಗರಾಗಿ ಬರಬೇಕು. ಅಷ್ಟಕ್ಕೆ ಅಲ್ಲ, 16,000 ರಾಮಟಂಕಿ ಹೊನ್ನನ್ನ ವಧು ದಕ್ಷಿಣೆಯಾಗಿ ನಮಗೆ ಕೊಟ್ಟರೆ ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತೇನೆ. ಈ ವಿಚಾರವನ್ನು ಶ್ರೀನಿವಾಸನಿಗೆ ತಲುಪಿಸಿ ಆದಷ್ಟು ಬೇಗ ಸುದ್ದಿ ಮುಟ್ಟಿಸಿ. ಪರಿಯನೈ ತಂದು ಬೇಸರದಿ ನುಡಿದಳ ಬಕುಳಾದೇವಿ. ಏನಾಯ್ತು ತಾಯೇ? ಯಾವಾಗ ಪದ್ಮಾವತಿಯನ್ನು ನಾನು ನೋಡುವುದಮ್ಮ? ನೀನವಳನ್ನು ಮರೆತು ಬಿಡುವುದೇ ಒಳ್ಳೆಯದು ಮಗನೇ. ಯಾಕಮ್ಮ? ಕಾರಣ ಉಂಟು. ಅವರ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಿಸಬೇಕು ಅಂತ ಆದರೆ ಒಂದಿಷ್ಟು ನಿಬಂಧನೆ ಉಂಟು ಮಗನೇ ಅವರದ್ದು. ನಿರ್ಬಂಧನೆ? ಹೌದು. ಏನಮ್ಮ? 16,000 ರಾಮಟಂಕಿ ಹೊನ್ನನ್ನು ವಧು ದಕ್ಷಿಣೆಯಾಗಿ ಕೊಡಬೇಕಂತೆ. ಮದುವೆಯಲ್ಲಿ 3 ಕೋಟಿ ದೇವತೆಗಳು ಇರಬೇಕಂತೆ. ಸರಿ. ಬ್ರಹ್ಮನ ಪುರೋಹಿತಿಗೆ ಆಗಬೇಕಂತೆ. ಈಶನ ನೇತೃತ್ವದಲ್ಲಿ ಮದುವೆ ನೆರವೇರಬೇಕಂತೆ. ಇದೆಲ್ಲ ನಮ್ಮಿಂದ ಸಾಧ್ಯವಾ ಮಗನೇ? ಅಮ್ಮ, ಇದೆಲ್ಲ ಸಾಧ್ಯವಾ ಅಂತ ಕೇಳ್ತಾ ಇದ್ದೀರಿ. ಅದಕ್ಕೆ ಸರಿಯಾದಂತಹ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. 16,000 ರಾಮಟಂಕೆ ಹೊನ್ನನ್ನು ಕುಬೇರನಿಂದ ಸಾಲವಾಗಿ ನಾನು ಪಡೆಯುತ್ತೇನೆ. ಇನ್ನು ಬ್ರಹ್ಮನ ಪೌರೋಹಿತ್ಯ, ಈಶನ ಯಜಮಾನಿಕೆ, 3 ಕೋಟಿ ದೇವತೆಗಳನ್ನ ದಿಪ್ಪಣಿಗರಾಗಿ ಸೇರಿಕೊಂಡು ಆ ಕಡೆ ಹೋಗುವುದಲ್ವಾ? ಸಕಲರಿಗೂ ವಿಚಾರವನ್ನು ಅರುತ್ತೇನೆ. ನೇರವಾಗಿ ತೋಂಡ ದೇಶದತ್ತ ಸಾಲ. ದಿಬ್ಬಣವನೊಡಗೂಡಿ ನಡೆದರುದು ಬಕುಳಾದೇವಿಯನ್ನು ಸತ್ಕರಿಸಿ. ನೀ ಮಾಡಿದಂತಹ ನಿರ್ಬಂಧನೆಯಂತೆ ನಾವು ನಡೆದುಕೊಂಡವರಿದ್ದೇವೆ. ಈಗ ಕಾಲನ್ನುವಂಥದ್ದು ಸನ್ನಿಹಿತವಾಗ್ತಾ ಇದೆ. ಇನ್ನು ವಿಳಂಬ ಯಾಕೆ? ತಡ ಮಾಡುವುದಿಲ್ಲ, ಆಗಲಿ. ತಡ ಮಾಡುವುದಿಲ್ಲ, ಕಾಲ ಬದಲಾವಣೆ ಆಗಬೇಕಲ್ವಾ? ಯಾರು? ಶುಭ ಮುಹೂರ್ತದಿ ಮಾಲಾರ್ಪಣವಗೈಯುತ ಚೋಳರಾಜನ ಪ್ರೇತವದು ಚೀರೆಂದು ಚೀರುತ್ತಿರಲು ಹೆದರಬೇಕಾದಂತ ಅವಶ್ಯಕತೆ ಇಲ್ಲ. ಅವ ಸಾಮಾನ್ಯದವನು ಅಲ್ಲ. ಚೀರಿಡುತ್ತಾ ಓಡಿದ ಹಾಗೆ ಒಂದು ನಾಡಿನ ಅಧಿಕಾರಿಯೂ ಹೌದು. ಚೋಳ ದೇಶದ ಅಧಿಕಾರಿ, ಚೋಳರಾಜನೇ ಅವನು. ಈ ಹಿಂದೆ ವಲ್ಮೀಕದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವನ ಆಯುಧದಿಂದ ಪ್ರಯೋಗಿಸಿದಾಗ ನನ್ನ ಹಣೆಗೆ ಏಟಾಯಿತು. ಕುಪಿತಗೊಂಡಂತಹ ನಾನು ಅವನಿಗೆ ಶಾಪವನ್ನ ಕೊಟ್ಟೆ. ಈ ಕೃತ್ಯ ಹೇಗಾಯಿತು ಅಂತ ಕೇಳಿದ್ರೆ ಪೈಶಾಚಿಕ ಕೃತ್ಯವಾಯಿತು. ಆ ಕಾರಣಕ್ಕಾಗಿ ಭೂಮಿಯಲ್ಲಿ ನೀನು ಪಿಶಾಚಿಯಾಗಿ ಜನ್ಮವನ್ನು ತಾಳು ಅಂತ ಹೇಳಿದೆ. ಆಗ ಅವನಿಗೆ ಭಕ್ತಿ ಅನ್ನುವಂಥದ್ದು ಮೂಡಿತು. ಮಾಡಿದಂತಹ ಪಾಪಿದ ಪ್ರಾಯಶ್ಚಿತ್ತವಾಗಿ ಹುಸಿ ಶಾಪವನ್ನ ಕೊಡುವುದಕ್ಕಾಗಿ ಬೇಡಿಕೊಂಡ ದೀನನಾದ. ಆ ಸಂದರ್ಭ ಅವನಿಗೇ ಕೊಟ್ಟಂತಹ ಮಾತು, ಮುಂದೊಂದು ದಿನ ಆಕಾಶರಾಜನ ಹಸ್ತದಿಂದಲಾಗಿ ನನ್ನ ತಲೆ ಮೇಲೆ ಮುತ್ತಿನ ಕಿರೀಟದ ಧಾರಣೆ ಆಗಲಿಕ್ಕಿದೆ. ಆ ಸಂದರ್ಭ 6 ಗಳಿಗೆಯ ಪರ್ಯಂತ ಬಿಟ್ಟ ಕಣ್ಣನ್ನು ಬಿಟ್ಟ ಹಾಗೆ ಇದನ್ನ ನೀನು ನೋಡಿದೆ ಅಂತಾದ್ರೆ ನಿನ್ನ ಶಾಪ ಅನ್ನುವಂಥದ್ದು ವಿಮೋಚನೆ ಆಗ್ತದೆ. ಈಗ ಆ ಕಡೆ ಓಡ್ತಾ ಇದ್ದಾನೆ, ಹೋಗ್ತಾ ಇರುವುದು. ಹೌದು. ಆದರೆ ಈಗ ಕೆಲವರಿಗೆ ಪ್ರಮುಖ ವಿಚಾರವನ್ನ ನಾನು ಹೇಳಲೇಬೇಕು.
ಮೊದಲನೆಯದಾಗಿ ಅಮ್ಮ ಬಕುಳಾದೇವಿ ಇಲ್ಲಿಯವರೆಗಾಗಿ ಪದ್ಮಾವತಿಯನ್ನು ನಾನು ವರಿಸಿದೆ ಅಂತಾದರೆ ಅದಕ್ಕೆ ಪ್ರಮುಖ ಕಾರಣರು ನೀವೇ ಇದ್ದೀರಿ. ನಿಮ್ಮಿಂದಲೇ ಈ ರೀತಿಯ ಕಲ್ಯಾಣ ಅನ್ನುವಂಥದ್ದು ಆಯಿತು. ಹಾಗಿದ್ರೆ ಬರೇ ಈ ಜನ್ಮದ ಬಂದವೋ? ಅಲ್ವೇ ಅಲ್ಲ ಅಮ್ಮ. ಹಿಂದೆ ತ್ರೇತೆಯಲ್ಲಿ ನಾನು ರಾಮಾವತಾರವನ್ನು ತಾಳಿದಾಗ ನನ್ನ ಹಸಿವು ತ್ರಷೆ ನಿವಾರಣೆ ಮಾಡುವುದಕ್ಕಾಗಿ ಶಬರಿಯಾಗಿ ನೀವು ಬಂದವರು. ಇನ್ನು ದ್ವಾಪರೆಯಲ್ಲಿ ಕೃಷ್ಣಾವತಾರಿಯಾಗಿದ್ದಾಗ ಯಶೋಧ ಮಾತೆ ನೀವಾಗಿದ್ದವರು. ಅಮ್ಮ, ಹಿಂದಿನ ಜನ್ಮದಲ್ಲಿ ಆದಂತಹ ವಿಚಾರವನ್ನು ಈಗಲೇ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಕೃಷ್ಣಾವಸಾನದ ಸಂದರ್ಭದಲ್ಲಿ ನೀವೇ ಆಡಿಕೊಂಡಂತಹ ಮಾತು ಬೇಡಿಕೊಂಡವರು ಹೌದು. ಮಗನೇ ಕೃಷ್ಣ, 16,008 ಕಲ್ಯಾಣವನ್ನು ನೀನಾದಬಹುದು, ಆದರೆ ಒಂದನ್ನೂ ನೋಡುವಂತಹ ಭಾಗ್ಯ ನನ್ನ ಪಾಲಿಗಿಲ್ವಲ್ಲ ಮಗನೇ ಅಂತ. ಆಗ ನಿಮಗೆ ಮಾತನ್ನ ಕೊಟ್ಟವ ನಾನು. ಮುಂದಿನ ಜನ್ಮದಲ್ಲಿ ನಿಮ್ಮ ನೇತೃತ್ವದಲ್ಲಿಯೇ ನನ್ನ ಕಲ್ಯಾಣ ಅನ್ನುವಂಥದ್ದಾಗ್ತದೆ. ಈಗ ನನ್ನ ಮಾತನ್ನ ಈಡೇರಿಸಿಕೊಂಡಿದ್ದೇನೆ ಅಮ್ಮ. ಇಲ್ಲಿಗೆ ಮುಗಿಯಲಿಲ್ಲ. ನಿನ್ನ ವಿಚಾರವನ್ನ ಭೂಮಿಯಲ್ಲಿರುವಂತಹ ಸಕಲರು ಅರಿಯಲೇಬೇಕು. ನಿನ್ನ ಹಿರಿಮೆ ಏನು ಅನ್ನುವಂಥದ್ದನ್ನ ಪ್ರತಿಯೊಬ್ಬರಿಗೂ ಅರ್ಥಪಡಿಸಲೇಬೇಕು. ಆ ಕಾರಣಕ್ಕಾಗಿ ಮುಂದೊಂದು ದಿನ ಪವಿತ್ರವಾಗಿರುವಂತಹ ಕ್ಷೇತ್ರದಲ್ಲಿ ನಾನು ನೆಲೆಯೂರಲಿಕ್ಕಿದ್ದವ. ಆಗ ನೀನು ಅಲ್ಲಿಯೇ ಇರಬೇಕು. ಬಕುಳ ವೃಕ್ಷವಾಗಿರಬೇಕು. ನನ್ನ ಎದುರಿನಲ್ಲಿ ನೀನಿರಬೇಕು. ನಿತ್ಯ ಕಲ್ಯಾಣೋತ್ಸವ ಅನ್ನುವಂಥದ್ದು ಆ ಕ್ಷೇತ್ರದಲ್ಲಿ ಜರುತ್ತದೆ. ಆಗ ನಿತ್ಯ ಕಲ್ಯಾಣವನ್ನು ನೋಡುವಂಥ ಶುಭಭಾಗ್ಯ ನಿಮ್ಮ ಪಾಲಿಗೆ ತಾಯಿ. ಅಷ್ಟೇ ಅಲ್ಲ, ಈಗಲೂ ಹಾಗೆ ಈ ರೂಪದಲ್ಲ, ಬಕುಳ ಮಾಲಿಕೆಯಾಗಿ ನಿಮ್ಮನ್ನ ನಾನು ಸ್ವೀಕರಿಸ್ತೇನೆ. ಕಾರಣ, ಬಕುಳ ಮಾಲಿಕೆಯಲ್ಲಿ ವಿಶೇಷತೆಯೂ ಇದ್ದದ್ದು ಅಮ್ಮ. ಹೂವು ಸೂರ್ಯೋದಯದ ಸಮಯದಲ್ಲಿ ಉದಯಿಸ್ತದೆ, ಸೂರ್ಯಾಸ್ತದ ಸಮಯದಲ್ಲಿ ಅದು ಬಾಡಿ ಹೋಗ್ತದೆ. ಆದರೆ ಬಕುಳ ಮಾಲಿಕೆಯಲ್ಲಿರುವಂತಹ ಹೂವಿನ ವಿಶೇಷತೆಯೇ ಬೇರೆ. ಅದು ಎಷ್ಟೇ ಮುದುಡಿದರೂ ಸಹಿತ ಅದರಲ್ಲಿರುವಂತಹ ಪರಿಮಳ ಅನ್ನುವಂಥದ್ದು ಪಸರಿಸುತ್ತಾ ದ್ವಿಗುಣವಾಗ್ತದೆ ತಾಯಿ. ವಿಶೇಷವಾಗಿರುವಂತಹ ಮಾಲಿಕೆಯ ರೂಪದಲ್ಲಿ ನಿನ್ನನ್ನು ನಾನು ಸ್ವೀಕರಿಸ್ತೇನೆ. ಹೀಗ್ಬಾ ಮಹಾ ಶ್ರೀನಿವಾಸ. ಮಾಮಯ್ಯ, ನನ್ನ ಮಗಳನ್ನ ಮದುವೆಯಾಗಿದ್ದೀಯ ಅಂತಾದ್ರೆ ಅದಕ್ಕೊಂದು ಕಾರಣ ಇರ್ಬೇಕಲ್ವಾ? ಅಷ್ಟು ಮಾತ್ರ ಅಲ್ಲ, ಮುಂದೆ ನನ್ನಿಂದ ಆಗಬೇಕಾದಂತಹ ಕಾರ್ಯವನ್ನು ತಿಳಿಸಿಕೊಳ್ಳಬೇಕು. ಸಕಲವನ್ನು ಅರುವುತ್ತೇನೆ. ಪ್ರಥಮವಾಗಿ ನಿಮ್ಮ ಮಗಳಾಗಿರುವಂತಹ ಪದ್ಮಾವತಿಯನ್ನು ನಾನು ವರಿಸಿದೆ. ಇದಕ್ಕೂ ಪ್ರಮುಖವಾಗಿರುವಂತಹ ಕಾರಣವನ್ನುಂಟು. ಹಿಂದೆ ನಾನು ಕೊಟ್ಟಂತಹ ಮಾತು ಅದನ್ನು ಹೀಗೆ ಈಡೇರಿಸಿಕೊಂಡೆ. ಸರ್, ಪದ್ಮಾವತಿ ಪ್ರೀತಿಯಲ್ಲಿ ನಾನು ರಾಮನಾಗಿದ್ದಾಗ ಏಕಪತ್ನಿ ವ್ರತಸ್ಥ ನಾನು. ಆ ಸಂದರ್ಭ ನನ್ನನ್ನು ನೋಡಿ ಮೋಹಿತಳಾದಂತಹ ನೀನು ನನ್ನನ್ನು ವರಿಸಬೇಕು ಅಂತ ಕೇಳಿಕೊಂಡೆ. ಆಗ ನೀನು ವೇದಾವತಿಯಾಗಿದ್ದಿ. ಆಗ ನಿನಗೆ ಕೊಟ್ಟಂತಹ ಮಾತು ಈ ಜನ್ಮದಲ್ಲಿ ಸಾಧ್ಯವಿಲ್ಲ, ಮುಂದೊಂದು ಜನ್ಮದಲ್ಲಿ ನಿನ್ನ ಆಸೆಯನ್ನು ಈಡೇರಿಸ್ತೇನೆ. ಆಗ ವೇದಾವತಿ ಆಗಿದ್ದವಳು ಈಗ ಪದ್ಮಾವತಿ ಆಗಿದ್ದೀಯ. ನಿನ್ನನ್ನು ನಾನು ವರಿಸಿದವನಿದ್ದೇನೆ. ಆ ಕಾರಣಕ್ಕೆ ನಾನು ಆಡಿದಂತಹ ಮಾತನ್ನ ಈಡೇರಿಸಿಕೊಂಡಿದ್ದೇನೆ. ಇನ್ನೊಂದು ಮಾತು ಮಾವಯ್ಯ, ಏನು ಮುಂದೆ ನಿಮ್ಮಿಂದ ಪ್ರಮುಖವಾಗಿರುವಂತಹ ಕಾರ್ಯವೊಂದಾಗಲೇಬೇಕು. ನಿಮ್ಮ ಆಳ್ವಿಕೆಯಲ್ಲಿರುವಂತಹ ತೋಂಡಾದೇಶ, ನಿಮ್ಮ ಅಣ್ಣನ ಆಳ್ವಿಕೆಯಲ್ಲಿರುವಂತಹ ನಾರಾಯಣಪುರ, ಇದರ ಮಧ್ಯದಲ್ಲಿ ಒಂದು ದೇವಾಲಯವನ್ನು ನೀವು ನಿರ್ಮಿಸಬೇಕು. 7 ಗಿರಿಗಳ ಮಧ್ಯದಲ್ಲಿ ಸದಾಕಾಲ ತಿರುವುಗಳು ಉಳ್ಳಂತಹ ತಿರುಮಲ ಗಿರಿಯಲ್ಲಿ ಪವಿತ್ರವಾಗಿರುವಂತಹ ದೇಗುಲದ ನಿರ್ಮಾಣವಾಗಲೇಬೇಕು. ಸರಿ, ಅಲ್ಲಿ ತಿರುಪತಿಯ ತಿಮ್ಮಪ್ಪನಾಗಿ ನಾನು ನೆಲೆಯೂರ್ಲಿಕ್ಕಿದ್ದೇನೆ. ಅಷ್ಟೇ ಅಲ್ಲ ಮಾವಯ್ಯ, ಎಲ್ಲಿ ನಿರ್ವೈರ ಕ್ಷೇತ್ರವಿರ್ತದೋ, ಎಲ್ಲಿ ಪರಸ್ಪರ ಪ್ರೀತಿ ಇರ್ತದೋ, ಅಲ್ಲಿ ಸದಾ ಶ್ರೀನಿವಾಸ ಇದ್ದೇ ಇರ್ತಾನೆ. ಸರಿ, ಶ್ರೀನಿವಾಸ. ಶ್ರೀ ಎಂದರೆ ಲಕ್ಷ್ಮಿ. ಭೂಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ಚಾಂಚಲ್ಯ ಸ್ವಭಾವವನ್ನು ಹೊಂದಿದವರು. ಪ್ರತಿಯೊಬ್ಬರು ಧರ್ಮ ದಾರಿಯನ್ನು ಹಿಡಿತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಲೋಭಿಗಳಾಗಿ ಲಕ್ಷ್ಮಿ ಅಂದರೆ ಧನ, ಸಂಪತ್ತು, ಚಿನ್ನ, ಬಂಗಾರ ಇವನ್ನೇ ನೋಡಿ ಅದರ ಮೋಹಕ್ಕೆ ಒಳಗಾಗುವರು. ಹೌದು, ಹಾಗಾಗಬಾರದು. ಸ್ತ್ರೀ ಎಂದರೆ ಹೃದಯ ಶ್ರೀಮಂತಿಕೆ ಹೇಳುವುದನ್ನು ಅರಿತುಕೊಳ್ಳಲೇಬೇಕು. ಯಾರ ಹೃದಯಾಂತರಂಗದಲ್ಲಿ ಶ್ರೀಮಂತರಾಗಿರ್ತಾರೋ ಅವರು ಧರ್ಮಿಗಳಾಗಿರ್ತಾರೆ. ಅಷ್ಟೇ ಅಲ್ಲ, ಧರ್ಮ ಪಥದಲ್ಲಿ ನಡೆದರು ಅಂತಾದರೆ ಈ ಅವತಾರ ಶ್ರೀನಿವಾಸ ಅವತಾರಕ್ಕೆ ಅವರು ಕೊಡುವಂತಹ ಗೌರವವೂ ಹೌದು. ಸರಿ, ಪವಿತ್ರವಾಗಿರುವಂತಹ ಕ್ಷೇತ್ರ ತಿರುಮಲಾಗಿರಿ, ಅಲ್ಲಿ ನಾನಿರ್ತೇನೆ. ಆ ಕ್ಷೇತ್ರದ ಮಹತ್ವವೂ ಹಾಗೆ. ಈ ಹಿಂದೆ ನಾನಿದ್ದಂತಹ ಸಂದರ್ಭ ನನ್ನ ಹಾಗೂ ತಾಯಿಗೆ ಉಳಿದುಕೊಳ್ಳುವುದಕ್ಕೆ ಜಾಗವಿರಲಿಲ್ಲ. ಆಗ ಜಾಗವನ್ನ ಕಲ್ಪಿಸಿಕೊಟ್ಟವ ವರಾಹ ಸ್ವಾಮಿ. ಅವ 100 ಅಡಿ ಜಾಗವನ್ನ ಕೊಟ್ಟವ ಹೌದು, ಆದರೆ ಸಾಲದ ರೂಪದಲ್ಲಿ ಪಡೆದವನು ನಾನು. ಅವನಿಗೆ ಗೌರವನ್ನ ಸಲ್ಲಿಸಬೇಕು ಅಂತ ಆದ್ರೆ ಮೊದಲು ವರಾಹ ಸ್ವಾಮಿಗೆ ಕ್ಷೀರಾಭಿಷೇಕವನ್ನ ಭಕ್ತರು ಎಸಗಬೇಕು. ನಂತರದಲ್ಲಿ ಬಂದು ನನ್ನನ್ನ ಪೂಜಿಸಬೇಕು. ನೇರವಾಗಿ ಬಂದರು ಅಂತ ಆದ್ರೆ ಪೂಜೆಯ ಪುಣ್ಯದ ಸಂಪೂರ್ಣ ಫಲ ಅನ್ನುವಂಥದ್ದು ಅವರ ಪಾಲಿಗೆ ದಕ್ಕಿಸುವುದಿಲ್ಲ, ಪ್ರಾಪ್ತಿಯಾಗುವುದಿಲ್ಲ. ಅಷ್ಟೇ ಅಲ್ಲ ಮಾವಯ್ಯ, ಬರುವಂತಹ ಭಕ್ತರು ಹಾಗೆ ಬರುವವರಲ್ಲ. ಪ್ರೀತಿಯಿಂದ ಭಕ್ತಿಯಿಂದ ಮುಡಿಪನ್ನ
ನನ್ನಲ್ಲಿಯವರೆಗಾಗಿ ಹೊತ್ತು ತರುತ್ತಾರೆ. ಆ ಮುಡಿಪನ್ನ ಹೊತ್ತು ತರುವಂತಹ ಸಂದರ್ಭದಲ್ಲಿ ಕೆಲವು ಕಳ್ಳರು ಸ್ವಾರ್ಥಿಗಳಾಗಿ ಅದನ್ನ ದೋಚುವುದಕ್ಕೆ ಪ್ರಯತ್ನ ಪಟ್ಟರು ಅಂತಾದ್ರೆ ಸರ್ಪದ ರೂಪದಲ್ಲಿ ನಾನು ಅವರ ಅಂತರಂಗದಲ್ಲಿ ಭೀತಿಯನ್ನು ಸೃಷ್ಟಿಸ್ತೇನೆ. ಸರಿ. ಹಾಗೆ ಬಂದಂತಹ ಭಕ್ತರು ಪೂಜೆಯನ್ನು ಅರ್ಪಿಸ್ತಾರೆ. ಬರುವಂತಹ ಅವರು ಅವರ ಆಸೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಬರುವವರು ಹಾಗೆ ಬರ್ತಾರ? ಇಲ್ಲ, ಕಷ್ಟ ನೋವುಗಳಿಂದ ಇಲ್ಲಿಯವರೆಗಾಗಿ ನನ್ನ ದರ್ಶನವನ್ನು ಪಡೆಯುವುದಕ್ಕಾಗಿ ಬರ್ತಾರೆ. ಕೈಯಿಂದ ತುಂಬಿರುವಂತಹ ಅವರ ಬದುಕಿನಲ್ಲಿ ಸಿಹಿಯ ಸೃಷ್ಟಿಯಾಗಲೇಬೇಕು. ಆ ಕಾರಣಕ್ಕಾಗಿ ಬಂದಂತಹ ಸಕಲರಿಗೂ ಕ್ಷೇತ್ರದ ಪ್ರಸಾದ ರೂಪದಲ್ಲಿ ಲಡ್ಡುವನ್ನು ವಿತರಿಸಲಾಗುವುದು. ಸಿಹಿಯ ಸಂಕೇತವು ಅದಾಗಿರ್ತದೆ. ಅವರ ಬದುಕಿನಲ್ಲಿ ಸಿಹಿ ಅನ್ನುವಂಥದ್ದು ಮೂಡುತ್ತದೆ. ಆ ಕಾರಣಕ್ಕೆ ಈ ಶ್ರೀನಿವಾಸ ಅನ್ನುವಂತಹ ಅವತಾರದಿಂದ ಭೂಲೋಕದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಒಳಿತಾಗಬೇಕು, ಮಂಗಲವಾಗಬೇಕು. ಲೋಕ ಸಮಸ್ತ ಸುಖಿನೋ ಭವಂತು. ಈಗ ಒಂದು ಮಂಗಳಾರತಿ ಆಗಬೇಕಲ್ಲ. ಅರುಣಾದ್ರಿವಾಸನಿಗೆ ತಿರುಮಲೆಯೊಳ್ಳೆಲೆಸಿರುವ ವರ ವೆಂಕಟೇಶನಿಗೆ ಆರತಿಯ ಬೆಳಗಿದರು, ಮಂಗಳಾರತಿಯ ಬೆಳಗಿದರು, ಮಂಗಳಾರತಿಯ ಬೆಳಗಿದರು. ಶಾರದಿ ಪಾಲಿಸು ನೀರಜನಯನೇ, ಚಾರು ಮಂಗಳ ಕಲಕೀರ ಸುಗಾನೆ. ಶಾರದಿ ಪಾಲಿಸು ನೀರಜನಯನೇ, ಚಾರು ಮಂಗಳಿ ಕಲಕೀರ ಸುಗಾನೆ, ಚಾರು ಮಂಗಳಿ ಕಲಕೀರ ಸುಗಾನೆ. ಮಧುರ ಸುಭಾಷಿಣಿ ಮದಗಜಗಾಮಿನಿ, ಮಧುರ ಸುಭಾಷಿಣಿ ಮದಗಜಗಾಮಿನಿ, ಮಧುಕರಾಳ ಕವೇಣಿ ಮದಿರಕ್ಕವಾಣಿ, ಮಧುಕರಾಳ ಕವೇಣಿ ಮದಿರೋಕಿವೇಣಿ. ಶಾರದೆ ಪಾಲಿಸು ನೀರಜನಯನೇ, ಚಾರು ಮಂಗಳ ಕಲಕೀರ ಸುಗಾನೆ. ಸುರಕುಲ ನುತಿ ಪಾತ್ರೆ ಸರಸಿಜ ನೇತ್ರೆ, ಸುರಕುಲ ನುತಿ ಪಾತ್ರೆ ಸರಸಿಜ ನೇತ್ರೆ, ಸುರುಚಿರ ಸದ್ವಕ್ತ್ರೆ ಶರಣ ಸಂತೋತ್ರೆ, ಸುರುಚಿರ ಸದ್ವಕ್ತ್ರೆ ಶರಣ ಸಂತೋತ್ರೆ. ಶಾರದೆ ಪಾಲಿಸು ನೀರಜನಯನೇ, ಚಾರು ಮಂಗಳ ಕಲಕೀರ ಸುಗಾನೆ. ಸುಮನಸ ವಂದಿತೆ ಸುಮನಸ ಭೂಷಿತೆ, ಸುಮನಸ ವಂದಿತೆ ಸುಮನಸ ಭೂಷಿತೆ, ಸುಮನಸ ರಾಜಿತೆ ಸುಮುಖ ವಿಚಿತ್ರೆ, ಸುಮನಸ ರಾಜಿತೆ ಸುಮುಖ ವಿಚಿತ್ರೆ. ಶಾರದೆ ಪಾಲಿಸು ನೀರಜನಯನೇ, ಚಾರು ಮಂಗಳಿ ಕಲಕೀರ ಸುಗಾನೆ. ಶಾರದೆ 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 ಮಂಗಳು ಜಯ ಜಯ ಮಂಗಳು, ನಿತ್ಯ ಶುಭ ಮಂಗಳು, ನಿತ್ಯ ಜಯ ಮಂಗಳು. ಯತ್ನದಿಂದ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಹಲ್ ಸುಮಾರು 4 ಗಂಟೆಗಳ ಕಾಲ ಅದ್ಭುತ ಯಕ್ಷಗಾನ ಪ್ರದರ್ಶನವನ್ನು ಕೊಟ್ಟಂತಹ ಬಡಗುತಿಟ್ಟಿನ ಹೆಮ್ಮೆಯ ಯಕ್ಷರಾಘವ ಜನಸಾಲ ಪ್ರತಿಷ್ಠಾನದ ಮೇರು ಕಲಾವಿದರಿಂದ ಹೆಮ್ಮೇಳ ಬೊಮ್ಮೇಳದ ಸಮ್ಮುಖದೊಂದಿಗೆ ಸುಮಾರು 4 ಗಂಟೆಗಳ ಕಾಲ ಅದ್ಧೂರಿಯಾಗಿ ಶ್ರೀಕೃಷ್ಣ ಪಾರಿಜಾತ ಮತ್ತು ಶ್ರೀನಿವಾಸ ಕಲ್ಯಾಣ ಎನ್ನುವ ಪೌರಾಣಿಕ ಆಖ್ಯಾನವನ್ನು ಆಡಿ ತೋರಿಸಿದ್ದಾರೆ. ನಮ್ಮ ನವರಾತ್ರಿ ಸಮಿತಿಯ ಪರವಾಗಿ, ತಮಗೆ ಮಹೋತ್ಸವ ಸಮಿತಿ ಪರವಾಗಿ, ದೇವಸ್ಥಾನದವರ ಪರವಾಗಿ, ಊರಿನ ಎಲ್ಲ ಗ್ರಾಮಸ್ಥರ ಪರವಾಗಿ, ಯಕ್ಷಾಭಿಮಾನಿಗಳ ಪರವಾಗಿ ತಮಗೆ ವಿಶೇಷವಾದ ಧನ್ಯವಾದಗಳನ್ನು ನಮ್ಮ ಸಂಘಟನೆ ವತಿಯಿಂದ ನೀಡ್ತಿದ್ದೇವೆ. ಪ್ರತಿ ವರ್ಷವೂ ಕೂಡ ನಮ್ಮ ಊರಿಗೆ ಆಗಮಿಸಿ ಇನ್ನೂ ಹೆಚ್ಚಿನ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟು ಮತ್ತೊಮ್ಮೆ ಯಕ್ಷಗಾನ ಕ್ಷೇತ್ರ ತಾವೆಲ್ಲ ಅತ್ಯುನ್ನತ ಹೆಸರನ್ನು ಪಡೀಲಿ. ಆ ಮಾತೆ, ಮಹಾಮಾತೆ ಮಂದಾರ್ ಕೊಂಜಾಡಿ ಅಮ್ಮ, ಹಾಗೆ ನಾವು ನಂಬಿದ ಎಲ್ಲ ದೈವ ದೇವತೆಗಳು ನಿಮ್ಮನ್ನು ಸದಾಕಾಲ ಚೆನ್ನಾಗಿ ಇಟ್ಟು
ರಕ್ಷಿಸಲಿ ಅಂತ ಬೇಡಿಕೊಳ್ಳುತ್ತಾ ಎಲ್ಲ ಕಲಾವಿದರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತಮಗೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಯಕ್ಷರಾಘವ ಜನಸಾಲ ಪ್ರತಿಷ್ಠಾನದ ರಾಘವೇಂದ್ರ ಆಚಾರ್ಯ ಅವರ ತಂಡ ಚೌಕಿಯಲ್ಲಿ ಪೂಜೆ ಮುಗಿಸಿಕೊಂಡು ಸೀದಾ ಶ್ರೀದೇವಿಯ ವಿಗ್ರಹದ ಬಳಿ ಬರಬೇಕು. ಅಲ್ಲಿ ನಿಮಗೆ ಪ್ರಸಾದ ವಿತರಣೆ ಮಾಡ್ತೇವೆ. ಚೌಕಿಯಲ್ಲಿ ಪೂಜೆಯನ್ನು ಮುಗಿಸಿಕೊಂಡು ಎಲ್ಲರೂ ಕೂಡ ಆ ಭಾಗಕ್ಕೆ ಬನ್ನಿ, ಕಲಾವಿದರೆಲ್ಲರೂ ಸೇರಿ.